ಶ್ರೀ ಗುರುಗಣಾಧಿಪತಿ ನಮಃ.
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮನರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಕಟೀಲು ಶ್ರೀ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ತೀರ್ಥ ಸೋಮನಾಥೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀಮದ್ರಮಾರಮಣ ಗೋವಿಂದ ಅನ್ನಿ ಗೋವಿಂದ.
ಶರಣು ತಿರುವಗ್ರಶಾಲಿ ಮಾಹಿನಿ ಶರಣು ಶ್ಯಾಮರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಫಲಿತ ಪೂರಿಣಿ ಶರಣು ಶರಣು ಶಂಕರ ಪ್ರಿಯ ದೇವಿ ಪದ ಪದ ಕರುಹಕ್ಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ಪದ ಪದ ಕರುಹಕ್ಕೆ ನಮೋ ನಮೋ ಶರಣು ಶರಣು ಎಲ್ಲವೂ ದಿನವೂ ತಿರುತಿರಿ ಎಂಬಳು ಚರಣ ಬದಲಿಗಳು ಶರಣ ಮಂಡರ ಹರಿ ಹರಿವೆಲ್ಲವೂ ವಿಘ್ನ
ಗವ್ಯವ ವಿಘ್ನ ವ್ಯಾಲ ಕುಲಾಭಿಮಾನ ಗರುಡ ವಿಘ್ನೇ ಪಪಂಚ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಪ್ತಿ ಕುಂಭೋದ್ಭವ ವಿಘ್ನೋದ್ಧಾತ ಕುಲ ಪ್ರಚಂಡ ಪವ ವಿಘ್ನೇಶ್ವರ ಪಾಹಿ ಗಜಮುಖದವಗೆ ಗಣಪಗೆ ಚೆಲ್ವ ಗಜಮುಖದವಗೆ ಗಣಪಗೆ ಕರದೊಳು ಪರ ಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಹೊರೆವಮಗೆ ಪುರಗಭೂಷಣ ಕುಮಾರ ಗಜವದನ ಚರಣ ಗಮನಿರೆ ಗಜಮುಖದ ಬಗೆ ಗಣಪನಿಗೆ ನಿನಗಿರೋ ಜನರೆಲ್ಲ ಯುದ್ಧದ ಘನಮೂರ್ತಿ ಮದಮೂರ ಗಣನಾಥನ ದೇವರ ದೇವ ಕೃಪಾರ ಕೋವಿಲಗಿರಿ ಜಯವರಸುತನ ಸುರಮುನಿ ನಮಿತ ಸರ್ವೇಶ್ವರ
ಸರ್ವೇಶ್ವರನ ಪರಿತ ಸಿದ್ಧಿಯ ನೀವ ಭವಭವನ ಪರಮಾತ್ಮ ತ್ರಿತ ಭಯಂಕರನ ವರಮದ ವಿಘ್ನೇಶ್ವರನ ತಿಂತನ ತಿನ್ನಂತೆ ತಿನ್ನಂತಗ ತಿನ್ನಂತೆ ತೋಂತರ ತಿನ್ನಂತೆ ಇದಂತಗ ತಿನ್ನಂತ ತೋಂತರ ತಿನ್ನಂತೆ ತಿನ್ನಂತಗ ತಿನ್ನಂತ ತಿಂತರ ತಿನ್ನಂತೆ ಇದಂತಗ ತಿನ್ನಂತ ತಿಂತರ ತಿನ್ನಂತೆ ತೋಂತರ ತಿನ್ನಂತೆ ಗಜಮುಖಾನ ಪಾದವಾದನಿವೆ ಆ ಆ ಗಜಮುಖಾನ ಪಾದವಾದನಿವೆ ನಿಜವಾಗಿ ಕರುಣಿಸುವವರಗಳ ಪ್ರಭುವೇ ನಿಜವಾಗಿ ಕರುಣಿಸುವವರಗಳ ಪ್ರಭುವೇ ಗಜಮುಖಾನ ಪಾದವಾದನಿವೆ ನಿಜವಾಗಿ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಯಳ ಪಾಲನಿಸಿ ಬಾಲಗಿರಿಯಳ ಪಾಲನಿಸಿ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಚಿಂತನ ತಿನ್ನಂತೆ ತಿನ್ನಂತಗ ತಿನ್ನಂತೆ ತೋಂತರ ತಿನ್ನಂತೆ ತಿನ್ನಂತಗ ತಿನ್ನಂತ ತೋಂತರ ತಿನ್ನಂತೆ ತಿನ್ನಂತಗ ತಿನ್ನಂತ ತಿಂತರ ತಿನ್ನಂತೆ ಇದಂತಗ ತಿನ್ನಂತ ತಿಂತರ ತಿನ್ನಂತೆ ತೋಂತರ ತಿನ್ನಂತೆ ತತೆ ತಿನ್ನ ತಿನ್ನಂತೆ ಅದಗ ತಿನ್ನ ತಿನ್ನ ತೈ ತಿನ್ನ ದಾ ತಿನ್ನ ತೈ ತಿನ್ನ ದಾ ತಿನ್ನ ತೈ 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 ವಂದೇ ದೇವ
ಪ್ರಾಯ ಪಾಲೆ ಚದುರೇ ನಂಗ ಪ್ರಾಯದ ಬಾಲ ಚದುರೆ ನಂಗವ ಒರೆಯಲೇ ಮದವುಗಿ ಬರುತ್ತಲೇ ಮಾರವದ ಮದವುಗಿ ಬರುತ್ತಲೇ ಮಾರವದ ಒರೆಯಲೇ
ತಿಮ್ಮಿತ ತಿನ್ನತೆ ಕಿಡದಗತೆ ತಾಂತ ತಿನ್ನತೆ ಕಿಡದಗತೆ ತಕರಗತೆ ತಿಮ್ಮಿತ ತಿನ್ನತೆ ತಾಂತ ತಿನ್ನತೆ ತಿನ್ನತೆ ತಕರ ತಿನ್ನತೆ ಕಿಡದಗತೆ ತಿಮ್ಮಿತ ತಿನ್ನತೆ ತೋಂತ ತಿನ್ನತೆ ತಕರ ತಿನ್ನತೆ ತಿಮ್ಮಿತ ತಿನ್ನತೆ 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 ತಕರ ತಿನ್ನತೆ ಕಿಡದಗತೆ ತಿಮ್ಮಿತ ತಿನ್ನತೆ ಕಿಡದಗತೆ ತೋಂತ ತಿನ್ನತೆ ತಕರ ತಿನ್ನತೆ ತಿಮ್ಮಿತ ತಿನ್ನತೆ 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 ತಕರ ತಿನ್ನತೆ ಕಿಡದಗತೆ ತಿಮ್ಮಿತ ತಿನ್ನತೆ ಕಿಡದಗತೆ ತೋಂತ ತಿನ್ನತೆ ತಕರ ತಿನ್ನತೆ ತಿಮ್ಮಿತ ತಿನ್ನತೆ 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 ಶರಣ್ಯ
ದಕ್ಕಿತ್ತು ಆ ಹೋ ಹೋ ಆಹೋ ಮೇಳದಲ್ಲಿ ವಾಸವಾಗಿರು ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ಶಹಾಬಾಷ್ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ಫಲ ಗಜಾನನಂ ಭೂತಗಣಾಧಿಸೇವಿತಂ ಸಮಸ್ತ ಜಗತ್ಸಂಸಾರಂ ಶಹಾಬಾಷ್ ನಮ ಶೋಕ ವಿನಾಶಕಾರಣಂ ವಿಘ್ನೇಶ್ವರ ಪಾದಂ ಫಲ ನನ್ನಿಂದ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿಗುವ ಗಂಧಂ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ತಿನ್ನಂತಗ ತಿನ್ನಂತೆ ದೊಂತರ ತಿನ್ನಂತೆ ತಿನ್ನಂತಗ ತಿನ್ನಂತ ದೊಂತರ ತಿನ್ನಂತೆ ತಿನ್ನಂತಗ ತಿನ್ನಂತೆ ತಿಂತರ ತಿನ್ನಂತೆ ದೊಂತರಗ ತಿನ್ನಂತ ತಿಂತರ ತಿನ್ನಂತೆ ದೊಂತರ ತಿನ್ನಂತೆ ತತಿ ಸೋಮನಾಥೇಶ್ವರ ದೇವರಯ್ಯ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ದೇವರಯ್ಯ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ಶಹಾಬಾಷ್ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ಫಲ ನಮಗೆ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವ ಶ್ರೀ ಗಂಧಂ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆ ಹೋ ಹೋ ಕೊಡತ್ತೂರು ಗೊತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರಯ್ಯ ಕೊಡತ್ತೂರು ಗೊತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟಿ ಶಹಾಬಾಷ್ ಮತ್ತು ಕೊಡತ್ತೂರು ಗೊತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟಿ ಮತ್ತು ಫಲ ಅರ್ತಿಗಾರ ಮೋಜಗಾರ ಕುಶಾಲ್ಗಾರ ಶಹಾಬಾಷ್ ಪ್ರೀತಿಪೂರ್ವಕವಾಗಿ ಒಪ್ಪಿಕೊಂಡ 63 ಪಟ್ಟಣೇಶ್ವರ ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ವೆಂಕಟಾಚಲ ನಿಲಯಂ
वेङ्कटाचलनिलयं वैकुण्ठपुरवासं पङ्कजनेत्रं परमं पवित्रं पङ्कजनेत्रं परमं पवित्रं शङ्खचक्रधरा चिन्मयरूपं पङ्कजनेत्रं परमपवित्रं शङ्खचक्रधरा चिन्मयरूपं ಬಣ್ಣಿಸಿ ಮದನಾಡಲು ಸೇರದೆ ಹೋಗಿ ನಮ್ಮ ಹೊತ್ತು ಹೋದುದೆ
ಅಮೃತನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಪಾದಾಗೆ ಪುಣ ಮಾಡುತ್ತ ವರ್ಣಿಪೇತಿ ಕಥಾಮೃತವ ಜಯತು ಜಯತು ಆದಿಮಾಯೇ ತಾಯಿ ಆದಿಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಆದಿಮಾಯೆ ನಮೋಸ್ತುತೆ. ಓ ಪರಾತ್ಪರ ಶಕ್ತೆ, ತುಂಬಿದಂತಹ ಜಲದಿ ಭೀತಿಗೊಳಿಸುವ ಕಾರ್ಗತ್ತಲೆ, ಮೇಲೆ ನೋಡಿದರೆ ನೀಲವಾದ ಆಕಾಶ,
ಈ ಮಧ್ಯೆ ನಾವು ಮೂವರು ಕಾಣಿಸಿಕೊಂಡೆವಮ್ಮ. ನಾವು ಯಾರು ಎನ್ನುವ ಹಾಗೆ ನಮ್ಮಲ್ಲೇ ಪ್ರಶ್ನೆ ಮೂಡಿಕೊಂಡಾಗ ಕರ್ಣದ್ವಯಗಳಿಗೆ ಕೇಳಿದಂತಹ ಓಂಕಾರ, ಅದನ್ನೇ ಏಕೋ ಭಕ್ತಿಯಿಂದ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಾಗ ಓಂಕಾರವೇ ಆಕಾರವೆತ್ತು ನಮ್ಮ ಮುಂದೆ ಸಾಕಾರಗೊಂಡವಳಿದ್ದೀಯ. ಅಮ್ಮ, ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಆವರಿಸಿದಂತಹ ಕತ್ತಲೆ ಎತ್ತಲೋ ಸರಿದು ಹೋಯಿತು. ಜ್ಞಾನ ಪಂಚಕಗಳು ಜಾಗೃತಗೊಂಡವು. ನೀನಿದ್ದಂತಹ ಜ್ಞಾನದಿಂದಲೇ ನಮ್ಮ ಜನ್ಮಕ್ಕೆ ನೀನೇ ಕಾರಣೀಭೂತಳು ಎನ್ನುವುದನ್ನು ಅರ್ಥವಿಸಿಕೊಂಡು ಜನನಿ ಎನ್ನುವ ಹಾಗೆ ಪದದ್ವಯಗಳಲ್ಲಿ ಸ್ತುತಿಸಿದವರಿದ್ದೇವೆ. ಮಾತೆ, ಸನ್ನಿಧಾನದಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ಮಮತೆಯ ಮಡಿಲೋಳು ಮಾತೆ ಮಕ್ಕಳನ್ನು ಪೊರೆಯೋಪಾದಿಯಲ್ಲಿ ನಮ್ಮೂವರನ್ನು ಉದ್ಧರಿಸಬೇಕಮ್ಮ. ಜಯ 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 ಜಯ. ಓ ಇಚ್ಛಾಶಕ್ತಿ, ನಿನ್ನನ್ನು ಹೊಗಳುವುದಕ್ಕೆ ಪದವೇ ಸಿಗುವುದಿಲ್ಲ ತಾಯಿ. ಮಂತ್ರಾತ್ಮನೇನೆ ತಂತ್ರಾತ್ಮನೇನೆ ಸರ್ವಶಕ್ತಿ ಸ್ವರೂಪಿನಾದ ನೀನು ಭಕ್ತಿಯಿಂದ ನುತಿಸ್ತಾ ಇದ್ದೇನೆ. ಕಾಡಂದಕಾದಲ್ಲಿ ಮುಳುಗಿರುವಂಥ ಈ ಜಲರಾಶಿ ಮತ್ತು ನಮ್ಮ ಮೂವರ ಹುಟ್ಟು ಏಕಕಾಲದಲ್ಲಾಯಿತು. ಹುಟ್ಟಿದಾಕ್ಷಣವೇ ಕಣ್ಣು ಬಿಟ್ಟು ಸುತ್ತ ನೋಡುವಾಗ ಅತ್ತ ಇತ್ತ ಎತ್ತ ನೋಡಿದ್ರೂ ಕೂಡ ಕತ್ತಲೆಯ ಕೊತ್ತಿರುವ ಜಲರಾಶಿಯಲ್ಲದೆ ಬೇರೆ ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಮುಂದೇನು ಹಿಂದೇನು ತಿಳಿಯದೆ ನೊಂದುಕೊಂಡಂಥ ಸಂದರ್ಭದಲ್ಲಿ ಓಂಕಾರನಾದವು ಕೇಳಿಸಿತು. ಅದನ್ನೇ ಅನುಸರಿಸಿಕೊಂಡು ಮುಂದೆತ್ತಿ ಬರುವಾಗ ದಿವ್ಯವಾದಂಥ ಪ್ರಕಾಶ ನಮ್ಮ ಕಣ್ಣಿಗೆ ಗೋಚರಿಸಿತು. ಭಕ್ತಿಯಿಂದ ನುತಿಸಿಕೊಂಡಾಗ ಅವ್ಯಕ್ತರಾದಂಥ ನಿನ್ನು ಪ್ರಕಟಗೊಂಡೆಯ ತಾಯಿ. ನಿನ್ನನ್ನು ಕಂಡಾಕ್ಷಣವೇ ನಮ್ಮ ಭಯವೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು. ಅಜ್ಞಾನ ಎಂಬುದು ದೂರವಾಯಿತು. ಸುಜ್ಞಾನವನ್ನೇ ಅನುಗ್ರಹಿಸಿದವನು ನೀನಾಗಿದ್ದಿ. ನಿನ್ನಿಂದಲೇ ಹುಟ್ಟೆಂಬುದು ಸತ್ಯ. ಮುಂದೆ ಈ ಪ್ರಪಂಚಕ್ಕೆ ಮಾಡಬೇಕಾದ ಕರ್ತವ್ಯವೇನು, ನಮ್ಮ ಹೆಸರೇನು, ನಮ್ಮ ಮೂವರನ್ನು ಸಂಪ್ರೀತಿಯಿಂದ ನೀವು ಪೊರೆಯಬೇಕು ತಾಯಿ. ಜಯ 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 ಜಯ. ಓ ಆದಿಮಾಯೆ, ವಿಶಾಲವಾದ ಜಲರಾಶಿಯ ಮಧ್ಯೆ ನಮ್ಮ ಮೂವರು ಹುಟ್ಟಾಗಿ ಯಾಕಾಗಿದೆ, ಯಾರಿಂದಾಗಿದೆ, ಹೇಗಾಗಿದೆ ಎಂಬುದನ್ನು ತಿಳಿಯದೇ ಹೋದಂತಹ ನಾವುಗಳು ಭಯಭೀತರಾದಂತಹ ಸಮಯಕ್ಕೆ ಅಕಾರ ಉಕಾರ ಮಕಾರಗಳಿಂದೊಡಗೂಡಿದ ಓಂಕಾರವನ್ನೇ ಭಕ್ತಿಯಿಂದ ಸಂಸ್ಕೃತಿಸಿದವಾಗ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದವಳು ನೀನಿದ್ದೀಯ. ನಿನ್ನನ್ನು ಕಂಡಾವಾಗ ಅಜ್ಞಾನವೆಂಬ ಕತ್ತಲೆಯು ದೂರವಾಗಿ ಸುಜ್ಞಾನದ ಬೆಳಕು ಮೂಡಿಕೊಂಡಿದೆ ತಾಯಿ. ನಮ್ಮ ಸೃಷ್ಟಿಗೆ ನೀನೇ ಕಾರಣೀಭೂತಳು ಎಂಬುದನ್ನು ತಿಳಿದುಕೊಂಡವರು ನಾವಿದ್ದೇವೆ. ಯಾಕೆ ನಮ್ಮಿಂದ ಮುಂದಕ್ಕೆ ಆಗಬೇಕಾದ ಕಾರ್ಯಕಾರಣಗಳು ಏನು ಎಲ್ಲವನ್ನೂ ತಿಳಿಸಿ ನಮ್ಮವರನ್ನು ಉದ್ಧರಿಸಬೇಕಮ್ಮ, ರಕ್ಷಿಸಬೇಕು ತಾಯಿ. ಹರಿಹರ ಬ್ರಹ್ಮರೆಂದಿರಿಸಿ ನಾಮವ ಹರುಷರಿ ಮೋಹರಿಕೆ ಇರುವುದು ನಿಮ್ಮಿಂದ ಘನ ಕಾರ್ಯಮಗೆ ಒರೆ ತಪ್ಪೇನದ ನಿಮಗೆ. ತುಂಬಿರುವ ಜಲರಾಶಿಯ ಮಧ್ಯೆ ದಿಕ್ಕು ತೋಚದೆ ಕಂಗೆಟ್ಟಿರುವ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ನಿಮ್ಮೂವರ ಸೃಷ್ಟಿಗೆ ಕಾರಣೀಕರ್ತಳು ನಾನಾಗಿದ್ದೇನೆ. ಹರುಷದಲ್ಲಿ ಮುಂದಕ್ಕೆ ನಿಮ್ಮನ್ನು ಕರೆಯಲ್ಪಡುವುದಕ್ಕೆ ನಿಮಗೊಂದೊಂದು ಶುಭ ನಾಮವನ್ನಿರಿಸುವಳಿದ್ದೇನೆ. ಹೇಗೆ ತಾಯಿ? ರಕ್ತವರ್ಣದಿಂದ ಕಂಗೊಳಿಸುವವನೇ ನೀನೇ ಬ್ರಹ್ಮ. ಧನ್ಯನಾದ ಮಾತೆ. ನೀಲವರ್ಣದಿಂದ ಶೋಭಿಸುವವನೇ ನೀನೇ ವಿಷ್ಣು. ತಾರ್ತನಾದೆ ನಮ್ಮ ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದ ನೀನೇ ಈಶಾ. ಧನ್ಯವಾದ ತಾಯಿ. ಮಕ್ಕಳೇ, ಅಮ್ಮ, ನಿಮ್ಮೂವರ ಸೃಷ್ಟಿಗೆ ಬಲವಾದ ಕಾರಣವೇ ಇದೆ. ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪ್ಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಯಿತು. ಆ ಕಾರಣದಿಂದಲಾಗಿ ನಿಮಗೊಂದೊಂದು ಗುಣ, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸಲಿದ್ದೇನೆ. ಹೇಗೆ ತಾಯಿ? ಮಗನೇ ಬ್ರಹ್ಮ, ಅಮ್ಮ, ರಾಜಸಗುಣ ಭರಿತನಾದ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಪುನೀತನಾದ ತಾಯಿ. ಮಗನೇ ವಿಷ್ಣು, ಮಾತೆ, ಸಾತ್ವಿಕ ಗುಣಭರಿತನಾದ ನೀನು ವೈಕುಂಠ ಕ್ಷೇತ್ರದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ನಿನ್ನಾಜ್ಞೆ ಶಿರೋಧಾರಿ. ಮಗನೇ ಈಶಾ, ತಾಮಸ ಗುಣಭರಿತನಾದ ನೀನು
ಕೈಲಾಸ ಕ್ಷೇತ್ರದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ನಿನ್ನಜ್ಜೆಯಂತೆ ಇರಲಿ ಅಮ್ಮ. ಮಕ್ಕಳೇ, ಅಮ್ಮ. ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಮಾತೆ, ಜಲದಲ್ಲಿ ನೆಲೆ ಅರಿಯದೆ ದಿಕ್ಕು ಕಾಣದೆ ಪರಿತಪಿಸಿದಂತಹ ಕಾಲಕ್ಕೆ ಕರುಣೆ ಎನ್ನುವಂತಹ ತೊಟ್ಟಿಲಲ್ಲಿ ತೂಗಿ ಅಭಯ ಎನ್ನುವಂತಹ ಜೋಗುಳವನ್ನಾಡಿದವಳು. ನೀನು ಕೊಟ್ಟ ಕಾರ್ಯವನ್ನು ಮಾಡುವಲ್ಲಿ ಕಷ್ಟ ಒದಗಿ ಬಂದ್ರೆ ಏನ್ ಮಾಡಬೇಕಮ್ಮ? ಕಷ್ಟ ಬಂದರೆ ನಾನು ಕೊಟ್ಟಂತಹ ಸೃಷ್ಟಿ ಪಾಲನಾಲಯದ ಕಾರ್ಯದಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ದುಷ್ಟರಿಂದ ಕಷ್ಟಗಳು ಎದುರಾದರೆ ಶ್ರದ್ಧೆಯಿಂದಲೇ ಭಕ್ತಿಯಿಂದಲೇ ನನ್ನನ್ನೇ ಧ್ಯಾನಿಸಿ ಪ್ರತ್ಯಕ್ಷಳೋ ಪರೋಕ್ಷಳೋ ಆಗಿ ನಾನು ನಿಮ್ಮೂವರನ್ನು ಪೊರೆಯುತ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಒಂದೊಮ್ಮೆಗೆ ಜಲದಿಯಲ್ಲಿ ನಾವು ಕಾಣಿಸಿಕೊಂಡಾಗ ನಮ್ಮನ್ನು ಬಿಟ್ಟು ಹೋಗಬೇಡಿ ಎನ್ನುವ ಹಾಗೆ ನೀನು ನಮ್ಮನ್ನು ಗಟ್ಟಿಯಾಗಿ ಹಿಡಿದವ. ಅದು ಮೂವರು ಕೂಡ. ಆದ್ರೆ ಈಗ ಬದಲಾವಣೆ. ಹೌದಾ? ಕೈ ಬಿಟ್ಟೆ. ಹೌದು, ಕೈಯಿಂದ ಕೈ ಬಿಡುವುದಕ್ಕೆ ಕಾರಣ ಉಂಟು. ಕೈಯಿಂದ ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು ನೀನು. ಹೌದಪ್ಪ, ಪ್ರತ್ಯಕ್ಷಗೊಂಡಂತಹ ಮಾತೆ. ಮೂವರಿಗೆ 3 ನಾಮಕರಣವನ್ನು, 3 ಉದ್ಯೋಗವನ್ನು, 3 ಕ್ಷೇತ್ರವನ್ನು ನೀಡಿ ಸರಿ ಮಾತ್ರೀಗ ಅದೃಶ್ಯರಾಗಿದ್ದಾರೆ. ಈಗ ಅಮ್ಮ ಇಲ್ಲ, ನಾವಿರುವುದು 3. ಹೌದೇನು? ಏನು? ಮೊದಲಿಗೆ ತಾಯಿ ಯಾರ ಹೆಸರನ್ನು ಕೂಗಿದ್ದು? ಬ್ರಹ್ಮ. ಹೌದು, ಬ್ರಹ್ಮ ಅಂದ್ರೆ ಬದಲ ಅರ್ಥ ಏನು ನಿನಗೆ ಗೊತ್ತಿದೆ? ನಿನಗೆ ಗೊತ್ತುಂಟಾ ಅಂತ ಕೇಳಿದ್ದೆ. ನಿನಗೆ ಗೊತ್ತಿದ್ರೆ ನನಗೆ ಗೊತ್ತಿದ್ದಾಗ ಯಾಕೆ ಹೇಳು? ನಾವು ಯಾವಾಗ್ಲೂ ಜೊತೆಯಲ್ಲೇ ಇರುವುದಲ್ವಾ? ಹೌದಾ? ಅದ ಬ್ರಹ್ಮ ಅಂದ್ರೆ ದೊಡ್ಡ ವಿಶೇಷ ಇರ್ಲಿಕ್ಕೆ ಏನು ಅದಕ್ಕೆ ಅರ್ಥ ಏನೋ ಗೊತ್ತು ನಂಗೆ. ದೊಡ್ಡದು. ದೊಡ್ಡದು? ದೊಡ್ಡದಂದ್ರೆ ಅಲ್ಲ, ದೊಡ್ಡದು. ಎಷ್ಟು ದೊಡ್ಡದು? ಎಷ್ಟು ದೊಡ್ಡದಂತ ನೀನು ಆಲೋಚನೆ ಮಾಡೋದಕ್ಕೆ ಹೋಗ್ಬೇಡ. ಹಾಗಿದ್ರೆ ನನ್ನ ಲೆಕ್ಕಕ್ಕಿಂತ ಹೊರಗೆ ಅಂತ ಆಯ್ತು. ಅಂದ್ರೆ ಲೆಕ್ಕದಿಂದ ಹೊರಗಿಡುವ ಬ್ರಹ್ಮನನ್ನು ನಿನಗೆ ಲೆಕ್ಕ ಮಾಡುವುದಕ್ಕೆ ಕಷ್ಟವಾದಿತ್ತು. ಅದೇ ಲೆಕ್ಕದಿಂದ ಹೊರಗೆ. ಅಷ್ಟೇ ಅಲ್ಲ, ಗುಣ, ರಾಜಸ ಗುಣ, ಒಂದು ಅರಸನಿಗಿರಬೇಕಾದಂತಹ ಗುಣವನ್ನು ಮಾತೆ ನನಗೆ ಅನುಗ್ರಹಿಸಿದ್ದಾಳೆ. ಅಷ್ಟೇ
ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮೋದನೆ ಸೃಷ್ಟಿಸುವ ಬ್ರಹ್ಮ ಸರಿ. ಸೃಷ್ಟಿಯ ಕಾರ್ಯವನ್ನು ನೀಡಿದ್ದಾನೆ. ಆ. ಇಷ್ಟೆಲ್ಲ ಪಡೆದುಕೊಂಡಂತಹ ನಾನು ಯೋಚನೆ ಮಾಡುವುದು ಯಾವುದನ್ನು ಮೊದಲು ಸೃಷ್ಟಿ ಮಾಡುವುದು ಅಂತ. ಹಾಗೆಲ್ಲ ಇಲ್ಲಿಗೊಬ್ಬ ನೇತಾರ ಬೇಕು. ನೇತಾರ, ನಾಯಕ, ಯಜಮಾನ. ಹೌದು. ಯಾಕೆ ಬ್ರಹ್ಮ ಯಜಮಾನನ ಅಗತ್ಯ? ಯಾವುದೊಂದು ಸಂಘವನ್ನು ಮುಂದೊತ್ತಿ ಸಾಗಬೇಕಿದ್ರೆ ಅದಕ್ಕೆ ಸರಿಯಾದಂತ ವ್ಯವಸ್ಥಾಪಕ ಒಬ್ಬ ಬೇಕು. ಅದು ಹೌದು ಬ್ರಹ್ಮ. ಒಂದು ಕಾರ್ಯ ಅನ್ನೋದು ಸರಿಯಾಗಿ ಪೂರ್ಣ ಆಗಬೇಕು ಅಂತಿದ್ರೆ ಯಜಮಾನಿಕೆ ಮುಖ್ಯವಾಗುತ್ತೆ. ಹೌದು. ಯಜಮಾನ ಸಮರ್ಥ ಇದ್ರೆ ಯಾವ ಕಾರ್ಯ ಆದ್ರೂ ಯಾವ ಕಾಲಕ್ಕಾದ್ರೂ ಸರಿಯಾಗಿ ಪರಿಪೂರ್ಣ ಆಗುತ್ತದೆ. ಇಲ್ಲದ್ರೆ ಅಸ್ತವ್ಯಸ್ತವಾಗ್ತದೆ. ಈಗ ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಕಾರ್ಯಗಳಿಗೆ ಯಜಮಾನ ಬೇಕು ಎನ್ನುವ ಹಾಗೆ ನೀನು ಹೇಳ್ತಿ. ಹಾಗಿದ್ರೆ ಯಾರಾಗಬಹುದು ಅಂತ ನಿಮ್ಮ ಮುಖವನ್ನು ನೋಡುವುದು. ನಿಮ್ಮಿಬ್ಬರ ಮುಖದಲ್ಲಿ ಸುಖವೇ ಇಲ್ಲ. ನೀನು ಕಣ್ಣು ಮುಚ್ಚಿ ಮಾತಾಡ. ಯಾಕೆ ಕಣ್ಣು ಮುಚ್ಚಬೇಕು? ಇಲ್ಲಂದ್ರೆ ವ್ಯವಸ್ಥೆ ಆಗಬೇಕು. ನಾಯಕನಾಗುವುದಕ್ಕೆ ಸಾಮರ್ಥ್ಯ ಯೋಗ್ಯತೆಯನ್ನು ಪಡೆದುಕೊಂಡು ಯಾರು ಗೊತ್ತೇ? ಅಮ್ಮ, ಈಗ ನೀನು ಆಡಿದ್ದೀಯಲ್ಲ, ಮುಖ ನೋಡ್ಲಿಕ್ಕೆ ಕಷ್ಟ ಅಂತ. ನಾಯಕನಾದವನಿಗೆ ಆ ಮುಖ ಬೇರೆ ಈ ಮುಖ ಅಂತ ಹೇಳಲಿಕ್ಕಿಲ್ಲ. ಅದು ಮತ್ತೆ ಎಲ್ಲಾ ಮುಖವನ್ನು ಒಪ್ಪಿಕೊಂಡ್ರೆ ನಾಯಕನಾಗುವುದಕ್ಕೆ ಸಮರ್ಥ. ಈ ನಾಯಕನಾಗುವುದಕ್ಕೆ ಸಾಮರ್ಥ್ಯ ಇದ್ದವನು ಯಾರು ಗೊತ್ತೇ? ಯಾರು? ಬ್ರಹ್ಮನಾದ ನಾನು. ಬ್ರಹ್ಮನಾದ ನೀನು. ಸರಿ, ಈಗ ಏನು ಮಾಡಬೇಕು ಅಂತ ಹೇಳ್ತಿ? ಪಾಲನೆ ಕಾರ್ಯವನ್ನು ಮಾತು ನೀಡಿದ್ದಾರೆ. ಇನ್ನು ಮುಂದಕ್ಕೆ ಬ್ರಹ್ಮನಾಥೆ ಅಂತ ನೀನು ಪಾಲನೆ ಕಾರ್ಯವನ್ನು ಮಾಡತಕ್ಕದು. ಹರ, ಏನು ಮುಖ ನೋಡ್ತಾ ಇದ್ದಿ? ಏನು ಲಯದ ಕಾರ್ಯವನ್ನು ಮಾತು ಅನುಗ್ರಹಿಸಿದ್ದಾನೆ. ಇನ್ನು ಮುಂದಕ್ಕೆ ಬ್ರಹ್ಮನಾಥೆಯಂತೆ ನೀನು ಲಯದ ಕಾರ್ಯವನ್ನು ಮಾಡಬೇಕು. ನೀವಿಬ್ಬರು ಕೂಡ ನಾನು ಹೇಳಿದಂತೆ ಕೇಳತಕ್ಕದು. ಬ್ರಹ್ಮ ಅಮ್ಮ ಅನುಗ್ರಹಿಸಿದಂತಹ ಮೂರು ಕರ್ತವ್ಯ ಇದು ಯಾವುದು ಕನಿಷ್ಠವಾದುದಲ್ಲ, ಶ್ರೇಷ್ಠವಾದುದೇ. ಸೃಷ್ಟಿ, ಸ್ಥಿತಿ, ಲಯ ಒಂದನ್ನ ಬಿಟ್ಟು ಒಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಈಗ ಅಮ್ಮನೇ ಆಡಿದ್ದಾಳೆ. ಹೇಗೆ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳನ್ನು ನೀ ಮತ್ತೆ ಸೃಷ್ಟಿಸಬೇಕು ಅಂತ. ಹೌದು. ಹಾಗಿದ್ರೆ ಲಯ ಮಾಡುವ ಅಧಿಕಾರ ಯಾರಿಗೆ? ಹರನಿಗೆ. ಅಲ್ಲಿಂದ ನೀನು ಅಂತಾಗ್ಲಿ, ನನ್ನಿಂದ ನೀನಂತಾಗ್ಲಿಲ್ವಲ್ಲ. ನಿನ್ನಿಂದ ನಾನಾದ್ರೂ ನನಗೆ ಆಕ್ಷೇಪ ಇಲ್ಲ. ಆದ್ರೆ ಅಲ್ಲಿ ದೊಡ್ಡವ ಅಂತ ಆಗೋದಿಲ್ವಾ? ಯಾಕೆ? ಲಯ ಮಾಡಿದವನು ದೊಡ್ಡವನೀಗ. ಮತ್ತೆ ಸೃಷ್ಟಿ ಮಾಡದೆ ಯಾವುದೆಲ್ಲ ಲಯ ಮಾಡ್ತಾನೆ ಅವನು? ಅಲ್ಲಲ್ಲ, ಸೃಷ್ಟಿ ಇದ್ರೆ ಅಮ್ಮ ಆಡಿದ್ದು ಹೇಗೆ? ಹೌದು, ಲಯದ ಕಾರ್ಯವನ್ನು ನೀಡಿದ್ದಾರೆ ನಿಜ. ಸರಿ. ಆದ್ರೂ ಕೂಡ ಸೃಷ್ಟಿ ಆಗ್ಬೇಕು, ಪಾಲನೆ ಆಗ್ಬೇಕು, ಪಾಪ ಪುಣ್ಯ ಅನುಗುಣವಾಗಿ ಲಯ ಆಗ್ಬೇಕು. ಲಯದ ಕಾರ್ಯ ಮತ್ತೆ ಈಗ ನೀನು ಮಾಡಬೇಕು ಅಂತ ಆದ್ರೆ ಮೊದಲೇನಾಗಿರ್ಬೇಕು? ಸೃಷ್ಟಿ. ಅಲ್ಲಲ್ಲ, ನೀನು ಸೃಷ್ಟಿ ಮಾಡಬೇಕು ಅಂತ ಆದ್ರೆ ಮೊದಲು ಏನಾಗಿರ್ಬೇಕು? ಅಂದ್ರೆ ಲಯ ಆಗಿರ್ಬೇಕಾ ಬೇಡ? ಹೌದು, ಲಯ ಯಾರು ಮಾಡು? ಈ ಹಿಂದೆ ಲಯ ಆಗಿದೆಲ್ಲ. ಅದೇ ಅದನ್ನೇ ಆಡಿದ್ದು. ಹಾಗೆ ಅಂತ ಮೂರು ಕಾರ್ಯಗಳು ಜೊತೆಯಾಗಿ ಮುಂದುವರಿದ್ರೆ ಒಳ್ಳೆಯ ಪ್ರಪಂಚ ನಿರ್ಮಾಣ ಮಾಡುವುದಕ್ಕೆ ಅವಕಾಶ. ಮತ್ತೆ ನೀನು ಆಡಿದೆ, ಅಮ್ಮ ನನ್ನನ್ನು ಮೊದಲಾಗಿ ಕರೆದದ್ದು, ಹಾಗಾಗಿ ನಾನು ದೊಡ್ಡವ. ಹೌದು. ಹಾಗೇ ಹೇಳುದಾದ್ರೆ ಒಂದು ಕಳೆದ ಕಲ್ಪದ ಯೋಚನೆಯಲ್ಲಿ ಒಂದು ವಿಚಾರ ಹೇಳ್ತೇನೆ. ಏನದು? ಒಂದು ಮನೆಯಲ್ಲಿ 4 ಮಕ್ಕಳಿದ್ದಾಗ ಅಮ್ಮ ಬಂದಾಗ ಮೊದಲಾಗಿ ಯಾರನ್ನು ಕರೆಯುವುದು? ಇದ್ದ ಮಕ್ಕಳಲ್ಲಿ ಸಣ್ಣ ಮಗುವನ್ನು. ಯಾಕೆ? ದೂರದಲ್ಲಿ ಅಮ್ಮನನ್ನು ಕಂಡಾಗ ಮಗು ಅಳುವುದಕ್ಕೆ ಆರಂಭಿಸ್ತದೆ. ಇನ್ನು ಬ್ರಹ್ಮ ಸಣ್ಣವ, ಅಳುವುದು ಬೇಡ ಅಂತ ಕರೆದಿರಬಹುದು. ಹೌದಾ? ನಿನ್ನ ಮಾತನ್ನೇ ಮುಂದುವರಿಸ್ತೇನೆ. ಹೇಗೆ? ಒಂದು ತಾಯಿಗೆ 4 ಮಕ್ಕಳಿದ್ರೆ ಯಾವುದೊಂದು ಘನ ಕಾರ್ಯ ಆಗಬೇಕಿದ್ರೆ ತಾಯಿ ಮೊದಲಿಗೆ ಯಾರನ್ನು ಕರೆಯುವುದು? ಯಾರನ್ನು? ಹಿರಿಯ ಮಗನನ್ನು. ಅದು ಸರಿ, ದೊಡ್ಡವನನ್ನೇ ಕರೀತಾರೆ. ಆದ್ರೆ ಅಮ್ಮ ಯೋಚನೆ ಹೇಗೆ ಮಾಡಿರ್ತಾಳೆ? ದೊಡ್ಡವನಾದವನು ಕೊಟ್ಟ ಕೆಲಸವನ್ನು ಆ ಕ್ಷಣದಲ್ಲೇ ಮಾಡಿ ಪೂರೈಸ್ತಾನೆ. ಅದು ದೊಡ್ಡತನ ಉಳಿಸಿಕೊಳ್ಳುವುದು. ಹೌದು. ಈಗೇನಾಯ್ತು? ಈಗ ಸೃಷ್ಟಿಯ ಕಾರ್ಯವನ್ನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಮಾಡುವುದಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ? ವ್ಯವಸ್ಥೆ. ಹೌದಪ್ಪ, ನಾಯಕ ಬೇಕು, ಯಜಮಾನ ಬೇಕು. ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿದ ನಂತರ ಇನ್ನು ವ್ಯವಸ್ಥೆ ಅದು ಇಲ್ಲಿ ನೋಡು. ಏನೇ ಇಲ್ಲಿ ಮೂರು ಕಾರ್ಯವು ಸಮಾನ ಎನ್ನುವ ಹಾಗೆ ಒಂದೇ ಮನಸ್ಥಿತಿಯಿಂದ ಒಂದು ಒಳ್ಳೆ ಪ್ರಪಂಚ ನಿರ್ಮಾಣ ಮಾಡುವುದಕ್ಕೆ ಅವಕಾಶ ಈಗ ಬಂದಿದೆ. ಈಗ ಮಾಡಿದ್ರೆ ನಾವು ಬದುಕಿದೆವು. ಹಾಗಾಗಿ ಮೂರು ಕಾರ್ಯವು ಸಮಾನ ಎನ್ನುವ ಹಾಗೆ ಮುಂದುವರಿಯುವ. ಹರಿ, ಏನು ಈಗ ನಿನಗೆ ಒಪ್ಪಿಗೆ ಇಲ್ಲ? ಬಿಡು, ಹರಳದೇನು? ಬ್ರಹ್ಮ ಮಾತೆ ಅಭಯವನ್ನಿತ್ತು ಅಂತರ್ಧಾನದ ಬಳಿಕ ಮಾತನ್ನಾಡುವುದಕ್ಕೆ ಮುಂದುವರಿಸಿದವ ನೀನು. ಹೌದು. ಮಾತಿನ ಮುಖೇನ ನಾನು ದೊಡ್ಡವ. ಹೌದು, ನಿಜ. ನೀನು ದೊಡ್ಡವನ. ಹೌದು. ಮೊದಲೇ ಹೇಳ್ಬೇಕು, ಇಷ್ಟಿನ ಮಾತಾಡ್ಲಿಕ್ಕಿತ್ತವ ತಮ್ಮ. ಅಷ್ಟು ಸಂತೋಷ ಪಡಬೇಕಾದ್ದಿಲ್ಲ. ಏನಾಯ್ತು? ಅಲ್ಲಿಗೆ ವಾಕ್ಯ ಪೂರ್ಣ ಆಗಲಿಲ್ಲ. ಪೂರ್ತಿ ಆಗ್ಲಿಲ್ವಾ? ಪೂರ್ತಿ ಆಗ್ಲಿಲ್ಲ. ಅಲ್ಪ ವಿರಾಮ ಉಂಟಾ? ಹಾಗಂತ ಹೇಳಿ ಹರಿ ಸಣ್ಣವ ಅಂತ ಅರ್ಥ ಅಲ್ಲ. ಅಂದ್ರೆ ಹರಿಯೂ ದೊಡ್ಡವನೇ ಆಗುವುದು. ಹೌದಾ? ಈಗ ಆಶ್ಚರ್ಯ. ಅಲ್ಪ ವಿರಾಮ ಹೋಯ್ತು. ಮುಂದೆ ಪ್ರಶ್ನಾರ್ಥಕ. ಆಶ್ಚರ್ಯ. ನೀವೇನಾರು ದೊಡ್ಡವರು ಎಂಬುದಾಗಿ ಹೇಳಿದ್ದ. ಹೌದು. ಎಷ್ಟರ ಮಟ್ಟಿಗೆ ಅಂತ ಹೇಳಿದವ ನಾನಲ್ಲ. ಅಂದ್ರೆ ಕೇಳ್ತೀರಾ? ನನ್ನಷ್ಟು ದೊಡ್ಡವರು ನೀವಿರುವರು ಅಲ್ಲ. ಸ್ವಲ್ಪ ಅಧಿಕ ಪ್ರಸಂಗ ಆಯ್ತಾ ಅಂತ. ಯಾಕೆ? ದೊಡ್ಡವನಂದ್ರೆ ಹೇಳಿದ್ರೆ ಸಾಕಾಗುದಿಲ್ಲ, ಸರಿಯಾದ ಆಧಾರ ಬೇಕು. ಅದಕ್ಕೆ ಆಧಾರ ಇದ್ದೇ
ಮಾತನ್ನು ಮುಂದುವರಿಸಿದವ ನಾನಿದ್ದೇನೆ. ಹೌದಾ? ಹೌದು. ಹೇಗೆ? ನೀನು ಮೊದಲಾಗಿ ಹೇಳಿದ್ದೇನು, ನನ್ನ ಹೆಸರು ಬ್ರಹ್ಮ. ಬ್ರಹ್ಮ ಅಂದ್ರೆ ದೊಡ್ಡದು. ಹೌದು. ಹಾಗೆ ಮಾತೆ ನನಗೂ ಒಂದು ಹೆಸರನ್ನು ಇರಿಸಿದವಳಿದ್ದಾನೆ. ಏನು? ಈಶಾ. ಈಶ ಅಂದ್ರೆ ಅದರ ಪದದ ಅರ್ಥ ಏನು? ಯಜಮಾನ. ಯಾರಿಗೆ ಯಾರು ಯಜಮಾನ? ಮಾತೆಯೇ ಯಜಮಾನ ನಾನು ಎಂಬುದಾಗಿ ಹೆಸರನ್ನು ಇರಿಸಿದ್ದಾಳೆ ಎಂದಾದ್ರೆ ನಿಮಗೆ ಇರುವರೆಗೂ ನಾನೇ ಯಜಮಾನ. ಸ್ವಲ್ಪ ಹೆಚ್ಚಾಯ್ತು. ಒಳ್ಳೇದುಂಟು. ಯಾವುದು? ಪದದ ಅರ್ಥ. ಅದೇ ಪದಾರ್ಥ. ಹೌದು, ಖಂಡಿತ. ಸ್ವಲ್ಪ ಹೆಚ್ಚಾಯ್ತು ಅಂತ. ಮುಂದೆ ಕಾರಣ ಇದ್ದೇ ಹೇಳಿದ್ದು ನಾನು. ಹೇಗೆ? ಯಾಕೆ ಒಳ್ಳೆಯ ಸರಿಯಾಗಿ ನನ್ನನ್ನು ನೋಡಂತೆ. ಏನಾಗಿದೆ ನಿಂಗೆ? ಪಂಚಶಿರದಿಂದೊಪ್ಪುವವ ನಾನಿದ್ದೇನೆ. ಒಂದು ಸಾಕಾಗುದಿಲ್ಲ ಅಂತ 5 ಕೊಟ್ಟದ್ದು ಅಲ್ಲ, ಪಂಚಶಿರದಿಂದಲೂ ಜ್ಞಾನಿಸುವ ಶಕ್ತಿಯೂ ಇದೆ ಏಕಕಾಲದಲ್ಲಿ. ಮಾತ್ರವಲ್ಲ, ನನ್ನ ಹಣೆಯನ್ನೊಮ್ಮೆ ನೋಡಂತೆ. ಏನಾಗಿದೆ? ಹೆಚ್ಚಿನದಾದಂತಹ ಕಿಚ್ಚಿನ ಕಣ್ಣನ್ನು ಹೊಂದಿದವ ನಾನಿದ್ದೇನೆ. ಅದು ಮುಚ್ಚಿಕೊಂಡಿದ್ದೀನಿ ನೀನು? ಮುಚ್ಚಿಕೊಂಡಿರಬಹುದು. ಒಂದೊಮ್ಮೆಗೆ ಸಿಟ್ಟುಗೊಂಡು ಕಣ್ಣನ್ನು ತೆರೆದೆ ಎಂದಾದ್ರೆ ನೀನು ಸೃಷ್ಟಿಸಿದ ಸಕಲ ಜೀವರಾಶಿಯನ್ನು ಕ್ಷಣ ಮಾತ್ರದಲ್ಲಿ ಸುಡುವಂತ ಸಾಮರ್ಥ್ಯ ನನಗಿದೆ. ಹೌದಾ? ಹಾಗಾಗಿ ನಿಮಗಿರುವವರಿಗಿಂತ ನಾನು ದೊಡ್ಡವ. ನಿನ್ನ ಮಾತನ್ನು ಕೇಳುವಾಗ ನಗು ಬರುತ್ತಾ ಇದು. ಯಾಕೋ? ಹೌದೇನು? ಏನು? ಜೀವರಾಶಿಯನ್ನು ಸುಟ್ಟಬೋದಿ ಮಾಡಿ ಹಣೆಗೆ ಬಿಟ್ಟಿರುವ ಸಾಮರ್ಥ್ಯ ಇದ್ದವ ನಾನು. ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮತ್ತೆ ನಾನು ಸೃಷ್ಟಿ ಮಾಡಬೇಕು. ಹೌದು. ನಾನು ಸೃಷ್ಟಿಯ ಕಾರ್ಯವೇ ಮಾಡಲಿಲ್ಲ, ಅವನ ಪಾಲನೆ ಮಾಡಲಿಲ್ಲ. ನೀನು ಯಾವುದನ್ನು ಲಯ ಮಾಡ್ತಿ? ಅಲ್ಲ, ನೀನು ಸೃಷ್ಟಿ ಮಾಡಲೇಬೇಕು ತಾನೇ. ಹೌದು. ಮಾತೆ ಅಭಯ ಉಂಡಿತ್ತಿದ್ದಾಳೆ, ಅನುಗ್ರಹ ಮಾಡಿದ್ದಾಳೆ. ಅಲ್ಲಿಗೆ ಬರ್ಬೇಕು. ಒಂದು ವೇಳೆ ನೀನು ಸೃಷ್ಟಿ ಮಾಡದೆ ಉಳಿದೆ ಎಂದಾದ್ರೆ ನಿನಗೂ ಉದ್ಯೋಗ ಇಲ್ಲ. ಅದು ಬೇಡ ನಿನ್ನದು. ಯಾಕೆ? ಈಗ ನಾನು ಸೃಷ್ಟಿ ಮಾಡಿದ್ರೆ ನಿಮಗಿಬ್ಬರಿಗೆ ಕೆಲಸ, ಸೃಷ್ಟಿಯ ಕಾರ್ಯವೇ ಕೆಲಸ. ಸೃಷ್ಟಿ ಅಷ್ಟೊಂದೊಂದು ಹೇಳ್ತಿ. ಹೌದು, ಅದಲ್ಲ ಅಂತ ನಾ ವಾದಿಸಬಲ್ಲೆ. ಯಾಕಲ್ಲ? ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡಬೇಕು ಅಂತಾದ್ರೆ ಎಷ್ಟು ಕಾಲ ಬೇಕು ಬ್ರಹ್ಮ? ಕ್ಷಣದಲ್ಲಿ ಮಾಡಿ ಪೂರೈಸುವ ಕರ್ತವ್ಯ. ಹರನದಾದಂತಹ ಲಯದ ಕಾರ್ಯವನ್ನೊಮ್ಮೆ ಯೋಚನೆ ಮಾಡು, ಅದು ಕ್ಷಣದಲ್ಲೇ ಮಾಡುವಂತಹ ಕರ್ತವ್ಯ. ಆದರೆ ಪಾಲನಾಕರ್ತವಾದಂತಹ ನನ್ನ ಕರ್ತವ್ಯ ಹಾಗಲ್ಲ. ಜೀವಿಯೊಂದು ಹುಟ್ಟಿದ ಕಾಲದಿಂದ ಕೊನೆಯವರೆಗೆ ಆ ಜೀವರಾಶಿಗಳನ್ನ ಪಾಲಿಸಬೇಕಾದದ್ದು ನನ್ನ ಕರ್ತವ್ಯ. ನೀನು ಮಾಡಿದಂತಹ ಸೃಷ್ಟಿಗೆ ಕಾಲಕಾಲಕ್ಕೆ ಕೊಟ್ಟು ಬೇಕಾದದ್ದನ್ನು ಪೊರೆಯದಿದ್ರೆ ಏನಾಗ್ತದೆ? ಕೆಟ್ಟೋಗ್ತದೆ. ಎಲ್ಲ ಗೊತ್ತುಂಟು ನಿನಗೆ. ಅಲ್ಲ, ವಿಷಯ ಹೌದಲ್ಲ? ವಿಷಯ ಹೌದಲ್ಲ, ಹೌದೇ, ಕೆಟ್ಟು ಹೋಗುತ್ತದೆ. ಹಾಗಿದ್ರೆ ನಿನ್ನ ಸೃಷ್ಟಿಗೆ ಬೆಲೆ ನೆಲೆ ಸಿಗಬೇಕು ಅಂತಾದ್ರೆ ಏನಾಗಬೇಕು? ಪಾಲನಾಕರ್ತವಾದಂತಹ ನಾನು ಬೇಕು. ನಾನಲ್ಲದಿದ್ದರೆ ನೀನು ಸೃಷ್ಟಿ ಮಾಡಿ ಕೂಡ ಏನು ಪ್ರಯೋಜನ? ಹಾಗಾಗಿ ನಿನ್ನ ಸೃಷ್ಟಿಗಿಂತ ನನ್ನ ಪಾಲನೆಯೇ ಶ್ರೇಷ್ಠ. ಹರಿ, ದಿವಸಕ್ಕೆ 84 ಲಕ್ಷ ಜೀವರಾಶಿಯನ್ನು ಏಕಕಾಲದಲ್ಲಿ ಸೃಷ್ಟಿ ಮಾಡುವ ಸಾಮರ್ಥ್ಯ ಇದ್ದವ ನಾನು. ಸರಿ, ಒಂದೇ ರೀತಿಯಾದಂತಹ ಜೀವರಾಶಿಯನ್ನು ಸೃಷ್ಟಿ ಮಾಡುವುದಿಲ್ಲ. ಮತ್ತೆ ಅಂಡಜ, ಪಿಂಡಜ, ಶ್ವೇತಜ, ಉದ್ಬೀಜ ಎಂಬುದು ಆ ಜೀವರಾಶಿಯ ಹಣೆಯಲ್ಲಿ ಬ್ರಹ್ಮನಾದಂತಹ ನಾನು ಬರೆದಿರಬೇಕು. ನಾನು ಬರೆದಂತೆ ನೀನು ಪಾಲನೆ ಮಾಡಬೇಕು. ಪಾಪ ಪುಣ್ಯಾನುಗುಣವಾಗಿ ಅವನು ಲಯ ಮಾಡಬೇಕು. ಸರಿ, ಹೌದಲ್ಲ? ನಿನ್ನ ಹಣೆ ಬರ ಓದಬೇಕು ಅಂತಂದ್ರೆ ನಾನೇ
ಅಲ್ಲ ಜೀವರಾಶಿಗಳ ಮೇಲೆ ಬರೆಯುವ ಹಣೆ ಬರಹ. ಹೌದು. ಹೌದು. ಆದ್ರೆ ಒಂದು ವಿಚಾರ ನಿನ್ನ ಮನವರಿಕೆಗೆ ತರ್ತೇನೆ. ಹೇಗೆ? ಸೃಷ್ಟಿ ಬೇರೆ ಕರ್ಮ ಬೇರೆ. ಆ. ಸೃಷ್ಟಿ ಆದ ಬಳಿಕ ಜೀವಿಯ ಜೀವನದಲ್ಲಿ ಕರ್ಮ ಎನ್ನುವುದು ಆರಂಭ ಆಗುತ್ತದೆ. ಯಾವ ರೀತಿ ಕರ್ಮವನ್ನ ಜೀವಿಯೊಂದು ಮಾಡುತ್ತದೋ ಅಂಥದ್ದೇ ಜೀವನ ಸಿಗ್ತದೆ ಜೀವಿಗೆ. ಆ. ಒಳ್ಳೆ ಕರ್ಮವನ್ನು ಆಚರಿಸಿದ್ರೆ ಒಳ್ಳೆ ಜೀವನ ಸಿಗ್ತದೆ. ಕೆಟ್ಟ ಕರ್ಮವನ್ನು ಅನುಸರಿಸಿದ್ರೆ ಜೀವನವು ಕೆಟ್ಟದಾಗಿರ್ತದೆ. ಹೌದು. ಹಾಗಿದ್ರೆ ಅವ ಮಾಡುವಂತಹ ಕರ್ಮವೇ ಅವನಿಗೆ ಜೀವನವನ್ನು ಕೊಡ್ತದೆ ಎನ್ನುವುದು ಸತ್ಯ ಹೌದು. ನಿಜ. ಈಗ ಕಳೆದ ಕಲ್ಪದಲ್ಲಿ ಜೀವರಾಶಿಯೊಂದು ಪಾಪ ಮಾಡಿದೆ ಎನ್ನುವ ಕಾರಣಕ್ಕಾಗಿ ಆ. ನೀನು ಅದಕ್ಕೆ ಆಯುಷ್ಯ ಒಂದು ಇಷ್ಟು ಅಂತ ಬರೀಬಹುದು. ಆ. ಆದ್ರೆ ಪಡೆದ ಜನ್ಮದಲ್ಲಿ ಅದೇ ಜೀವಿ ತಾನು ಮಾಡುವಂತಹ ಪುಣ್ಯ ಕಾರ್ಯದ ಮೂಲಕ ಪುಣ್ಯ ಸಂಚಯನವನ್ನು ಮಾಡಿದ್ರೆ ತನ್ನ ಆಯುಷ್ಯವನ್ನು ವೃದ್ಧಿಸುವುದಕ್ಕೆ ಅವಕಾಶ ಇರ್ತದೆ. ಅಷ್ಟೆಲ್ಲ ಮಾಡಬೇಕು ಅಂತಾದ್ರೆ ಪುಣ್ಯ ಕೆಲಸಗಳನ್ನ ಮಾಡಬೇಕು. ಹೌದು. ಇಂತಹ ಪುಣ್ಯ ಕಾರ್ಯಗಳನ್ನು ಜೀವರಾಶಿಯನ್ನು ಮಾಡಬೇಕು ಅಂತಾದ್ರೆ ಸರಿಯಾದ ಕಾಲಕ್ಕೆ ಸರಿಯಾದ ಪಾಲನೆ ಸಿಕ್ಕಿದ್ರೆ ಆಗುತ್ತದೆ. ಪಾಲನೆ ಸರಿ ಇಲ್ಲದಿದ್ರೆ ಏನೋನೋ ಆಗ್ತದೆ. ಹಾಗಾಗಿ ಇಷ್ಟೆಲ್ಲ ಆಗುವುದಕ್ಕೆ ಕಾರಕ ಪೂರಕ ಪ್ರೇರಕ ಪಾಲನಾಕರ್ತವಾದಂತಹ ನಾನು. ಹಾಗಾಗಿ ನನ್ನನ್ನು ದೊಡ್ಡ ಮಾತು ಒಪ್ಪಿಗೆ. ಈಗ ನಾನು ದೊಡ್ಡವನಂತ ನಿನಗೆ ಒಪ್ಪಿಗೆ ಇಲ್ಲ. ಬೇಡ ಹರಣದೇನು ಅವ ಮಾತಾಡ್ತಾ ಕ್ಷಣ ಸರಿ ಗಂಧ ವಚನವು ಪೊರೆಯುವ ಹೆಚ್ಚು ಅಲ್ಲ, ಅದು ನನಗೆ ಸರಿಯಾದದ್ದನ್ನೇ ಸರಿ ಎಂಬುದೇ ಹೇಳಿ. ಯಾವುದು ಸರಿ? ಮೊದಲನೇ ಸರಿ. ಮೊದಲನೆಯ ಸರಿ ಹರಿ ಹೇಳಿದ್ದೇ ಸರಿ. ಮತ್ತೊಂದು ಹರಿಯ ಮಾತು ನನಗೂ ಸರಿ. ಇನ್ನೊಂದು ಈ ವಾದದಿಂದ ಬ್ರಹ್ಮ ನೀನು ಹಿಂದೆ ಸರಿ. ನಿನ್ನಲ್ಲಿ ವಾದವಿಲ್ಲ ನನ್ನದು. ಬೇಡವೇ ಬೇಡ. ಹೋಗ್. ಹಾಗಾಗಿ ಸರಿ 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 ಹಿಂದೆ ಸರಿ 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 ಸರಿ. ಹೌದು ಸರಿ. ಏನಾಯ್ತು? ಸೃಷ್ಟಿಪ ಕಾರ್ಯ ಎಂಬುದು ಕ್ಷಣ ಮಾತ್ರದಲ್ಲಿ ನಡೆಯುತ್ತದೆ. ಸರಿ. ಬ್ರಹ್ಮ ಹೇಳಿದ ಹಾಗೆ 84 ಲಕ್ಷ ಜೀವರಾಶಿಯನ್ನು ದಿನವೊಂದಕ್ಕೆ ಸೃಜಿಸುವವ. ಹಾಗಂತ ಹೇಳಿ ದಿನವೊಂದಕ್ಕೆ ಆತ ಸೃಜಿಸಿದಂತಹ ಎಲ್ಲಾ ಜೀವರಾಶಿಗಳು ಒಂದೇ ದಿವಸ ಸಾಯುವುದಂತ ಇಲ್ಲ ಅಲ್ಲೋ. ಅಲ್ಲ. ಆದ್ರೆ ಆ ಎಲ್ಲಾ ಜೀವರಾಶಿಯನ್ನು ಕೂಡ ಯಾವ ರೀತಿ ಕಾಲ ಕಾಲಕ್ಕೆ ಬೇಕೋ ಎಂಬುದನ್ನು ಕೊಟ್ಟು ಬರೆಯುವವ ನೀನು. ಸರಿ. ಕ್ಷಣ ಮಾತ್ರದಲ್ಲಿ ಲಯವನ್ನು ಮಾಡಬಲ್ಲೆ ನಾನು. ಹಾಗಂತ ಹೇಳಿ ನಿನ್ನ ಕೆಲಸ ಹಾಗಲ್ಲ, ದೀರ್ಘ ಸಮಯ ಬೇಕು. ಮಾತ್ರವಲ್ಲ, ಒಂದು ಜೀವಿ ಹುಟ್ಟಿ ಸಾಯುವಲ್ಲಿಯವರೆಗೆ ಹೇಗೆ ಬದುಕಿದೆ ಎಂಬುದು ಮುಖ್ಯ, ಏನನ್ನು ಸಾಧಿಸಿದೆ ಎಂಬುದು ಮುಖ್ಯ. ಹಾಗಾಗಿ ಅಂತ ಹೊಣೆಯನ್ನು ಹೊತ್ತವ ನೀನಾದ್ದರಿಂದ ನೀನೇ ದೊಡ್ಡವನ. ಹೌದು ಸರಿ. ಹಾಗಾಗಿ ಹರಿಹರರಲ್ಲಿ ಭೇದ ಇಲ್ಲ ಎಂಬುದಾಗಿ ಮುಂದಿನ ಪ್ರಪಂಚಕ್ಕೆ ತಿಳಿಯಪಡಿಸುವುದಕ್ಕಾಗಿ ನಿನ್ನನ್ನೇ ಐಕ್ಯನಾಗಬೇಕು ಎಂಬುದಾಗಿ ಮನ ಮಾಡಿದವ ನಾನಿದ್ದೇನೆ. ಅವಕಾಶ ಇದೆ ತಾನೇ? ಹರನೇ, ಜ್ಞಾನನಿಧಿಯಾದಂತಹ ನೀನು ಸರಿಯಾದ ತೀರ್ಮಾನವನ್ನು ಗೈದಿದ್ದೀಯ. ನಾವು ನಾಯಕತ್ವವನ್ನು ಆರಿಸುವಲ್ಲಿ ಮೊದಲು ಯೋಚಿಸಬೇಕು, ಮತ್ತೆ ಆರಿಸಬೇಕು. ಆರಿಸಿದ ಬಳಿಕ ಯೋಚಿಸಿದ್ರೆ ಮತ್ತೆ ಕಷ್ಟ. ಹಾಗಾಗಿ ಮಹಾನಾಯಕ ಆಗಬಹುದು ಅಂತ ನೀನು ಒಪ್ಪಿಕೊಂಡಿದ್ದೀಯ. ಬ್ರಹ್ಮನೂ ಒಪ್ಪಿಕೊಂಡ. ಬ್ರಹ್ಮನ ಸೃಷ್ಟಿಗೆ ಅಂತದ್ದೊಂದು ಅವಕಾಶ ಬಂದ್ರೆ ಅವರು ಮಹಾನಾಯಕನೇ ಆದೀತು ಅಂತ ಹೇಳಿಯಾರು. ಹೀಗೆ ಬಾ. ಅದು ಹಾಗಲ್ಲ. ಮತ್ತೆ ಹೇಗೆ? ನಿನಗೆ ಸುಲಭವಾಗಿ ಹೇಳ್ತೇನೆ. ಒಳ್ಳೆತನ ಯಾವತ್ತಿದ್ರೂ ಒಳ್ಳೆತನದ ಜೊತೆಗೆ ಇರ್ತದೆ ಅನ್ನುವ ಸತ್ಯ ಅಷ್ಟೇ. ನಿನ್ನ ಜಹನತನದ ಮಾತು ನನಗೆ ಬೇಡ. ಹಾಳು ಮಾಡಿ. ಹೌದಾ? ಅದೆಲ್ಲ ನಿನ್ನಿಂದ ಆಗಿದ್ದು. ಏನಾಯ್ತು? ಹೌದೇನು? ಇಬ್ಬರು ಬಿಡಿ, 100 ಮಂದಿ ಬನ್ನಿ. 100 ಮಂದಿ ಇಲ್ಲಿ? ಹೌದು. ಕಷ್ಟ. ಬೇಕಾದ ಸೃಷ್ಟಿ ಮಾಡ್ತೇನೆ.
ಇಲ್ವಾ? ಬೇಕಾದ್ರೆ ಅಲ್ಲ, ಸೃಷ್ಟಿ ಮಾಡ್ಲೇಬೇಕು. ಹಾ, ಹಾ. ಸೃಷ್ಟಿ ಮಾಡ್ಬೇಕಾ? ಸರಿ. ನೀವಿಬ್ಬರ ಜೊತೆ ಸೇರಿಕೊಂಡು ಹಾ. ಈ ಬ್ರಹ್ಮನನ್ನು ಕೆಳಗಿಳಿಸಬೇಕೆಂಬಂತ ಯೋಚನೆ ಮಾಡಿಕೊಂಡಿದ್ರೆ ನೀವು ನೀನು ಇಳಿದಾಗಿದೆ, ಎಲ್ಲಿ ಇಳಿಸ್ತೇನೆ ಈಗ. ಕೆಲಸ ಮಾಡ್ಲಿಲ್ಲ ನೀನು. ಹೌದೇನು? ಏನು? ಕೃಷ್ಣನಿಗೆ ಹಿಡಿದು ಬೆಂಡಿಗೆ ನಾಲ್ಕು ಬಾರಿಸಿದಾಗ ಬ್ರಹ್ಮ ಹಾ. ನೀನೇ ದೊಡ್ಡವನು, ನೀನೇ ದೊಡ್ಡವನು ಅಂತ ನನ್ನ ಪಾದ ತಲೆಗೆ ಬಿಡಬೇಕು, ಕಷ್ಟ ಮಾಡ್ತೇನೆ. ಅಭಿನಯ ಒಳ್ಳೇದಾಗಿ. ಅಭಿನಯ ಮಾಡಿದ ಈಗ ಮಾಡಿ ತೋರಿಸ್ತೀನಿ. ನೀನು ಕೈ ಎತ್ತಿದ್ದ. ಹೌದು. ಅಮ್ಮ, ಕೈ ಮೇಲೆ ಹೋದ್ರೆ ಕಷ್ಟ ಉಂಟು. ನಿನಗೂ ಬದುಕು ಇಲ್ಲ, ನನಗೂ ಬದುಕು ಇಲ್ಲ. ಅದಕ್ಕೆ ಹಾಗಾಗಿ ಒಂದು ಕೆಲಸ ಮಾಡುವ, ಏನೋ ಒಂದು ಒಮ್ಮತವನ್ನು ಮಾಡಿ ಹಾ. ಇಬ್ಬರು ಸೇರಿ ಕೈಯನ್ನೊಂದು ಕೆಳಗಿಳಿಸು. ಕೈ ಕೆಳಗಿರಿಸಬೇಕಿದ್ರೆ ಕಾಣಬೇಕಲ್ಲ. ಹಾಗಲ್ಲ, ಹಾ. ಹೊಡೆದಾಟಕ್ಕೆ ಕೈ ಎತ್ತುವುದು ಬೇಡ. ನಾವು ಹೌದಾ? ಹೊಡೆದಾಟ ಮಾಡಿದ್ರೆ ಯಾರು ಶ್ರೇಷ್ಠ ಅಂತ ಗೊತ್ತಾಗುವುದಿಲ್ಲ. ನನಗೆ ಸ್ವಲ್ಪ ಕಷ್ಟ ಆದಿತ್ತು. ವಾದ ಮಾಡಿದ್ರೆ ಹಾ. ಮಾತಿನಲ್ಲಿ ಚತುರತೆ ಇದ್ದವ ಗೆಲ್ಲುವುದಕ್ಕೆ ಸಾಧ್ಯ. ಹೌದು. ಆದ್ರೆ ಯಾರು ಶ್ರೇಷ್ಠ ಅಂತ ತೀರ್ಮಾನ ಆಗಬೇಕು ಅಂತಾದ್ರೆ ಹಾ. ಒಂದು ಕೆಲಸ ಮಾಡು. ಏನದು? ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಪ್ರಪಂಚಗಳು ಜೀವರಾಶಿಗಳು ನಮ್ಮ ಉದರದೊಳಗಿದೆ. ಹಾ. ಎಲ್ಲಿ ಏನು ಎಷ್ಟು ಎನ್ನುವ ಹಾಗೆ ನೋಡುವುದಕ್ಕಾಗಿ ಉದರ ಶೋಧನೆ. ಹಾ. ನಿನ್ನ ಉದರವನ್ನು ಸೇರಿ ನಾನು, ಹಾ. ನನ್ನ ಉದರವನ್ನು ಹೊಕ್ಕು ನೀನು ಶೋಧಿಸುವ. ಹೌದು. ಆಮೇಲೆ ಯಾರು ದೊಡ್ಡವ ಅಂತ ಒಪ್ಪಿಕೊಳ್ಳುವ. ಸರಿ, ಒಪ್ಪಿಗೆ. ಏನು? ಹೋಗು. ಯಾರು? ನೀನು. ಅಲ್ಲ, ದೊಡ್ಡವನಾಗುವುದಕ್ಕೆ ಹೊರಟದ್ದು ನೀನಲ್ವ? ದೊಡ್ಡವನಾಗ್ಲಿಕ್ಕೆ ಹೊರಟ ನಾನು, ದೊಡ್ಡವ ನಾನಂತ ನೀನು ಒಪ್ಲೇಬೇಕಲ್ಲ. ಅದಕ್ಕೆ ಮೊದಲಿಗೆ ನಾವು ಹೋಗ್ಬೇಕು. ದೊಡ್ಡವರಾಗುವವರಿಗೆ ಮೊದಲ ಆಹಾ, ಅಗತ್ಯ ಇಲ್ಲ. ಬೇಡ್ವಾ? ಅವಕಾಶ ಮಾಡಿ ಕೊಡ್ಬೇಕಾ? ನನಗೆ ದಾರಿ ಬೇಕು. ದಾರಿ ಬೇಕು. ನಿನಗೆ ದಾರಿ ಕೊಡು. ಮನ ಎಂಬುದು ತಡೆಗಡಿಸಿ ಹೋಗಿದೆ. ಇವನ ಏರಿದ ಪಿತ್ತವನ ಕೆಳಗೆಡಿಸಲಿಲ್ಲ. ನಾನು ಬ್ರಹ್ಮನಲ್ಲ, ಒಬ್ಬನಲ್ಲ, ಇಬ್ಬರನ್ನ ಉದರವನ್ನ ಪ್ರವೇಶ ಮಾಡಿದ್ದಾರೆ. ನನ್ನ ಉದರದಲ್ಲಿ ಇದ್ದು ಬ್ರಹ್ಮಾಂಡನಿಗೆ ದಾರಿ ತೋರಿಸು. ಇಷ್ಟು ಮಾಡೇ ತಿರ್ತೇನೆ. ಅದಕ್ಕಾಗಿ ನವದ್ವಾರವನ್ನೇ ಬಂಧಿಸಿ ಬಿಡ್ತೇನೆ. ಹಾ, ನವದ್ವಾರವನ್ನು ಬಂಧಿಸಿ ನನಗೆ ಬದುಕುವುದಕ್ಕೆ ಸ್ವಲ್ಪ ಕಷ್ಟ. ನವದ್ವಾರದಲ್ಲಿ ಅಷ್ಟದ್ವಾರವನ್ನು ಬಂಧಿಸಿ ಒಂದನ್ನು ತೆರೆದಿರ್ತೇನೆ. ಬಂದ್ರೆ ಅದರಲ್ಲಿ ಬರ ನೋಡೋಣ. ಹರಿಯ ಸರಿತ ಕರೆದ ಪದಿ ಪುರಣಯ ಬ್ರಹ್ಮನ ಉದರವನ್ನು ಶೋಧಿಸುವುದಕ್ಕಾಗಿ ಒಳಹೊಕ್ಕೆ ಏನಾಶ್ಚರ್ಯ ಕಾಣ್ತಾ ಇದ್ದೇನೆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಧರೆಗಳು ಜೀವರಾಶಿಗಳು ಇದೆ. ಆದರೆ ಒಂದೇ ಆಶ್ಚರ್ಯ, ಯಾವ ಜೀವರಾಶಿಗಳಿಗೂ ಜೀವ ಎನ್ನುವುದೇ ಇಲ್ಲ. ಕಾರಣ ಬೇರೇನೂ ಅಲ್ಲ, ಚೇತನಾ ಸ್ವರೂಪಿಯಾದಂತಹ ನನ್ನ ಅನುಗ್ರಹ ಇಲ್ಲದೆ ಅವುಗಳಿಗೆ ಜೀವ ಇರುವುದಕ್ಕೆ ಹೇಗೆ ಸಾಧ್ಯ? ಏನೇ ಇರಲಿ, ಮತ್ತೇನಿರಬಹುದು ಎನ್ನುವ ಹಾಗೆ ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಬೆಳಕು ಉದರದೊಳಗೆ, ಸುವರ್ಣ ಕ್ಷೇತ್ರ ಇವನಲ್ಲಿ ಉಂಟು ಎನ್ನುವುದು ಸತ್ಯ. ಎಲ್ಲ ವಿಶೇಷವನ್ನು ಹೇಳಬೇಕು ಎನ್ನುವ ಹಾಗೆ ಬಂದ ದಾರಿಯನ್ನು ಯೋಚಿಸಿದ್ರೆ ಬಾಯಿ ಮುಚ್ಚಿದ್ದಾನೆ. ಇನ್ನು ದಾರಿ ಯಾವುದು ಎನ್ನುವ ಹಾಗೆ ಕೆಳಗಿಳಿದು ನೋಡಿದಾಗ ಅಧೋದ್ವಾರವನ್ನು ತೆರೆದಿರಿಸಿದ್ದಾನೆ. ಓಹೋ, ಈ ದಾರಿಯಿಂದ ಹರಿ ಹೊರ ಬಂದ್ರೆ ಹರಿಯನ್ನು ಕೀಳಾಗಿ ಕಾಣಬಹುದು ಎನ್ನುವ ಹಾಗೆ ಯೋಚನೆ. ಏನೇ ಇರಲಿ, ಮಹಾಪುರುಷರು ಯಾವ ದಾರಿಯಿಂದ ಹೋಗಿದ್ದಾರದು ಮುಖ್ಯ ಅಲ್ಲ, ಯಾಕಾಗಿ ಹೋಗಿದ್ದಾರೆ ಮುಖ್ಯವಾಗುತ್ತದೆ. ಹೊರಸಾರ್ತೇನೆ. ಶೋಧಿಸಿದು ಉದರವ ಒಳಗೈ ಕಂಡಿನು ಪರದಲ್ಲಿ ಮೆರೆವ ಓದ ಕಲ್ಪದಿ ಹರಿಯವ ಸರ್ವ ಮೇಲಿಗಳು ಮೆರೆಯುತ್ತಿಗ ವಿನೋದ ಶೋಧಿಸಿದು ಉದರವ ಒಳಗೈ ಹೇಗಾಯ್ತಾ? ಹೌದು, ಅಲ್ಲೇ ಅರ್ಥ ಮಾಡಿಕೊಳ್ಳುವುದು ಸುಲಭವಾಗಿ. ಹೇಗೆ? ಹೆಚ್ಚು ಸಮಯ ಬೇಕಾದದ್ದು ಯಾವಾಗ? ಎಲ್ಲಿ? ಹೆಚ್ಚು ನೋಡ್ಲಿಕ್ಕಿದ್ರೆ. ನೀನು ಪೂರ್ತಿ ನೋಡಿಲ್ಲ, ಮತ್ತೆ ಓಡಿಕೊಂಡು ಬಂದೆ ನೀನು. ಹಾಗಲ್ಲ, ಕಡಿಮೆ ಉಂಟು ಅಂತ ಹೇಳಿದ್ದಲ್ಲ, ಇತ್ತು ಎಲ್ಲವನ್ನ ನೀನೆ ಮೊದಲೇ ಒಪ್ಪಿಕೊಳ್ಳಬೇಡ ಬ್ರಹ್ಮ. ಆಗ್ತದೆ ಏನೇ ಇಲ್ಲಿ, ಕಳೆದ ಪ್ರಪಂಚದಲ್ಲಿ ಲಯವಾದಂತಹ ಧರೆಗಳು ಜೀವರಾಶಿಗಳು ಉದರದೊಳಗಿದೆ. ಅಷ್ಟೇ ಅಲ್ಲ, ಒಂದು ವಿಶೇಷ. ಏನು? ಜೀವ ಇಲ್ಲ. ಇನ್ನು ಸೃಷ್ಟಿಯ ಕಾರ್ಯವೇ ಆರಂಭವಾಗಲಿಲ್ಲ, ಮತ್ತೆ ಜೀವ ಬರ್ತದೆ. ಸೃಷ್ಟಿ ಮಾಡಬೇಕು ಅಂತಾದ್ರೆ ಅಮ್ಮ ಆಡಿದ್ದು ಹೇಗೆ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮೋದದಿ ಸೃಜಿಸು. ಓಹೋ, ಮೋದ ಅಂದ್ರೆ ಯಾರು?
ನಾನು ಏನೇ ಇರ್ಲಿ ಆ. ಮತ್ತೆ ಮುಂದುವರಿದು ನೋಡಿದಾಗ ಆ. ನಿನ್ನುದರದೊಳಗೆ ಬಂಗಾರ. ಹೌದಾ? ನೀನು ಬಂಗಾರಪ್ಪ. ಹಾಗೆ ಕಾಣ್ತೇನ? ಹಾಗಲ್ಲ, ಮತ್ತೆ? ಉದರದೊಳಗುಂಟು ಅಂತ ನೋಡಿದೆ. ನೋಡಿದೆ, ಮುಟ್ಟಿದೆಯ? ಮುಟ್ಟಿದೆ, ತಟ್ಟಿದೆಯ? ತಟ್ಟಿದೆ. ಆ. ಏ, ಬಂಗಾರ ಅದು ಮೆಟ್ಟದೆ. ನಾನು ಹೇಳಿದ್ನ ಮತ್ತೆ ಹೀಗೆ ಮಾಡಿದೆ? ಅದು ಹೊರ ಬಂದೆ, ಹೊರಗೆ ಸರಿ. ಹೇಳುವುದಕ್ಕೆ ಹೊರಟೆ. ಆ. ಬಂದವರನಿಗೆ ಹೆಸರು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹೆಸರು ಯಾರಿಗೆ ಯಾರು ಕೊಡೋದು? ಅಮ್ಮ ಮಕ್ಕಳಿಗೆ. ಅಮ್ಮನಾಗುವ ಪ್ರಯತ್ನ ಮಾಡಿರೋದು. ಪಾಲನೆ ಅಂದ್ರೆ ಯಾರು? ಹ್ಮ್. ಅಮ್ಮ. ಹ್ಮ್. ಅಮ್ಮ ಅಂದ್ರೆ ಪಾಲ, ನೀನು ಆಗುವುದೆಂತದ್ದು. ಇನ್ನು ಮುಂದಕ್ಕೆ ಆ. ನೀನು ಹಿರಣ್ಯ ಗರ್ಭ. ಬ್ರಹ್ಮನಿಗೆ ಒಂದು ಹೆಸರು ಕೊಟ್ಟಿದ್ದೀರ ಅಂತ ನೀನು ದೊಡ್ಡ ಜನ ಆಗುವುದು ಬೇಡ. ಹ. ಪಡೆದುಕೊಂಡು ಇಟ್ಟುಕೊಳ್ಳುವ ಜಾಯಮಾನವನನ್ನದಲ್ಲ. ಅಮ್ಮ ಆ. ಏನು ಮಾಡ್ತೀಗ? ನಿನಗೊಂದು ಕೊಡಬೇಕು ಅಂತ ಇದ್ದೇವೆ. ಒಮ್ಮೆ ಹೇಳಿದೆ, ಹೇಗೆ? ಮತ್ತೆ ಮತ್ತೆ ಕೈ ಮೇಲೆ ಹೋದ್ರೆ ಈಗ ಕೈ ಕೊಡುವುದಕ್ಕೆ ಹೇಳಿದ ನಾನು. ಹಾಗಿದ್ರೆ ಕೈ ಕೇಳ. ನಿನಗೆ ಹೆಸರು ಕೊಡ್ಬೇಕು ಅಂತ ಇದ್ದೆ. ಸರಿ, ಸರಿ, ಸರಿ. ನೀನು ಹೋದದ್ದು ಹೇಗೆ? ಬಾಯ್ ಹೊರಗೆ ಬಂದದ್ದು? ಬಿಟ್ಟ ದಾರಿ. ಬಂದೇ ಇಲ್ಲ ಅದ್ರಲ್ಲಿ. ನಿನ್ನದಲ್ವ ಅಷ್ಟು ತಾತ್ಸಾರ ಯಾಕೆ ನೀನು? ಅದು ದ್ವಾರದಲ್ಲಿ ಬಂದವನು. ಹಾ. ಇನ್ನು ಮುಂದಕ್ಕೆ ನೀನು ಅಧೋಕ್ಷಯ. ಮಾನ ಅಪಮಾನ ಸಮಾನ ಸ್ವೀಕಾರ. ಸರಿ, ಅಲ್ಲಿ ಹೀಗೆ ಮುಗೀತಲ್ಲ? ಬಾ, ಹೀಗೆ ಬಾ. ಇಷ್ಟು ಬೇಗ ಮುಗಿದ್ರೆ ಕಷ್ಟ. ಹಾ. ಸ್ವಲ್ಪ ಸಮಯ ಉಂಟು. ಉಂಟಾ? ಈಗ ಎಲ್ಲಿ ಕಡಿಮೆ ಉಂಟು ಅಂತ ಗೊತ್ತಾಯ್ತು. ಆ, ಅಲ್ಲ, ನನಗೆ ಗೊತ್ತಾದದ್ದು. ಹೆಚ್ಚು ಎಲ್ಲಿ ಉಂಟು ಅಂತ ನಿನಗೆ ಗೊತ್ತಾಗೋದು ಬೇಡವಾ? ಅಲ್ಲಿ ಏನು ಇರ್ಲಿಕ್ಕಿಲ್ಲ. ಹೌದು, ನಾವೆಣಿಸುದು ಹಾಗೆ. ಹಾ. ಸ್ವಲ್ಪ ದಿನ ಹೋಗಲಿ, ಎಲ್ಲ ಗೊತ್ತಾಗುತ್ತದೆ. ಮಾತಿಗೆ ತಪ್ಪಿದ ಬ್ರಹ್ಮನಾಗುವುದಿಲ್ಲ. ಅವಕಾಶ ಹೀಗೆ ಬಾ. ನಾನು ಎನ್ನುವ ಹಾಗೆ ಅಹಂಕಾರದಿಂದ ಬೀಗಿದ್ದಾನೆ ಬ್ರಹ್ಮ. ಹಾಗಿದ್ರೆ ನಾನು ಎನ್ನುವುದು ಯಾವತ್ತೂ ಶಾಶ್ವತ ಅಲ್ಲ. ನಾವು ಎನ್ನುವುದು ಅವನಲ್ಲಿ ಅರಿವಿಗೆ ಬರಬೇಕು. ಅದು ಬರಬೇಕು ಅಂತಾದ್ರೆ ನನ್ನ ಉದರದೊಳಗೆ ಒಂದಷ್ಟು ವರ್ಷಗಳ ಕಾಲ ಚಡಪಡಿಸಬೇಕು. ನವದ್ವಾರಗಳನ್ನು ಬಂಧಿಸುವಲ್ಲಿ ಬ್ರಹ್ಮ ಅಸಮರ್ಥ. ಸರ್ವಶಕ್ತನಾದಂತಹ ನಾನು ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಪರಮೇಶ್ವರಿ ಗರ್ಭವತಿ ಹರಿಯ ಜಠರವ ಹೋಗುತ್ತಲೇ ಪರಿಚಿ ಕಂಡನು ಸರಿದ ಕಲ್ಪಗಳ ಮರೆಗೊಳ್ಳುವ ಧರಗಳಲ್ಲಿಲ್ಲ. ಸರಿ ಸರಿ, ಉದರವನ್ನು ಗರ್ಭದಲ್ಲೇ ಪ್ರವೇಶ ಮಾಡಿದ್ದೇನೆ. ಮುಂದತ್ತೆ ಬರ್ತಾ ಇದ್ರೆ ಏನನ್ನು ಕಾಣುತ್ತಾ ಇದ್ದೇನೆ. ಏಕಾದಶಿ ರುದ್ರರು, ದ್ವಾದಶಿ ಆದಿತ್ಯರು, ಸಿದ್ಧರು, ಸಾಧ್ಯರು, ಮನು ಮುನಿಗರು, ಮುಕ್ಕೋಡಿ ದೇವತೆಗೆ ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವೆಲ್ಲವೂ ಕೂಡ ಈತನ ಉದರದಲ್ಲಿ ಅಡಕವಾಗಿದೆ. ಬ್ರಹ್ಮಾಂಡವನ್ನೇ ತನ್ನ ಉದರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡ ಭರಿತನಾಗಿದ್ದಾನೆ ಹರಿ. ಹಾ, ಎಲ್ಲ ಜೀವರಾಶಿಗೆ ಚೇತನ ಎಂಬುದಿದೆ. ಅರ್ಥ ಇದ್ದ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹರಣ ಇದ್ದಾನೆ, ನಾನು ಇದ್ದೇನೆ. ಹರಿಯಲ್ಲಿ ಪ್ರತಿಯೊಂದು ಕಲ್ಪಕ್ಕೆ ಹರಿಯೊಬ್ಬನೇ ಎಂಬುದನ್ನು ತೋರಿಸಿಕೊಟ್ಟಿದ್ದಾನಲ್ಲ. ಇಷ್ಟೆಲ್ಲ ಪಡೆದುಕೊಂಡು ನನ್ನನ್ನೇ ವಾದ ಮಾಡಿದೆ ಕಡಿಮೆವಾಯಿತು. ಅವರಲ್ಲಿ ವಾದಿಸಿದೆ, ನನ್ನ ಪಾಡಿಗೆ ಖೇದವಾಯಿತು. ಈತ ವಿಚಾರವಣಿಗೆ ವಿತರಿಸಬೇಕಾಗಿದೆ. ನೇರವಾಗಿ ಹೊರಗೆ ಸಾರುತ್ತೇನೆ. ಏನದು? ಬಂದ ದಾರಿಯೇ ಮುಚ್ಚಿಕೊಂಡಿದೆ. ಮೇಡಕ್ಕೆರೆದೆ, ಕೆಳಗೆ ಬಂದೆ. ಸುತ್ತ ನೋಡ್ತಾ ಇದ್ರೆ ನವದ್ವಾರವನ್ನೇ ಬಂಧಿಸಿ ಬಿಟ್ಟಿದ್ದಾನಲ್ಲ. ನವದ್ವಾರವನ್ನು ಬಂಧಿಸುವಂತಹ ಸಾಮರ್ಥ್ಯ ಹರಿಗಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಹೋ, ಸಾವಿರ ವರ್ಷಗಳಿಂದ ಅತ್ತ ಇತ್ತ ಸಂಚಾರವನ್ನು ಮಾಡ್ತಾ ಇದ್ರು ಕೂಡ ಹೊರಗೆ ಹೋಗುವುದಕ್ಕೆ ನನಗೆ ದಾರಿ ಸಿಕ್ಕುವುದಿಲ್ಲ. ಮುಂದೇನು ಮಾಡಲಿ? ಅಮ್ಮ ಹೇಳಿದಂಥ ಮಾತು ನೆನಪಾಗುತ್ತಾ ಇದೆ. ಕಷ್ಟ ಕಾಲ ಬಂದಾಗ ಭಕ್ತಿಯಿಂದ ನುತಿಸಿ ಮಕ್ಕಳೇ, ನಿಮಗೆ ದಾರಿಯನ್ನು ತೋರಿಸಿಕೊಡುತ್ತೇನೆ. ಇಲ್ಲಿ ನನಗೆ ಇರುವುದು ಒಂದೇ ದಾರಿ. ಅಮ್ಮನನ್ನೇ ಭಕ್ತಿಯಿಂದ ಪ್ರಾರ್ಥಿಸುತ್ತೇನಂತೆ. ಅಮ್ಮ ಅಧಿಮಾಯೇ, ನೀನೇ ಪರಿಪಾಲಿಸಮ್ಮ, ನೀನೇ ಪೊರಟ ಚಣವಿ ಬರುತ್ತಿರಲು ಹರಿಯೋಗವಾಯಸಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಗೆ ಕಾಲಿರಿಸಿ
ತ್ರಿಗುಣಗಳು ಒಂದಾದ ಕಾರಣವೇನೋ ದೇಹಕ್ಕೆ ಜಾಡ್ಯತೆ. ನಿದ್ರಿಸಬೇಕು ಎನ್ನುವ ಹಾಗೆ ಯೋಚಿಸಿದಾಗ ನೀರ ಮೇಲೆ ಆಲದೆಲೆಯೊಂದು ತೇಲಿ ಬರುತ್ತಾ ಇದೆ. ಹಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿ ನಿದ್ರಿಸ್ತೇನೆ. ಬರುತ್ತಲ ಕಮಲ ಸರಸಿರದ ಮೇಲೆ ಪದ್ಮಾಸನವ ಭರದಿಂದ ಬಲೆದುಕೊಳ್ಳಿರುತ್ತ ಸುತ್ತ ನಿರೀಕ್ಷಿಸುತ್ತ ಮೆರೆದ ಮೊಗದಿಂದ ಇರದೆ ಮೇಲೆ ನೋಡಲು ವರ ಪಂಚಪದದಲ್ಲಿ ಪರಿಶೋಭಿಸುತ್ತಲವನಿರದೆ ಹರಿಯ ಪದಯುಗಳವ ಸ್ಮರಿಸುತ್ತ ಇರುವ ವೇಳೆಯೋ ಹರಿಯಾದುದೇ ಸುರಥ ಭಕ್ತಿಯಿಂದ ನುಡಿಸಿಕೊಂಡಾಗ ದಿವ್ಯವಾದಂತಹ ಪ್ರಕಾಶನ ಕಣ್ಣಿಗೆ ಗೋಚರಿಸಿತು. ಅದನ್ನೇ ಅನುಸರಿಸಿಕೊಂಡು ಮೇಡಕ್ಕೆ ಬಂದ್ರೆ ಕಮಲದ ಮಧ್ಯದಲ್ಲಿ ಕುಳಿತುಕೊಂಡಿದ್ದೇನೆ. ಬಲಕ್ಕೆ ನೋಡಿದ್ರೆ ಒಂದು ಮುಖ, ಎಡಕ್ಕೆ ನೋಡಿದ್ರೆ ಮತ್ತೊಂದು ಮುಖ, ಹಿಂದಕ್ಕೆ ನೋಡಿದ್ರೆ ಮಗದೊಂದು ಮುಖ, ಮೇಡಕ್ಕೆ ನೋಡಿದ್ರೆ ಬೇರೊಂದು ಮುಖ. ಪಂಚವದನದಿಂದಾಗಿ ಶೋಭಿಸಿಕೊಂಡಿದ್ದೇನೆ. ಪಂಚವದನದಿಂದಾಗಿ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಆರಂಭಿಸಲಿ. ಇದು ಅಮ್ಮನ ಸಂಕಲ್ಪ ಇರಬಹುದು. ಎಲ್ಲವೂ ಸರಿ, ಹರಿಯಲ್ಲಿದ್ದಾನೆ. ಓಹೋ, ನೋಡಬಾರದು. ವಿಶಾಲವಾದಂತಹ ಶರೀರವನ್ನು ಕಿರಿದುಗೊಳಿಸಿದ್ದಾನೆ. ಬಾಲ ಮುಕುಂದನಾಗಿ ಎಡಕಾಲ ಎಬ್ಬರನ್ನು ಬಾಯಲಿರಿಸುತ್ತಾ ಪಬಡಿಸಿಕೊಂಡಿದ್ದಾನಲ್ಲ. ಇದನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾದೋಷ. ಎಬ್ಬಿಸಕೂಡದು. ಇವನಿಗೆ ಎಚ್ಚರವಾಗುವ ತನಕ ಈತನನ್ನೇ ಸ್ಮರಿಸುತ್ತಾ ಇರುತ್ತಿರಂತೆ. ಇರದೆ ಕಿರುಬೆರಳಿನ ಹೊರಗಡೆ
हरि की धलो मेरे पर जलमयवाणी होरवाणी सददेव ಏನಿದು ಆಶ್ಚರ್ಯ ಆಶ್ಚರ್ಯ ಒಮ್ಮೆನ್ನೊಮ್ಮೆಲೆ ನನ್ನ ಹುಟ್ಟು ಈಗಿಂದೀಗಲೇ ನನ್ನ ಜನನ ಹೇಗೆ ಹುಟ್ಟಾಯ್ತು ಯಾರಿಂದ ಹುಟ್ಟಾಯ್ತು ಯಾರು ನನ್ನ ಅಪ್ಪ ಯಾರು ನನ್ನ ಅಮ್ಮ ಒಂದು ಅರ್ಥವಾಗುತ್ತಾ ಯಾವುದೂ ತಿಳಿಯುವುದಿಲ್ಲ ನೀರ ಮಧ್ಯದಲ್ಲಿ ನಾನಿದ್ದೇನೆ ಏನು ಮಾಡುವುದು ಮುಂದೆ ಸಮಸ್ಯೆ ಒಂದಲ್ಲ ಎರಡು ಬಗೆಯ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ವಿಸ್ತಾರವಂತ ಜಲರಾಶಿ ಇದೆ ನೀರಲ್ಲಿಯೇ ಮುಂದುವರಿಬೇಕು ನೋಡೋಣ ನಾನು ಯಾರಂತ ನನಗೆ ಗೊತ್ತಿಲ್ಲ ನಾನು ಯಾರೆಂದು ನನಗೂ ಗೊತ್ತಿಲ್ಲ ನಾನು ಈಗ ತಾನೇ ಹುಟ್ಟಿಕೊಂಡ ಮತ್ತೆ ನಾನು ಮೊದಲು ಹುಟ್ಟಿದ ನನಗೆ ಗೊತ್ತಿಲ್ಲ ಈಗಲೇ ಹುಟ್ಟಿದ್ದು ನೀನು ನಿಜ ಹೇಳಬೇಕು ಏನು ನನ್ನ ಅಪ್ಪ ನೀನು ನನ್ನ ಜನ ನಿನ್ನ ಅಮ್ಮ ಉಮ್ಮ ನೀನು ಆ ಸಂತಾನದವನ ಗೊತ್ತಿಲ್ಲ ಈಗ ಉಮ್ಮ ಅಂದ್ರೆ ಗೊತ್ತಿಲ್ವಾ ಗೊತ್ತಿಲ್ಲ ನನಗೂ ಉಮ್ಮನೆ ನನಗೂ ಉಮ್ಮನೆ ಇಬ್ಬರಿಗೂ ಒಂದೇ ಉಮ್ಮ ನೀರಲ್ಲಿ ಒಂದಾಗಿದ್ದೇವೆ ಆಗಿದ್ದೇವೆ ಅಪ್ಪ ಇಲ್ಲ ಅಮ್ಮ ಇಲ್ಲ ನಮಗೆ ಯಾರಿಲ್ಲ ನಮಗೆ ದಿಕ್ಕಿಲ್ಲ ಹೀಗಂತ ನಾವಿಬ್ಬರು ನೀರ ಮಧ್ಯದಲ್ಲಿ ನಿಂತು ದುಃಖಿಸುವ ಅವಶ್ಯಕತೆ ಇಲ್ಲ ಮತ್ತೆ ನೀರಲ್ಲಿ ಒಂದಾಗಿದ್ದೇವೆ ಕೊನೆ ತನಕ ಜೊತೆಯಲ್ಲೇ ಇರಬೇಕು ಯಾರು ನಾನು ಮತ್ತು ನೀನು ಜೊತೆ ಜೊತೆ ನೀನು ಯಾರಂತ ನಿನಗೆ ಗೊತ್ತುಂಟ ಗೊತ್ತಿಲ್ಲ ನಾನು ಯಾರಂತ ನನಗೆ ಗೊತ್ತುಂಟ ಗೊತ್ತಿಲ್ಲ ನಮ್ಮನ್ನೇ ನಾವು ತಿಳಿಲಿಲ್ಲ ಮತ್ತೆ ಹೇಗೆ ಜೊತೆ ಜೊತೆ ಇರುವುದು ಗೊತ್ತಿಲ್ಲದೆ ಒಳ್ಳೇದಾಯ್ತಾ ಕೇವಲ ಜೊತೆಯಲ್ಲೇ ಇರುವುದಲ್ಲ ನಮ್ಮೊಳಗೆ ನಾವೊಂದು ಸಂಬಂಧ ಬೆಳೆಸಬೇಕು ಯಾವ ಸಂಬಂಧ ನಾನು ನಿನ್ನನ್ನು ಆಗಿನಿಂದ ನೋಡ್ತಾ ಇದ್ದೇನೆ ಶರೀರದಲ್ಲಿ ಸ್ವಲ್ಪ ಸಣ್ಣವ ಕಂಡಾಕ್ಷಣ ಪ್ರೀತಿ 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 ಯಾವ ಪ್ರೀತಿ ನೀನು ಹೇಳಿದ ಪ್ರೀತಿ ಎಲ್ಲಿಟ್ಟು ಗೊತ್ತಿಲ್ಲ ನನಗೆ ನಿನ್ನಲ್ಲಿ ಹುಟ್ಟುತ್ತಾ ಇದೆ ಆದ್ದರಿಂದಲೇ ನೀನು ಬೇರೆ ಯಾರಲ್ಲ ನನ್ನ ಪಾಲಿನ ತಮ್ಮ ಸ್ವಲ್ಪ ಮುಂದೆ ಎಲ್ಲಿ ಅಲ್ಲಿ ಮುಂದೆ ಬರ್ಬೇಕಾ ಮುಂದೆ ಬರ ಎಂತದ್ದು ನಿನ್ನದು ಒಂದಾಣ ಈಗ ಮತ್ತೆ ಹೇಗೆ ನನ್ನ ಕ್ರಮ ಇದು ಯಾವತ್ತಿದ್ದು ಇವತ್ತಿದ್ದು ಇಷ್ಟು ಬೇಗ ಮತ್ತೆ ನೀವು ಹೋಗ್ಲಿಕ್ಕೆ ತಡ ಆಗುದು ಬೇಗ ಕೊಡ್ತೀಯಾ ಎಲ್ಲ ಸಿದ್ಧವಾಗಿದೆ ಗೌರವಾನ್ವಿತ ಅಂತ ವ್ಯಕ್ತಿತ್ವ ನನ್ನದು ಆದ್ದರಿಂದ ನಿನಗೆ ಅಂತ ಹೇಳಿದ ಮಾತ್ರವಲ್ಲ ಮತ್ತೆ ಸಂಬಂಧ ಆಗಬೇಕಲ್ಲ ಅಣ್ಣ ಅಂತ ಸಂಬೋಧಿಸ ಅಣ್ಣ ಶಿವ ಸೊಂಟದಿಂದ ಮೇಲೆ ಈ ಮಧ್ಯಪ್ರದೇಶ ಇಲ್ಲಿ ಒಳಗೆ ಒಳಗೆ ಚುರು 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 ಅಂತ ಆಗ್ತದೆ ತಮ್ಮ ಅಣ್ಣ ಅದು ಇಷ್ಟು ಬೇಗ ಮಧ್ಯಪ್ರದೇಶದಲ್ಲಿ ಎಂತದ ನಿನ್ನ ಚುರು ಚುರು ಅಣ್ಣ ಏನಾದ್ರೆ ಕೈಯಲ್ಲಿ ಹಿಡಿಬೇಕು ಬಾಯಿಗೆ ಹಾಕಬೇಕು ಜಗಿಬೇಕು ನುಂಗಬೇಕು ಹೀಗೆಲ್ಲ ಮನಸ್ಸಾಗ್ತಾ ಉಂಟು ನಿನಗೆ ಬಾಯಿಗೆ ಹಾಕ್ಲಿಕ್ಕೆ ಮನಸ್ಸುಂಟೆ ಏನುಂಟು ತಮ್ಮ ಇಲ್ಲಿ ಇದೆಯಲ್ಲ ನನ್ನನ್ನು ಹಾಕ್ತೀಯ ನನಗೆ ಅಣ್ಣ ಉಂಟು ಮತ್ತೆ ನಾವು ನಿಂತಿದ್ದೇವಲ್ಲ ನೀರ ಮೇಲೆ ಎಲ್ಲಿ ತನಕ ಮೊಣಕಾಲು ಪರ್ಯಂತ ಈ ಜಲದ ತಳದಲ್ಲಿ ಜಲಚರ ಪ್ರಾಣಿಗಳು ಅಡಗಿರುವುದಕ್ಕೆ ಸಾಧ್ಯ ಬಲವಾದ ಕೈಗಳಿಂದ ಬಾಡಿ ಅವುಗಳ ಮೇಲೆ ಬಾರಿಸಿ ಹಿಡಿದು
ಮುಕ್ಕ ನಿನ್ನನ್ನು ಮುಕ್ಕುವೆ, ಸ್ವಲ್ಪ ಹೊತ್ತು ನಿಲ್ಲು, ಆಮೇಲೆ ಮುಕ್ಕ ಇಲ್ಲ, ನಿಲ್ಲು. ಇವ ಎಲ್ಲಿ ಹೋದ? ನನ್ನ ಜೊತೆಗಾರ ಬರುವಾಗ ಜೊತೆಯಲ್ಲಿದ್ದ, ಕಾಣುವುದಿಲ್ಲಲ್ಲ, ಎಲ್ಲಿ ಅಂತ ಕರೆಯುವುದು? ತಮ್ಮ, ಓ ತಮ್ಮ, ಎಲ್ಲಿದ್ದಿ ಪುಣ್ಯಾತ್ಮ? ಇಲ್ಲಿದ್ದೇನೆ. ನಿನ್ನ ಕರೆಯೇ ಕೇಳುವುದಿಲ್ಲಲ್ಲ. ತರಂಗ ಸರಿ ಇಲ್ಲ. ಈ ಜಾಗಕ್ಕೆ ಬಂದ್ರೆ ಹೇಗೆ ಕರೆ ಕೇಳುವುದು? ಕತ್ತಲಲ್ಲು ಬಿದ್ದರೂ ಗೊತ್ತಾಗ್ಲಿಕ್ಕೆ ಗೊತ್ತಾಗ್ಲಿಕ್ಕಿಲ್ಲ. ಒಟ್ಟು ನೀರ ರಾಶಿ. ಇದು ನೀರು ಬೀಳ್ಲಿಕ್ಕೆ ಹಾಕಿ ಅಲ್ಲ, ನೀರಲ್ವೇನಾ? ಹೌದೌದು. ಕತ್ತಲೆ ಕಾಲು ಹಾಕ್ಲಿಕ್ಕೆ ಗೊತ್ತಾಗುದಿಲ್ಲ. ಏನು ಮಾಡ್ತಿದ್ದೆ? ನಾನು ಈ ದಿಕ್ಕಿಂದ ಹೋದೆ, ನೀರಿಗೆ ಬಡಿದೆ, ನೀರು ಗುಳ್ಳಲ್ಲದೆ ಮತ್ತೆ ಏನಿಲ್ಲ. ಎಂತದ್ದು? ನೀರು ಗುಳ್ಳೆ ಏನಿಲ್ಲ, 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 ನಿನ್ನ ನನ್ನ ಮಧ್ಯೆ ಏನಿಲ್ಲ. ನೀನಲ್ಲ, ಎಂತದ ನೀನಲ್ಲ? ನೀನು ಹುಡುಕುವುದಕ್ಕೆ ಜನ ನೀನಲ್ಲ. ನೀನು ಹುಡುಕಿದ್ಯಾ? ನಿನಗೇನು ಸಿಗ್ಲಿಲ್ಲಲ್ಲ? ನಾನು ನಿನ್ನ ಹಾಗೆಲ್ಲ, ಮತ್ತೆ ನಿನ್ನನ್ನು ಬಿಟ್ಟು ಓ ಈ ಬದಿಯಿಂದ ಬಹಳಷ್ಟು ಮುಂದುವರಿದು ಬಂದೆ. ಒಳ್ಳೆದಾಯ್ತು. ಕಣ್ಣಿಗೆ ಬಿತ್ತಲ್ವೇನಾ? ಹೌದಾ? ಹೌದು. ಕತ್ತಲೆಯಲ್ಲಿ ಬಿದ್ದಾಗ ಕಾಣುತ್ತೆ. ನಿನ್ನ ಕಣ್ಣು ಸರಿ ಮಾಡು. ಎತ್ತದ ಕಣ್ಣು ಸರಿ ಮಾಡುದು? ನಿನ್ನ ಕಣ್ಣು ಸರಿ ಬಿದ್ದ. ಕಣ್ಣಿಗೆ ಕಸ ಬಿತ್ತದಂತ ಹೇಳಿದ? ಮತ್ತೆಂತ? ಹಾಗೆಲ್ಲ ತಮ್ಮ, ಮತ್ತೆ ಕಣ್ಣ ದೃಷ್ಟಿಗೆ ಕಾಣ ಸಿಕ್ಕಿತ್ತು. ಹೌದಾ? ನಾನು ಕಂಡೆ. ಇಲ್ಲಿ ಕಂಡೆ. ಎಲ್ಲಿ ಕಂಡೆ? ಇಲ್ಲಿ ಕಂಡೆ. ಯಾರ ಕಂಡೆ? ನಿನ್ನ ಕಂಡೆ. ನಿನ್ನ ಕಂಡೆ. ಎಂತದ ಕಂಡೆ? ಕಂಡೆ ಅಂದ್ರೆ ನೋಡಿದೆ ಅಂತ. ನೋಡಿದ ಕಂಡೆ. ನೀನು ನೋಡ್ಲಿಲ್ವಾ? ಇಲ್ಲಿ ಬಾ ತಮ್ಮ. ಅಣ್ಣ, ಇದು ನಿನಗೆ. ನನಗೆ ಹೂ ಅಲ್ಲಿ ಉಂಟು, ಕಮಲ ಕಾಣ್ತದ? ಅದು ಕಮಲವ. ಹೂ ಅಲ್ಲಿ ನೋಡು. ನಿಲ್ಲು. ಆಹಾ. ನಾವು ನೋಡ್ತಾ ಇದ್ದಾಗೆ ಹಾ. ಸಮಾನವಾಗಿ ಹಾ. ಎಲ್ಲ ದಿಕ್ಕಿಗೆ ಅರಳಿ ನಿಲ್ಲುವ ಚಂದ ಕಾಣುವ ತಮ್ಮ. ಓ! ಆ ಅಂದ ಚಂದವನ್ನು ಕಣ್ತುಂಬ ನೋಡ್ಬೇಕು ತಮ್ಮ. ಹೌದು. ಕೇವಲ ಕಮಲ ಮಾತ್ರ ಅರಳಿ ನಿಂತದ್ದಲ್ಲ, ಅಲ್ಲ. ಅರಳಿ ನಿಂತ ಕಮಲದ ಮೇಲೆ ಪ್ರಾಣಿಯೊಂದು ಕುಳಿತು ಗಡಗಡ 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 ಗಡಗಡ. ನನಗೆ ಸಂಶಯ ಉಂಟು. ಗಡಗಡ ಎಂತದ್ದು ನೀನು ಮೇಲೆ ನೋಡುದು? ಎಲ್ಲಿಯಾದರೂ ನೀನು ಹೇಳಿದ ಗಡಗಡ ಈಗ ಬರುದಿಲ್ಲ, ಮತ್ತೆ 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 ಹೇಳಲಿಕ್ಕೆ ಆಗುದಿಲ್ಲ ಕೊನೆಗೆ. ನಿನಗೆ ಕೂಡ ಅನುಮಾನ ಉಂಟಾಗದು ಹಾಗೆ ಮತ್ತೆ ಅಂತ ಹೇಳಿ. ಹಾಗೆಲ್ಲ ತಮ್ಮ, ನೀನು ಹೇಳಿದ ಗಡಗಡ ಅಲ್ಲ. ಮತ್ತೆ? ನಾವು ನೋಡಿದಂತ ಪ್ರಾಣಿ ಭಯದಿಂದ ಗಡಗಡನೆ ನಡುಗುತ್ತಾ ಇದೆ. ನಾವು ಹೆಚ್ಚು ಮಾತಾಡಿದ್ರೆ ಉಂಟಲ್ವಾ, ಸಿಕ್ಕಿದ್ದು ಇಲ್ಲ ಅಂತ ಆಗ್ತದೆ. ತೋರಿಸ್ತೇನೆ, ಬಾ ಹೋಗು, ಬಾ ಬಾ. ಈಗ ನೋಡು. ಸಂತಾನ ಉತ್ಪಾತ ಪಿಂಡ ಓಡ್ತದೆ. ಎಲ್ಲಿಗೆ ಓಡುದು? ಅದೆಂತ ಸೂ? ಅದು ನೀರಲ್ಲಿ ಸೂ? ಯಾರೋ ಸೂ ಇದು?
ಇದು ನಿನ್ನ ಸುವ ಬೇಕಾ? ನನಗೆ ಬೇಡ. ಎಂತದ್ದು? ಏನಾಯ್ತು ನಿನಗೆ? ಆಯಾಸ. ಏನು ಮಾಡಿ? ಓಡಿ. ಎಲ್ಲಿ ಓಡಿದ್ದು? ಇಲ್ಲಿ. ಯಾವಾಗ? ನಿನಗೆ ವಿಷಯ ಗೊತ್ತಿಲ್ಲ. ಈಗ ವಿಷಯ ಎಂತದ್ದು ತಮ್ಮ? ಓ ಅಣ್ಣ, ಆ ಪ್ರಾಣಿ ನನ್ನ ನೋಡಿ ಓಡುವುದಕ್ಕೆ ಪ್ರಾರಂಭಿಸಿತು. ನಾನು ಬಿಟ್ಟೇನ? ನೀನು ಬಿದ್ದಕ್ಕೆ ಓಡಿಸಿದೆ. ಹೋಗಿ ಹಿಡ್ಕೊಂಡೆ. ಅದರ ಬೆನ್ನಿಗೆ ಟಪ 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 4 ಬಿದ್ದಿದೆ. ತಮ್ಮ ಅಣ್ಣ, ಅದು ಆಗ ಟಪು 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 ಅಂತ ಕೇಳಿದ್ದು ನೀನು ಬಿಟ್ಟದ್ದ? ಮತ್ತೆ ನಾನೆಲ್ಲ ಬಿಟ್ಟದ್ದು ಗೊತ್ತೇ ಆಗ್ಲಿಲ್ಲಲ್ಲ ಅಣ್ಣ. ನನಗೆ ಹಸಿವೆ ತಡೀಕೆ ಹಾಕಿ ಬಾಯಿಗೆ ಹಾಕ್ಬೇಕಂತೇಳಿ ಕೈ ಬಿಟ್ಟು ನೋಡ್ತೇನೆ. ಜಾರಿದ? ಹೆಚ್ಚು ದೂರ ಹೋಗ್ಲಿಕ್ಕೆಲ್ಲ ಇಲ್ಲ. ಇಲ್ಲಿ ಇರ್ಬೇಕು. ಸಾಧ್ಯವಿಲ್ಲ. ತುಂಬಿರುವ ಜನಮಧ್ಯದಲ್ಲಿ ಇಬ್ಬರು ದಾನರು ಹುಟ್ಟಿ ಬೆರೆಯುತ್ತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಸಿಕೊಂಡು ಬಿಡ್ತಾ ಇದ್ದಾರೆ. ದುಷ್ಟರ ಕೈಯಿಂದ ತಪ್ಪಿಸದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ಬೆನ್ನಟ್ಟಿಸಿಕೊಂಡು ಬಿಡ್ತಾ ಇದ್ದಾರಲ್ಲ. ನನ್ನನ್ನು ನಾನು ಉಳಿಸುವುದಾದ್ರೆ ಹೇಗೆ? ಅಮ್ಮ ಹಿಡಿದಂತಹ ಮಾತು ನೆನಪಾಗುತ್ತಾ ಇದೆ. ಕಷ್ಟ ಕಾಲ ಬಂದಾಗ ಭಕ್ತಿಯಿಂದ ನುಚ್ಚಿಸಿ ಮಕ್ಕಳೇ, ಇದೇ ಸರಿಯಾದಂತಹ ದಾರಿ. ಅಮ್ಮನೇ ಭಕ್ತಿಯಿಂದ ಪ್ರಾರ್ಥಿಸಿದರು. ಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದ ನೀನು ತುಂಬಿರುವಂತಹ ಜಲರಾಶಿಯ ಮಧ್ಯೆ ನನ್ನನ್ನೇ ಅನನ್ಯ ಭಕ್ತಿಯಿಂದಲೇ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದೆ ಎಂದಾದರೆ ಧಾರಾಕಾರವಾಗಿ ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಇದ್ದಿ. ಯಾರಿಂದ ಏನು ಕಷ್ಟವಾಯಿತು ಹೇಳಿಕೋ, ಪರಿಹರಿಸಿಕೊಡುತ್ತೇನೆ. ಅಮ್ಮ, ನಿನ್ನ ಮಗಳಂತ ಬ್ರಹ್ಮನಿಗೆ ಬಂದ ಕಷ್ಟವನ್ನು ಅರಿಯದಾದೇ ಮಾತು. ತುಂಬಿರುವ ಜನಮಧ್ಯದಲ್ಲಿ ಇಬ್ಬರು ದಾನರು ಹುಟ್ಟಿ ಮೆರೆಯುತ್ತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ದುಷ್ಟರ ಕೈಯಿಂದಾಗಿ ತಪ್ಪಿಸಿಕೊಂಡು ಬಂದಿದ್ದೇನೆ. ನನ್ನನ್ನು ಕಾಪಾಡುವರಲ್ಲದೆ ಬೇರೆ ಯಾರು ನಮ್ಮ ನೀನೇ ಪುರಿಬೇಕು, ನೀನು ರಕ್ಷಿಸಬೇಕಮ್ಮ. ಮಗನೇ ವಿಧಾತ, ಅಮ್ಮ ಮರುಗದಿರು. ಆದಿಮಾಯೆಯಾದ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಅವನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿಯೇ ಅವನನ್ನು ಅಗಲಿಪೋಗೋಳಿದ್ದೇನೆ. ಆ ಸಂದರ್ಭದಲ್ಲಿ ಈ ಸುದರ್ಶನ ಚಕ್ರವನ್ನು ಅವನ ಕೈಗೆ ಒಪ್ಪಿಸು. ಖಳರ ವಧೆಯನ್ನು ಅವನು ಮಾಡುತ್ತಾನೆ. ಅಷ್ಟರವರೆಗೆ ನಾನಿಲ್ಲಿರಬೇಕು ತಾಯಿ. ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲ ನಾಳದಲ್ಲಿ ಅಡಗಿರು. ನಿನಗಿದು ಶುಭವಾಗಲಿ. ಜಯ 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 ಜಯ. ಕುಳಿತಿರಲು ತನ್ನ ಬದಲಲ್ಲಿ ನಿದ್ದೆಯಿಂದ ಒಂದೊಮ್ಮೆಗೆ ಎಚ್ಚೆತ್ತುಕೊಂಡವನಿದ್ದೇನೆ. ನಿರ್ತಿರಗಳು ಹೇಳುವುದಕ್ಕೆ ಆರಂಭವಾಯಿತು. ಯಾಕೆ ಈ ವಿಪರೀತ ಎನ್ನುವ ಹಾಗೆ ಯೋಚಿಸಿದಾಗ ಬ್ರಹ್ಮನೇ ಓಡೋಡಿ ಬಂದಾಡಿದ್ದಾನೆ. ಜಲದಲ್ಲಿ ಉದಿಸಿದ ಧೂರ್ತರಿರುವರು ನನ್ನನ್ನು ತಿನ್ನುವುದಕ್ಕಾಗಿ ಬೆನ್ನಟ್ಟಿ ಬರುತ್ತಾ ಇದ್ದಾರೆ. ಜೊತೆಗೆ ಸುದರ್ಶನವನ್ನು ಇಟ್ಟಿದ್ದಾನೆ. ನೋಡುವ ಯಾರು ಅಂತ
ಗಟ್ಟಿ ಗಟ್ಟಿ ಬೇಡ. ನಿನಗೆ ಗಟ್ಟಿ ಗಟ್ಟಿ ಕೊಟ್ಟವರು ಯಾರು ಇಲ್ಲಿ? ಎಂತ? ಏನು ನಿನಗೆ ಗಟ್ಟಿ ತಿಂದ್ರೆ ಆಗುದಿಲ್ವಾ? ಹಾಗಲ್ಲ ಹೇಳಿ. ಅದಿರ್ನ ಆಗ್ತದ? ಹಾಗಲ್ಲ, ಮತ್ತೆ ಬೊಬ್ಬೆ ಹೊಡಿಬೇಡಿ ಅಂತ. ಈಗ ಗಟ್ಟಿ ಅಂದ್ರೆ ಬೊಬ್ಬೆನ? ನನ್ನ ಕರ್ಣ ಹೋಯ್ತು. ಯಾವ ಕಾರಣ? ಕಿವಿಯೊಳಗೆ ಕರ್ಣ ಉಂಟ ಒಳಗೆ ಬಡಿ ಅದಕ್ಕೆ. ಏಯ್, ಬೊಬ್ಬೆ ಹೊಡಿಬೇಡಿ ಅಂತ. ಇದು ಬೊಬ್ಬೆ ಅಂತ ಯಾರು ಹೇಳಿದ್ದು? ಮತ್ತೆ ಬೊಬ್ಬೆ ಅಲ್ಲದೆ ಇದು ನಮ್ಮ ಅಭ್ಯಾಸ. ಅಭ್ಯಾಸ. ನಾವು ಮಾತಾಡುದೇ ಹೇಗೆ? ಮೆಲ್ಲ ಮಾತಾಡಿದ್ರೆ ಸಾಯ್ತೀರಾ? ಅಲ್ಲ, ನೀನ್ ಜೋರು ಮಾತಾಡಿದ್ರೆ ನೀನ್ ಸಾಯ್ತೀಯಾ? ಅಲ್ಲ, ನನಗೆ ಅಭ್ಯಾಸ ಇಲ್ಲ. ಎಂತದ ಅಭ್ಯಾಸ ಇಲ್ಲ? ಅದೇ ಬೊಬ್ಬೆ ಹೊಡೆದು. ನಾವು ಹುಟ್ಟಿನಿಂದಲೇ ಏರುಸ್ಥಾಯಿ. ಹೌದಾ? ಹಾ, ಸರಿ ಸರಿ, ಗೊತ್ತಾಯ್ತಲ್ವಾ? ಹುಟ್ಟೆ ಹೀಗೆ. ಹೌದೌದು. ಆಯ್ತು ಆಯ್ತು. ಏಯ್, ಏನು ಕುಳಿತದ್ದ? ನಿನಗೆ ಕಣ್ಣು ಕಾಣುವುದಿಲ್ವಾ? ಅದೇ ಕುಳಿತದ್ದ ಅಂತ. ಕುಳಿತದ್ದೆ. ಯಾವ್ದಾರ ಮೇಲೆ? ಎಲೆಯ ಮೇಲೆ. ಯಾವ ಎಲೆ? ಇದು ಆಲದ ಎಲೆ. ನಿನಗೆ ಹೋಗಿ ಹೋಗಿ ಎಲೆ ಸಿಕ್ಕಿದ್ದೇನಾ? ಈ ನೀರ ಮೇಲೆ ಅದಾದ್ರೂ ಸಿಕ್ಕಿತ್ತ? ನಿನ್ನ ಎಲೆ ಮುಳುಗುದಿಲ್ವಾ? ಕುಳಿತದ್ದು ನಾನಲ್ಲ. ಚಿಂತೆ ಮಾಡಬೇಡಿ, ಈ ಸಲ ಮುಳುಗಿದ ಹಾಗೆ ನೀನು. ನೀವು ಜೊತೆಗೆ ಮುಳುಗ್ತೀರಾ. ಏಯ್, ಮೊಣಕಾಲು ಪರ್ಯಂತರ ಇರುವುದು ನೀರು. ಮೂಗಿಗೆ ನೀರು ಮೊದಲು. ಮೂಗಿಗೆ ನಿನ್ನದು ಹೋಗ್ತದೆ ಮೊದಲು ನೀರು. ಕುಳಿತುಕೋ, ಆಕ್ಷೇಪ ಮಾಡುದು. ಮತ್ತೆ ಏನು ಸಮಸ್ಯೆ? ನಮ್ಮಿಬ್ಬರನ್ನು ನೋಡಿ ನಕ್ಕಿದ್ಯಾಕೆ? ಅದು ಯಾಕೆ ನಮ್ಮಿಬ್ಬರನ್ನು ನೋಡಿ? ಏಯ್, 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 ಏಯ್. ಯಾಕೆ? ಇಲ್ಲಿ ಅದೊಂದು ಬಿಟ್ಟೆ ಅಭ್ಯಾಸ. ಯಾರ ನಮ್ಮ ಇಬ್ಬರು? ಅವ ನಾನು ನೀನು. ಏಯ್, ನಾನು ಮತ್ತವ, ನಮ್ಮ ಇಬ್ಬರು. ಅದು ಹಾಗಲ್ಲ. ಮತ್ತೆ ನಗು ಬೀರಿದ್ದು ಬೀರುದು. ಎರಡೆರಡು ಬಾರಿ ನಗು ಬೀರಿ. ಅದೇ, ಒಮ್ಮೆ ನನ್ನನ್ನು ನೋಡಿ ಒಮ್ಮೆ ಅವನನ್ನು ನೋಡಿ. ಹೌದು. ಏನು ಹಾಸ್ಯ ಮಾಡ್ತೀಯಾ? ಆದೀತಾ? ಗೊತ್ತಿಲ್ಲ. ನಾನು ಮಾಡೋದಿಲ್ಲ. ಏಯ್, ಏನು? ಮೊದಲೊಂದು ಪ್ರಾಣಿ. ಸರಿ. ಈ ನೀರು ರಾಶಿಯಲ್ಲಿ ನಾವು ನೋಡಿದ್ದೇವೆ. ಕಾಣುವುದಕ್ಕೆ ಬೆಳ್ಳಗೆ 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 ತೆಲ್ಲಗೆ ತೆಲ್ಲಗೆ. ಸರಿ. ಅದನ್ನೇ ತಿನ್ಬೇಕೆಂಬ ಉದ್ದೇಶದಿಂದ ಓಡಿಸಿ 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 ಓಡಿಸಿ. ಯಾಕಷ್ಟು ಕಷ್ಟ ಪಡ್ತದೆ? ಅದು ಹಾಗಲ್ಲ. ಯಾರು ಹೇಳಿದ್ರು? ಓಡಿಸಿ. ಎಂತ ಓಡಿಸಿ? ನಮ್ಮನ್ನು ಸರಿ ಮಾಡ್ಲಿಕ್ಕೆ ಬರಬೇಡ. ನೀವು ಸರಿ ಆಗುವ. ನಾವು ಸರಿ ಇದ್ದೇವೆ, ನೀನು ಸರಿ ಇಲ್ಲ. ಆಯ್ತು. ಇಲ್ಲಿ ತನಕ ಬಂದು ನೋಡಿದ್ರೆ ಸರಿ. ಅದು ಕಾಣುವುದಿಲ್ಲ. ನೀನು ಕಾಣುತ್ತಾ ಇದ್ದಿ. ಅದು ಕಾಣೆ. ನೀನು ಅದಕ್ಕೂ ನಿನಗೆ ವ್ಯತ್ಯಾಸ ಉಂಟು. ಏನು ವ್ಯತ್ಯಾಸ? ಅದು ಬೆಳ್ಳಗೆ ಬೆಳ್ಳಗೆ. ಸರಿ. ನಿನ್ನ ಮೈ ಬಣ್ಣವೇ ಏನಾಯ್ತು? ಓ ಕರಿಯ, ಓ ಕರ್ಗುಡ, ಓ ಚೋಟು ದದವ, ಓ ಎಣ್ಣೆ ಮಸಿಯೇ. ನೀನು ಇಷ್ಟೆಲ್ಲ ಕಾದಂಗೊಳ್ಳಿ. ಕಾಡಂಗುಳಿ. ಇಷ್ಟೆಲ್ಲ ಕಷ್ಟಪಡುದು ಬೇಡ. ಸುಲಭವಾಗಿ ಚಂದ ಅಂತ ಹೇಳಿದ್ರೆ ಮುಗಿ. ಇದು ಚಂದನ? ಮತ್ತೆ ನನ್ನ ಮುಖ ನೋಡಿ. ಅದು ಚಂದಪ್ಪ. ಚಂದಪ್ಪ ನಿನ್ನ ಅಪ್ಪ. ಹಾಗಲ್ವ? ಚಂದಕ್ಕಿಂತ ಶ್ರೇಷ್ಠವಾದ ಚಂದಕ್ಕಿಂತ ಚಂದ. ಏಯ್, ನೀನು ಚಂದ ಅಂತ ಹೇಳಿ ಇಷ್ಟೆಲ್ಲ ಮಾತಾಡುವ ನೀವು ಯಾರು ಅಂತ ಬೇಕಲ್ಲ? ಮಾಡಿದವರಲ್ಲ. ನಾಳೆ ವೀರ, ನಾಳೆ ಶೂರ. ಸೇರಿಸಿದ್ರೆ ಧೀರ ಶೂರ ಆಗೋದು ನೀವು, ಆಗೋದು ನೀವು. ಅಧಿಕಾರಿ
ನನಗೆ ಇಷ್ಟ. ಹಾಗಲ್ಲ, ಧೀರರು ಶೂರರು ಘನ ಗಂಭೀರರ ಇಂತ ನಿಮ್ಮನ್ನು ಹೊಗಳಿದ್ದು ನೀನು ಹೊಗಳಿಕೆ ಮಾಡುವವ. ಹೌದು. ಹೊಗಳಿಕೆಗೆ ಜನ ಆದಿತ್ತು. ಸರಿ, ನಿಮ್ಮನ್ನು ಕಂಡು ಕೆನ್ನಿಗೆ ಬರಿಸ್ತೇನೆ ಈಗ. ಯಾರು ಕಂಡು? ನಾನು ಕಂಡು. ಹಾಗಿದ್ರೆ ನೀವು ನಾನು ಕಂಡು. ಇಬ್ಬರು ಅಲ್ಲದಿದ್ರೆ ಯಾರು? ದೊಡ್ಡ ಕಂಡು ನೀನೆ. ಅದು ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಕಂಡು? ಅದು ಹಾಗಲ್ಲ ಹೇಳಿದ್ದು. ಮತ್ತೆ ನಿಮ್ಮನ್ನು ನೋಡಿ. ಈಗ ಕಂಡು ಅಂದ್ರೆ ನೋಡಿಯಾ? ಹೌದು. ನಿನಗೆ ಮೊದಲೇ ಹೇಳಲಿಕ್ಕೆ ಸಂಕಟ. ಈಗ ಹೇಳಿದೆ ಅಲ್ಲ, ಸರಿ ಹಾಗೆ ಅಂತ ಭೂರಿ ತಮ್ಮ ನಿನಗೆ ಬಂತ ಏನಣ್ಣ ಇವನ ಪೂರಿ? ಓ ಅಲ್ಲಿ ಹೋಗಿ ಕೇಳು, ನಿನಗೆ ಸಿಕ್ಕಿತ್ತು. ಪೂರಿ ಅಲ್ವಾ? ಹಾಗಲ್ಲ, ಅದು ಮತ್ತೆ ಭೂರಿ ದೋಷವಾಯಿತು ಅಂದ್ರೆ ಅಂದ್ರೆ ಹೆಚ್ಚು ಸಂತೋಷ ಆಯಿತು ಅಂತ. ನಿನಗೆ ಯಾಕೆ ಸಂತೋಷ ಆಗುದು? ಕಾರಣ ಉಂಟು. ಏನು? ಈ ಜರದಿಯಲ್ಲಿ ನಾನೊಬ್ಬನೇ ಇದ್ದವ, ನೀವೀಗ ಬಂದಿದ್ದೀರಾ. ನಾವೆಲ್ಲಿಂದ ಬರುದು? ನಾವು ಇಲ್ಲೇ ಇರುವ, ಇಲ್ಲೇ ಇದ್ದವರ ನಮ್ಮದೇ ಕ್ಷೇತ್ರ ಇದು. ಸರಿ, ಹಾಗೆಂತ ನನಗೆ ಮಾತಾಡುವುದಕ್ಕೆ ಸಮಾನವಾಗಿ ಯಾರು ಇರ್ಲಿಲ್ಲ. ನಾನೊಂದು ಜೊತೆ ಹುಡುಕ್ತಾ ಇದ್ದೇನೆ. ಈಗ ನಾವು ಬಂದಿದ್ದೇವೆ ಅಂತ ಹೇಳುದು. ನಿನಗೆ ಜೊತೆ ಹಾಗಾದ್ರೆ ಅಲ್ವಾ? ನಿನಗೆ ಯಾವ ಜೋಡಿ ರೀತಿಯ ಜೊತೆ? ಮಾತಾಡಿ. ಅಲ್ಲ 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 ಏ, ಮಾತಿಗೆ ಈಗ ಅಲ್ಲಿ ಅಲ್ಲ. ನಿನಗೆ ಜೋಡಿ ಇಲ್ಲ. ಜೋಡಿ ಇಲ್ಲ. ಜೊತೆ ಇಲ್ಲ. ನೀರಲ್ಲಿ ಹೋಗಿರ್ಬೇಕು. ಎಲ್ಲಿಯೂ ಸಿಗ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ. ನಿನ್ನ ತಿರುಗಾಟ ವ್ಯರ್ಥವಾಯ್ತಾ? ಈಗ ನೀವು ಬಂದಿದ್ದೀರಲ್ಲ, ನಿನಗೆ ನಾವು ಜೋಡ, ನಾವು ಏನು ನೀನೇನು? ಅದು ಹೌದು. ನಿಮಗೆ ಸಮ ಇಲ್ಲ ಅಂತ. ಸಮ ನಿನಗೆ ಇಲ್ಲ, ಹಾಗಲ್ಲ. ನಮಗೆ ಸರಿ ಉಂಟು. ನಿಮಗೆ ಸಮಗಾರರು ನಮಗೆ ನಾವೇ ಜೊತೆಗಾರ. ಯಾರನ್ನಾದ್ರೂ ಹೋಲಿಕೆ ಮಾಡೋಣವೇ? ಯಾರು ಇಲ್ಲ. ನಿನ್ನ ಪ್ರತಿಬಿಂಬದ ಹಾಗೆ ಇವ ಇದ್ದಾನೆ. ನಾನು ನೋಡ್ತಾ ಇದ್ದೇನೆ. ನೋಡು ನೋಡು, ಏನು ಕಾಯ, ಏನು ಆಯ, ಏನು ಅಂದ, ಏನು ಚಂದ. ಎಂತದ ನಿನ್ನ ಆಯಾ ಕಾಯ ಅಂದ್ರೆ? ನಿಮ್ಮ ದೇಹ ಸೌಂದರ್ಯ ನೋಡ್ತಾ ಇದ್ದೇನೆ. ನಿನ್ನ ಹೊಟ್ಟೆ ಅವನ ರಟ್ಟೆ, ನಿನ್ನ ಸೊಂಟ ಅವನ ಕಂಠ, ನಿನ್ನ ಕೊರಳು ಅವನ ಬೆರಳು, ನಿನ್ನ ಮೂಗು ಅವನ ಚರ್ಮ. ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ, ಸಾಹಿತ್ಯ ಮುಂದೆ ಬಾ. ನಮ್ಮ ಪ್ರಶ್ನೆಗೆ ಉತ್ತರಗಳು. ಎಂತದ್ದು ಪಟ ನಿನ್ನ ಸೊಂಟ ಅವನ ಕಂಠ, ನಿನ್ನ ಕೊರಳು ಅವನ ಬೆರಳು. ಏನಾಯ್ತು? ಬಾಯಿ ಮುಚ್ಚು ಅಂದೆ. ನೀನು ಮಾತಾಡಿದೆ ಹೆಚ್ಚಾಗಿದೆ. ನಿನಗೆ ಏನಾಯ್ತು ಸಮಸ್ಯೆ? ನೀನು ಮಾತಾಡಿದ್ರೆ ನಮಗೆ ಅರ್ಥ ಆಗ್ಲಿಲ್ಲ. ನಿನ್ನ ಸೊಂಟ ಅವನ ಕಂಠ, ನಿನ್ನ ಕೊರಳು. ಮಾತಾಡುದು ಹೌದಂತಾದ್ರೆ ನಮಗೆ ಅರ್ಥ ಆಗುವ ಹಾಗೆ ಮಾತಾಡ್ಬೇಕು. ಅದೇ ನಿನ್ನ ನಮ್ಮನ್ನು ಬಿಸಿ ಮಾಡಿ ಅರ್ಥ ಆಗುವ ಹಾಗೆ ಮುಕ್ಕಿಸ್ತೇನೆ ಬಾಯಿ ಒಳಗೆ ನಿನ್ನ. ಈಗ ಏನು ಸಮಸ್ಯೆ? ಅಣ್ಣ, ಏನು? ಅಣ್ಣ, ಇಲ್ಲಿ ದೊಡ್ಡ ಸಮಸ್ಯೆ. ಅವ ಹೇಳಿದಲ್ಲ ಬಾಯಿ, ಆ ಬಾಯಿದ್ದೇ ಸಮಸ್ಯೆ. ಹೌದನ ಕರಿಯ? ಈಗ ಅವನ ಬಾಯಿ ನನ್ನ ಕೈಯ ಹಾಗಿದ್ರೆ ಅದು ನಿನಗೆ ಗೊತ್ತಾದ ಹೇಗೆ? ಅಲ್ಲ, ನಿನ್ನ ಬಾಯಿ ಅವನ ಕೈ ಅದು ಹೇಗೆ ಒಂದಾಗುದು? ಒಂದು ಅಂತ ಹೇಳಿದ್ಯಾರು? ನೀನು ಹೇಳಿದಲ್ವ ಈಗ. ನಿನ್ನ ಬಾಯಿ ಬೇರೆ, ಅವನ ಕೈ ಬೇರೆ. ಮತ್ತೆ ಮಧ್ಯದಲ್ಲಿ ಮತ್ತು ಉಂಟು. ನೀನು ಮಧ್ಯದಲ್ಲಿ ಮತ್ತು ಬಿಟ್ಟದ್ದು ಯಾಕೆ? ಸೇರಿಸ್ಲಿಕ್ಕೆ ನೀವಿದೆ. ನೀನು ಬಿಟ್ಟದ್ದನ್ನು ಸೇರಿಸುವುದಕ್ಕೆ ನಾವಿರುವುದಿಲ್ಲಿ. ಅದಕ್ಕೆ ಅದು ಎಂತ ಅದಕ್ಕೆ ಆದಿತಿ? ಅವನ ಕಂಠ ನನ್ನ ಸೊಂಟ ಆಗ್ತದ? ಮತ್ತು ಬೇಡ, ಬಿಡು ಬಿಡು. ಅವನ ಹುಬ್ಬಿನಿಂದ ಈ ಮೀಸೆ ಮಾಡಿದ್ದ? ಮತ್ತು ಇದು ಮಾಡಿದ ಮೀಸೆನ? ಮಾಡಿದ್ದ? ಎಂತ ಮಾಡಿದ್ದ? ನನಗೆ ಮೂಡಿದ ಮೀಸೆ. ಮೂಡಿದ್ದ? ನಿನಗೆ ಮೀಸೆ ಇಲ್ಲದ ಜಾತಿಗೆ ಮೀಸೆ ವಿಷಯ ಬೇಡ. ಜಾಗ ಉಂಟು. ಜಾಗ ಮೀಸೆಯನ್ನು ನೋಡಿ ಮಾತಾಡ್ತಿದ್ದಲ್ಲ. ಆಯ್ತಾಯ್ತು. ಈಗ ನಿಮಗೆ ಅರ್ಥ ಆಗ್ಲಿಲ್ಲ ನೋಡಿ. ನಿಮ್ಮ ದೇಹವನ್ನು ಪ್ರತ್ಯೇಕವಾಗಿ ಹೋಳ್ತಾ ಹೋದ್ರೆ ಸಮಯ ಸಾಕಾಗುದು. ಏನು ಕಾಲಮಿತಿಯಲ್ಲಿದ್ಯಾ? ಬೇಗ ಮುಗಿಸಿದ್ರೆ ಸಮಸ್ಯೆ ಉಂಟಾ? ರಗಾಲೆಲ್ಲ ಯಾರಿಗೂ ಹೌದಾ? ತೊಂದರೆ ಇಲ್ಲ. ಹಾಗಿದ್ರೆ ಸರಿ. ಈಗ ನೀವು ಬಂದು ಕೇಳಿದ್ದೇನು? ತೋರು ಬೇಗ ಮೊದಲು ಕಂಡ ಬೋರಣೆಯಲ್ಲಿ ಬೋದ ಬಂಡ. ಕೈ ತೋರಿಸಬೇಕು. ಅವ ಹೇಳಿದ ತೋರಿಸಿ. ಯಾರು? ಅವ ಬಂಡನ? ಮತ್ತೆ ಯಾರು? ಅವ ಯಾರು ಹೇಳಿದ ಬಂಡ ಅಂತ? ಬಂಡನ? ಅದು ಎಷ್ಟು ಚಂದ ಕೇಳ್ತಾನೆ ಅವ ಬಂಡನ ಅಂತ. ನೀನು ಕೇಳಿದ ಅವನನ್ನು ಹೇಳಿ. ಮತ್ತೆ ಯಾರು? ಮೊದಲು ನೋಡಿದ ಪ್ರಾಣಿ ಬಂಡ. ಹೌದಾ? ನೋಡಿ ನನಗೆ ನಿನ್ನ ಸಂತಾನದವರು ಯಾರಾದ್ರೂ ಇದ್ದಾರೆ ಹಾಗೆ? ಹಾಗಲ್ಲ, ಮತ್ತೆ ನಾನು ಯಾರನ್ನು ನೋಡ್ಲಿಲ್ಲ, ನನಗೆ ಗೊತ್ತಿಲ್ಲ. ಅಣ್ಣ, ಇವನಿಗೆ ಗೊತ್ತಿಲ್ಲ ಅಂತ ನಾವು ಕೇಳುದು ಬೇಡ. ಇವರನ್ನು ಕೇಳುವ. ನಿನ್ನನ್ನು ನಿನಗೆ ಗೊತ್ತು. ಏನು ಗೊತ್ತಿಲ್ಲದೆ ಹೇಳು. ಕಾಣುತ್ತಿರುವಂತಹ ಜನರಿಗೆ ನಾನೇ ಒಡೆ.
ಸ್ವಲ್ಪ ತಿಂದು ಬರ್ತೇನೆ, ಅಲ್ಲಿ ನಿಲ್ಲು. ಎಂತದ್ದು ನೀನು ತಿನ್ನುವುದಕ್ಕೆ ಬಂದಟ ಗುರು? ಹುಡುಕುದಾಯ್ತದ್ದು ಇಲ್ಲಿ ತಿನ್ನುವುದಕ್ಕೆ ಉಂಟಂತ ಇವ. ನಾನು ಸ್ವಲ್ಪ ತಿಂತೇನೆ. ನೀನ್ ಎಂತದ ತಿನ್ನು? ಹಸಿವೆ ಜೋರ. ನನಗೆ ಹಸಿವಾಗುದಿಲ್ವಾ? ಹಾಗಾದ್ರೆ ಏನು ಮಾಡುದು? ಇರುವುದೇ ಒಂದು, ಮತ್ತೆ ಇದನ್ನು ಮತ್ತೆ ಸಮಪಾಳು ಮಾಡಿ ತಿನ್ಬೇಕು. ತಿನ್ನು, ಹಾಗೆ ಬಾ. ಹೋಯಿತು. ಏನು ಮಾಡುವುದು ಎನ್ನುವ ಹಾಗೆ ಜಗನ್ಮಾತೆಯನ್ನು ಪ್ರಾರ್ಥಿಸಿಕೊಂಡಾಗ ಶಕ್ತಿಯಿಂದ ಆಗದ್ದನ್ನ ಯುಕ್ತಿಯ ಮುಖೇನ ಮಾಡು, ಅವರಿಗೆ ಮುಕ್ತಿ ಕರುಣಿಸು ಅಂತಾಡಿದ್ದಾಳೆ. ನೋಡುವ ಬರಲಿ ಇವರು. ಹೆಚ್ಚಿನ ತೋಳ. ನಮಗೆ ಹಾಗಲ್ಲ, ಹೆಚ್ಚಿನ ತೋಳಿನ ಶೌರ್ಯಕ್ಕೆ ನಾನು ಮೆಚ್ಚಿದೆ. ಹೇಗೆ ಆಗಿದೆ ನನ್ನ ತಮ್ಮನ ಪೆಟ್ಟು? ಪೆಟ್ಟು ಅಂತ ಹೇಳಿದ್ರೆ ಪೆಟ್ಟು, ನಿನಗೆ ಸ್ವಲ್ಪ ಪೆಟ್ಟು ಕಡಿಮೆ. ಕೊಟ್ಟದ್ದು ನಿನಗೆ ಕಡಿಮೆ, ದೊಪ್ಪಳೆ ಬಿದ್ದಿದೆ. ನೀನು ಕೊಟ್ಟದ್ದು ಕಡಿಮೆ, ಅವಂದೇ ಸಾಕಾಗಿದೆ. ಸರಿ, ನಡೆದಂತಹ ಯುದ್ಧದಲ್ಲಿ ಏನಾಯಿತು? 5,000 ನಷ್ಟ ಆಯ್ತು. ಹಾಗಲ್ಲ, 5,000 ವರ್ಷಗಳೇ ಕಳೆದು ಹೋಯಿತು. ಇನ್ನು 10,000 ವರ್ಷ ಬೇಡ. ಆದಂತಹ ಯುದ್ಧದಲ್ಲಿ ಒಂದು ನಿರ್ಣಯ ಆಗಬೇಕಾ ಬೇಡ? ಆಯ್ತಲ್ಲ. ನಡೆದಂತಹ ಹೋರಾಟದಲ್ಲಿ ಗೆದ್ದವ ನಾನೇ. ಅಲ್ಲ, ಯಾರ ಗೆದ್ದವ? ನಾನಲ್ಲ. ಮತ್ತೆ ಅದನ್ನು ಸರಿ ಹೇಳು. ಸೋತವರು ನೀವೇ. ನಾವು ಸೋತವರ? ಅಲ್ಲ, ನೀನು ಅಲ್ಲ ನಾವು ಅಲ್ಲ. ಅದು ಸುಲಭವಾಗಿ ಅರ್ಥ ಆಗ್ತದೆ ನಿಮಗೆ. ಆಗುದು. ಗೆದ್ದವ ನಾನಲ್ಲ, ಸೋತವರು ನೀವಲ್ಲ. ಮತ್ತೆ ಗೆದ್ದವರು ಯಾರ? ಗೆದ್ದವರು ನೀವು, ಸೋತವ ನಾನು. ಅದನ್ನು ಸರಿಯಾಗಿ ಹೇಳು. ಹಾಗೆ ಸೋತಂತಹ ನಾನು ಗೆದ್ದಂತಹ ನಿಮಗೆ ಏನಾದ್ರೂ ಕೊಡ್ಬೇಕು. ಬಾಯಿ ಮುಚ್ಚ. ಇದು ಸೋತದ ಯಾರು? ನಾನು. ಸೋತ ನೀರು ಗೆದ್ದ ನಮಗೆ ಕೊಡುವುದಾ? ಮತ್ತೆ ನಮ್ಮಲ್ಲಿ ಆ ಕ್ರಮ ಇಲ್ಲ. ಕ್ರಮ ಹೇಗೆ ಇರುವುದು? ಹೇಗೆ? ಗೆದ್ದವರು ಸೋತವರಿಗೆ ಕೊಡುವ ಕ್ರಮ. ಹೌದಾ? ನಿನಗೆಂದು ಬೇಡುವ ಕಾಲ ಹತ್ತಿರ ಬಂದಿದೆ. ಸರಿ, ತಲೆ ತಗ್ಗಿಸಿ, ಬೆನ್ನು ಬಗ್ಗಿಸಿ, ಕೈ ಮುಂದೆ ಮಾಡಿ ಬೇಡು, ನಾವು ಕೊಡ್ತೇವೆ. ವಿಶ್ವಾಸ ಬರಬೇಕಲ್ಲ. ಏನ್ ಮಾಡಬೇಕು? ನೀವಿಬ್ಬರು ಕರ ತಟ್ಟಬೇಕು. ಯಾವ ಕರ? ನನ್ನ ಕರ. ಎಲ್ಲಿಂಟು? ಇಲ್ಲಿ ಉಂಟು. ಕೇಳಿದ್ದನ್ನು ಕೊಡ್ತೇವೆ. ಕೈಯೊಳಗೆ ಸಿಕ್ಕಿದಿರಿ, ಕೈಯೊಳಗೆ ಸುವಿದ ಮೂರ್ಖರೆ ನಿಮಗೆ ಸೊಕ್ಕಿಲಿಗಳ ಹೃದಯನ್ನೊಳು ಬೇಡಿ, ಸೊಕ್ಕಿಲಿಗಳ ಹೃದಯನ್ನೊಳು ಬೇಡಿ, ತಟ್ಟನೆ ನೀಡಿ ಮಯಜಿರಗಳ ಸಿಕ್ಕಿದಿರಿ, ಕೈಯೊಳಗೆ ಸೊಕ್ಕಿದ ಮೂರ್ಖರೆ ನಿಮಗೆ. ಸಿಕ್ಕಿದಿರಿ ಎನ್ನ ಕೈಯೊಳಗೆ. ಯಾಕೆ? ದೀರ್ಘ ದೇಹ ನಮ್ಮದು, ಹಾ. ಸಣ್ಣ ಮುಷ್ಟಿ ನಿನ್ನದು. ಹೇಗೆ ನಾವು ಹೇಗೆ ಸಿಕ್ಕಿಕೊಂಡದ್ದು? ಅಯ್ಯೋ ಮೂರ್ಖ. ಮೂರ್ಖ ನೀನು. ಹಾಗಂದ್ರೆ ಏನ? ಒಳ್ಳೆಯವ ಅಂತ. ಓ ಮೂರ್ಖ ಒಳ್ಳೆ. ಮೂರ್ಖ ನೀನು. ನೀನು ಮೂರ್ಖ. ನಾನು ಒಳ್ಳೆಯವ, ಮೂರ್ಖ. ಕರಿಯ, ಏನಾಯ್ತು ನಿನಗೆ? ಎಂತದ್ದು ನಿಮ್ಮದಲ್ಲಿ ಕುಸು ಕುಸು? ಅವನನ್ನು ಹೊಗಳಿದ್ದು ನಾನು. ಈಗ ಅವನನ್ನು ನೋಡಿದ ತಕ್ಷಣ ಮೂರ್ಖ ಅಂತ ಹೇಳಿದ್ಯಲ್ವಾ? ಹೌದು. ಎಂತದ್ದು ಹಾಗಾದ್ರೆ? ಮೂರ್ಖ ಅಂದ್ರೆ ಒಳ್ಳೆಯವ. ಯಾರು? ಅವ. ನಾವಿಲ್ಲಿ ಇಬ್ಬರಿದ್ದೇವೆ. ಹೌದಾ? ಅವನಿಗೆ ಅಣ್ಣ ನಾನು. ಸರಿ. ಈಗ ಅವ ಮೂರ್ಖ ಅಂದ್ರೆ ನಾವು? ನೀನು ಶತ ಮೂರ್ಖ ಅಂದ್ರೆ 100 ಪಟ್ಟು ಒಳ್ಳೆಯವ. ನಾನು 100 ಪಾಲು ಒಳ್ಳೆಯವ. ಹೌದು. ಅವ ಬರೇ ಮೂರ್ಖ. ಅವ ಮೂರ್ಖ, ನೀನು ಶತ ಮೂರ್ಖ. ಓ ಬರೇ ಮೂರ್ಖ ತಮ್ಮನೇ. ಓ ಶತಾ ಮೂರ್ಖ. ನಾವು ಎಷ್ಟು ಒಳ್ಳೆಯವರು.
ನಮ್ಮದು ಅಪೂರ್ವ ಜೋಡಿ. ನಿಮ್ಮ ಜೊತೆ ಅಂದ್ರೆ ಜೊತೆ. ನಾನು ಹೇಳಿದ್ದು ಹಾಗಲ್ಲ, ಮಾತಿನಲ್ಲಿ ಸಿಕ್ಕಿದ್ದೀರಿ ಅಂತ ಭಾಷೆ ಕೊಟ್ಟಿದ್ದೀರಾ. ನನಗೆ ಬೇಕಾದದ್ದು ಬೇರೇನೂ ಅಲ್ಲ, ನಿಮ್ಮಿಬ್ಬರ ತಲೆ. ಏನು ಇವ ದೊಡ್ಡ ಮೋಸಗಾರ ತಮ್ಮ, ಮೋಸಗಾರ. ತಮ್ಮ, ಇವನಿಗೆ ಪ್ರಾಣ ಕೇಳುವುದಕ್ಕಿಂತ ಬದಲು ಬೇರೆ ಏನಾದ್ರೂ ಕೇಳಬಹುದಿತ್ತು. ನಮ್ಮಲ್ಲಿ ಕೊಡ್ತಾ ಇದ್ದೇವೆ, ಬೇಗ ಕೊಡಬಹುದಿತ್ತು. ಅದರಲ್ಲೂ ಇಬ್ಬರ ತಲೆ ಕೇಳುವುದಕ್ಕಿಂತ ಬದಲು ನಿನ್ನ ಒಬ್ಬನ ತಲೆಯನ್ನಾದ್ರೂ ಕೇಳಬಹುದಿತ್ತು. ಅದನ್ನೂ ಕೇಳಲಿಲ್ಲ. ನಾನಾದ್ರೂ ಒಂದು 4 ದಿವಸ ಇಲ್ಲಿ ಬದುಕುತ್ತಿದ್ದೆ ತಮ್ಮ. ಅಣ್ಣ, ನಮ್ಮ ಇಬ್ಬರ ತಲೆ ಕೇಳಿದ್ದಾನೆ. ಒಂದು ಉಪಕಾರ ಮಾಡೋಣ. ಏನು ತಮ್ಮ? ನಿನ್ನಲ್ಲಿ ಈ ಮೊದಲು ನಾನೇನಾದ್ರೂ ಕೇಳಿದ್ದು ಉಂಟಾ? ಅವನಿಗೆ ಕೊಟ್ಟ ಮಾತಿನಂತೆ ದೊಡ್ಡವರ ಅಂತ ನೀನು ನಿನ್ನ ಪ್ರಾಣ ಕೊಟ್ಟು ತಮ್ಮನ ಜೀವ ಉಳಿಸಣ್ಣ. ಇದು ಸಾಧ್ಯವೇ ಇಲ್ಲ ತಮ್ಮ. 2 ಬೇಕು, 2. 2 ಅಲ್ಲ 4. ಮಾತಾಡಬೇಡ ನೀನು ತಮ್ಮ. ಬದುಕಿದ್ರು ಜೊತೆಯಲ್ಲಿ, ಸತ್ತರೂ ಜೊತೆಯಲ್ಲಿ. ಆಯ್ತಣ್ಣ. ಇವನ ಇಷ್ಟು ಚಿಕ್ಕ ತಲೆಯಲ್ಲಿ ಇಷ್ಟು ವಿಷಯ ಇರಬೇಕಾದ್ರೆ ಇದು ಇದ್ದೇನು ಪ್ರಯೋಜನ? ತಮ್ಮ, ಅಣ್ಣ ಹತ್ತಿರ ಬಾ. ಮುಂದೇನದು? ನೀರು. ಆ ಬದಿಯಲ್ಲಿ ನೀರು, ಅಲ್ಲಿ ನೀರು, ಹಿಂದೆ ಸಾಕು. ಕೊಡಿ ಎಲ್ಲ ಇಡಿ. ಬೇಕು ನನಗೆ. ಕೊಟ್ಟವೆ ಏನು ಅವಸರ? ಏನಾಯ್ತು ಮತ್ತೆ? ಒಂದು ಮಾತು ಸರಿಯಾಗಿ ಕೇಳು. ಹೇಗೆ? ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ತಾಗದ ರೀತಿಯಲ್ಲಿ ಪಡೆದುಕೋ. ಇವರಿಗೆ ನಾನು ಯಾರು ಎನ್ನುವ ಸತ್ಯ ಅರಿವಾಗಬೇಕು. ಅದಕ್ಕಾಗಿ ಇವರ ಕಣ್ಣ ಮುಂದೆ ವಿಶ್ವ ವಿರಾಟ್ ಸ್ವರೂಪದಲ್ಲಿ ಕಾಣಿಸಿಕೊಳ್ತೇನೆ. ನಯನನೇ, ಘೋರ ದುರಿತವನ್ನು ಪರಿಹರಿಸುವವನೇ, ಓ ಶ್ರೀಹರಿ, ಅಜ್ಞಾನದಿಂದ ಕಂಗೆಟ್ಟಂತಹ ನಮಗೆ ಸುಜ್ಞಾನವನಿತ್ತ ಮೇಲೆ ನಾವ್ಯಾರು ನೀನ್ಯಾರೆಂಬುದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನೋದು ಸ್ಪಷ್ಟವಾಯಿತು. ನಿನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ಬದುಕುಳಿಯುವಂತ ಆಸೆ ನಮಗಿಲ್ಲ ತಂದೆ. ಅಳಿಸುವುದಕ್ಕೋ ಒಳಿಸುವುದಕ್ಕೋ ಸರ್ವ ಸಮರ್ಥನು ನೀನಾಗಿದ್ದಿ. ನಾವು ಮಾಡಿದ್ದು ತಪ್ಪು, ನಮ್ಮ ತಪ್ಪನ್ನು ಮನ್ನಿಸಿ ಉದ್ಧರಿಸು, ಉದ್ಧರಿಸು. ಓ ಸ್ವಾಮಿ, ನಿನ್ನನ್ನು ನಾರಾಯಣ ಹೀಗೆ ನಾವು ಸ್ತುತಿ ಮಾಡ್ತೇವೆ. ಅಜ್ಞರ ಅಂತ ನಮ್ಮ ನೆತ್ತಿಯ ಮೇಲೆ ನಿನ್ನ ದಿವ್ಯ ಹಸ್ತಾಸ್ಪರ್ಶವಾಯಿತು, ನಮಗೆ ಜ್ಞಾನೋದಯವಾಯಿತು. ನಮ್ಮ ಕಣ್ಣುಗಳಿಗೆ ನಿನ್ನ ವಿಶ್ವ ವಿರಾಟ್ ಸ್ವರೂಪ ದರ್ಶನವಾಯಿತು. ನೀನು ತಂದೆ, ನಾವು ಮಕ್ಕಳೆಂಬಂತ ಅರಿವು ಉಂಟಾಗಿದೆ. ನಮ್ಮ ಸರ್ವ ತಪ್ಪನ್ನು ಕ್ಷಮಿಸಿ ಉದ್ಧಾರ ಮಾಡ್ತಂದೆ. ಅಸ್ತು. ಮತದೇ
ನನ್ನ ವಿಶ್ವವಿರಾಟ್ ಸ್ವರೂಪವನ್ನು ಕಂಡಾಗ ನಿಮ್ಮಲ್ಲಿದ್ದಂತಹ ಅಜ್ಞಾನ ದೂರವಾಯಿತು. ನಾನು ಯಾರು ಎನ್ನುವ ಸತ್ಯವನ್ನರಿತಿದ್ದೀರಾ. ನನ್ನ ಕರ್ಣ ಕಿಲ್ಮಿಷದಿಂದಲೇ ಹುಟ್ಟಿಕೊಂಡವರು ನೀವು. ನಿಮಗೆ ತಂದೆಯೂ ನಾನೇ, ತಾಯಿಯೂ ನಾನೇ. ಆದ ಕಾರಣ ಹೆಸರನ್ನ ಇಡಬೇಕಾದದ್ದು ನನ್ನ ಕರ್ತವ್ಯ. ಮಧುವಿನ ಕಾಂತಿ ಮೃದುವಾದ ದೇಹವುಳ್ಳ ನೀನೇ ಮಧು. ಕಠಿಣವಾದದನು ಕರ್ಕಶವಾದ ಧ್ವನಿಯುಳ್ಳಂತಹ ನೀನೇ ಕೈಟಭ. ದೇವರ ಮಕ್ಕಳಾದಂತಹ ನಮಗೆ ಈ ಕೆಟ್ಟ ಬುದ್ಧಿ ಯಾಕೆ ಬಂತು? ನಮಗೆ ಒಂದು ಒಳ್ಳೆಯ ಬುದ್ಧಿ ಬರಬಹುದಿತ್ತಲ್ವೇ? ಅದಕ್ಕೂ ಕಾರಣ ಇದೆ ಮಕ್ಕಳೇ. ಏನು ತಂದೆ? ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರ. ಯಾವುದೇ ಮಕ್ಕಳಿಗಾದರೂ ಎಳವೆಯಲ್ಲೇ ಸಂಸ್ಕಾರ ಎನ್ನುವುದು ಸಿಗದೇ ಇದ್ರೆ ಅವರು ಭಯವನ್ನು ಸೃಷ್ಟಿಸುವ ಭಯೋತ್ಪಾದಕರಾಗಿ ಕಾಣಿಸಿಕೊಳ್ಳುತ್ತಾರೆ. ಅದಕ್ಕೆ ನೀವೇ ಜ್ವಲಂತ ಸಾಕ್ಷಿಗಳು. ಹಾಗಾಗಿ ಎಳವೆಯಲ್ಲೇ ಬಾಲ ಸಂಸ್ಕಾರ ಎನ್ನುವುದು ಅಗತ್ಯವಾದುದು. ತಪ್ಪಿನ ಅರಿವಾಗಿ ಪದದ್ವಯಗಳಲ್ಲಿ ಸ್ತುತಿಸುತ್ತಾ ಇದ್ದೀರಾ. ಭಕ್ತಿಗೆ ಮೆಚ್ಚಿದ್ದೇನೆ. ಮನದಾಸೆಯನ್ನು ಕೇಳಿಕೊಂಡ್ರೆ ಅನುಗ್ರಹಿಸುತ್ತೇನೆ. ಭಗವಂತ, ಕೊನೆಯ ಗಳಿಗೆಯಲ್ಲಿ ಆಶೆ ಇರುವುದು ಒಂದೇ, ನಮ್ಮ ಹೆಸರು ನಿನ್ನ ಹೆಸರಿನೊಂದಿಗೆ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸುವ. ಮಕ್ಕಳೇ, ನಿಮ್ಮ ಶಿರವನ್ನು ಕತ್ತರಿಸಿದ ಬಳಿಕ ಮಧುಸೂದನ ಕೈಠಬಾರಿ ಎನ್ನುವ ಹಾಗೆ ನಾನು ಕಾಣಿಸಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಮೇಧಸ್ಸನ್ನು ಜಲದಿಗೆ ಸೇರಿಸಿ ಭೂಮಿ ನಿರ್ಮಾಣವನ್ನು ಮಾಡಿ ಅದಕ್ಕೆ ಮೇದಿನಿ ಎನ್ನುವ ಹಾಗೆ ಹೆಸರನ್ನಿರಿಸಿ ಶಾಶ್ವತವಾಗಿ ಉಳಿಯುವಂತ ಅನುಗ್ರಹಿಸುತ್ತೇನೆ. ಕೊಟ್ಟ ಮಾತಿನಂತೆ ಒಂದು ಬಿಂದು ನೀರು ನಿಮ್ಮ ಮೈಗೆ ಸೋಕದ ತರದಲ್ಲಿ ಶಿರವನ್ನು ಕತ್ತರಿಸುವುದಕ್ಕೆ ನನ್ನ ಜಂಗೆಯನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ಶಿರವನ್ನು ಇಡಿ, ಕತ್ತರಿಸುತ್ತೇನೆ. ನಾರಾಯಣ, ಮಧುಕೈಟವರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಿಸಿದ್ದೇನೆ. ಬ್ರಹ್ಮನು ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕಾಗಿ ಸತ್ಯಲೋಕಕ್ಕೆ ತೆರಳಿದ್ದಾನೆ. ಹರನು ಕೈಲಾಸವನ್ನು ಸೇರಿಕೊಂಡಿದ್ದಾನೆ. ನಾನೂ ಕೂಡ ಜನನೀಯಾಜ್ಞೆಯಂತೆ ಪಾಲನಾ ಕರ್ತವ್ಯವನ್ನು ಮಾಡುವುದಕ್ಕಾಗಿ ವೈಕುಂಠದೆಡೆಗೆ ಸಾರ್ತೇನೆ. ಮಾಲೆಯೊಂದು ಶೋಭಿಸಬೇಕು ಅಂತಾದ್ರೆ ಪದಕ ಎಂಬುದು ಬೇಕಂತಿ. ಈ ಪದಕದೋಪಾದಿಯಲ್ಲಿ ಶೋಭಿಸುತ್ತಾ ಇದೆ ಶೋಣಿತಾಪುರ. ಇದನ್ನು ಆಳಿಕೊಂಡು ಬಂದವಳು ನನ್ನ ಅವ್ವೆಯಾದಂತಹ ದಿತಿದೇವಿ. ಲೋಕದಲ್ಲಿ ಮಾತುಂಟಿಲ್ಲ ಸ್ವಾಮಿ, ದುಃಖವೆಂಬುದು ಯಾರನ್ನು ಬಿಟ್ಟು ಹೋಗಿಲ್ಲವಂತಿ. ಸದಾ ನನ್ನ ಸಂತೋಷದಿಂದ ಬರಮಾಡುವಂತಹ ನನ್ನಮ್ಮ ಇಂದು ಮಾತ್ರ ಹಾಗೆಲ್ಲ ನೋಡಿ ಅರಮನೆಯ ಒಂದು ಮೂಲೆಯಲ್ಲಿ ಕುಳಿತು ಧಾರಾಕರಾಗಿ ಕಣ್ಣೀರನ್ನೇ ಸುರಿಸುತ್ತಾ ಇದ್ದಳು. ಹೋಗಿ ದುಃಖದ ವಿಚಾರವನ್ನೇ ಕೇಳಿದೆ. ಕರುಳನ್ನೇ ಕತ್ತರಿಸುವಂತ ಆಳವಾದ ಕಥೆಯನ್ನೇ ಹೇಳಿದಳು. ಈ ಹಿಂದಕ್ಕಾದ್ರೂ ಅದೆಷ್ಟು ಮಂದಿ ಗಂಡು ಮಕ್ಕಳಿದ್ದರಂತೆ. ಅವರೆಲ್ಲರೂ ಸುರಲೋಕನ ವಶಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ನೇರವಾಗಿ ಅಮರಾವತಿಗೆ ಮುತ್ತಿಗೆನೂ ಹಾಕಿದ್ರು. ಏನು ಮಾಡೋಣ ಹೇಳಿ? ಆ ದೇವತೆಗಳ ಮೋಸದಿಂದಾಗಿ ತನ್ನೆಲ್ಲ ಗಂಡು ಮಕ್ಕಳೆಲ್ಲ ಕಳೆದುಕೊಂಡಳಂತೆ. ಹೀಗೆ ನನ್ನ ಅಮ್ಮನಲ್ಲಿ ಶೋಕ ಎಂಬುದು ಸದಾ ಕಾಡುತ್ತಾ ಇತ್ತು. ಅದು ಅಂತಿಂತ ಶೋಕವಲ್ಲ, ಅದು ಪುತ್ರ ಶೋಕ.
ಆ ಸಂದರ್ಭಕ್ಕೆ ಹೋಗಿ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದೆ. ಈ ದೈತ್ಯ ಕುಲ ಉದ್ಧಾರ ಆಗಬೇಕು ಅಂತಾದ್ರಿ ನನ್ನಿಂದ ಏನು ಮಾಡಲು ಸಾಧ್ಯ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿ ಸಂತೋಷಭರಿತಳದಂತಹ ನನ್ನಮ್ಮ ನನಗೊಂದು ಆಜ್ಞೆಯನ್ನು ಮಾಡಿದಳು. ಮಗಳೇ, ಘೋರವಾದಂತಹ ಕಾಂತಾರವನ್ನು ಸೇರಿ ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸಿ ಒಲಿದು ಬಂದಂತಹ ವಿಧಾತನಲ್ಲಿ ತ್ರಿಪುರದಲ್ಲಿ ವಿಭುವಾಗಿ ಬರೆಯುವಂತಹ ಮಗನನ್ನು ವರವಾಗಿ ಪಡೆದು ಬಾ ಮಗಳೇ ಎನ್ನುವ ಹಾಗೆ ಅಮ್ಮನ ಆಜ್ಞೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ಇದಲ್ಲೇ ಯೋಗ್ಯವಾದಂತಹ ಸ್ಥಳ, ಪ್ರಶಾಂತವಾದಂತಹ ವಾತಾವರಣ, ಇನ್ಯಾಕೆ ಸಾವಕಾಶ? ಆ ಬ್ರಹ್ಮದೇವನ ಕುರಿತಾಗಿ ನನ್ನ ತಪಸ್ಸನ್ನು ಆಚರಿಸಲೇಬೇಕು. ಆದರೆ ನನ್ನ ಬಗ್ಗೆ ನನ್ನನ್ನು ಸ್ವಲ್ಪ ಆಲೋಚನೆ ಮಾಡಬಾರದೆ. ಕಾಣುವುದಕ್ಕೆ ಹೇಗಿದ್ದರೆ ನಾನು ಸೆಲೆವಿಕೆ ಅವರದಿಂದ ಕಂಗೊಳಿಸುತ್ತಾ ಇದ್ದೇನೆ. ಈ ರೂಪನೇಳಿಯ ಕಾಮಕರು ಕಂಡರು ಅಂತಾದ್ರೆ ಖಂಡಿತವಾಗಿ ಮೋಹಿಸುತ್ತಾರೆ. ಅವರ ಮಾತು ಬಿಡೋಣ ಸ್ವಾಮಿ. ಇನ್ನೊಂದು ಪಕ್ಷ ಉಂಟಲ್ಲ, ಸುರರೆಮ್ಮ ಹಾಗೆಗಳಾಗಿ ಹರು ನಿಜ ಮರೆತರೆ ತಪಕ್ಕಿಂತ ಭಂಗವನ್ನು ತಂದೆಯೇ ತರುತ್ತಾರೆ. ಹಾಗಾದ್ರೆ ನಾ ಹೇಗೆ ತಪಸ್ಸನ್ನು ಆಚರಿಸಲಿ? ಹೀಗೆಂದು ಆಲೋಚನೆ ಮಾಡಿದ್ದೇ ತಕ್ಷಣ ಚಿತ್ತ ಬಿತ್ತಿಗೆ ಹೊಳಿತಲೊಂದು ಪಾಯ. ಓಯ್, ಅದೇನದು ಮಹಿಷಿಗಳ ಹಿಂಡು, ಇದೇ ಸರಿಯಾದಂತಹ ರೂಪ. ಈಗಿಂದೀಗಿಲ್ಲ ಮಹಿಷಿ ರೂಪವನ್ನಂತೂ ಆ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಿದ್ದರಂತೆ. ಸರಿಯಾದ ಬುದ್ಧಿಯನ್ನು ಗಳಿಸಬೇಕು. ಇವಳ ಉದರದಲ್ಲಿ ಹುಟ್ಟುವ ಮಗನು ಹುಟ್ಟಲಿ. ನಾನು ಕೊಟ್ಟಂತ ಶಾಪಕ್ಕೆ ಮೂರು ಮೂರ್ತಿಗಳಿಂದ ಪರಿಹಾರ ಸಿಗದೆ ಹೋಗಲಿ. ಓ ಸ್ವಾಮಿ, ಇನ್ನು ನಮಗೆ ಯೋಗ್ಯವಾದ ಸ್ಥಳ ಇದಲ್ಲ, ಬೇರೆ ಜಾಗವನ್ನು ಆರಿಸುತ್ತಾ ಹೋಗುತ್ತೇನೆ. ಘನಘೋರವಾದ ತಪಸ್ಸನ್ನು ಮಾಡುತ್ತಾ ಇದ್ದೆ. ನೀನು ಯಾರ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದ್ದೆ? ಆ ಬ್ರಹ್ಮದೇವನೇ ಪ್ರತ್ಯಕ್ಷಗೊಂಡಿದ್ದೇನೆ. ತಪಸ್ಸನ್ನು ಬಿಡ ಮಗಲೇ, ಮನದ ಇಂಗಿತವನ್ನು ತಿಳಿಸು, ಈಡೇರಿಸಿ ಕೊಡುತ್ತೇನೆ. ಕರುಣಾಸಾಗರ ದೇವನೇ, ಕರುಣಾಸಾಗರ ದೇವ ಪರಮೇಶ್ವರಯ್ಯ. ಕೇಳಬೇಕು ತಂದೆ.
ಹರುರದಿಂದಲೇ ಮನದಿರವ ಹರುರದಿಂದಲೇ ಮನದಿರವ ಶುಭವಾಗಲಿ ಮಗನೇ. ಮಮತೆಯ ಮಗಳದಂತಹ ಮಾಲಿನ್ಯ ಭಕ್ತಿಗೆ ಮೈದೊರೆದೆಯಾ ತಂದೆ? ಹೌದು. ಬತ್ತಿ ಹೋದ ಕೆರೆ ಬಾವಿಗಳನ್ನು ತುಂಬಿಸಲು ಮಳೆ ಬಂದ ಹಾಗೆ, ನಿಜ. ಕತ್ತಲನ್ನು ದೂರೀಕರಿಸಲು ಮಣಿ ದೀಪ ಇದ್ದ ಹಾಗೆ, ಸತ್ಯ. ನನ್ನ ಭಕ್ತಿಗೆ ಮೈದೊರೆದಂತಹ ನಿನ್ನಲ್ಲಿ ನನ್ನ ಬೇಡಿಕೆಯನ್ನು ಕೇಳಲೇ ದೇವ. ಏನಮ್ಮ? ಇನ್ನು ಮುಂದಕ್ಕೆ ಉತ್ತಮ ವರನನ್ನು ನೋಡಿ ನಮ್ಮ ದಾಂಪತ್ಯದಲ್ಲಿ ಹುಟ್ಟುವಂತಹ ಮಗ ದುರಧೀರನಾಗಿರಬೇಕು, ಅಂತಹ ವರವನ್ನು ಅನುಗ್ರಹಿಸಬೇಕು ತಂದೆ. ತತಸ್ತು ಮಗಳೇ. ಧನ್ಯಳಾದಿ. ಆದರೆ ನಿನ್ನ ಉದರದಲ್ಲಿ ಹುಟ್ಟುವ ಮಗು ಕೋಣಾಗಿರುತ್ತಾನೆ. ಹಾ, ಶಿವನೇ ಶಿವನೇ ಶಿವನೇ. ತಂದೆ, ನಿಮ್ಮ ಮಾತನ್ನು ಕೇಳುವಾಗ ಬರ ಸಿಗಲೇ ಬಿಟ್ಟಂತ ಅನುಭವ ಆಯ್ತು ನನಗೆ. ತಪಸ್ಸಿನ ಮೂಲಕ ನಿಮ್ಮನ್ನು ಪ್ರತ್ಯಕ್ಷೀಕರಿಸಿಕೊಂಡೆ. ನಿಜ. ಆದ್ರೆ ನೀವಾಡುವಂತಹ ಮಾತು, ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಕೋಣನಾಗಿ ಜನಿಸುತ್ತಾರೆ. ಹೌದಮ್ಮ. ಹುಟ್ಟಿದಂತಹ ಮಗನನ್ನು ಹೇಗೆ ಎತ್ತಿ ಮುದ್ದಾಡಲಿ, ಹೇಗೆ ತನಿದೆ ಹಾಲನ್ನು ಅದರಿಗೆ ಉಳಿಸಲಿ, ಯಾವ ಕೈಗಳಿಂದ ಜೋಗುಳವನ್ನೇ ಪಾಡಲಿ, ಇದಕ್ಕೆ ತನಗೆ ಸಾವಿರದಿಗೆ ಸುಮದಲ್ವೇ ನೀನು. ಮರುಗಬೇಡ ಮಾಲಿನಿ. ಮರುಳದಿರು ಮಾಲಿನಿಯೇ ಮುನಿವರ ಒರೆದವ ವನವು ತಪ್ಪಲರಿಯದು. ಆ ಮುನಿವರ ಒರೆದವ ವನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿಮ್ಮುದರದಲ್ಲಿ ಮುಂದೆ. ಧುರಭಾಗ್ರಮಿಗೆನಿಸಿ ಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೂ. ಮರೆಯ ಮಾತಲ್ಲ ಇದು ವಿಧಿಯ ಮಾತು. ಮರುಗದಿರು ಮಾಲಿನಿಯೇ ಮಗಳೇ. ಕಣ್ಣೀರು ಸುರಿಸಬೇಡಮ್ಮ. ಕಣ್ಣೀರಿಂದಾಗಿ ನನ್ನ ಪಾದವನ್ನೇ ಮುರಿಸ್ತಾ ಇದ್ದೇನೆ. ಇಷ್ಟೆಲ್ಲಾಗುವುದಕ್ಕೆ ಕಾರಣಕರ್ತರು ಬೇರೆ ಯಾರಲ್ಲ, ಯಾರು ತಂದೆ? ಅದು ನೀನೆ. ನಾನೇ? ಹೌದು. ಹೇಗೆ ತಂದೆ? ದಟ್ಟವಾದ ಕಾಡನ್ನು ಸೇರಿಕೊಂಡಂತ ನೀನು ನನ್ನ ಕುರಿತಾಗಿ ತಪಸ್ಸನ್ನು ಮಾಡೋದಕ್ಕೆ ಮುಂದುವರೆದಂತ ಹೊತ್ತಲ್ಲಿ ಕಾಮುಕರಿಗಾಗಿ ಹೆದರಿ ತನ್ನ ರೂಪವನ್ನು ಮರೆಗೊಳಿಸಿ ಮೈಶ್ರೀ ರೂಪವನ್ನಾದ ತಪಸ್ಸನ್ನು ಕೈಗೊಂಡೆ. ಸತ್ಯ. ಈ ಕಾಡಲ್ಲಿ ಭಾರ್ಗವ ಶಿಷ್ಯನಾದಂತಹ ಸುಪಾರ್ಶಕ ಕೂಡ ತಪಸ್ಸನ್ನು ಮಾಡುತ್ತಾ ಇದ್ದ. ನಿನ್ನ ತಪಸ್ಸಿನಿಂದಾಗಿ ಅವನ ತಪಸ್ಸಿಗೆ ವಿಕ್ರಮಂತ ಮುಡಿದು ಶಾಪವನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಹೇಗೆ ತಂದೆ? ನಿನ್ನ ಉದರದಲ್ಲಿ ಹುಟ್ಟುವ ಮಗು ಮಹಿಷನಾಗಿರುತ್ತಾನೆಂದು. ಶಾಪ ಕೊಟ್ಟದ್ದು ಕೇವಲ ಮುನಿಪೋತನಲ್ವಿ? ಮೂರು ಮೂರ್ತಿಗಳು ನೀವರವರಾಗಿದ್ದೀರಾ. ನಿಜ. ಈ ಶಾಪಕ್ಕೆ ಪರಿಮಾರ್ಜನೆ ನಿಮ್ಮಲ್ಲಿನೇ ಸ್ವಾಮಿ. ಪರಿಮಾರ್ಜನೆ ಮಾಡಬಹುದಿತ್ತು ಮಗನೇ. ಮತ್ತೊಂದು ವಚನವನ್ನೇ ನುಡಿದು ಬಿಟ್ಟಿದ್ದಾನೆ. ನಾನು ಕೊಟ್ಟಿರುವಂತಹ ಶಾಪವು ಮೂರು ಮೂರ್ತಿಯಿಂದಲೂ ಪರಿಮಾರ್ಜನೆ ಆಗದೆ ಹೋಗಲಿ. ಮತ್ತೆ ನಾನೇನು ಮಾಡೋದಕ್ಕೆ ಸಾಧ್ಯ ಉಂಟಮ್ಮ? ನನ್ನ ಗತಿಯೇನು ಹಾಗಾದರೆ? ದುಃಖಿಸಬೇಡ, ಕಣ್ಣೀರನ್ನು ಸುರಿಸಬೇಡ. ಹುಟ್ಟ ಮಗು ಕೋಣಾಗಿದ್ರು ಕೂಡ ಜಾಣನಾಗಿರುತ್ತಾನೆ, ವೀರನಾಗಿ ಧೀರನಾಗಿ ಶೂರನಾಗಿ ಬೆಳೆಯುತ್ತಾನೆ. ಮೂರು ಲೋಕದಲ್ಲಿ ವಿಜಯದ ಪದಕ್ಕೆ ಏರಿಸುತ್ತಾನೆ. ನಿನಗೆ ಶೋಭಾಗಲಿ. ಧನ್ಯಳಾದಿ, ಧನ್ಯಳಾದಿ, ಧನ್ಯಳಾದಿ. ಈ ಸಂತೋಷದ ವಿಚಾರನ ಹೋಗಿ ಅಮ್ಮನಿಗೆ ತಿಳಿಸಬೇಕು. ನಡೆಯುತ್ತಿರಂತೆ. ತನ್ನಯ ಭಕ್ತರೆಲ್ಲರ ಕಳೆಕೊಳ್ಳುತ್ತ ಚಿಂತಾಭಾವನೆ. ಜೈ ನಮೋ ಜಗದೀಶ್ವರ ಕಾಪಾಡು ತಂದೆ ಕಾಪಾಡು. ಕಶ್ಯಪ ಬ್ರಹ್ಮರ
13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ದಿತಿದೇವಿ ಎಂದರೆ ನಾನು. ಕಶ್ಯಪರ ಪತ್ನಿಯಾದರೂ ಕೂಡ ರಾಣಿಯ ಹಾಗೆ ಶೋಣಿತಾಪುರದ ಸಾಮ್ರಾಜ್ಯ ಎಂದೆನಿಸಿಕೊಂಡವಳು. ನನ್ನ ಮನದಾಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಮಗಳಾದ ಮಾಲಿನಿಯನ್ನು ಘೋರವಾದ ಕಾನನಕ್ಕೆ ಕಳುಹಿಸಿದ್ದೇನೆ. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ 3 ಲೋಕದಲ್ಲಿ ವಿಭುವಾಗಿ ಮೆರೆಯುವಂತಹ ಪುತ್ರನನ್ನೇ ವರವನ್ನಾಗಿ ಪಡೆದುಕೊಂಡು ಬಾ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿ ಅಂತ ಆಕೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಆಕೆಗೆ ಪಾತಾಳ ಲೋಕದ ಮಧುವನಪುರದ ವೀರ ವಿದ್ಯುನ್ಮಾಲಿಯ ಜೊತೆಗೆ ವಿವಾಹಗೈದವಳಿದ್ದೇನೆ. ಅವರಿರುವರ ಪ್ರೀತಿಯ ದ್ಯೋತಕವಾಗಿ ಮಗನವರು ಹುಟ್ಟಿಕೊಂಡಿದ್ದಾನೆ. ಆಟದಲ್ಲಿ ಪಾಠದಲ್ಲಿ ತೊಡಗಿರುವಂತಹ ಅವನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷ ಸ್ವಾಮಿ. ಆದರೆ ಏನು ಮಾಡೋಣ ಹೇಳಿ, ಇದೇ ಸಂತೋಷದಿಂದ ಮುಂದುವರಿಯೋ ಹಾಗಿಲ್ಲವಲ್ಲ. ನ್ಯಾಯವಾಗಿ ಸಿಗಬೇಕಿತ್ತು ಸ್ವರ್ಗಲೋಕದ ಅಧಿಕಾರ, ಮೋಸದಿಂದ ಸುಮನಸರ ಪಾಲಾಗಿ ಹೋಯಿತು. ಮಗಳನ್ನು ಮದುವೆ ಮಾಡಿದ ಬಳಿಕ ಒಬ್ಬಂಟಿತನವನ್ನು ಕೂಡ ಅನುಭವಿಸುತ್ತಾ ಇದ್ದೇನೆ. ಹಾಗಿದ್ದರೆ ಈ ಸಂದರ್ಭಕ್ಕಾಗುವಾಗ ನನ್ನ ಕನಸು ಕನಸಾಗಿಯೇ ಉಳಿಯಿತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವನೇ, ಯಾರಿದ್ದಾರೆ? ನಿಮ್ಮದಾದಂತಹ ಮಗಳನ್ನು ಮದುವೆ ಮಾಡಿಕೊಟ್ಟ ನಂತರ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಇದ್ದವರು ನೀವು. ಆದರೆ ಹಿಂದೇಕೋ ಶೋಕಾಗರವನ್ನು ಸೇರಿಕೊಂಡು ಚಿಂತೆಯಲ್ಲಿ ಮುಳುಗಿ ಹೋಗಿದ್ದೀರಿ. ಹೌದು, ನಿಮ್ಮದಾದಂತಹ ಈ ಚಿಂತೆಗೆ ಕಾರಣವೇನು? ಅಳಿಯನಾದ ನನ್ನಲ್ಲಿ ಹೇಳಿದರೆ ಆದಷ್ಟು ಬೇಗ ನಾನು ನೆರವೇರಿಸಿಕೊಡುತ್ತೇನೆ. ಕಂದ, ಅನುಭವಿಸುವುದಕ್ಕೆ ಸಕಲ ಸುಖ ಭೋಗಗಳು ಇದ್ದರೂ ಕೂಡ ಮನದೊಳಗೊಂದು ಬೇಸರ ಅಡಗಿದೆ ಕಂದ. ನನ್ನ ಕಣ್ಣೀರ ಕಥೆಯನ್ನು ಏನೆಂದು ಹೇಳಲಿ ಕಂದ. ಸುರಲೋಕವನ್ನು ಪಡೆಯುವ ಉದ್ದೇಶದಿಂದ ಅನೇಕ ಗಂಡು ಮಕ್ಕಳನ್ನು ಕಳುಹಿಸಿದವನು ನಾನು. ಪರಿಣಾಮ ಆ ಸುರಪ ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ ಕಂದ. ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕಾಗಿ ಬಂದಂತಹ ನೀನು ಪ್ರಶ್ನೆಯ ಸುರಿಮಳೆಯನ್ನೇ ಸುರಿಸಿದೆಯಲ್ಲ, ಸಂತೋಷವಾಯಿತು. ಈ ಸಂದರ್ಭದಲ್ಲಿ ನನಗೊಂದು ಉಪಕಾರವನ್ನು ಮಾಡುವೆಯಾ? ಸುರಲೋಕ ನಮ್ಮದಾಗಬೇಕು. ಅಷ್ಟು ಮಾತ್ರವಲ್ಲ, ಮಾಡಿದು ಹೋದಂತಹ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ನಿಮ್ಮ ಮಕ್ಕಳು ಮಡಿದು ಹೋದರೆ ಅದಕ್ಕೆ ಕಾರಣ ದೇವತೆಗಳೇ. ಸತ್ಯ, ಚಿಂತಿಸುವಂತ ಅಗತ್ಯವಿಲ್ಲ. ಯಾಕೆ? ನನಗೊಂದು ಅಪ್ಪಣೆಯನ್ನು ಕೊಟ್ಟು ಕಳುಹಿಸಿ ಕೊಟ್ಟರು. ಹೊರಡುತ್ತಾನೆ ದೇವಲೋಕಕ್ಕೆ ಹೋಗಿ ಸುರಪ ಮುಖ್ಯರನ್ನು ಪಡೆದು ಆಡಿಸಿ ಸುರಲೋಕದ ನಾಗಪೀಠದಲ್ಲಿ ನಿಮ್ಮನ್ನು ಕುಳ್ಳಿರಿಸುತ್ತಾನೆ. ಪಡಿ ಅಪ್ಪಣೆ. ಹೋಗು ಮಗನ ಜಯಶೀಲ.
ಬಳಿದು ನಿನ್ನ ಬೆಸರದೇನೆಲ್ಲ ಲೋಕದಿಂದ ಸುರಪ ಮುಖರನ್ನ ಬಡಿದಾಡಿಸಿ ನಾಗದ ಬೇಟದ ಮೇಲೆ ಕುಳಿತಿರುವಂತಹ ಸಮಯದಲ್ಲಿ ಹಕ್ಕಿಯಂತೆ ಹಾರಿದ ಬಂದೆಯ ಎಲ್ಲವೋ ಬಂದದ್ದು ಮಾತ್ರವಲ್ಲ ನನ್ನನ್ನು ನಿನ್ನ ರೆಕ್ಕೆಯಿಂದ ಬಡಿದು ಎಬ್ಬಿಸಿದೆಯ. ಹೌದು ದೂರ್ತ. ಯಾಕೆ? ಎಲ್ಲವೋ ಯಾರು ನೀನು? ಎಲ್ಲಿಂದ ಬಂದಿದೀಯ? ಯಾರು ನಿನ್ನ ಹೆಸರು? ಯಕ್ಷನೆಂದು ಕರೆಬಾರನ್ನ ಆಸನದ ಘನುತೆ
ತಿಳಿಸಬೇಕಾಗಿದೆ. ತಡ ಮಾಡುವುದಲ್ಲ, ಯಕ್ಷಲೋಕ ಸೇರಿಕೊಳ್ತೇನೆ. ಅದು ಹಾಗ ಓ ಅಮ್ಮ, ಇದು ನಿಮ್ಮ ಗಂಡ ಬಳಕೆ ಬರೆಸಿನ ಕೆಟ್ಟವನೇ. ಒಂದು ಮಹಾರಾಣಿಯಲ್ಲಿ ಹೇಗೆ ಮಾತಾಡಬೇಕಂತಹ ಸಾಮಾನ್ಯ ಒಂದು ಪ್ರಜ್ಞಲ್ವೇನು? ನಾನು ಮತ್ತು ನಿಮ್ಮ ಗಂಡ ಎಲ್ಲ ಒಟ್ಟಿಗೆ ಸೇರಿಕೊಂಡು ಗುರುಪುರಕ್ಕೆ ಹೋದೆವು ನೋಡಿ. ಗುರುಪುರಕ್ಕೆ? ಅತ್ತೆ ಮನೆಗ? ನನ್ನ ಮನೆ ಘಾಟಿಯ ಊಟದಲ್ಲಿರುವುದು. ಸಮುದ್ರದ ಬದಿಗೆ ಬರುವಾಗ ಸಂಜೆ ಆಗ್ತದೆ. ಇಷ್ಟು ಮೆಚ್ಚಿಕೊಂಡು ಬರ್ಲಿಕ್ಕೆ ಸಮಯ ಬೇಕು. ಅತ್ತೆ ಮನೆಗೆ ಮಳೆಗಾಲದಲ್ಲಿ ಆಯ್ತು. ಮತ್ತೆ ಎಲ್ಲಿಗೆ ಪುಣ್ಯಾತ್ಮ? ಮೇಲಿನ ಲೋಕ ಗುರುಪುರ. ಅದು ಸುರಾಪುರ. ಅಲ್ಲಿಂದ ಇಲ್ಲಿಗೆ ಬಂದವ. ವಿಚಾರ ಏನಾಯ್ತು? ಇವತ್ತೇನು ಸಿಗ್ಬೋದಪ್ಪ. ಅವನೇ ಮುಖ್ಯಶಾಲಿ, ನನಗೆ ಇದು ಆವೇಶದ ಬಂದದ. ಈಗ ಆವೇಶ ಹೋಗ್ಬೇಕಲ್ಲ, ಅದು ಹಾಗಲ್ಲು. ಮೈ ಮೇಲೆ ಆವೇಶ ಬಂದ ಹಾಗೆ ಮಾಡ್ತೀನಿ ನೀನು. ನನಗೆ ಮೈ ಮೇಲೆ ಬಂದದ್ದಲ್ಲ, ಮತ್ತೆ ನನಗೆ ಭಾವ ಬಂದದ್ದು. ಭಾವ
ನಿನ್ನ ಭಾವ ಅಲ್ಲಿಂದ ಇಲ್ಲಿಗೆ ಬಂದ್ರ? ಅಕ್ಕನ ಗಂಡ ಮಾವ ಅಲ್ಲಮ್ಮ, ಮತ್ತೆ ಯಾರು? ಅವನಿಗೂ ನನಗೂ ಸರಿ ಇಲ್ಲ. ಮಧ್ಯಾಹ್ನದ ಹೊತ್ತಿಗೆ ಒಂದು ವಿಷಯದಲ್ಲಿ ತಾಗಿ ಬರೋದು ನಮಗೆ. ಯಾವ್ದ್ರಲ್ಲಿ? ಅದು ಇದರಲ್ಲಿ ಕೊಳ್ಳಿ. ಏ ಪುಣ್ಯಾತ್ಮ, ಅದು ಆರೋಗ್ಯಕ್ಕೆ ಹಾನಿಕಾರ, ಬೇಗ ಸಾಯ್ತೀನಿ ಆಮೇಲೆ. ತಯಾರು ಮಾಡುವಾಗಲೇ ಬರೆದಿರ್ತಾರೆ ಆರೋಗ್ಯಕ್ಕೆ ಹಾನಿ ಅಂತ. ಇಷ್ಟರವರೆಗೆ ಯಾವ ಮಗನಾದರೂ ಬಿಟ್ಟಿದ್ದಾನ? ಅಲ್ಲ, ಯಾವ್ದು ಗೊತ್ತಿ ಹಿದ್ದಮಿದ್ದೆ ಎಂಬುದು ಬೇಕು, ಮತ್ತೆ ಮತ್ತೆ ಮೀರಿ ಹೋಗಬಾರ್ದು ನಾವು. ಹೆಚ್ಚಾದರೆ ದಂಡಪಾಸುರನ ಹಾಗೆ ಪಿಂಡಿ ಅಡಿಯಲ್ಲಿ ಚಟ್ಟಗಂದ ಅಡಿಯಾಗಿ ಸುಟ್ಟು ಕಟ್ಟುವುದಿಲ್ಲ. ಅವನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ನೀನು. ಅದು ಅದರ ಬಾಲವನ್ನು ಹಂಡೆಯಲ್ಲಿ ಹಾಕಿ ತೆಗೆಯುವಾಗ ನೇರ ಆಗುದಾಗ? ಇಲ್ಲಪ್ಪ, ಅದು ಹಾಗಿದ್ದ ಹಾಗೆ ಹೇಳುದು ಅವನಿಗೆ? ಸಾಯ್ಲೆ ಹಚ್ಚಿ ಬಿಡು. ಮುಂದುವರಿಸಿ. ನನಗೆ ಮಾತಿನ ಮಾವ ಒಂದು ನಮ್ಮ ಒಳ್ಳೆ ವಿಚಾರ ಇದು. ಹಾ. ನಾವು ದೇವಲೋಕಕ್ಕೆ ಹೋದ ಕೂಡಲೇ ಬಂದಿರಲ್ಲ ಯಾರು? ದೇವರ ಕಳ್ಳರು. ದೇವರುಗಳೆಲ್ಲ ಬಂದ್ರು. ಯಾರೆಲ್ಲ ಬಂದ್ರು? ಮೊದಲು ಬಂದವ ಅಗ್ನಿ. ಅಗ್ನಿ ಅಗ್ನಿ ಮೊದಲು ಬಂದವ ಅಗ್ನಿ. ತಗವಗನಿ ಉರಿಯುತ್ತಾ ಬಂದ. ನಮ್ಮ ರಾಯರ ತೆಗೆದು ಒಂದು ವರುಣಾಸ್ತ್ರ ಬಿಟ್ಟು, ನಮ್ಮವರು ವರುಣಾಸ್ತ್ರವನ್ನು ಬಿಟ್ರು. ಆಮೇಲೆ ಅಗ್ನಿ ಅಂದಂತ ಅಗ್ನಿ ಹಿಂದೆ ಓಡಿ ಹೋದ. ಮತ್ತೆ? ಆ ಬಳಿಕ ಯಾರು ಬಂದ್ರು? ವಾಯು ಬಂದ. ಹೇಗೆ ಬಂದ? ಅವನು ಬಸ್ಸಿನಲ್ಲೇ ಬರೋದು. ಯಾವುದರಲ್ಲಿ? ಬಸ್ಸಿನಲ್ಲಿ. ವಾಯು ಬರುವುದು ರಭಸ್ಸಿನಲ್ಲಿ. ವಾಯು ಬರುವಂತ ವೇಗ ಹಾಗಿತ್ತ? ಯಾವ ವೇಗ ಆದರೆ ನಮ್ಮ ರಾಯರು ಬಿಡ್ತಾರ? ಮೂರು ಬಿಡ್ತಾರ. ತೆಗೆದು ಒಂದು ಪರ್ವತಾಸ್ತ್ರ ಅಡ್ಡ ಒಂದು ಅಸ್ತ್ರವನ್ನು ಬಿಟ್ರು. ಆಮೇಲೆ ವಾಯು ಏನಾಯ್ತು? ನೀರು ಬೇಕೇನು? ಏನಾಯ್ತು ಈಗ? ಅಸಂಬದ್ಧವೇ. ವಾಯು ಸುದ್ದಿಲ್ಲದ ಇಂಜಿನಿಂದಲೇ ಓಡಿದ್ದು ಯಾರಿಗೂ ಗೊತ್ತಾಗಲಿಲ್ಲ. ಯಾರಿಗೆ ಗೊತ್ತಾಗಿಲ್ವಾ? ನೀನು ಹೋಗಿ ನಮ್ಮವರಿಗೆ ಒಂದು ಸೂಚನೆ ಕೊಡಬೇಕಿತ್ತು. ಏನು? ಹೆಣದ ಕಟ್ಟ ಅವನದು, ಓಡಿದವನ ಸುದ್ದಿ ನಮಗೆ. ಅದು ಹೌದು, ಓಡಿ ಹೋದರೆ ಸುದ್ದಿ ನಮಗೆ ಬೇಡ. ಹೋಗ್ಲಾಚೆ ಪಾಪಿಗಳು. ಆಮೇಲೆ ಶೂರಪ್ಪ ಬಂದ. ಅವರ ಒಡೆಯ ಸುರಪಾಲ. ಏನಂತಿ? ಉಚ್ಚರಾಯುಧ ಏರಿ ಐರಾವತ ಕೈಯಲ್ಲಿ ಗಿರ್ರನೆ ತಿರುಗಿಸಿಕೊಂಡು. ಹಾಗೆ ಬರೋದಕ್ಕೆ ಸಾಧ್ಯ ಉಂಟೇನು? ಅವನ ಹಾಗೆಲ್ಲ. ಅದು ಹಾಗಲ್ಲೂ ಐರಾವತನ ಏರಿಕೊಂಡು ವಜ್ರಾಯುಧನ ಕೈಲಿ ಹಿಡಿದುಕೊಂಡು ಬಂದಂತಹ ಸುರಪಾಲ. ಅದು ಆಚೆ ಆಚೆ ಸರಿ ಮಾಡಿಕೊಳ್ಳಿ. ಬಂದ ಕೂಡಲೇ ಆರಂಭ ಆಯ್ತಮ್ಮ. ಯಾವುದು? ಭಯಂಕರ ಕಾಳಗ. ಕಾಳಗ ಪ್ರಾರಂಭ ಆಯ್ತ. ಪರಿಣಾಮದಲ್ಲಿ ಏನಾಯ್ತು? ದೇವತೆಗಳೆಲ್ಲ ಸೋತು ಓಡಿದ್ರಮ್ಮ. ಏನು? ಓಡಿದ್ರು. ದೇವತೆಗಳು ಸೋತು ಓಡಿ ಹೋದ್ರ? ನಮ್ಮ ರಾಯರು ಸ್ಮಶಾನ ಹೇಳಿದ್ರಮ್ಮ. ಭಾಷೆ ಕೆಟ್ಟವನಿ. ನಮ್ಮವರು ಏರಿಕೊಂಡದ್ದು ಅಲ್ಲಿಯ ಸಿಂಹಾಸನವನ್ನು. ಅದುವೇ ಕೂಡಲೇ ಅಲ್ಲಿಗೆ ಬಂದ್ರಲ್ಲ. ಯಾರು? ಆಫೀಸರ್ ಅಲ್ಲ, ಆಫೀಸರು. ಆಫೀಸರು ಅಲ್ಲಿ ಕುಣಿತಾರಲ್ಲ ಅಪ್ಸರ ನಾರಿಯರು. ಅವರೇ ದಂಬೆ, ರಂಬಿ, ಮುಂದುಪತಿ, ಊರ್ವಶಿ, ಮೀನದವತಿ, ಮೇನಕಿ, ಮಂದದೋಷ, ಮಂಜುಘೋಷಿ, ತಿಲಕನಮನೆ, ತಿಲೋತ್ತಮಿ, ಇತ್ತಗುರ್ತಿಂಜ ಜಾರ್ಜ ತಮ್ಮಜಿಗಾಸ್ತ. ಏನಾಡಿದ ನೀನು? ಇತ್ತಗುರ್ತಿಂಜ ಘೃತಾಚಿ, ಜಾರ್ಜ ಚಾರುವಕ್ತಲಿ, ಮುಜಿಗಾಸ್ತ. ಅದು ಕುಂಜಿಗಸ್ತಲಿಯು. ಎಂತ ಕರ್ಮ. ಎಷ್ಟು ಒಳ್ಳೆ ಹೆಸರವರದಿಲ್ಲ. ನನಗೆ ಬರಬೇಕು. ಅವರ ಹೆಸರಿನ ಬಾಯಲ್ಲಿ ಬರುವುದೇ ಬೇಡ. ಒಂದು ಎಡಬಲದಿಂದ ನಿಂತು ಒಂದು ನೃತ್ಯ ಮಾಡಿದಿರಮ್ಮ. ನಾಟ್ಯವೈಭವಿದ್ದಲ್ಲಿ ಅದು ಬೇಕಲ್ವೇನು? ನಾನು ಸ್ವಲ್ಪ ಕಲ್ತಿದ್ದೇನೆ. ನೀನು ನೋಡಿದ್ದು ಮಾತ್ರವಲ್ಲ, ಅದನ್ನು ಅಭ್ಯಾಸವೂ ಮಾಡಿದ್ದಿ. ಅದರಲ್ಲೊಂದು ಬೈತಾಳ ಉಂಟು. ಹೇಗೆ? ಅದು ಹೀಗೆ. ಸಂತಂಗ ತಿನ್ನ ಕುರಶೆ, ಸಂತಂಗ ತಿನ್ನ ಕುರಶೆ, ಹೆಂಗೆ ತನ್ನ ತನ್ನ ಇದಿಲ್ಲ ಯಾವ ಬಾಯ್ತಾಳವು? ದಿನೊತ್ತ ದಿನಕ್ಕೆ ದಿನೊತ್ತ ದಿನಕ್ಕೆ ದಿನೊತ್ತ ದಿನಕ್ಕೆ ಕಂಡ ಪುಣ್ಯಾತ ನಿನಗೆ ಅಳುವುದೇ ನೀನೀಗ? ನನಗೆ ಬರ್ತದಲ್ಲ. ಯಾವುದು? ಅಳು. ಅಳುವಂತಹ ಪ್ರಮೇಯಾದ್ರೂ ಬೇಕಲ್ವಾ? ಈ ಅವಸ್ಥೆ ನೋಡಿ. ಇದು ಅವಸ್ಥೆಯ ಸ್ವರ್ಗಲೋಕ ನಮ್ಮ ಕೈವಶವಾಗಿದೆ. ಅಧಿಕಾರ ನಮ್ಮಲ್ಲುಂಟು. ಇದು ಸಂತೋಷದ ವಿಚಾರ ಅಲ್ವೇನು? ಅದಕ್ಕೆ ನಗು ನಗುತ್ತಲೇ ಹೇಳಬೇಕು. ನಾನು ಅಳಬಾರ್ದ? ಅಳಬಾರ್ದ ನೀನು. ನಗು ನಗುತ್ತಾ ಹೇಳಬೇಕು. ಹಾಗೆ ಕೂಡಲೇ ಅಲ್ಲಿಗೊಬ್ಬ ಬಂದ ನಮ್ಮ. ಯಾರು? ಹಾರಾಡಿ ಹಾರಾಡಿ ಹಾರಾಡಿಯಿಂದ ಅಲ್ಲಿಗೆ ಬಂದ. ರಾಮಗಾಣಿಗರ ಪುಳ್ಳಿ ಅಲ್ಲ. ಮತ್ತೆ ಹಾರಾಡಿಕೊಂಡು ಬಂದದ್ದು ಇವನು. ಹಾರಾಡಿಕೊಂಡು ಬಂದವ ಯಾರಾಗಿರಬಹುದು? ಎಕ್ಸಿಲ್ಲಂತ. ಏನಂತಿ? ರಾಯರ ಹತ್ತಿರ ನಿಂತು ಹೇಳಿದ, ನೀನೇನು ಬಹಳ ದೊಡ್ಡ ಜನ, ಅಷ್ಟು ದೊಡ್ಡ ಮನೆಯಲ್ಲಿ ದೊಡ್ಡ ಜನದ ಹಾಗೆ ನೀನು ಕುಳುಪಿ ಕುಳುಪಿ ಕುಳಿತಿರ್ಪಿ
ಮರ್ಯಾದೆಯಲ್ಲಿ ಹೇಳ್ತೇನೆ, ನೀನಾಗೆ ಎಳಿತೀಯ ಅಲ್ಲ ನಾನೇ ಎಳಿಬೇಕು. ಚಿಕ್ಕ ಪ್ರಸಂಗಿ ಅತಿ ಆಯ್ತು ನಿನ್ನ ಮಾತುಗಳೆಲ್ಲ. ಒಮ್ಮೊಮ್ಮೆ ಭಾವ ಬರೋದು. ನಿನ್ನ ಭಾವನೆಗೆಲ್ಲ ಬೆಂಕಿ ಬೀಳಿಕ್ಕೆ ಹಚ್ಚಿ ಇಷ್ಟು ಹೇಳಿದ ಕೂಡಲೇ ರಾಯರಿಗೆ ಸಿಟ್ಟು ಬಂದು ಯಕ್ಷಣಕ್ಕೆ ಮುಖ ಒಂದು ಕೊಡ್ತಾನ. ಏಳು ನೀನಲ್ಲಿಂದ ಎಂತದೆ ಹೀಗೆ ಬಿಟ್ಟು ಬಿಟ್ಟಲ್ಲ ಅವಸ್ಥೆ. ಏಳಲ್ಲಿಂದ ನೀನು ಹೆಚ್ಚಲ್ಲದಿದ್ದರೂ ಒಂದು ಸ್ವಲ್ಪ ಜನ ಆದರೂ ಇದ್ದಾರೆ, ಒಬ್ಬರಾದರೂ ಕೈ ಕೊಡ್ಲಿಕ್ಕೆ ಬರ್ತಾರ? ಯಾರು ನಿನ್ನ ಹತ್ತಿರ ಬರ್ಲಿಕ್ಕೆ ಇಲ್ಲ. ಅಷ್ಟು ವಾಸನೆ ಬರ್ತೇನೆ ನಾನು. ನಿನ್ನನ್ನು ನೋಡಿ ಬರ್ಲಿಕ್ಕೆ ಇಲ್ಲ ಅಂತ. ಹೆದರಿಯೋ? ಹೌದಪ್ಪ. ಹೆದರಬೇಡಿರಿ, ಬನ್ನಿರಿ ಬನ್ನಿರಿ ನೋಡಿರಿ. ಯಾರು ಕೈ ಕೊಡ್ಲಿಕ್ಕಿಲ್ಲ. ನಮ್ಮ ರಾಯರು ಪೆಟ್ಟು ಮಾಡಿದ್ದನ್ನು ನಾನು ತೋರಿಸಲಿಕ್ಕೆ ಹೋಗಿ ಅಡಿಮಗು ಇಲ್ಲಿ ತೋರಿಸುದೇ ಬೇಡ ಇಲ್ಲಿ. ಬೇಡವಾ? ಇನ್ನು ಉಳಿದುದನ್ನು ಆ ಟೊಳ್ಳು ಹೊಟ್ಟೆ ಗುಂಡಾಸುರನಿಗೆ ತೋರಿಸ್ತೇನೆ. ಎಲ್ಲ ಬಂದಿದ್ದಾನೆ. ಹಾಗೆ ಅವರಿಗೆ ತೋರಿಸಿ. ಅವನ ಅಪ್ಪನ ಮನೆಗೆ ಎಲ್ಲಿಗೆ ಹೋಗುದು? ಹಾಗೆ ಅಮ್ಮ, ಈ ರಾಯರು ಕೈ ಎತ್ತುವಾಗ ಆ ಯಕ್ಷ ನಮ್ಮವರಿಗೆ ಭಾರಿಸೇ ಬಿಟ್ಟ. ನಮ್ಮವರಿಗೆ ಏನಾಗಿಲ್ಲ ತಾನೆ? ಏನಾಗಲಿಲ್ಲ ಅವರಿಗೆ. ಮೂರು ಸೊಟ್ಟು ತಿರುಗಿ ಮನೆ ಬಿದ್ದರೆ ಕೆಳಗೆ ಬಿದ್ರ. ನೀನು ಹೋಗಿ ಎಬ್ಬಿಸಬೇಕಿತ್ತು. ರಾಯರ ಎಣಿ 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 ಯಕ್ಷ ಹಾರಾಡ್ತಾನೆ. ಉದ್ದಲಂಗಕ್ಕೆ ಹೋಗಿ. ಉದ್ದಲಂಗಕ್ಕೆ. ಉದ್ದಲಂಗ ಅಲ್ವಾ ಅದು? ಯುದ್ಧರಂಗ. ಹಾಗೆಂತೆ ಇವರು ಹೇಳಿಲ್ಲ. ಎಲ್ಲಿಗೆ ಅಮ್ಮ ಹೇಳೋದು? ಇಷ್ಟುದ್ದ ಹೊರಗೆ ಬಿದ್ದಿದ್ದಲ್ಲ ನಾಲಿಗೆ. ನಾಲಿಗೆ ಹೊರಗೆ ಹಾಕಿ ಬೇರೇನಾಗಲಿಲ್ಲ ಅವರಿಗೆ. ಬೇರೇನಾಗಿಲ್ಲ ತಾನೆ. ಒಂದಿಷ್ಟು ರಕ್ತಕಾರಿ ನಮ್ಮ ರಾಯರು ಸತೇ ಹೋಗಿದ್ದಾರಷ್ಟೇ. ಶಿವನೇ ಶಿವನೇ ಶಿವನೇ. ಪದಿ ನೀ ಮಾಡಿದೆಯಲ್ಲ ಈ ಬರಿ ಎನ್ನ ಅಗವರಿ ಯಾಕೆ ನಿಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗ ಬರದಿತ್ತು. ಕಾದ ಸೀಸವನ್ನೇ ಕಿವಿಗೆ ಎರಚಿದಂತ ಅನುಭವವಾಯಿತು ನನಗೆ. ನಮ್ಮರು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಅಧಿಕಾರನ ಸ್ಥಾಪಿಸಿ ಬರುತ್ತಾರೆ ಎನ್ನುವ ಹಾಗೆ ಆಶಾ ಗೋಪುರವನ್ನೇ ಕಟ್ಟಿಕೊಟ್ಟಿದ್ದೆ. ಅದೆಲ್ಲವೂ ನುಚ್ಚುನೂರಾಗಿ ಹೋಯಿತು. ಪ್ರತಿಯೊಂದು ಹೆಣ್ಣು ಬಯಸುವುದೇನು? ನಾನು ಸಾಯುವಂತಹ ಕಾಲಕ್ಕೆ ಮುತ್ತೈದೆಯಾಗಿ ಸಾಯಬೇಕೆನ್ನುವ ಹಾಗೆ. ಆ ಭಾಗ್ಯದ ನಾನು ವಂಚಿತಳಾದೆ. ನನಗೆ ಯಾಕೆನ್ನೇ ಈ ಬದುಕು? ಈ ಸುಟ್ಟ ಮುಖ ಪ್ರಪಂಚ ಮುಖಕ್ಕೆ ಹೇಗೆ ತೋರಿಸಲಿ? ಇಲ್ಲ, ನಾನು ಬದುಕುವುದಿಲ್ಲ. ನಾನು ಸಾಯುತ್ತೇನೆ. ನಾನು ಹೇಗೆ ಸಾಯಬೇಕು? ಸತ್ತು ಸಾಧಿಸುವುದಕ್ಕೇನುಂಟು? ಬದುಕಿ ಸಾಧಿಸುತ್ತೇನೆ. ಸತ್ತರಿಗೆ ಅತ್ತರೆ ಸತ್ತರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಲ್ಲ. ನನ್ನ ಹಣೆಯ ತಿಲಕವನ್ನೇ ಒರೆಸಿ, ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯ ಹೂವನ್ನೇ ಬರಿದಾಗಿಸಿ, ನನಗಿಂತಹ ವೈದ್ಯವ್ಯ ದೀಕ್ಷಿತರು ಯಾರು? ಇದಕ್ಕೆಲ್ಲ ಕಾರಣ ದೇವತೆಗಳು. ಎಲ್ಲ ದೇವತೆಗಳೇ ನನ್ನ ಈ ಸ್ಥಿತಿಯನ್ನು ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರಾ.
ಇದು ನಿಮ್ಮ ಕೊನೆಯ ನಗು, ಕೊನೆಯ ನಗು. ನನ್ನ ಕಣ್ಣಲ್ಲಿ ನೀರು ತಂದಂತಹ ನಿಮ್ಮ ಕಣ್ಣಲ್ಲಿ ರಕ್ತ ಕಣ್ಣೀರನ್ನೇ ಭರಿಸುತ್ತೇನೆ, ರಕ್ತ ಕಣ್ಣೀರನ್ನೇ ಭರಿಸುತ್ತೇನೆ. ಹಾಗಾದ್ರೆ ನನ್ನ ಕಷ್ಟ ನಾನು ಯಾರಲ್ಲಿ ಹೇಳಿಕೊಳ್ಳಲಿ? ನನಗಿನ್ನು ಯಾರಿದ್ದಾರೆ? ಯಾರು ಯಾಕೆ ಬೇಕು? ನನಗಿದ್ದಾನೆ ಮಗ ಮಹೇಶ. ಆದರನ್ನೇ ಕರೆಸಿ ಸಮಸ್ತ ವಿಚಾರವನ್ನು ಬಿತ್ತರಿಸಿ ಆ ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನು ಕಲಿಸಲೇಬೇಕು. ಹಾಗಾದ್ರೆ ಕರೆಯುತ್ತೀನಿ ನನ್ನ ಮಗನನ್ನು. ಮಗನೇ ಮಹೇಶ ಬಾ ಕಂದ, ಮಗನೇ ಮಹೇಶ ಬಾ ಕುಮಾರ, ಮಗನೇ
ಎದ್ದೇಳು ಕಂದ. ಅಮ್ಮ, ದೂರದಲ್ಲಿ ಆಟವಾಡುತ್ತಿದ್ದಂತಹ ನನಗೆ ಮಗನ ಮಹಿಷ ಎನ್ನುವಂತಹ ಧ್ವನಿ ಕರುಳು ಹಿಡಿದಂತಹ ಅನುಭವ ಆದುದರಿಂದಲೇ ನಿನ್ನೆಡೆಗೆ ಥಟ್ಟನೆ ಬಂದೆ. ಯಾಕಾಗಿ ಕಳುವೇರೋ ನನಗೆ ಹಣೆಯಲ್ಲಿ ಕಂಗೊಳಿಸಬೇಕಾಗಿದ್ದ ತುಕ್ಕದ ತಿಲಕ ಕಾಣಿಸ್ತಾ ಇಲ್ಲ. ಬಳೆಗಳೆಲ್ಲ ನೆಲದ ಮೇಲೆ ಜಲಾಪಿಲಿಯಾಗಿ ಚೆಲ್ಲಲ್ಪಟ್ಟಿವೆ. ದುಃಖಿಸುತ್ತಿರುವೆಯ ತಾಯಿ, ಯಾಕಾಗಿ ಕಳುವೇರು ಹಾಕತಿ ಹೇಳಲು ಕಷ್ಟ ಬಂತು ಮಗನೇ. ಅಸುರ ಕುಲವಾದಂತಹ ಕುಲದ ಮಾತೆಯಾದ ನನಗೆ ಕಷ್ಟ. ಯಾರು ಕಷ್ಟವನ್ನು ಕೊಟ್ಟವರು? ವೈಕುಂಠವಾಸಿಯಾದಂತಹ ಶ್ರೀಹರಿಯೇ, ಗಂಧಧರನಾದಂತಹ ಬ್ರಹ್ಮನೇ, ಕೈಲಾಸನಾಥನಾದ ಶಿವನೇ, ಅನಿಮಿಷರು ನರರು ಹುಡುಗರು, ದುರದಮರ್ಥನಾಗಿರುವಂತಹ ನಿನ್ನ ಮಗ ಮಹಿಷ ಎಂತಹ ವಿರೋಧಿಗಳನ್ನಾದರೂ ಮಣ್ಣಾಗಿಸಿ ಅವನು ಎನ್ನುವಾಗ ಕಣ್ಣೀರು ಹಾಕಬೇಕಾದ್ದಿಲ್ಲ. ಯಾರಿಂದ ಕಷ್ಟ ಹೇಳು? ಮುದ್ದು ಕಂದ ಗಂಗ ನಮ್ಮ ಬಾಳುವೆ ಹಾಯ್ದಯ್ಯ ಕಂದ ಮೇಲು ನಾಗವಗಳು ಸಂತೋಷವಾಯಿತು ಮಗನೇ, ಸಂತೋಷವಾಯಿತು. ಕರುಳ ಕರ ಹೃದಯಕ್ಕೆ ತಟ್ಟದಿದ್ದು ಇದ್ದಿದೆ. ನಮಗೆ ಒದಗಿದಂತಹ ಕಷ್ಟ ನಾನು ಹೇಗೆ ಬಿತ್ತರಿಸಲಿ? ಯಾಕೆ ಆಲೋಚಿಸುತ್ತಿರುವೆ? ಇದು ನಿನಗೂ ತಿಳಿದಂತಹ ವಿಚಾರ. ಏನಮ್ಮ? ಈ ಹಿಂದೆ ನಿನ್ನ ಅಯ್ಯನವರು ನಮ್ಮ ಸೇನೆನೆಲ್ಲ ಕೂಡಿಕೊಂಡು ಆ ಸ್ವರ್ಗಲೋಕಕ್ಕೆ ಹೋಗಿ ದೂರದಲ್ಲಿ ಸುರಪ್ರಮುಖರನ್ನೆಲ್ಲ ಸೋಲಿಸಿ ಸುರ ಗದ್ದುಗೆ ಏರಿಕೊಂಡರಂತೆ. ಈ ವಿಷಯ ಕೇಳಿ ನಿನ್ನ ಮಗನಿಗಾಗುವಂತಹ ಆನಂದ ಅಷ್ಟಿಷ್ಟಲ್ಲ ತಾಯಿ. ಆದರೆ ನಿಲ್ಲಿಸದೆ ಕಣ್ಣೀರು ಸುರಿಸುತ್ತಿರುವೆಲ್ಲ ಏನಿದ್ರೆ ಒಳಮಮ್ಮ ಕಂದ. ನಮ್ಮ ಪಾಲಿಗೆ ಸಂತೋಷವೆಂಬುದು ಕೇವಲ ಕ್ಷಣಿಕವಾಯಿತು ಮಗನೇ, ಕ್ಷಣಿಕವಾಯಿತು. ಸೋದಂತಹ ಸುಮ್ಮನಸರು ಸುಮ್ಮನಿರ್ಲಿಲ್ಲ ಮಗನೇ. ಮೋಸದಿಂದ ನಿನ್ನ ತಂದೆ ಅಲ್ಲಿದ್ದರು ಮಗನೇ.
ಅಸುರ ಕುಲಕ್ಕೆ ಆಘಾತಕಾರಿಯಾದಂತಹ ವಿಷಯ. ನಿಜ ಮಗನೇ. ಗಂಡನನ್ನು ಕಳೆದುಕೊಳ್ಳುವಂತಹ ನೋವು ನಿನಗಾದರೆ ನನ್ನ ತಂದೆಯನ್ನು ಕಾಣುವ ಭಾಗ್ಯ ಇಟ್ಟಿಲ್ವಲ್ಲ ಇರುವಂತಹ ಚಿಂತೆ ನನಗೆ. ಅಸುರರಿಗೆ ನಾಯಕನನ್ನು ಕಳೆದುಕೊಳ್ಳುವಂತಹ ಚಿಂತೆ. ಆದರೆ ನಮ್ಮ ಈ ಚಿಂತೆಗೆ ಇದು ಮಾಡಿದ್ದಾರಲ್ಲ, ಸುರರನ್ನು ಸುಮ್ಮಗೆ ಬಿಡಕೂಡದಮ್ಮ. ನನಗೊಂದು ನಾಮ ನೀಡು, ನಡೆಯುವ ನಾಲ್ಕಕ್ಕೆ ಅವರನ್ನೆಲ್ಲ ಸಮರದಲ್ಲಿ ಕೆಡಿಸಿ ಕಳೆದು ಅಧಿಕಾರವನ್ನು ಮರಳಿ ಪಡೆಯುತ್ತೇನೆ. ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ. ಮುಕ್ಕಣ್ಣನೇ ಮುರಿದರು. ಬಿಟ್ಟು ಕೊಡುವವ ನಿನ್ನ ಮಗನಲ್ಲ. ಕೈಲಾಸದಿಂದ ಎಳೆದು ಹಾಕಿ ಕೋಡುಗಳಿಂದ ಸಿಬಿದು ಹಾಗೆಯೇ ಇನ್ನಿಲ್ಲದ ರೀತಿಯಲ್ಲಿ ದಂಡಿಸ್ತೇನೆ. ಕಳಿಸಿಕೊಡು. ಹರ್ಷವಾಯಿತು ಮಗನೇ. ವನಜನಾಭಂ ಬರುವ ಕೃತಗದಿ ಅನವರ ಬರಬರಬಗದಿ ನಿರಗಿಣೆ ವಿಧಿಯಲಿ ಪಡೆಯುವರಗಳನ್ನು ನೀನು ವೀರನಾಗಿದ್ದೀಯಾ, ಧೀರನಾಗಿದ್ದೀಯಾ, ಶೂರನಾಗಿದ್ದೀಯಾ? ವೀರ ಧೀರೋದ್ಧಾರ ಮಹಿಷ. ಹೌದಲ್ಬೇಕಂದ. ದೂರದಲ್ಲಿ ಸುರಪ ಮುಖ್ಯರನ್ನು ಸದೆ ಬಡಿ ತಿನ್ನುವಂತಹ ದೃಢ ವಿಶ್ವಾಸ ಈ ತಾಯಿಯಲ್ಲುಂಟು ಮಗನೇ. ದೇವತೆಗಳ ಹಣವರ ಹಬಲಿಸ್ತೇನೆ. ಆದರೆ ಒಂದು ಮಗ ಸದಾ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ಬರುತ್ತಾನೆ. ಆ ಕಪಟಿ ಹರಿ. ಅದಕ್ಕೇನು ಮಾಡೋಣ? ಅದಕ್ಕೊಂದು ಮಾರ್ಗ ಉಂಟು ಮಗನೇ. ಹೇಳಮ್ಮ. ನೇರವಾಗಿ ನೀನು ಕಾಂತಾರಕ್ಕೆ ಹೋಗಬೇಕು. ಸರಿ ತಾಯಿ ಹೊರಟು. ಎಲ್ಲಿಗೆ ಮಗ? ಕಾಂತಾರಕ್ಕೆ. ಅಲ್ಲಿಗೆ ಯಾಕೆ ಹೋಗಬೇಕು? ನೀನು ಹೇಳಲಿಲ್ಲ. ಆ ಬ್ರಹ್ಮದೇವರ ಕುರಿತಾಗಿ ನೀನು ತಪಸ್ಸನ್ನಾಚರಿಸಬೇಕು. ಉಳಿದು ಬಂದಂತಹ ವಿಧಾನದಲ್ಲಿ ಅಜಯೇನದಂತಹ ವರವನ್ನು ಸಂಪಾದಿಸಿಕೊಂಡು ಬರಬೇಕು. ಆ ಬಳಿಕ ನಕಲೋಕಕ್ಕೆ ಹೋಗಬೇಕು. ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನು ನೀನು ಕಲಿಸಬೇಕು ಮಗನೇ. ನಿನ್ನ ರಕ್ತ ಮಹಿಷ, ನಿನ್ನ ಮಾಂಸ ಮಹಿಷ, ನಿನ್ನ ಕನಸು ಮಹಿಷ ನನಸಾಗಿಸುವುದಕ್ಕೆ ನನಗಿರುವಂತಹ ಉಳಿದ ದಾರಿ ಕಲಿಸಿ ಮಗನೇ. ಹೋಗುವಂತಹ ಮೊದಲು ಇದು ನಮ್ಮ ಶೋಣಿತಾಪುರದ ಪರಂಪರೆ ಕಡೆಗೆ ನೀಡುತ್ತಾ ಇದ್ದೇನೆ. ಯಾಕೆ ಹೇಳು? ನಿನ್ನ ರಕ್ಷಣೆಗೆ ಬೇಕಾಗಿ ಸ್ವೀಕರಿಸು ಮಗನೇ. ಹೋಗಿ ಬಾ ಕಂದ, ಶೀಲನಾಗಿ ಬಾ, ದಾರಿ ನಿರೀಕ್ಷಿಸುತ್ತೇನೆ.
ಸುಮ್ಮನಿರಲಿಲ್ಲ, ನೇರವಾಗಿ ಹರಿಯಲ್ಲಿ ಹೋದ. ಹೌದು. ದೂರ ನಿಂತ. ನಾವು ಕಾದದ್ದು ಹರಿ ಬರುತ್ತಾನೆ ಎಂಬುದಾಗಿ. ಆದರೆ ಹರಿ ಬರಲಿಲ್ಲ. ಅವನಲ್ಲಿ ಕೈಯಲ್ಲಿದ್ದ ಚಕ್ರವನ್ನು ಕಳುಹಿಸಿ ನಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದೇವೆ. ಆ ಚಕ್ರಕ್ಕೆ ಹೆದರಿ ಗಿರಿ ಗುಹೆಗಳಲ್ಲಿ ಅಡಗಿದ್ದೆವು. ಈ ಸಮಯದಲ್ಲಿ ಏನಾದರೂ ವರ್ತಮಾನ ಕೇಳಿ ಬಂದಿದೆಯಾ ಮಿತ್ರ? ಇಂತಹ ವಿಪುಲ ಪರಿಸ್ಥಿತಿಯಲ್ಲಿ ನನಗೊಂದು ಶುಭ ವಾರ್ತೆ ಕೇಳಿ ಬಂದಿದೆ. ಶೋಣಿತಾಪುರದಲ್ಲಿ ಮಾಲಿನಿಗೆ ಸುತನಾಗಿ ಮಹಿಷಾಕ್ಯ ಹುಟ್ಟಿಕೊಂಡಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲದೆ ಇದರಿಂದ ಬೇಕಾದಂತಹ ವರವನ್ನು ಪಡೆದು ಬಲಿಷ್ಠನಾಗಿದ್ದಾನೆ. ನಮಗೆ ಈ ಕಾಲಕ್ಕೆ ಸೂಕ್ತ ನಾಯಕ ಅವನೇ. ಹಾಗಾಗಿ ನಮ್ಮ ನಡೆ ಹೋಗುವ. ಎದುರುಗೊಂಡಂತಹ ರಾಕ್ಷಸ ಸಮೂಹ ಮುಗಿಲು ಮುಟ್ಟುವಂತಹ ಹರ್ಷೋಲ್ಲಾಸಗಳೊಂದಿಗೆ ಮೆರವಣಿಗೆಯಲ್ಲಿ ಕರೆ ತಂದಿತು. ಅಭಿಷೇಕವನ್ನು ನಡೆಸಿತು. ಅಧಿಕಾರವನ್ನು ನೀಡಿದೆ. ಸ್ವರ್ಗದ ಮೇಲೆ ದಾಳಿಗೈಯಬೇಕು. ಯಾರೋ ಕಾಯ್ತಾ ಇದ್ದಾರೆ. ಹತ್ತಿರ ಇನ್ನು ಹತ್ತಿರ ಶುಭವಾಗಿ ಎನ್ನುವ ಹಾಗೆ ಆಶೀರ್ವಾದವನ್ನು ಮಾಡುತ್ತಿದ್ದೇವೆ. ನಡೆತಂದ ದೈತ್ಯರ ಘಟನವನ್ನು ವೀಕ್ಷಿಸಿ ನಾನೇ ಇದಿರುಕೊಂಡು ಸ್ವಾಗತಿಸುತ್ತಾ ಆಸನವನ್ನು ನೀಡ್ತಾ ಇದ್ದೇನೆ. ಬಿಡದೆ ಉಪಚಾರವನ್ನು ನೀಡಿದ್ದೇನೆ. ಶರೀರದಲ್ಲಿ ಅಂಗಹೀನತೆ ಎದ್ದು ಕಾಣುತ್ತಾ ಇದೆ. ಹಾಗೆಂದು ಹುಟ್ಟಿನಿಂದ ಬಂದದ್ದಲ್ಲ. ಇದನ್ನು ನಾನು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ. ಇಂತಹ ಕಷ್ಟ ಯಾರಿಂದ ಬಂತು? ಎಲ್ಲಿದ್ದವರು ಇಲ್ಲಿಗೆ ಯಾಕೆ ಬಂದಿರಿ? ನುಡಿಯರೆ ನೀವು ಎಲ್ಲರೂ ನಮ್ಮವರೇ. ನಿನ್ನಲ್ಲಿಗೆ ಬರಲು ಬಲವಾದ ಕಾರಣ ಉಂಟು. ಈ ಹಿಂದೆ ಶೋಣಿತಾಪುರದಲ್ಲಿ ಇದ್ದವರು ಏನಾದರೂ ಸಾಧನೆ ಮಾಡಬೇಕೆಂಬುದಾಗಿ ಭಾವಿಸಿ ಹೋದದ್ದೇ ನಾಕಕ್ಕೆ ಸುರಪ ಮುಖ್ಯರನ್ನು ಸೋಲಿಸಿ ಸುರಗದ್ದಿಗೆಯನ್ನು ಏರಿದೆವು. ಕಾರಣ ಉಂಟಯ್ಯ. ಸೋತ ಸುರಪಾಲ ಸುಮ್ಮನೆ ಇರಲಿಲ್ಲ. ನೇರವಾಗಿ ಹರಿಯ ಬಳಿಗೆ ಹೋದ. ದೂರ ನಿಂತ. ಹರಿಯ ಬಳಿಗೆ ಹೋದ ನನ್ನನ್ನು ಯಾಕೆ ನೋಡು? ಅಲ್ಲ, ಹೇಳಿತು ನನ್ನಲ್ಲಿ ಹೇಳಿ. ಹರಿನಾರಾಯಣ ಬಳಿಗೆ ಹೋಗಿ ದೂರ ನಿಂತ. ನಾವು ಕಾದದ್ದು ಹರಿ ಬರುತ್ತಾನೆ ಎಂಬುದಾಗಿ. ಆದರೆ ಹರಿ ಬರಲಿಲ್ಲ. ಅವನ ಕೈಯಲ್ಲಿದ್ದ ಚಕ್ರದಿಂದ ಅಂಗಗಳನ್ನು ಕಳೆದುಕೊಂಡಿದ್ದೇವೆ. ಆ ಚಕ್ರಕ್ಕೆ ಹೆದರಿ ಗಿರಿ ಗುಹೆಗಳಲ್ಲಿ ಅಡಗಿದ್ದೆವು. ಆ ಸಂದರ್ಭದಲ್ಲಿ ನಮಗೊಂದು ಶುಭ ವಾರ್ತೆ ಕೇಳಿ ಬಂತು. ಶೋಣಿತಾಪುರದಲ್ಲಿ ಮಾಲಿನಿಗೆ ಸುತನಾಗಿ ಮಹಿಷಾಕ್ಯ ಹುಟ್ಟಿಕೊಂಡಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲದೆ ವಿಧಿಯಿಂದ ಬೇಕಾದಂತಹ ವರವನ್ನು ಪಡೆದು ಬಲಿಷ್ಠನಾಗಿದ್ದೇನೆ. ಹಾಗಾಗಿ ರಕ್ಷಣೆಗಾಗಿ ಬಂದಿದ್ದೇವೆ. ಅಯ್ಯ, ಅವರಿಂದ ನಮಗೆ ಮಾತ್ರ ಅನ್ಯಾಯವಾದದ್ದಲ್ಲ, ನಿನಗೂ ಆಗಿದೆ. ನಿನ್ನ ತಂದೆಯನ್ನು ಕೊಲ್ಲಿಸಿದ್ದಾನೆ.
ಗೆದ್ದರು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಹೋಯಿತು. ಸಂದೇಹವ ಬಿಡಿ, ನಿಮ್ಮನ್ನು ಯಾವ ಚಕ್ರದ ಮೂಲಕವಾಗಿ ಹರಿ ಸದೆಬಡಿದಿರುವನು ಆ ಹರಿಗೆ ಸಿಂಹ ಸದೃಶನಾದಂತಹ ಹರಿ ನಿಮ್ಮೊಂದಿಗಿದ್ದಾನೆ. ಅನೇಕ ವಿಧ ಏನಂತೆ ಅದು ಭಾವ ಬಂದದ್ದು. ಯಾರು ನಿನ್ನ ಭಾವ ಲಾರಿ ಭಾವನೆ? ನಾನು ಹೊರದ್ವಾರದಲ್ಲಿರುವವ. ಹೌದು ಹೌದು. ಏನು ಗಡಿಬಿಡಿಯಲ್ಲಿ ಈ ಕಡೆಗೆ ಕಾರಣ ಉಂಟು. ಎಂದಿನಂತೆ ಇಂದು ಕೂಡ ಹೊರದ್ವಾರದಲ್ಲಿದ್ದೆ. ಇಂದು ನಮ್ಮ ದ್ವಾರದಲ್ಲಿ ಒಂದು ವಿಶೇಷ ನಡೆ. ಏನು? ನಮ್ಮ ದ್ವಾರದಲ್ಲಿ ಸೇಮೆ ದಡ್ಡೆ. ಎಂತದ್ದದು? ಅದು ತುಂಬಾ ಮಂದಿ ಸೇಮೆ ಸೇನಾಪಡೆ ಬಂತ. ಯಾರು ಅಂತ ವಿಚಾರಿಸಿದೆ. ಅಂದೊಂದು ದಿನ ಬಂದಿದ್ರಲ್ಲ. ಯಾರು? ಶಂಕ, ದುರ್ಗ, ಬಿಡಲ್ಲ, ಎಡ್ಕ, ಕೆಮಾರ. ಕೆಮಾರ ಅದಾಗಲ್ಲ, ಇತ್ತು ಚಾಮರ. ಆಗ ನೋಡಿದ್ದೀನಿ. ಮತ್ತೆ ಬೇಡ ಬೇಡ ಬೇಡ, ನೀನು ಹೇಳಬೇಡ ಅದನ್ನು. ಬೇಡ. ಚಿಕ್ಸುರಾಸುರ ಬಂದಿದ್ದಾರೆ. ಯಾಕೆ ಬಂದಿರಂತ ಕೇಳಿದೆ. ನಾವಾಗಿ ಬಂದದ್ದಲ್ಲ, ನಾಯಕನನ್ನು ಹೊಂದಿ ಬಂದಿದ್ದೇವೆ ಅಂತ ಹೇಳಿದ್ರು. ಅವರಿಗೂ ಒಬ್ಬ ನಾಯಕ. ಯಾರಂತೆ? ಯಾರು ಅಂತ ನೋಡುವಾಗ ಅವ ಮೈಸಾಕಿ ಅಂತೆ ಶೋಣಿತಾಪುರದಿಂದ ಬಂದಿದ್ದಾರೆ. ಈಗ ಅವನಿಗೂ ನಮಗೂ ದ್ವೇಷ. ಏನು ಬಂದದ್ದು ಕಾರಣ ಅಂತ ಕೇಳಿದೆ. ಅವರಿಗೆ ಈ ಸರಿ ಜೀಗುಜ್ಜೆ ಬೇಕಂತೆ. ಎಂತದ್ದು ಜೀಗುಜ್ಜೆ? ಅದು ಪೆಟ್ಟು ಮಾಡಿ ತಗೊಳ್ಳುದು. ಅದಕ್ಕೆ ಬಂದವರು ಇಲ್ಲಿಗೆ ಬಂದಿದ್ದಾರೆ. ನಿನ್ನ ರಾಯರಲ್ಲಿ ಹೇಳು ಪೆಟ್ಟಿಗೆ ಬರ್ಲಿಕ್ಕೆ ಅಂತ ಹೇಳಿದ್ರು. ಅದಲ್ಲ, ಮತ್ತೆ ನಿಮ್ಮನ್ನು ಯುದ್ಧಕ್ಕೆ ಕರೆದದ್ದು. ಇಷ್ಟು ಕೇಳಿ ಸಿಟ್ಟು ಬಂತು. ಶಿಖದಿಂದ ನಖಕ್ಕೆ. ಅದೇನು ಕೆಳಗಿಂದ ಮೇಲಿಂದ ಕೆಳಗೆ ಬಂದದ್ದು? ಮೇಲಿಂದ ಕೆಳಗೆ ನಖದಿಂದ ಶಿಖಕ್ಕೆ ಅವರು ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು. ನಾನು ಬಿಡ್ಲೇ ಇಲ್ಲ, ನಾನು ಕೊಟ್ಟೆ. ಒಳ್ಳೇದು, ನೀನು ನಮ್ಮವ. ಮೆಚ್ಚಲೇಬೇಕು ನಿನ್ನ ನಿಷ್ಠೆಗೆ. ಹೌದು, ಅದು ಭಯಂಕರ ನಿಷ್ಠೆ. ಅವರು ಕೊಟ್ಟದ್ದು ಎಂತ? ಅವರು ಕೊಟ್ಟದ್ದು ಪೆಟ್ಟು ರಾಯರು. ಮತ್ತೆ ನಾನು ಕೊಟ್ಟದ್ದು
ಬಹಳ ಕಾಲದಿಂದಲಾಗಿ ಸ್ವಲ್ಪ ನೆಮ್ಮದಿಯಿಂದ ಇರೋಣ ಎಂಬ ಹಾಗೆ ಭಾವಿಸಿದರೆ ಅದಕ್ಕೂ ಕೂಡ ನಮ್ಮ ಬದ್ಧ ವಿರೋಧಿಗಳು ಅಲಿನಿ ಜಾತನಾದಂತಹ ಮೈಶಾಕ್ಯ ಅನೇಕ ಸೇನಾ ಮಾರ್ಗಬಲವನ್ನು ಕೂಡಿಕೊಂಡು ಅಧಿಕಾರ ಸ್ಥಾಪನೆಯನ್ನು ಮಾಡಬೇಕು ಎನ್ನುವ ನೆಲೆಯಲ್ಲಿ ಬಂದವನಿದ್ದಾನೆ, ಅದರಲ್ಲಿಯೂ ವರವನ್ನು ಪಡೆದವನಿದ್ದಾನೆ. ಆದ್ದರಿಂದ ಹೊಸ ಮುಖದ ನಮ್ಮ ಸೇನಾ ಬಲ ಗಟ್ಟಿ ಉಂಟು ಈ ಸಲ, ಏನು ಮಾಡ್ಲಿಕ್ಕಾಗ್ಲಿಕ್ಕಿಲ್ಲ.
ನೈಜ. ಸರಿ. ನನ್ನಪ್ಪನನ್ನು ಕೊಂದೆ, ಶರಣನ್ನು ತಿಳಿಸಲೆಂದೇ ಬಂದೆ. ನನ್ನೊಡನೆ ಹೋರಾಡಿ ಸೋಲಬೇಡ, ನಡಿ ಹಿಂದೆ. ವೀರ ಮೆಚ್ಚಲೇಬೇಕು. ಆದರೆ ನೀನು ದೇವಲೋಕಕ್ಕೆ ಬಂದದ್ದು ತಪ್ಪಾಯಿತು ಅಂತ ಕಾಣುತ್ತದೆ. ಸರಿ, ಬಹಳ ಕಾಲದ ಹಿಂದೆ ಶತಾದ್ಭುತವನ್ನು ಮಾಡಿದ್ದೇನೆ, ಅದರ ಪುಣ್ಯವನ್ನು ಅನುಭವಿಸ್ತಾ ಇದ್ದೇನೆ. ನಿನ್ನಂತೆ ಅಧಿಕಾರ ಸ್ಥಾಪನೆಗೆ ಬಂದವರು ನಿನ್ನ ತಂದೆ ಸತ್ತು ಹೋದ, ಮಿಕ್ಕ ಉಳಿದಂತಹ ಕೆಲವು ರಾಜ್ಯದರೆಲ್ಲರೂ ಕೂಡ ಇಹಲೋಕವನ್ನು ತ್ಯಜಿಸಿದರು. ಮತ್ತೆ ಈ ದುಷ್ಟಶಾಲಿಗಳಿದ್ದಾರಲ್ಲ, ಅವರ ಮಾತನ್ನು ಕೇಳಿಕೊಂಡು ನೀನು ಬಂದ ಎಂದಾದರೆ ನಾನೇ ನೀನಂತ. ಕಾರಣೇಕರ್ತನಾದವ ಮಹಿಷನೇ ಆಗಿದ್ದರು. ನಿಮ್ಮ ಬೆಂಬಲವನ್ನು ನಾನು ಬರೆಯುವ ಹಾಗಿಲ್ಲ. ಲೋಕತ್ರಯಗಳು ಮಹಿಷನ ಸ್ವಾಧೀನ, ಶಾಸನವು ನನ್ನದ್ದೇ. ನಾನು ಹೇಳಿದ ಹಾಗೆ ಎಲ್ಲರೂ ಕೇಳತಕ್ಕದ್ದು. ಮೀರಿ ನಡೆದರೆ ನಿಮಗೇನಾಗಬೇಕು? ಬನ್ನಿ ಜೊತೆಯಲ್ಲಿ. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಶ್ರೀ ಪದ್ಮನಾಭ ಕಟೀಲು, ಶ್ರೀ ದೇವಿ ಕೃಪಾ ಮಚ್ಚಾರು ಇವರಿಗೆ ಕಟೀಲು ಮೇಳದ ವತಿಯಿಂದ ಅನಂತಾನಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪರ್ವರಾತ್ರಿ ನಾವು ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಎಂಬ ಕಥಾಭಾಗವನ್ನು ಹಾಡಿತೋರಿಸಿದ್ದೇವೆ. ಅಲ್ಲದೆ ಶ್ರೀ ಕೊಡಮಣಿತಾಯ ಕ್ಷೇತ್ರ ಶಿವರೂರಿನಲ್ಲಿ ಏಪ್ರಿಲ್ 26ರಂದು ಬ್ರಹ್ಮಕಲಶೋತ್ಸವ ಮತ್ತು ನಾಗಮಂಡಲ ಸೇವೆಯು ಜರುಗಲಿಕ್ಕಿದೆ. ಏಪ್ರಿಲ್ 22ರಿಂದ 30ರವರೆಗೆ ನಡೆಯುವ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಆಗಮಿಸಬೇಕಾಗಿ ಆಡಳಿತ ಮಂಡಳಿ, ಬ್ರಹ್ಮಕಲಶೋತ್ಸವ, ಜೀರ್ಣೋದ್ಧಾರ ಸಮಿತಿಯವರು ವಿನಂತಿಸಿಕೊಂಡಿರ್ತಾರೆ. ಹೀಗೆ ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ಬ್ರಹ್ಮದೇವರ ಪವಿತ್ರವಾದಂತಹ ಪಾದದ್ವಯಗಳಿಗೆ ನಮೋ
ನಮಃ. ಎಲ್ಲರಿಗೂ ಶುಭವಾಗಲಿ. ಆ. ಸತ್ಯಲೋಕಕ್ಕೆ ಬರುವುದಕ್ಕೆ ಕಾರಣವೇನು? ಬಲವಾದ ಕಾರಣವುಂಟು. ಆ. ವರ್ತಮಾನ ಕಾಲದಲ್ಲಿ ದಿತಿಪೌತ್ರನಾಗಿ ಹುಟ್ಟಿಕೊಂಡವನು ಮಹಿಷ ಎನ್ನುವಂತಹ ದಾನವ. ಕಾರಣವನ್ನು ಸೇರಿದ ಜೀವನದ ಬಲಿಷ್ಠತೆಯನ್ನು ಪ್ರಬುದ್ಧಗೊಳಿಸಬೇಕು ಎನ್ನುವ ನೆಲೆಯಲ್ಲಿ ಆ. ನಿಮ್ಮನ್ನು ಒಲಿಸಿಕೊಂಡ ಅಜೇಯವಾದಂತಹ ವರವನ್ನು ಪಡೆದ. ನಿಜ. ಅದುವೇ ಲೋಕಕ್ಕೆ ಮಾರಕವಾಗಿ ಹೋಯಿತು ತಂದೆ. ಹೌದೇ? 2 ಲೋಕವನ್ನು ಸ್ವಾಧೀನ ಮಾಡಿದ ದೇವಲೋಕಕ್ಕೆ ದಾಳಿಯನ್ನು ಎಸಗಿದ. ಆ. ಕಾಳಗದಲ್ಲಿ ನಮ್ಮನ್ನು ಪಡೆದೋಡಿಸಿದ. ಅಧಿಕಾರ ಸ್ಥಾಪನೆ, ಅಧಿಕಾರ ಅವನ ಕೈಯಲ್ಲಿ ಉಂಟು, ನಮಗೆ ಅಧಿಕಾರ ಇಲ್ಲ. ಅದರಿಂದ ನೊಂದವರು ನಿಮ್ಮ ಬಳಿಗೆ ಬಂದಿದ್ದೇವೆ. ನೀನೇ ಒಂದು ಪರಿಮಾರ್ಜನೆ ಮಾಡು. ಮನುಷ್ಯನ ಪಾಲಿಗೆ ಕಷ್ಟ ಬಂದದೆ, ಭೀತರಾಗಬೇಡಿ. ವರವನ್ನು ಕೊಡುವುದಕ್ಕೆ ಸಮರ್ಥ ನಾನು. ಕೊಟ್ಟಿರುವವರನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಅಸಮರ್ಥನಾಗಿದ್ದೇನೆ. ಕೊಡುವುದಕ್ಕೂ ಪಡೆಯುವುದಕ್ಕೆ ಶಕ್ತನೊಬ್ಬನಿದ್ದಾನೆ. ಯಾರು? ಅವನೇ ವೈಕುಂಠಾಧಿಪತಿಯಾದಂತಹ ಮಾಧವ. ನಮ್ಮ ಕಷ್ಟವನ್ನು ಅವನಿಗೆ ವಿತರಿಸಿಕೊಂಡಂತಾದ್ರೆ ಏನಾದ್ರೂ ದಾರಿ ತೋರಿಸಿಕೊಟ್ಟನೋ ನೇರವಾಗಿ ಬರೆದು ಹಿರಿಯ ಬಡಿಗಾಗಿ ಭಾವಯ್ಯ ನಮಸ್ಕರಿಸಿದ್ದೇನೆ. ಮತ್ತೆ ನಮಸ್ಕಾರಗಳು. ಏನು ಈ ಕಡೆಗೆ ಪಯಣ? ಏನು ಮಾಡೋಣ? ಎಲ್ಲಿ ಹೋದರೂ ಮಹಿಷನ ಬಾಧೆ ಅಧಿಕವಾಗುತ್ತಾ ಇದೆ. ಸರಿ. ಆತರ ವಧೆಗೆ ದಾರಿ ಕಾಣಬೇಕೆಂಬುದಾಗಿ ನಿನ್ನನ್ನು ಅನುಸರಿಸ್ತಾ ಬಂದ್ರೆ ನೀನೇನು ಭಾವ ಇಲ್ಲಿ? ಹೀಗೆ ಯೋಚನೆ ಮಾಡುವುದಲ್ಲ, ಮತ್ತೆ? ಚಂದ್ರಕಾಂತ ಶಿಲೆಯನ್ನೇರಿ ಕುಳಿತು ಯೋಚಿಸೋಣ. ಕುಳಿತವರು ವೈಕುಂಠಕ್ಕೆ ಬಂದ್ರೆ ಹರಿ ಕಾಣಿಸುವುದಿಲ್ಲವಲ್ಲ. ರಜತಗಿರಿಗೆ ಬಂದ್ರೆ ಹರನು ಕಾಣಿಸುವುದಿಲ್ಲ. ದೇವರಿಲ್ಲ. ಇವರು ಎಲ್ಲಿ ಹೋಗಿದ್ದಾರೆ? ಸುರಪತಿ, ದೇವ ವೈಕುಂಠಕ್ಕೆ ಬಂದ್ರೆ ಹರಿ ಕಾಣಿಸುವುದಿಲ್ಲ. ಕೈಲಾಸಕ್ಕೆ ಬಂದ್ರೆ ಹರನು ಕಾಣಿಸುವುದಿಲ್ಲ. ಇಲ್ಲ. ಇವರು ಎಲ್ಲಿ ಹೋಗಿದ್ದರಂತ ಯೋಚನೆ ಮಾಡಿಕೊಂಡಾಗ ಅಂಬರವಾಣಿ ಆಗ್ತಾ ಉಂಟು. ಏನಂತೆ? ಹರಿಯರಿಬ್ಬರು ಕೂಡ ಚಂದ್ರಕಾಂತ ಶಿಲೆಯನ್ನೇರಿ ದುಷ್ಟ ಮಹಿಷರನ್ನು ನಿಗ್ರಹಿಸುವುದು ಹೇಗೆ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಂತೆ. ನಾವೆಲ್ಲರೂ ಒತ್ತಗಡೆಗೆ ಸಾಗು. ಹರಿಹರ ಹರಿಹರನ ಪಾದಕ್ಕೆ ಭಕ್ತಿ. ಏನು ಈ ಕಡೆಗೆ? ಮುಕ್ಕೋಟಿ ದೇವತೆಯನ್ನು ಕೂಡಿಕೊಂಡು ನೀವಿದ್ದರಿಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ನನ್ನಿಂದಲೇ ವರವನ್ನು ಸಂಪಾದನೆ ಮಾಡಿಕೊಂಡಂತ ಮಹಿಷದಾನವ 3 ಲೋಕದಲ್ಲಿ ಕೊಪ್ಪಿ ಮುರಿಯುತ್ತಾ ಇದ್ದಾನೆ. ಸರಿ. ಪಂಚಮಹಾಪಾದಕ್ಕಾಗಿ ಬರುತ್ತಿರುವಂತಹ ಮಹಿಷನ ನಿಗ್ರಹ. ಲೋಕಘಟ್ಟಕರಾಗಿ ಮೆರೆಯುತ್ತಿದ್ದಾನೆ. ಅವನ ನಾಶ ಆಗಲೇಬೇಕು. ಅದಕ್ಕಾಗಿ ನನ್ನಲ್ಲಿ ಅಂತಸ್ಥವಾದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೇನೆ. ಫಲವಹಿಸಿದ ಮನೆಗಾಗಿ ನನ್ನಲ್ಲಿ ಅಡಕವಾಗಿರುವ ದಿವ್ಯ ತೇಜಸ್ಸನ್ನೇ ಹೊರಗೆ ಹಿಡಿದ್ದೇನೆ. ದುಷ್ಟ ಮಹಿಷನ ನಾಶಕ್ಕಾಗಿ ಅಡಕವಾಗಿರುವಂತಹ ಬ್ರಹ್ಮತೇಜಸ್ಸನ್ನೇ ಹೊರಗೆಳೆದಿದ್ದೇನೆ. ದೇವತೆಗಳೇ, ದುರುಳ ಮಹಿಷನ ವಧೆ ಶೀಘ್ರದಲ್ಲೇ ಆಗಬೇಕು. ನಮ್ಮ ನಿಮ್ಮೆಲ್ಲರ ತೇಜಸ್ಸನ್ನು ಹೊರಗೆಡೋಣ. ಧರೆ
ಸರ್ವೇಶೇ ಸರ್ವಶಕ್ತಿ ಸರ್ವರೂಪ ಸಮನ್ವಿತೆ ಭಯಭ್ಯಸ್ತ್ರಾಯಿನೋ ದೇವಿ ದುರ್ಗಾದೇವಿ ನಮಸ್ತುತೆ. ಮಹೇಶ್ವರ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಏಳಿರಿ ಎದ್ದೇಳಿರಿ ಧೈರ್ಯಸ್ಥರಾಗಿರಿ ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಡಕವಾದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೀರಿ ಆ ಶಕ್ತಿ ಎಲ್ಲವೂ ನಭದಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆಲ್ಲರ ಕಣ್ಣ ಮುಂದೆ ಪ್ರತ್ಯಕ್ಷಳಾದವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾ ಕಮಲದಂತಿದೆ ಮಕ್ಕಳೇ, ಸಂಕಟ ಒದಗಿ ಬಂತೆ, ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಪರಿಹರಿಸಿಕೊಡುತ್ತೇನೆ. ಕೂಡ ಮಹಿಷ ನಾರಾಯಣ, ನಮ್ಮೆಲ್ಲರ ಭಾವಶುದ್ಧದ ಮೊರೆಯನ್ನಾಲಿಸಿ ಪ್ರತ್ಯಕ್ಷಳಾದೆಯ ತಾಯಿ, ನಿನ್ನೀ ರೂಪವನ್ನು ಕಂಡು ನಾವೆಲ್ಲರೂ ಸಂತೋಷಗೊಂಡಿದ್ದೇವೆ. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವ ಹಾಗಿಲ್ಲ ತಾಯಿ. ಮಾಲಿನಿಯ ಸುತನಾದಂತಹ ಮಹಿಷ ಎನ್ನುವಂತಹ ದೈತ್ಯ ಬ್ರಹ್ಮದೇವನಿಂದ ಅಭೇದ್ಯವಾದಂತಹ ವರವನ್ನು ಪಡೆದು ನರ ನಾಗಲೋಕವನ್ನೆಲ್ಲ ಗೆದ್ದಾಡಿದ್ದಾನೆ. ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಧರೆಯಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಾ ಇಲ್ಲ. ಗೋ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ದಂಡಿಸಿ ಅಧರ್ಮದ ಅಟ್ಟಹಾಸದಿಂದ ದುರುಳ ಮಹಿಷ ಮೆರೆಯುತ್ತಿದ್ದಾನೆ. ಮೂರು ಲೋಕವನ್ನು ತನ್ನ ಅಂಕೆಯಲ್ಲಿರಿಸಿಕೊಂಡಂತಹ ಮಹಿಷ ನಿರ್ಭೀತನಾಗಿದ್ದಾನೆ. ನಾವೆಲ್ಲರೂ ಭೀತಿಗೊಂಡಿದ್ದೇವಮ್ಮ. ಮಕ್ಕಳೇ, ಮಾಲಿನಿಯ ಜಾತನಾದಂತಹ ಮಹಿಷಾಕ್ಯನು ವಿಧಾತನ ವರಬಲದಿಂದ ಕುಬ್ಬಿ ಜಗವನ್ನು ತನ್ನಂಕೆಯಲ್ಲಿರಿಸಿ ಪಂಚಮಹಾಪಾತಕಗಳನ್ನೆಸಗಿ ಹರೆಯ ಯಜ್ಞಯಾಗಾದಿಗಳಿಗೆ ಕಂಟಕಪ್ರಾಯನಾಗಿ ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಕೂಳ ಮಹಿಷನನ್ನು ಸಮರ ಮುಖದಲ್ಲಿ ವಧಿಸಿ ಧರ್ಮ ಸ್ಥಾಪನೆಗೈಯುತ್ತೇನೆ. ಆತರೊಂದಿಗೆ ಶಂಕದುರ್ಗರು ದುಷ್ಟ ಮಹಿಷನಿಗೆ ದುರ್ಬೋಧೆಯನ್ನು ಮಾಡುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ರಣಕಣದಲ್ಲಿ ಮರ್ತಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಧೈರ್ಯಸ್ಥರಾಗಿರಿ. ಜಯ 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 ಜಯ
ಖಳರನ್ನು ವಧಿಸಿಕೊಡ್ತೇನೆ ಎನ್ನುವ ಹಾಗೆ ಅಭಯವನ್ನಾಡಿದ್ದಾಳೆ. ದುಷ್ಟರ ವಧೆಗೆ ಹೊರಟು ನಿಂತಹ ಸರ್ವೇಶ್ವರಿಯು ನಿರಾಭರಣೆಯಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮ ಘನತರದಿ ಶೋಭಿಪ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರಿಯರು ಜಗನ್ಮಾತೆಯನ್ನು ವಿದ್ಯುಕ್ತವಾಗಿ ಅಲಂಕರಿಸಿದವರಿದ್ದಾರೆ. ಸಂಕಲ್ಪ ಮಾತ್ರದಿಂದ ದುಷ್ಟರನ್ನು ತರಿಯಬಲ್ಲಂತಹ ಸರ್ವೇಶ್ವರಿಗೆ ಕೈಯಲ್ಲಿ ಆಯುಧದ ಅಗತ್ಯವಿಲ್ಲದಿದ್ದರೂ ನಮ್ಮೆಲ್ಲರ ಶಕ್ತ್ಯಾಯುಧಗಳು ಮಾತೆಯ ಕರಸ್ಪರ್ಶದಿಂದ ಮತ್ತಷ್ಟು ಪುನೀತವಾಗಲಿ ಎನ್ನುವ ಕಾರಣಕ್ಕಾಗಿ ಸನ್ನಿಧಾನಕ್ಕೆ ಅರ್ಪಿಸೋಣ. ವಧೆಗಾಗಿ ಬ್ರಹ್ಮದಂಡವಮ್ಮ ಮಣಿದು ಮಾತೆಯ ಬದಲೊಳಿದರು ಭಯದಿ ಮುರಿದಿದರು. ಜಯ ಜಯ ಅಷ್ಟಭುಜಗಳಿಂದ ಧರಿಸಿಕೊಂಡಿದ್ದಾಳೆ. ಶಿಖಿ ಸೂರ್ಯ ಚಂದ್ರ ನಯನಳಾಗಿ ತಾರಾಭೂಧರ ವಾಸಳಾಗಿ ಸುಮನೋಹರ ಕಾಂತಿಯಿಂದ ಜಗನ್ಮಾತೆ ಕಂಗೊಳಿಸುತ್ತಿದ್ದಾಳೆ. ನಮ್ಮೆಲ್ಲರ ಜಯಘೋಷವು ಅಂಬರದಲ್ಲಿ ಪ್ರತಿಧ್ವನಿಸ್ತಾ ಇದೆ. ದುಷ್ಟರ ವಧೆಗೆ ಹೊರಟು ನಿಂತಹ ಶ್ರೀದೇವಿಯು ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತರಾಜನೇ ಸಿಂಹರೂಪವಾಗಿ ಒದಗಿ ಬರ್ತೇನೆಂದಾಡಿದ್ದಾನಲ್ಲ, ಅದು ಉಂಟು. ಸಂತೃಪ್ತಿ ಹೊಂದಿದವಳಿದ್ದೇನೆ. ನೀವಿತ್ತಂತ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ನೃಶಂಸನಾದ ಕುಳ ಮಹೇಶನ ಬದುಕಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ.
ನನ್ನ ವಿರುದ್ಧ ಸಮರ ಸಾರಿ. ನಿಜ. ಯಾರು ನೀನು, ಯಾಕೆ ಬಂದೆ? ನನಗೂ ನಿನಗೂ ಹಗತನ ಯಾರು? ದಿಟ್ಟತನದೇ ಧುರಕೆಂದು ಹುಟ್ಟ್ಯಾನ. ಮಹೇಶ ವಿಧಾತನಿಂದ ವರವನ್ನು ಪಡೆದು ಸುರಲೋಕವನ್ನು ವಶಪಡಿಸಿ ಸುರರನ್ನು ದೆಸೆಗೆಡಿಸಿ ನಿನ್ನ ಪ್ರಭುತ್ವವನ್ನು ಸ್ಥಾಪಿಸಿದೆ. ಸುರರ ಮೊರೆಯನ್ನಾಲಿಸಿ ನಿನ್ನ ಶಿರವನ್ನು ಕಟ್ಟಿ ಕಡಿಸಿ ಸುರರ ಪೊರೆಯ ಬಂದವಳು ಮಹಿಷಾಕ್ಯನನ್ನು ಏನು ಸುರರ ಹಾಗಲ್ಲ, ತ್ರೈಮೂರ್ತಿಗಳ ಹಾಗಲ್ಲ. ನಿನ್ನನ್ನು ಈ ರೀತಿಯಾಗಿ ಯಾರೆಲ್ಲ ಸಿದ್ಧಪಡಿಸಿ ಕಳುಹಿದರು ಸರಿಯಾಗಿ ನನ್ನಿಂದ ದಂಡನೆಗೊಳಗಾಗಿದ್ದಾರೆ. ಅವರ ಮಾತು ಕೇಳಿ ನೀನು ಬಂದರೆ ಅರಮನೆಯಿಂದ ಹಿಂದೆ ಹೋಗುತ್ತಿಲ್ಲ, ಸೆರೆಮನೆಗೆ ಹೋಗುತ್ತಿಲ್ಲ. ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಪಾಲನೆ ಮೃತ್ಯು.
ಮಹಿಷಮರ್ದಿನಿ ಶಾಂತಳಾಗಮ್ಮ ಶಾಂತ. ಸುರಭಯ ಮುಂದಕ್ಕೆ ಹರುಷದಲ್ಲಿ ರಾಜವರು ಪಾಲಿದು ಮರೆಯದ ನಯ ಜಗಡವನಿ ಸುರಪಾಲ ದುಷ್ಟ ದೈತ್ಯರನ್ನು ತಡೆಯುವಂತಹ ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದವಳು ನಾನು. ರೌದ್ರ ರೂಪವಾಂತ ನನ್ನನ್ನು ಶಾಂತಗೊಳಿಸುವರೇ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದಿ. ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಸಿದ್ಧಿರಾತ್ರಿ, ಕಾಲರಾತ್ರಿ, ಮಹಾಗೌರಿ ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳರನ್ನು ನಿಗ್ರಹಿಸಿದವಳಿದ್ದೇನೆ. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇನೆ. ಈ 9 ದಿನಗಳನ್ನು ನವರಾತ್ರಿ ಎಂದು 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೋ ಅಂತವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಕಿಯಾಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ. ನಿಶ್ಚಿಂತೆಯಿಂದಲೇ ನಾಡು ಮಗನೇ. ಈಗ ಏನು ಕಳರ ಭಯ ದೂರವಾಗಿದೆ. ಮುಂದೆ ದುರುಳರು ಹುಟ್ಟಿಕೊಂಡು ನಮಗೆ ಕಷ್ಟ ಅಂತ ಕೊಟ್ಟರೆ ಕಾಣುವ ಬಗೆ. ನಿಮ್ಮ ಪಾಲಿಗೆ ಆಪತ್ತು ಒಡೆಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಭಜಿಸಿ ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ.
ರಕ್ಷಿಸು ತಂದೆ ರಕ್ಷಿಸು ತಮ್ಮ ನಿಶುಂಬಾಸುರ ಅಣ್ಣ ಶುಂಭಾಸುರ ಕಶ್ಯಪ ಬ್ರಹ್ಮ ಮತ್ತು ಧನುದೇವಿಯವರಿಗೆ ಮಕ್ಕಳಾಗಿ ಹುಟ್ಟಿಕೊಂಡವರು ನಾವೇವರು ತಮ್ಮ ಶುಂಭಾಸುರ ನಿಶುಂಬಾಸುರ ಎಂಬುದಾಗಿ ನಮ್ಮ ಬಾಲ್ಯಾವಸ್ಥೆಯಲ್ಲಿ ಗುರುಗಳಾದ ಶುಕ್ರಾಚಾರ್ಯರಿಂದ ಬೇಕು ಬೇಕಾದಂತಹ ವರಗಳನ್ನೆಲ್ಲ ಪಡೆದುಕೊಂಡವರಿದ್ದೇವೆ. ಪ್ರಾಯ ಪ್ರಬುದ್ಧರಾದಾಗ ಶೋಣಿತಾಪುರದ ಭಟ್ಟಾಭಿಷೇಕ ನನಗಾಯಿತು ತಮ್ಮ. ವರ್ತಮಾನ ಕಾಲದಲ್ಲಿ ಇಲ್ಲಿಯ ಜನಪದವನ್ನು ಘನಪರಾಕ್ರಮದಿಂದಲೇ ಪಾಲಿಸುತ್ತಾ ಬರುತ್ತಾ ಇದ್ದೇವೆ ತಮ್ಮ. ಅಷ್ಟೇ ಸಾಲದೆಂಬಂತೆ ನಾವು ಕೈಗೊಂಡ ಸಾಧನೆಗಳೇನು ತಮ್ಮ? ಆ ವಿಧಾತರ ತಪಸ್ಸನ್ನು ಆಚರಿಸಿದೆವು. ತಪಸ್ಸಿಗೆ ಮೆಚ್ಚಿದಂತಹ ವಿಧಾತ ಬೇಕು ಬೇಕಾದಂತಹ ವರವನ್ನೇ ಕೊಟ್ಟ. ಯೋನಿಚರಿಂದಳು ಗುರುಮೂರ್ತಿಗಳಿಂದಳು ಮಾರಾಣವೇ ಬರದಂತಹ ವರವನ್ನು ಪಡೆದುಕೊಂಡಿದ್ದೇವೆ. ವರದ ಪ್ರಭಾವದಿಂದಲಾಗಿ ನೇರವಾಗಿ ನಡೆದೆವು ಪಾತಾಳ ಲೋಕಕ್ಕೆ. ಮೃಗಾದಿಗಳ ಹೆಟೆಗಳನ್ನು ಮೆಚ್ಚಿ ಸುವಸ್ತುಗಳನ್ನು ಸಂಗ್ರಹಿಸಿದ್ದೇವೆ. ಆ ಬಳಿಕ ಹೋದದ್ದು ಭೂಲೋಕಕ್ಕೆ. ಭೂಭುಜರ ದರ್ಪವನ್ನೇ ಮುರಿದು ಕಪ್ಪ ಕಾಣಿಕೆಯನ್ನು ವಶ ಮಾಡಿಕೊಂಡಿದ್ದೇವೆ. ಪಾತಾಳ ಲೋಕ ಭೂಲೋಕ ನಮ್ಮ ವಶ. ಮುಂದೆ ನಮ್ಮ ಯೋಚನೆಗೆ ನಮ್ಮ ಲಕ್ಷ್ಯ ಸ್ವರ್ಗದೆಡೆಗೆ ನಡೆಯೋಣವು. ಯುದ್ಧದ ಮುಖ್ಯವಾಗಿ ಸೋಲಿಸಿ ಬಡಿದೋಡಿಸಿದ್ದೇನೆ. ಒಬ್ಬೊಬ್ಬರು ಓಡುವ ಚಂದ ನೋಡು. ಅದನ್ನು ನೀನು ನೋಡಿ ನೀನು ಬಂದೆಯಾ? ದೇವಲೋಕ ಬಿಟ್ಟು ಬರ್ತೀಯ, ಬಿಟ್ಟು ನಿಂತೀಯ?
ಇಲ್ಲ. ಹೌದು. ಅದು ನಿನ್ನ ಜೀವನದಲ್ಲಿ ನೀನು ಅಳವಡಿಸಿಕೊಳ್ಳಿಲ್ಲ. ಬ್ರಹ್ಮದೇವನ ವರವನ್ನೇ ಆಧಾರವಾಗಿರಿಸಿಕೊಂಡು ನೇರವಾಗಿ 2 ಲೋಕವನ್ನು ಸ್ವಾಧೀನ ಮಾಡಿ ಆ ಮೂಲಕವಾಗಿ ದೇವಲೋಕಕ್ಕೆ ನೀನು ದಾಳಿಯನ್ನು ಮಾಡಿ ಅದು ಸ್ವಲ್ಪ ಸಿಂಹಾವಲೋಕನವನ್ನು ಮಾಡು. ನಿನ್ನವರು ಅದೆಷ್ಟೋ ಮಂದಿಗಳು ಬಂದರೂ ಕೂಡ ಅವರೆಲ್ಲರೂ ಕೂಡ ಹೋರಾಟವನ್ನು ಮಾಡಿ ಶೈಮಿನಿಯನ್ನು ಸೇರಿದ್ದಾರೆ. ಅಣ್ಣನಿಗೆ ತಮ್ಮ, ತಮ್ಮನಿಗೆ ಅಣ್ಣ, ಬೇರಿಲ್ಲ. ಆದ್ದರಿಂದ ಮುಂದೆ ಬಂದ್ರು ಶುಂಭನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಲ. ಸಂತೋಷವಾಯಿತು ತಮ್ಮ. ಚಾರು ಚತುರ್ದಶ ಜಗಕ್ಕೆ ಶುಂಭದೇಕೋ ದೇವ ಎನ್ನುವುದಾಗಿ ಒಡಂಬರವನ್ನು ಸಾರು. ಯಾಗ ಯಜ್ಞಾದಿಗಳು ನಡೆದರೆ ಭವಿಷ್ಯೆಲ್ಲವೂ ಶುಂಭಾರ್ಪಣವಾಗಬೇಕು. ಸೂರ್ಯ ಚಂದ್ರರು ಕೂಡ ನಮ್ಮ ಹೇಳಿಕೆಯನ್ನು ಮೀರಿ ಸಂಚರಿಸಕೂಡದು. ಯುದ್ಧ ಮಾಡಿ ಆದದ್ದೇನು ಬೇಕಾದದ್ದು ಹೀಗೆ ಬಾ. ದುರುಳ ಸುರರನ್ನು ಸೋಲಿವೆ ಮೆರೆಯುತ್ತಲಿರಲಿ ಕಾದಿನದಿ ಪುರುಹೋತ ಸುಮನಸ ನೆರವಿಯ ನೊಡಗೊಳಗೋ ಚರಿತಗಿರಗಾನದಲ್ಲಿ ಈ ದೇವಲೋಕಕ್ಕೆ ದಾಳಿ ಮಾಡಿದ್ದಾರೆ ಎನ್ನುವ ನೆಲೆಯಲ್ಲಿ ಅಧಿಕಾರವನ್ನು ಉಳಿಸಬೇಕು ಎನ್ನುವಂತಹ ಉದ್ದೇಶದಿಂದ ನಮ್ಮವರನ್ನು ಕೂಡಿಕೊಂಡು ಹೋರಾಟವನ್ನು ಮಾಡಿದರೆ ಪರಿಣಾಮದಲ್ಲಿ ನಮ್ಮ ಪಾಲಿಗೆ ಸೋಲವಾಯಿತು. ಬದುಕುಕೊಳ್ಳುವ ಉದ್ದೇಶದಿಂದ ಗಿರಿಕಂದರಗವರಗಳಲ್ಲಿ ಅಡಗಿ ಕುಳಿತವರು ಕಾಲವೆಷ್ಟು ಕಳೆದು ಹೋಯಿತು. ಇದನ್ನು ಹೀಗೆ ಮುಂದುವರಿಯುವುದಕ್ಕೆ ಬಿಟ್ಟೆವು ಅಂತಾದರೆ ಲೋಕಧರ್ಮ ಉಳಿಯುವುದಕ್ಕಿಲ್ಲ. ಎಲ್ಲವನ್ನು ತಿಳಿದುಕೊಂಡಂತಹ ಜಗನ್ಮಾತೆ ನಮ್ಮನ್ನು ರಕ್ಷಿಸ್ತೇನೆ ಎನ್ನುವ ಹಾಗೆ ಅಭಯಿತ್ತವಳಿದ್ದಾಳೆ. ಅವಳ ಬಳಿಗೆ ಹೋಗುತ್ತೇನೆ. ಜಯ ಜಯ ಶರ್ವಾಣಿ ಶಂಕರಿ ಪಾಲಿಪುರ ಭಯ ಭವಾನಿ ಶಂಕರಿ ಪಾಲಿಪುರ ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತೆ ಅಂಬಿಕೆ ಸುರನುತೆ ಶಂಭು ಮನೋಗತೆ ನಂಬಿಕಾ ತ್ರಿದಶಕ ಶೋಭವ ಪುರೇಮ ಪಾಲಯಮ ಶರ್ವಾಣಿ ಶಂಕರಿ ಪಾಲಯಮ ಮಾತೃರೂಪೇಣ ಸಮುಸ್ಥಿತಂ ನಮಸ್ತಸ್ಯೇ 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 ನಮೋ ನಮಃ ಕಾಪಾಡಮ್ಮ ಕಾಪಾಡ. ಗೋಡು ಕೊಡುವುದೇಕೆ ಹೂಳ ಮಾಡಿದ ನಿಮ್ಮನು ಸೋಲಿಸಿ ನಾಡುತ್ತಿರಲಿ ಕಾಲನಾಲಯ ಕೈದೇನು ಏಳಯ್ಯ ಸುರಪಾಲ ಎದ್ದೇಳಯ್ಯ. ಮುಕ್ಕೋಟಿ ದೇವತೆಗಳನ್ನು ನಡಗೂಡಿಕೊಂಡು ಅಪರಾಜಿತಿಯಾದಂತಹ ನನ್ನನ್ನು ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸಿ
ನಿಂದಿಸುತ್ತಾ ಇದ್ದೀರ. ಆ. ಚೇತನ ಸ್ವರೂಪದಿಂದ ಪ್ರತ್ಯಕ್ಷಳಾಗಿದ್ದೇನೆ. ಆ. ಈ ಹಿಂದೆ ಆ. ಮಹಿಷನೆನ್ನುವಂತಹ ದೈತ್ಯನು ಆ. ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ. ಆ. ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಹೌದಮ್ಮ. ಅಂತೆಯೇ ನನ್ನನ್ನು ಪ್ರಾರ್ಥಿಸಿದಿರೆ. ಸತ್ಯ. ಇಂದ್ರ ಪದವಿಗೆ ಕುತ್ತುವಂತೆ ಆ. ಗೋಳಿಡುತ್ತಾ ಇರುವೆಯಲ್ಲ. ಹೌದಮ್ಮ. ನಿನ್ನಲ್ಲಿ ಹೇಳಿಕೋ ಮಗನೇ. ಜನನಿ ಜನನಿಗೆ ಧನುಜ ಮಹಿಷಗಿರು ಘನ ಪರಾಕ್ರಮಿ ಶುಂಭನೋ ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಟವನು ಪಾಲಿಸುವ ಖಳಗಳು ಜನನಿಗೆ ಜನನಿ ಜಗನ್ಮಾತೆ ಪವಿತ್ರವಾದಂತಹ ಪಾದಪದ್ಮಗಳಿಗೆ ದೇವತಿಂತಿನಿಯೊಂದಿಗೆ ಸಾಷ್ಟಾಂಗ ಎರಗಿದ್ದೇವಮ್ಮ. ಇದ್ದೇಳು. ಅಷ್ಟೇ ಅಲ್ಲ, ನಮ್ಮ ಬಾಲಿಗೆ ಬಂದಂತಹ ಕಷ್ಟವನ್ನು ಸನ್ನಿಧಾನದಲ್ಲಿ ವಿತರಿಸಿಕೊಳ್ಳುತ್ತಾ ಇದ್ದೇವೆ. ಮಹಿಷನಿಗಿಂತಲೂ ಮಹಾಪರಾಕ್ರಮಶಾಲಿಗಳು ಶುಂಭಾದಿಗಳು ಧನುರ್ದೇವಿಯ ಮಕ್ಕಳು ಹುಟ್ಟಿದ ತಕ್ಷಣದಲ್ಲೇ ಬ್ರಹ್ಮನವರ ಅದನ್ನೇ ಮಾಧ್ಯಮವಾಗಿರಿಸಿಕೊಂಡಂತಹ ಅವರು 2 ಲೋಕವನ್ನು ಸ್ವಾಧೀನ ಮಾಡಿ ದೇವಲೋಕಕ್ಕೆ ದಾಳಿ ಕಾಳಗ ನಡೆಯಿತು. ಪರಿಣಾಮದಲ್ಲಿ ನಮ್ಮ ಪಾಲಿಗೆ ಸೋಲವಾಯಿತು. ವಸುಂಧರೆಯ ಕಡೆಗೆ ದೃಷ್ಟಿಯನ್ನು ಐಸಿದೆವಂತಾದರೆ ಇವರ ಉಪಹತಿಯನ್ನು ಎಂತೂ ಹೊರುವಳೋ ಆ ಶಿವನೇ ಬಲ್ಲ. ಅಮ್ಮ, ರಕ್ಷಿಸಬೇಕು, ಕಾಪಾಡಬೇಕು, ರಕ್ಷಿಸಬೇಕು. ಕರುಣಿಸಿದ್ದೇನೆ ಅಭಯ. ಕರುಣಿಸುವ ಭಯವನ್ನು ಕರುಣಿಸುವ ಭಯವನ್ನು ಕಿರಿದು ಸಮಯದೇ ಹರಿದು ದೈತ್ಯರ ನೆರವಿಯರು ಒರೆಯುವುದು ನಿಮ್ಮನು ಮರೆಯವ ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುತ್ತ ನೋಡುವ ಲೀಲೆಯ ಹರುಷರೊಳಗಿರುತ್ತ ತ್ರಿದಶರಿಗರು ಹೀರೇ ಕರುಣಿಸುತ್ತ ಅಭಯವಯೋ ಸುರಪಾರಾಯ ಭೀತರಾದಂತಹ ನಿಮಗೆ ಅಭಯಪ್ರದಳಾಗಿದ್ದೇನೆ. ಮಹಿಷನಿಗಿಂತಲೂ ಅಧಿಕ ವರಬಲಾನ್ವಿತರೇ ಶುಂಭರು. ತಾವು ಧರ್ಮ ಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಕರ್ತವ್ಯ ಭ್ರಷ್ಟರಾಗುವಂತೆ ಮಾಡಿದ್ದಾನೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆ ಅಂತವರು ವಧ್ಯರೇ ಸರಿ. ಕಿರಿದು ಸಮಯದ ಒಳಗಾಗಿ ದುರುಳ ದಾನವರನ್ನು ವಂದಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಅಮೃತ ಸಿಂಚನವಾದ ನುಡಿಗಳಿಂದ ನಾವು ಸಂತುಷ್ಟರಾದೆವು. ಆದರೆ ನಮ್ಮ ಬದುಕಿಗೆ ಮುಳುವಾಗಿದ್ದವರು ಶುಂಭಾದಿಗಳು ಆಜ್ಞೆಯನ್ನು ಮಾಡಿದ್ದಾರೆ, ಚಿತ್ರಹಿಂಸೆ ಕೊಡಬೇಕು ಎನ್ನುವ ಹಾಗೆ. ಈ ರೂಪ ಕಷ್ಟ ಹೇಗಿರ್ಬೇಕಮ್ಮ? ಮರೆ ಮಾಚಿದರಾಯಿತು. ತುಹಿನ ಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ. ಶುಭವಾಗಲಿ. ತಿಳಿದೆ ತಿಳಿದಳ ಮೋಹದ ಬಲೆಗೆ ಸಿಲುಕಿಸಿ ಒಲುವ ಕಾರ್ಯವು ಸುಲಭ ಎನ್ನುತ್ತಲೀ ತನ್ನ ಮನದೊಳಗೆ ತಿಳಿದಳ ಕ್ಷಣದೊಳಗೆ ಆಲೋಚಿಸಬೇಕಲ್ಲ ಎಂದು ಯೋಚಿಸಿ ಮಗಗೆ ಯೋಚಿಸಿ ಮಹಾರಾಯಿ
ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವನ ಮೋಗಿಸಿ ಹರಿಯೇ ದೈತ್ಯ ವೃಂದವನ ಮೋಗಿಸಿ ಹರಿಯೇ ಮಹಾಮಾಯೆ ಸುಂದರ ತಡೆದಳು ಕೌಶಿಕಿಯಾಗಿ ಸುಂದರ ತಡೆದಳು ಕೌಶಿಕಿಯಾಗಿ ನಿಂದಳು ಬೇರೆ ಮಾರ್ಗದೊಡಲಿ ನಿಂದಳು ಬೇರೆ ಮಾರ್ಗದೊಡಲಿ ಸುಂದರ ತಡೆದಳು ಕೌಶಿಕಿಯಾಗಿ ನಿಂದಳು ಬೇರೆ ಮಾರ್ಗದೊಡಲಿ ಯೋಗಿಸಿ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಹರಿಯೇ ಅಳುವಂತಹ ಸುಮನಸರಿಗೆ ಧೈರ್ಯದ ಅಭಯಗಳನ್ನು ಕೊಟ್ಟು ಕಳುಹಿಸಿ ಆಯಿತು. ಕಿರಿದು ಸಮಯದ ಒಳಗಾಗಿ ದುರುಳರನ್ನು ತೆರೆದುಕೊಡ್ತೇನೆ ಎಂಬ ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳನನ್ನು ನಾ ತರೆಯಬಹುದಾದರೂ ವರಬಲವನ್ವಿತರಿದ್ದಾರೆ. ಖಳರ ಬಳಿಗೆ ಇದು ಗೆಲುವಡೆಯದು ಅಸಾಧ್ಯ. ಶಕ್ತಿಯಿಂದ ಆಗದೇ ಇದ್ದುದನ್ನು ಯುಕ್ತಿಯಿಂದ ನಾ ಮಾಡಬೇಕು. ಬ್ರಹ್ಮನ ವರ ಎನ್ನುವುದು ಸುಳ್ಳಾಗದ ರೀತಿಯಲ್ಲಿ ಅವರನ್ನು ನಾ ತರೆಯಬೇಕು ಎಂದಾದರೆ ಮೋಹದ ಬಲವನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ ಎನ್ನುವ ಹಾಗೆ ಆಲೋಚಿಸಿದವಳು ನಾನು. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲಿ ಐಕ್ಯಳಾಗಿದ್ದೆ. ಆಕೆ ಹೃದ್ಘೋಷ ಸಂಭವೆಯಾದೆ. ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರಲ್ಲ. ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯಿತು. ಖಳರ ಆಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ತಳಕದಂಬವನ್ನು ವಧಿಸಲು ಸುಖವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನು ಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪಥದಿಂದಲೇ ಕನಕದ ಒಯ್ಯಾಲವನ್ನು ಇಳಿದು ಬರುತ್ತಾ ಇದೆಯಲ್ಲ. ಹನುಮತದಿಂದಲೇ ಅದನ್ನು ಏರಿಕೊಂಡು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳರನ್ನು ನನ್ನತ್ತ ಆಕರ್ಷಣೆಗೊಳಿಸಬೇಕು ಅಂತಾದ್ರೆ ಏರಿಕೊಳ್ತೇನಂತೆ. ದೈತ್ಯ ಪೃಥ್ವಿಯ ಸಂಚರಿಸಿ
ಕಾಶ್ಯಪ ಬ್ರಹ್ಮ ಹಾಗೂ ಕ್ರೋಧಶ ದೇವಿಯ ದಾಂಪತ್ಯ ಜೀವನದ ಪ್ರತೀಕವಾಗಿ ಆವಿರ್ಭವಿಸಿದವರು ನಾವು. ವೀರ ಚಂಡಮುಂಡರು ಗಂಡುಗಲಿಗಳು ಕ್ಷಣವೇ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿ ಘೋರವಾದ ಕಾಂತಾರವನ್ನು ಸೇರಿದೆವು. ವಿಧಾತನ ಕುರಿತು ತಪಸ್ಸನ್ನು ಮಾಡಿದೆವು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ 3 ವರವನ್ನು ಕರುಣಿಸಿದ್ದ. ಹೌದಲ್ಲ, ಮನೋವೇಗ, ಬ್ರಹ್ಮಚರ್ಯ, ಕೇಳದೆ ತಂಡ ಬಂದಿದ್ದೆ ತಡ, ನೇರವಾಗಿ ತೆರಳಿದ್ದು ಪಾತಾಳಕ್ಕೆ. ಅಲ್ಲಿರುವ ಉರಗಾದಿಗಳನ್ನೆಲ್ಲ ಭೂಲೋಕವನ್ನು ಸಂಚರಿಸಿ ಧರಣಿ ಪಾಲಕರ ದರ್ಪ ಪಡೆದಿದ್ದೇವೆ. ನಂತರ ಸ್ವರ್ಗ ಪ್ರವೇಶ. ಸರಿ, ಅಲ್ಲಿ ಶುಂಭ ಹಾಗೂ ನಿಶುಂಭರ ಆಳ್ವಿಕೆ. ಯಾರೇ ಇರಲೇ ಬರಲಿ ಯುದ್ಧ ಸಂಗ್ರಾಮಕ್ಕೆನ್ನುವ ಕರೆ. ಅಲ್ಲಿಗೆ ಬಂದ ನಾರದ ಮಾಡಿದ ಸಂಧಿ, ಏರಿಸಿದ ವಿಷ್ಟರ, ಆಮೇಲೆ ಪಡೆದು 3 ಲೋಕವನ್ನು ಸಂಚರಿಸಿದವರು ನಾವು. ಎಲ್ಲಿ ಹೋದ್ರು ಕೂಡ ನಮ್ಮ ಅಣ್ಣನನ್ನು ಹೊಗಳುತ್ತಾ ಇದ್ದಾರೆ. ಜಗಳಿದವರ ಶಿರವನ್ನೇ ಕಡಿದ 3 ಲೋಕ ಸಂಚಾರ. ತಿರುಗಾಟದ ಪರಿಣಾಮ ಹಸಿವೆ, ಬಾಯಾರಿಕೆ, ಪರಿಹಾರವೇ ಏನು ಮಾಡುವ? ಕಾಡಿಗೆ ಹೋಗುವ ಸೊಕ್ಕಿದ ಕಾಡ ಮೃಗಗಳನ್ನೆಲ್ಲ ರಕ್ತ ಮಾಂಸ
ಮಾಂಸವನು ಎಲ್ಲರಿಗೊಂಡು ಶ್ರಮವನು ಹೊಡೆಯುವುದೇನು ಮರ ಬರಲು ಕದಮದಂ ಪ್ರದೇಶಕ್ಕಿಂತ ಹೊರಗಿದ್ದೆ. ನಿನ್ನ ಧ್ವನಿ ಮಾತ್ರ ಕೇಳಿದ ಕಾರ್ಯ ಕೇಳಿಸುವುದಿಲ್ಲ. ಶರೀರವೇ ಕಾಣುವುದಿಲ್ಲ. ಅಲ್ಲನೆಲ್ಲ ಬಂದೆ ಓ ಇಲ್ಲಿ ಇದ್ದೀಯಾ? ಎಲ್ಲಿರುವೆ? ಸ್ವಲ್ಪ ತಾಟೆ. ಅಣ್ಣ ಅದಕ್ಕೆ ಹೇಳುದು ಲೆಕ್ಕಕ್ಕಿಂತ ಹೆಚ್ಚು ಕುಡಿಬಾರ್ದು ಎನ್ನುವ ಹಾಗೆ. ಲೆಕ್ಕಕ್ಕಿಂತ ಹೆಚ್ಚಾದ್ರೆ ಹೀಗೆ ಆಗುದು. ತಮ್ಮ ಅಣ್ಣ ಧರ್ಮಕ್ಕೆ ಸಿಕ್ಕಿದಲ್ವಾ? ಸರಿ ತಿಂದದ್ದು ಸರಿ ಕುಡಿದದ್ದು. ತಿಂದದ್ದೇನು ಕುಡಿದದ್ದೇನು? ತಿಂದದ್ದು ಮಾಂಸ, ಕುಡಿದದ್ದು ರಕ್ತ. ಅದ್ಭುತ. ಬೇರೆ ಏನು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ತಮ್ಮ ಹೇಗಾಯ್ತಾ ಬೇಟೆ? ಅದ್ಭುತ ಬೇಟೆ. ಇಷ್ಟರವರೆಗೆ ಇಂತಹ ಬೇಟೆ ನಾಡಿದವರು ನಾವಲ್ಲ. ನನ್ನಿಂದಲೇ ಆಜ್ಞೆಯನ್ನು ಪಡೆದು ಹೋದವ. ಏನನ್ನು ಕೊಂದೆ, ಏನನ್ನು ತಿಂದೆ ಹೇಳು ನನ್ನ ಮುಂದೆ. ತಮ್ಮ ಈ ಪಥವನ್ನು ಹಿಡಿದು ಬೇಟೆಗಾಗಿ ಹೊರಟವ. ನನ್ನ ಕಣ್ಣಿಗೆ ಗೋಚರಿಸಿದವು ನಾಲ್ಕಾನೆ. ಈಗ ಯಾವ ಪ್ರಯೋಜನಕ್ಕೂ ಬರ. ಅದರಲ್ಲಿ ಒಂದು ಆನೆ ನನಗೆ ಪ್ರಯೋಜನಕ್ಕೆ ಬಂದಿದೆ. ಓ, ಒಂದು ಆನೆ. 4 ಆನೆಯ ಗುಂಪಿದ್ದಾರೆ. ಒಂದು ಆನೆಯ ಸೊಂಡೆನು ಪಡೆದಿದ್ದೇನೆ. ಆನೆ ಅಲ್ಲಿಗೆ ಅಪ್ಪಚ್ಚಿ ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಬೇರೆ ಮಾಡಿದ್ದೇನೆ. ಸಾರಿ, ರಕ್ತವನ್ನು ಕುಡಿದಿದ್ದೇನೆ, ಮಾಂಸವನ್ನು ಜಗಿದು ಜಗಿದು ತಿಂದಿದ್ದೇನೆ. ಸಾರಿ, ಎಲುಬನ್ನು ಪುಡಿ 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 ಮಾಡಿದ್ದೇನೆ. ಒಳ್ಳೆದಾಯ್ತು. ಇನ್ನು ಚರ್ಮ ಅದನ್ನು ಹಿಡಿದು ಅಷ್ಟೊತ್ತಿಗೆ ನಿನ್ನ ನೆನಪಾಯ್ತಲ್ಲ. ಅದಕ್ಕೆ ನಿನಗೆ 2 ಆನೆಯ ಕಿವಿ ತಂದಿದ್ದೇನೆ. ನಾನು ಕಿವಿ ತಿನ್ನುವ ಜಾತಿಯ? ಒಳ್ಳೇದಾಗ್ತದೆ. ಎಂತದ್ದು ಒಳ್ಳೇದಾಗುತ್ತೆ? ಅದು ಬಿಡು. ನೀನೊಂದು ಪಥವನ್ನು ಹಿಡಿದು ಬೇಟೆಗಾಗಿ ಹೊರಟವ. ಏನು ಕೊಂದೆ, ಏನು ತಿಂದೆ, ಏನು ತಂದೆ ಹೇಳು ನನ್ನ ಮುಂದೆ. ತಮ್ಮ ಸರಿಯಾಗಿ ಆಲೋಚನೆಯನ್ನು ಮಾಡಿ ಈ ದಿಕ್ಕಿನಲ್ಲಿ ಹೋದೆ. ಏನಾದ್ರೂ ಲಾಭ ಆಯ್ತಾ? ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ ನಾನು ಹಂದಿಯ ನಿನ್ನ ಕಣ್ಣಿಗೆ ಕಂಡದ್ದು ಹಂದಿ. ಏನಾಗಿ ಹೇಳಿದಲ್ವಾ? ನನ್ನ ಕಣ್ಣುಗಳಿಗೆ ಒಂದು ಕಾಡು ಹಂದಿ ಗೋಚರಿಸಿತ್ತು. ಅದರ ಬಾಲಕ್ಕೆ ಕೈ ಕೊಟ್ಟು ಎಳೆದು ತಂದು ಬಂಡೆಗೆ ಬಡಿದ. ಅಲ್ಲಿಗೆ ಬುಡುಮ್ಮ. ಅದು ಯಾವ ಪ್ರಾಣಿ? ಅದು ಅದರ ರುಚಿ ನನಗೊಮ್ಮೆ. ಪ್ರಾಣಿ ಅಲ್ವಾ? ಮತ್ತೆ ಪ್ರಾಣಿಯನ್ನು ತಂದು ಬಂಡೆಗೆ ಬಡಿಯುವಂತಹ ಸಮಯದಲ್ಲಿ ಬರುವಂತಹ ಶಬ್ದವೇ ಹಾಗಿರ್ಬೇಕಾದ್ರೆ ಇನ್ನು ರುಚಿ ಹೇಗಿರಬೇಡ. ಅಮ್ಮ ಅಣ್ಣ, ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಆಯ್ತು. ಮಾಂಸವನ್ನು ಗುಳುಮ್ಮನೆ ನುಂಗಿದ್ದೆ. ಒಳ್ಳೆಯದು. ರಕ್ತವನ್ನು ಘಟಘಟನೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಎಲುಬನ್ನು ದವಡೆಯಡಿಗೆ ಸಿಕ್ಕಿಸಿ ಘಟಘಟನೆ ಕಡಿದು ಹಾಕಿ ಒಳ್ಳೆಯದು. ಉಳಿದದ್ದು ಚರ್ಮ. ಅದು ಯಾಕೆ ಚಳಿಗಾಲದಲ್ಲಿ ಹೊದ್ದುಕೊಳ್ಳುವುದಕ್ಕಲ್ವಾ? ಮತ್ತೆ ತಿರುಗಾಟ ಮುಗಿದ ಮೇಲೆ ನಮಗೆ ತಿನ್ನುವುದಕ್ಕೆ ಏನಿರುವುದಿಲ್ಲ. ಆವಾಗ ಒಣಗಿಸಿ ಜಗಿಯುವುದಕ್ಕೆ ಹೇಗೆ? ಕರ ಕರ, ಕುರು ಕುರು, ಕರು ಕುರು, ಕುರು ಕುರೆ ಲೇಸು ಒಳ್ಳೆದಾಗ್ತದೆ. ಒಳ್ಳೆ ಶಬ್ದ ಬರ್ತದೆ. ಒಳ್ಳೆ ಶಬ್ದವೂ ಬರ್ತದೆ, ರುಚಿಯೂ ಇರ್ತದೆ. ಬೇಟೆ ನಾಡಿ ಏನು ಕೂಡುವುದಿಲ್ಲ. ಶ್ರಮ ಜಲ ಇಳಿಯುತ್ತ ಉಂಟು. ಹೌದಲ್ಲ? ಒಂದು ಕೆಲಸ ಮಾಡುವ. ಏನು ಕೆಲಸ? ನಾನು ಸ್ವಲ್ಪ ಮಲಗ್ತೇನೆ, ನೀ ಸ್ವಲ್ಪ ಗಾಡಿ ಹಾಕು, ನೀ ಸ್ವಲ್ಪ ಗಾಡಿ ಹಾಕು, ನಾನು ಸ್ವಲ್ಪ ಮಲಗ್ತೇನೆ. ತಮ್ಮ ನಿನ್ನಷ್ಟೇ ನಾನು ದುಡಿದಿದ್ದೇನೆ. ಹೌದಾ? ಹಾಗೆ ಮಾಡಿದ್ರೆ ಸಮಯವೇ ವ್ಯರ್ಥ. ಹೀಗೆ ಮಾಡು. ಏನು ಮಾಡುವ? ಇದ್ದಾನಲ್ವ ನಮ್ಮ ಸೇವಕ ವಾಯುದೇವ ಇದ್ದಾನಲ್ವ? ಹೌದು. ವಾಯುದೇವನಿಗೆ ಆಜ್ಞಾಪಿಸಬೇಕು. ವಾಯುದೇವ, ಗಾಳಿ ಚೆನ್ನಾಗಿ ಬೀಸಬೇಕು. ಮಾಡಿದರೆ ಗಾಳಿ ಬೀಸು, ಗಾಳಿ ಬೀಸು,
ಗಾಳಿ ಬೀತು ಅವ ಗಾಳಿಯ ಬೀಸುವುದಿಲ್ಲ, ಅವ ಬೀಸಿಯಾನು. ಇದು ತಗ್ಗು ಪ್ರದೇಶ, ಎತ್ತರವಾದ ಪ್ರದೇಶ, ಹೀನಗಿರಿಯನ್ನು ಏರು. ಹಾಗಾದ್ರೆ ತಳುವದ ಸಮಯದಲ್ಲಿ ನಲವಿನ
ಸಂಕಟವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಸುಹಿನಾದ್ರಿಯ ತುದಿಯನ್ನು ಏರಿದವರು ನಾವು. ನಿಜ ಅಮ್ಮ ಅಣ್ಣ, ಈ ಸಂದರ್ಭದಲ್ಲಿ ನಮ್ಮ ಆಜ್ಞೆಯನ್ನು ಪಡೆದಂತಹ ವಾಯುದೇವ ಮಂದ ಮಂದವಾಗಿಯೂ ಅಲೆಯಾಗಿ ಬೀಸುತ್ತಾ ಇದ್ದಾನೆ. ಹೌದಲ್ಲ? ಆಯಾಸ ಎಲ್ಲವೂ ದೂರವಾಗಿ ಹೋಯ್ತು. ತಮ್ಮ, ಈ ಸಂದರ್ಭದಲ್ಲಿ ಒಮ್ಮೆ ನಿನ್ನ ಕಿವಿ ಕೊಡ್ತೀಯ? ಹಂದಿ ತಿಂದ್ರು ಕಿವಿ ಬಿಡುದಿಲ್ಲ. ನಿನ್ನ ಕಿವಿ ಯಾರಿಗೆ ಬೇಕು? ಮತ್ತೆ ಗಾಳಿ ಬರುವ ಕಡೆಗೆ ಒಮ್ಮೆ ಕಿವಿ ಕೊಟ್ಟು ಒಮ್ಮೆನೇ ಇಲ್ಲ. ಒಂದು ಸ್ವರ. ಏ ತಮ್ಮ, ಗೊತ್ತಾಯ್ತು. ಯಾವುದು? ಮಂದ ಮಾರುತ ಮಂದವಾಗಿ ಬೀಸುವುದಕ್ಕೆ ಪ್ರಾರಂಭಿಸಿದ್ದಾನೆ. ಅವನ ಬೀಸುವಿಕೆ ವೇಗಕ್ಕೆ ಬಿದಿರಿನ ಮೆಳೆಗಳು ಒಂದಕ್ಕೊಂದು ತಿಕ್ಕಾಟ ನಡೆಸುವಾಗ ಉಂಟಾಗುವಂತ ಸ್ವರ ಅಲ್ವೇ? ಬಿದಿರಿನ ಸ್ವರ ಏರು ಇಳಿತಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಇದು ಎಷ್ಟು ಮೇಲೆಯೂ ಹೋಗ್ತದೆ, ಎಷ್ಟು ಕೆಳಗೂ ಬರ್ತದೆ. ಹಾಗಾದ್ರೆ ಕೋಗಿಲೆ ಇರಬಹುದಾ? ಗಾನ ಕೋಗಿಲೆ. ಗಾನ ಕೋಗಿಲೆ ಕುಹು ಕುಹು ಅನ್ನೋ ಹಾಗೆ ಆಡುವುದು ಕೋಗಿಲೆಯ ಸ್ವರ ಅಲ್ಲ. ಹಾಗಾದ್ರೆ ಯಾವ್ದಿರಬಹುದು? ನಾನು ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ. ಆ ಬ್ರಹ್ಮನ ರಾಣಿಯಾದಂತಹ ಶಾರದಾ ದೇವಿ ಈ ಹೊತ್ತಿನಲ್ಲಿ ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಅವಳೇ ಗಾನವನ್ನು ಹಾಡ್ತಾ ಇದ್ದಾಳೆ. ವೀಣೆ ಪಿಡಿದಿರ್ಪ ವಾಣಿ. ಒಮ್ಮೆ ಸುಮ್ಮನಿರ. ಯಾಕೆ? ಬಹುಶಃ ನೀನು ಕಾಂತಾರ ಸರಿಯಾಗಿ ನೋಡ್ಲಿಲ್ಲ ಹಾಗೆ ಕಾಣ್ತಾ. ಯಾವ ಕಾಂತಾರ? ಘೋರ ಕಾಂತಾರ. ಘೋರ ಕಾಂತಾರ ಹಿಂದೆ ಬಂದ ಕಾಂತಾರ ಅಲ್ಲ, ಮತ್ತೆ ಇದು ಘೋರ ಕಾಂತಾರ. ಸರಿ. ಈ ಕಾಂತಾರವನ್ನು ಪ್ರವೇಶಿಸುವುದಕ್ಕೆ ಯಾರು ಕೂಡ ಹೆದರ್ತಾರೆ. ಹಾಗಿದ್ದ ಪಕ್ಷದಲ್ಲಿ ಆ ವಾಣಿ ಬರುವುದಕ್ಕೆ ಸಾಧ್ಯ ಉಂಟ? ಅಣ್ಣ, ಮತ್ತೊಂದು ವಿಚಾರ. ಸೃಷ್ಟಿಕರ್ತ ಬ್ರಹ್ಮ ತನ್ನ ಸೃಷ್ಟಿಯ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ವಾಣಿ ಬಳಿಯಲ್ಲಿ ಬೇಕೇ ಬೇಕು. ಒಂದು ವೇಳೆ ಇಲ್ಲದಿದ್ರೆ ಸೃಷ್ಟಿಯ ಕಾರ್ಯ ಎನ್ನುವುದು ಪರಿಪೂರ್ಣವೇ ಆಗುವುದಿಲ್ಲ. ಇನ್ನೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವನು ವಿಧಾತ. ಕೆತ್ತುವಲ್ಲಿ ಕೆತ್ತಿ, ಒತ್ತುವಲ್ಲಿ ಒತ್ತಿ, ತಟ್ಟುವಲ್ಲಿ ತಟ್ಟಿ ಸರಿಯಾದ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡ್ತಾರೆ. ಕೆಲವೊಮ್ಮೆ ಎಷ್ಟು ಒತ್ತಿದ್ರು ಎಷ್ಟು ತಟ್ಟಿದ್ರು ಅದು ಸರಿಯಾಗುವುದಕ್ಕಿಲ್ಲ. ಉಬ್ಬು ಸರಿ ಇದ್ರೆ ಕಣ್ಣು ಸರಿ ಇರುವುದಿಲ್ಲ, ಕಣ್ಣು ಸರಿ ಇದ್ರೆ ಬಾಯಿ ಸರಿ ಇರುವುದಿಲ್ಲ, ಬಾಯಿ ಸರಿ ಇದ್ರೆ ನಾಲಿಗೆ ಸರಿ ಇರುವುದಿಲ್ಲ. ಎಲ್ಲ ಸರಿ ಇದ್ದವರಿಗೆ ತಲೆ. ಇದು ಅವಳಲ್ಲ, ಇದು ಅವ ಬಂದದ್ದು. ಯಾರವ? ಕುದುರೆ ಮುಖ, ಕುದುರೆ ಮುಖ, ಕುದುರೆಯ ಮುಖ, ಕುದುರೆಯ ಮುಖ. ತುಂಬುರ ದೇವಲೋಕದ ಸಂಗೀತಗಾರ ದೇವಲೋಕವನ್ನು ತೊರೆದು ಇಲ್ಲಿ ಬಂದು ಸಂಗೀತವನ್ನು ಹಾಡಿದ್ರೆ ಮತ್ತೆ ದೇವಲೋಕದಲ್ಲಿ ಹಾಡುವವರು ಯಾರು? ಹಾಗಾದ್ರೆ ಬದಲಿಗೆ ಚಿತ್ರಸೇನನನ್ನು ಕಳಿಸಿರಬಹುದು. ಅಲ್ವೇ ಅಲ್ಲ. ಹಾಗಾದ್ರೆ ಇನ್ನೊಬ್ಬ ಇದನಲ್ವ? ಯಾರವ? ಕರದಲ್ಲಿಗೆ ಬಾರದ, ದಯೆಯನ್ನು ತೋರದ, ನಿಂತಲ್ಲಿ ನಿಲ್ಲದ, ಗಾನ ವಿಶಾರದ ದೇವ ಋಷಿ ನಾರದ. ನಾರದ ಈ ಹಿಂದಕ್ಕಾದರೂ ದಕ್ಷ ಬ್ರಹ್ಮ ಆತನಿಗೆ ಶಾಪವನ್ನೇ ಕೊಟ್ಟಿದ್ದಾನೆ. ನೀನು ನಿಂತಲ್ಲಿ ನಿಲ್ಲದೆ ಹೋಗುವ ಅನ್ನುವ ಹಾಗೆ ತಿರುಗಾಟವನ್ನು ಮಾಡುವಂತಹ ಆ ನಾರದ ಇಲ್ಲಿಗೆಲ್ಲ ಬರ್ಲಿಕ್ಕಿಲ್ಲ. ಏನ ಬಂದ್ರು ಕೂಡ ಹೆಚ್ಚು ಕಾಲ ನಿಲ್ಲಿಕ್ಕಿಲ್ಲ. ಆಗ್ಲೇ ಹೋಗಿ ಆಯ್ತವ, ಅದು ಗೊತ್ತಾಗ್ತದೆ. ಏ ಅಣ್ಣ, ಸ್ವರ ಕೇಳ್ತಾ ಉಂಟು. ವಾಣಿಯಲ್ಲ, ಚಿತ್ರಸೇನ ಅಲ್ಲ, ತುಂಬುರಲ್ಲ, ಬಿದಿರಿನ ಮೇಲೆ ಅಲ್ಲ. ಹಾಗಾದ್ರೆ ಸ್ವರ ಎಲ್ಲಿಂದ ಬಂತು ಎನ್ನುವ ಹಾಗೆ ಬೇಕಲ್ಲ? ಹಿಂಪಾಗಿ ಕೇಳಿಸ್ತಾ ಉಂಟು ಒಂದು ಸ್ವರ. ಆ ಸ್ವರವನ್ನೇ ನಡೆದರೋ ತನುವಿನ ಪರಿಮಳ ಆಸಿಕಗಿ ತನುವಿನ ಪರಿಮಳ ಆಸಿಕಗಿ ಅರರೆ ಕೌತುಕ ಪರಿಮಳ ನೀಡಿದು ಮುಂಬರಿಯೇ ಚತುರ್ಭುಜೆ ಚಂದ್ರಕಲಾವತಂತೆ ಕುಚೋನ್ನತೆ ಕುಂಕುಮದಾಗ ಪಾಷಾಂಕುಶ ಪುಷ್ಪಬಾಣ ಹಸ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಕ ತೂಗಿದಳು ಯಾನೆಯ ದುರ್ಗಾಂಬಿಕೆ ತೂಗಿದಳು ಯಾನೆಯ ತೂಗಿದಳು ಯಾನೆಯ ದುರ್ಗಾಂಬಿಕೆ ತೂಗಿದಳು ಯಾನೆಯ ನಾಗಮರ್ಧ್ಯ ಯೋಗಿ ಮರ್ಯರಿಗೆ ನಾಗಮರ್ಧ್ಯ ಯೋಗಿ ಮರ್ಯರಿಗೆಲ್ಲ
ವಿಳಿದು ಮುಂಬರಿಯೇ ಹರಣಿ ಕೋಟಿ ಪ್ರಕಾಶ ಅಚ್ಚರಿ ಅಚ್ಚರಿ ಬರುತ್ತಾ 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 ಸ್ವರ್ಣ ದೇವಿಯನು ಹರಣ ಎನ್ನಿವಳ ಕವಿತೆಗಾರಿ ಹೊರನೆ ಅಮ್ಮಮ್ಮ ಅರನೆ ಎಂಥ ವಿಟಗಾರಿ ನೋಡಿ ನೋಡಿ ಮರದ ಕೂಗಣಿಗಳು ನೋಡಿ ಮರದ ಕೂಗಣೆ ಮರದ ಕೂಗಣೆ ಮರದ ಕೂಗಣಿಗಳು ನೀರೇ ಶರದೇ ವದನೆ ಹರಿಹರನೇ ಶರದೇ ವದನೆ ಶರದೇ ವದನೆ ಶರದೇ ವದನೆ ಹರಿಹರನೇ 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 ಚಿಲ್ವಾ ತರುಣಿ ಮಡಿಯು ಕೌತುಕ ಆಶ್ಚರ್ಯ ಸ್ವರವನ್ನು ಹಾಗೂ ಪರಿಮಳವನ್ನು ಹಿಡಿದು ಮುಂದುವರಿದು ಬಂದವರು ನಿಜ. ಆಶ್ಚರ್ಯ ಪರಮ ಆಶ್ಚರ್ಯ. ನಾಡು ಮಧ್ಯಾಹ್ನದ ಹೊತ್ತಿನಲ್ಲೂ ಕೂಡ ಸೂರ್ಯನ ಕಿರಣ ಅನ್ನುವುದು ಕದಮವನವನ್ನು ಸೋಕುವುದಕ್ಕೆ ಸಾಧ್ಯವಿಲ್ಲ. ಈ ರೀತಿಯಾದಂತಹ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂತಹ ಸೇವಾಕರ್ತರಾದ್ರು ಯಾರವೇಲಿ ನಿಷ್ಠೆ ಬೇಕು, ಪ್ರಾಮಾಣಿಕತೆ ಬೇಕು, ಭಕ್ತಿ ಬೇಕು. ಸರಿಯಾಗಿ ಅಮ್ಮ ಈ ಹೊತ್ತಿನಲ್ಲಿ
ಬೆಳಕಿನ ಮೂಲವನ್ನು ಅರಸುತ್ತಾ ಮುಂದುವರಿದು ಬಂದಾವಾಗ ಆಕಾಶದ ಮಿಂಚಿನ ಗೊಂಚಲು ಕಣ್ಣುಗಳಿಗೆ ಅಪ್ಪಳಿಸಿತು. ಹೌದಲ್ಲ? ಅಲ್ಲ, ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರನ್ನದ ಕೈಗನ್ನಡಿ ನಮ್ಮ ಮುಂದೆ ಕಾಣಿಸಿತೆ ಅನ್ನುವಂತಹ ತೆರದಲ್ಲಿ ಒಬ್ಬಳು ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾ ಗಾಯನ ಒಳ್ಳೆದು. ಎಂತಹ ರೂಪವತಿ ಆಗಿದ್ದಾಳೆ ಈಕೆಯನ್ನು ಹೊಗಳದಂತಹ ನಾಲಗೆ ಯಾಕೆ? ನಳಿನ ಮುಖಿಯರ ಸಕಲ ಸೃಷ್ಟಿಗೆ ಕಲಶವಿದು ಲಲನೆಯ ಮಣಿ ಜಗದೊಳಗಿನ ಕಣಿ ಗುರು ಕುಚದ ಭರಣಿ ಸುಂದರ ಗಜ ರೋಹಿಣಿ ಮಧುರ ಕಾಮ ಕೇಳಿ ರಾಸಾದ್ರೆ ಸನ್ಮೋಹನ ತಾರೆ ಶುರುನು ಮೇಷ ಮೀನ ಚಪಲಿ ನೇತ್ರೆ ಚಕ್ರ ಮಿತೆ ಕುಂಭ ಕುಚೆ ಮಕರ ಕೇತು ಲಲನೆ ವರ್ತುಲ ಸುಕಂಠಿ ವರಬಾಹು ಮಾಲೆ ಮಣಿಭೂಷಣ ಶ್ರಾವೇಣಿ ವಿಸ್ತಾರ ಗುಣಪೂರ್ಣಿ ಎಸೆಯುವ ಬಾಲಿಕರಲ್ಲಿ ಪರಿಶೋಭಿಸುವ ಈ ಕನ್ಯೆ ಯಾರು? ಮೋಹಿನಿಯು ತ್ರೈಭುವನ ರತಿಯು ವಯ್ಯಾರ್ಧ ಸುಂದರಿಯು ತುಹಿನಾದ್ರಿ ಶಿವಶಿರದ ಮಾನಸ ಸರೋವರದಿ ಸಂಭವಿಸಿ ವನ ದೇವಿಯರಲ್ಲಿ ಸೇವೆಯನ್ನು ಪಡೆದು ಮುಂದುವರಿದು ಬಂದಿದ್ದಾಳೆ ಅನ್ನುವ ಹಾಗೆ ಭಾಸವಾಗ್ತಾಳೆ. ಲಲನೆಯ ಶ್ರೀಮಂತ ಮನೆಯು ಜಗದೊಳಗಿನ ಚೆಲುವಿಕೆ ಕಣಿಯು ತ್ರೈಭುವನ ರತಿಗೆ ಇವಳೊಂದು ಕಣಿಯು ಎನ್ನುವ ಹಾಗೆ ಇವಳನ್ನು ಹೊಗಳುವುದಕ್ಕೆ ಸಾವಿರ ನಾಡಗಿಳುವಂತ ಆದಿಶೇಷನಿಂದಲೂ ಅಸಾಧ್ಯ ಎನ್ನುವ ಹಾಗೆ ಭಾವನೆ ಮೂಡ್ತಾ ಉಂಟಲ್ಲ. ಯಾರಿರಬಹುದು? ಯಾರಿರಬಹುದು? ಯಾರೇ ಆಗಿರಲಿ ಈಕೆಯ ಸೌಂದರ್ಯವನ್ನು ಕಂಡಾವಾಗ ಬಹಳಷ್ಟು ಸಂತೋಷ. ಏನು ಈಕೆಯನ್ನು ಮದುವೆ ಆಗ್ಬೇಕನ್ನುವಂತಹ ಆಸೆ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಅವಳನ್ನು ಸಾಹಿತ್ಯ ಪುಣ್ಯಾತ್ಮ ಹೆಣ್ಣಿನ ಬಳಿಗೆ ಹೋದವರು ಸಾಯ್ತಾರೆ. ಬ್ರಹ್ಮದೇವ ಇತ್ತಂತ ಅವರ ಬಲ. ಯಾವಾಗ ನಮ್ಮ ಬ್ರಹ್ಮಚರ್ಯ ಕೆಡ್ತದೋ ಅಂದೇ ಚಂಡಮುಂಡರಿಗೆ ಮರಣ ಎನ್ನುವ ಹಾಗೆ ಕೇವಲ ಹೆಣ್ಣಿಗಾಗಿ ಸಾಯುವುದಕ್ಕೆ ನಮಗೆ ಹುಚ್ಚುಂಟೇನು? ಹಾಗಾಗಿ ಸಾಯುವುದಕ್ಕೆ ನನಗೆ ಮನಸ್ಸಿಲ್ಲ. ಏನು ಮಾಡು? ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಕೊನೆಯ ಕಾಲಕ್ಕಾಗುವ ಸಾಯುದಲ್ಲ. ನಮ್ಮೊಡೆಯ ಶುಂಭ ಅಸುರ ಕುಲಕ್ಕೆ ಆಧಾರ ಸ್ತಂಭ ಅವನಿಗೆ ಸರಿಯಾದ ಧರಣಿಯನ್ನ ಸಂಚರಿಸಿ ನೋಡಿದೆವು ಅಣ್ಣದೇವ ಇನ್ನ ನಿರತೆ ಕೊಂಡಾಡುತ್ತಲಿರುವರು ಅಣ್ಣದೇವ. ಓ ಅಣ್ಣದೇವ, ನಿನ್ನ ಆಜ್ಞೆಯನ್ನು ಪಡೆದು ಮೂರು ಲೋಕವನ್ನು ಸಂಚರಿಸಿದವರು ನಾವು. ಎಲ್ಲಿ ಹೋದ್ರೂ ಕೂಡ ನಿನ್ನನ್ನು ಹೊಗಳುತ್ತಾ ಇದ್ದಾರೆ. ಯಾಗ ಯಜ್ಞ ಎಲ್ಲವೂ ಶುಂಭಾರ್ಪಣನು ಹಾಗೆ ಹೇಳುತ್ತಾ ಇದ್ದಾರೆ. ಈ ಮಾತನ್ನು ಕೇಳಿದವಾಗ ಸಂತೋಷವಾಯಿತು. ಮೂರು ಲೋಕವನ್ನು ಸಂಚರಿಸಿದ ಪರಿಣಾಮವಾಗಿ ಹಸಿವು ಬಾಯಾರಿಕೆ ಆಯ್ತಣ್ಣ. ನಮ್ಮದೇ ಆದಂತಹ ಕದಮವನಕ್ಕೆ ಹೋಗಿ ಬೇಟೆಯನ್ನಾಡಿ ಮಾಂಸವನ್ನು ತಿಂದು ಆಯಾಸವನ್ನು ಪರಿಹರಿಸುವುದಕ್ಕೆ ತುಹಿನಗಿರಿಯನ್ನು ಏರಿದಂತಹ ಸಂದರ್ಭ ಒಂದು ವಿಶೇಷ. ಏನು ವಿಶೇಷ? ನೇರವಾಗಿ ತುಹಿನಗಿರಿಯನ್ನು ಏರಿದ್ದೇ ತಡವನ್ನ ಅಲ್ಲಿ ನಮ್ಮ ಕರ್ಣಗಳಿಗೆ ಕೇಳಿಸಿದ್ದು ಒಂದು ಸ್ವರ, ನಾಸಿಕಕ್ಕೆ ಬೀರಿತು ಒಂದು ಪರಿಮಳ. ಅದನ್ನೇ ಬಿರಿದು ಮುಂದುವರಿದಂತಹ ಸಂದರ್ಭ ನೇರವಾಗಿ ಕದಂಬಾವನವನ್ನು ತಲುಪಿದವನ್ನ ಅಲ್ಲಿ ಒಬ್ಬಳಕ್ಕೆ ಹೆಣ್ಣು ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಗಾಯನವನ್ನು ಮಾಡುತ್ತಾ ಇದ್ದಾಳೆ. ಅವಳ ಗಾಯನವು ಅದ್ಭುತ, ರೂಪವು ಅದ್ಭುತ. ಅವಳನ್ನು ವರಿಸುವುದಿದ್ರೆ ನೀನೇ ಸೂಕ್ತವಣ್ಣ. ಏನು ನುಡಿಯ ಶುಂಭನು ಮನಸಿ ಜನ ಶರಹತಿಗೆ ವನಜನೇಂದ್ರಿಯ ವರಿಸದಿರ ನೀವು ಹೇಳಿದಂತಹ ವಿಚಾರವನ್ನು ಕೇಳುತ್ತಾ ಇರುವಾಗ ಮರೆಯಲ್ಲಿ ನಿಂತಹ ಮಾರ ಸುಮ್ಮ ಬಾಣಗಳಲ್ಲಿ ನನ್ನ ಎದೆಗೆ ಪ್ರಯೋಗಿಸಿದ್ದಾನೆ. ನಿಶ್ಚಯ ಮಾಡಿ ಆಯಿತು, ಮದುವೆಯಾಗಬೇಕು ಅವಳನ್ನು. ಬೇಟೆಯಾಡಿ ಆಯಾಸಗೊಂಡಿದ್ದೀರಿ, ಹೋಗಿ ವಿಶ್ರಾಂತಿಯನ್ನು ಪಡೆಯಿರಿ. ಇವರಲ್ಲಿ ಸಚಿವ ಸುಗ್ರೀವ ಹೊಂದಿಸಿಕೊಂಡಿದ್ದೇನೆ. ಕಲಿಸಿದ ಕಾರಣ ಏನೆಂಬುದು ನಾನು ಅರಿಯಬೇಕು. ಕೇಳಯ್ಯ ಸುಗ್ರೀವ ಕೇಳುವ ಜಾಲವನ್ನು ವಾರ್ತೆಯನು ಕೇಳಿದೆನು ಬೆರುವ ಒಳಗೆ ಉಯ್ಯಾಲೆ ಸತಿ ಬೆರೆ ಒಳಗಡೆ. ಕೇಳಯ್ಯ ಸಚಿವ ಶ್ರೇಷ್ಠ ಸುಗ್ರೀವ, ತುಂಬಾ ದುರದರೆ ನಮ್ಮದೇ ಆದ ಕದಂಬವನದಲ್ಲಿ ಚಿನ್ನದ ಉಯ್ಯಾಲೆಯಲ್ಲಿ ತರುಣಿ ಓರ್ವಳೆ ಕುಳಿತುಕೊಂಡು ಗಾಯನವನ್ನು ಮಾಡುತ್ತಾ ಇದ್ದಾಳಂತೆ. ಒಬ್ಬಳಾಕೆ ತರಬೇತಿ ನಮಗೇನು ಪ್ರಯೋಜನ ಪ್ರಭು? ಅವಳನ್ನೇ ಮದುವೆಯಾಗಬೇಕೆಂಬ ದೃಢ ಸಂಕಲ್ಪವನ್ನು ಹೊಂದಿದವ ನಾನಿದ್ದೇನೆಯೋ. ಹೌದು, ನನ್ನನ್ನೇ ಇಲ್ಲಿಗೆ ಬರಮಾಡಿಕೊಂಡೆಯೋ? ನೇರವಾಗಿ ನೀನು ಅಲ್ಲಿಯವರೆಗೆ ಹೋಗಬೇಕು. ನಿನ್ನದಾದಂತಹ ಚಾಣಕ್ಷಮತೆಯಿಂದ ಸಂಧಾನದ ಮೂಲಕ ಆಕೆಯ ಮನವೊಲಿಸಿ ಇಲ್ಲಿಯವರೆಗೆ ಕರೆದುಕೊಂಡು ಬಾ. ಶುಂಭನ ಆಜ್ಞೆ ಹೋಗಿ ಬಾ. मेरे कदम भवन बने
ಕದಂಬವನವನೇ ತ್ರೈ ಜಗದಂಬಿಕೆಯ ನೆರೆ ಕಂಡು ಸುಗ್ರೀವ ತ್ರೈ ಜಗದಂಬಿಕೆಯ ಲಾವಣ್ಯವು ನೆರೆ ಕಂಡು ಸುಗ್ರೀವ ಹಂಬಲಿಸಿದರು ಶಿವ ಶಿವ ಹಂಬಲಿಸಿದರು ಶಿವ ಶಿವ ಸ್ಮರಣ ಬಿಗುರಿ ತಿರುಗುತ್ತಲೇ ಸ್ಮರಣ ಬಿಗುರಿ ತಿರುಗುತ್ತಲೇ ನಮ್ಮಯ ಶುಭ ಕೆಟ್ಟನು ತಿಳಿದು ನೋಡಲಿ ಈಕೆ ಮಾನಿಯೇ ಶಿವ ಶಿವ ನಮ್ಮ ತೊರೆಯಾಗಿರುವಂತಹ ಶುಂಭಾಸುರ ಆಜ್ಞೆಯಾಗಿದೆ. ಕದಂಬ ವನದಲ್ಲಿ ಒಬ್ಬಳಾಕೆ ತರುಣಿ ಇದ್ದಾಳೆ, ಅವಳನ್ನು ಮದುವೆಯಾಗಬೇಕೆಂದು ಇಷ್ಟಪಟ್ಟಿದ್ದೇನೆ. ಸುಗ್ರೀವ ಸಂಧಾನ ಮೂಲಕ ಅವಳನ್ನು ಕರಕೊಂಡು ಬಾ ಎಂದು ಆಜ್ಞೆಯನ್ನು ಮಾಡಿದ್ದಾರೆ. ಅವನ ಆಜ್ಞೆಯಂತೆ ಅರಮನೆಯ ತೊರೆದೆ ಕಾಡನ್ನು ಸೇರಿದೆ. ಇದೇ ಕದಂಬ ವನವೇ ಕತ್ತಲೆ ಆವರಿಸಿಕೊಂಡಿದೆ. ಬೆಳೆದುಳಿದಂತ ಮರಗಳು ಆಕಾಶವನ್ನೇ ತುಂಬಿಸುತ್ತಿದೆಯೋ ಎಂದು ತೋರುತ್ತಾ ಉಂಟು. ರೆಂಬೆಗಳು ಆ ಕಡೆ ಈ ಕಡೆ ಹರಡಿ ಹೋಗಿದೆ. ಚಪ್ಪರ ಹಾಕಿದಾಗೆ ತೋರುತ್ತಾ ಉಂಟು. ಓ ಬಳ್ಳಿಗಳು ಭೂಮಿಯಿಂದ ನೇರವಾಗಿ ಮರವನ್ನಪ್ಪಿ ಮೇಲೆ ಹೋಗಿದೆಯಲ್ಲ. ಅಲ್ಲಿ ನೋಡಿದರೆ ಸಾಧು ಪ್ರಾಣಿಗಳು, ಇಲ್ಲಿ ನೋಡಿದರೆ ದುಷ್ಟ ಪ್ರಾಣಿಗಳು, ಒಂದಕ್ಕೊಂದು ಅನ್ಯೋನ್ಯತೆಯಲ್ಲಿದೆ ಇಲ್ಲ. ಹಾಗಾದರೆ ಇಲ್ಲಿಯ ಮಹಿಮೆಯೋ ಏನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಪ್ರಕಾಶ ಕೂಡ ಪ್ರಸರಿಸುವುದಕ್ಕೆ ಅಸಾಧ್ಯವಾಗಿರುವಂತ ಈ ಸ್ಥಳ ಕತ್ತಳೆ ಆವರಿಸಿಕೊಂಡಿದೆ ಇಲ್ಲ. ಹುಡುಕುತ್ತಾ ಬರುತ್ತಿರುವಾಗ ಅಲ್ಲಿ ಒಂದು ಬೆಳಕು ಕಾಣುತ್ತಾ ಉಂಟು. ಸೂರ್ಯ ಚಂದ್ರರು ಒಮ್ಮೆ ಉದಯಕ್ಕೆ ಬಂದರು ಎಂಬ ಹಾಗೆ ತೋರುತ್ತಾ ಉಂಟು. ಮುಂದೆ ಬರುತ್ತಿರುವ ಒಬ್ಬಳಾಕೆ ತರುಣಿ ಸೌಂದರ್ಯವತಿ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುವ ವೀಣೆಯನ್ನು ಮೀಟುತ್ತಾ ತಾಳಲಯಬದ್ಧವಾಗಿ ಹಾಡುತ್ತಾ ಓರೆ ನೋಟವ ಬೀರುತ್ತ ಕಿರುನಗೆಯ ಸೂಸುತ್ತ ತನ್ನನ್ನೇ ತಾನೇ ಮರೆತು ಕುಳಿತುಕೊಂಡಿದ್ದಾಳಲ್ಲ. ನಮ್ಮ ದೊರೆ ಬಯಸಿದ ಹೆಣ್ಣು ಇವಳೇ ಆಗಿರ್ಬೋದು. ಈ ಹೆಣ್ಣನ್ನು ಏಕೆ ಬಯಸಿದನೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಇವಳು ಹೆಣ್ಣಲ್ಲಪ್ಪ, ಮೂರು ಲೋಕವನ್ನು ತನ್ನ ಉದರಲಿಟ್ಟು ಕಾಪಾಡುವಂತ ಮಹಾಮಹಿಮಳು ಇವಳನ್ನು ಬಯಸಿದರೆ ನಮ್ಮ ದೊರೆ ಕೆಟ್ಟ ಅಂತ ಹೇಳುವುದಕ್ಕೆ ಸಂಶಯವಿಲ್ಲ. ಈ ತರುಣಿ ನಮ್ಮ ದೊರೆಯ ಕೈಗೆ ಸಿಗುವುದಕ್ಕುಂಟೆ, ಸಿಕ್ಕಿದರೂ ದಕ್ಕುವಳೆ. ಏಕೆ ತನ್ನ ಮುಂಡರ ಮಾತನ್ನು ಕೇಳಿದನು ಮರುಳಾದನು ಹೇಳುವುದಕ್ಕಿಲ್ಲ. ಹೆಣ್ಣನ್ನು ಕಂಡದಿಲ್ಲ, ನೋಡಿದಿಲ್ಲ, ಮಾತಾಡುತ್ತಿಲ್ಲ. ಮತ್ತೆ ಮರುಳಾದ ತನ್ನನ್ನು ಕೊಟ್ಟು ಕಳಿಸಿದ್ದರಲ್ಲ. ನಾನು ಮಾಡಬೇಕಾದ ಕರ್ತವ್ಯವನ್ನು ಅದನ್ನು ಮಾಡಬೇಕಲ್ಲ. ಅಮ್ಮ ಜನನಿ ಕರುಣದೊಡೆಯುವುದು ಜನನಿಗೆ ಕರುಣದೊಡೆಯುವುದು ವನದಲ್ಲಿ ಕುಳಿತಿರ್ತೀರಿ ಸನುಮತವಲ್ಲಿದು ನಿನಗೆ ಬೇಡುವಿರುವುದೋ ಸನುಮತವಲ್ಲಿದು ನಿನಗೆ ಬೇಡುವಿರುವುದೋ ತನುಯೇ ಶುಂಭನ ಜನನಿಗೆ ನಿನ್ನ ಕರುಣದೊಡೆಯುವುದು ಜನನಿ ಅಮ್ಮ, ನಿನ್ನನ್ನು ಯಾವ ರೀತಿ ಕರೆಯಲೆಂಬುದೇ ನನಗೆ ತೋರುವುದಿಲ್ಲ. ಜನನಿ ಎಂದು ಕರೆಯುತ್ತಾ ಇದ್ದೇನಮ್ಮ. ಓ ಜನನಿ, ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಆ ಕಡೆ ಈ ಕಡೆ ನೀನೊಬ್ಬಳೇ ಕೊಡುತ್ತಿರುವೆ. ಯಾವ ಕಡೆಯವರು ಯಾರೊಬ್ಬರೂ ಗೋಚರಿಸುವುದಿಲ್ಲ. ಯೌವನವತಿಯಾದ ನಿನಗೆ ಏನು ಧೈರ್ಯವೋ ಹೇಳುವುದಕ್ಕೆ ಸಾಧ್ಯ ಇಲ್ಲಮ್ಮ. ಅಮ್ಮ, ನಿನ್ನನ್ನು ಕಂಡು ಬೆರಗಾಗಿ ಹೋದೆ, ತನ್ನನ್ನು ತಾನೇ ಮರೆತೆ ಅಮ್ಮ, ನಾನು
ಯೌವನವತಿಯಾಗಿರುವೆ, ಅಷ್ಟು ಮಾತ್ರ ರೂಪವತಿ ಹೌದಮ್ಮ. ಬಾಲ್ಯ ಕಳೆದು ಹೋಗಿದೆ ಅಮ್ಮ. ಹೆಣ್ಮಕ್ಕಳು ಬಾಲ್ಯದಲ್ಲಿ ತಂದೆ ತಾಯಿಗಳ ಅಧೀನವಂತೆ, ಯೌವನದಲ್ಲಿ ಗಂಡನ ಸ್ವಾಧೀನವಂತೆ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆಯಿರುವುದಂತೆ. ಅಮ್ಮ, ಬಾಲ್ಯ ಕಳೆದು ಹೋಗಿದೆ, ಯೌವನವತಿ ಆಗಿರುವೆ. ಯೌವನವತಿಯಾದ ನೀನು ಒಬ್ಬ ಗಂಡಿನ ಕೈ ಹಿಡಿದು ಸುಖವನ್ನು ಅನುಭವಿಸುವಂಥ ಸಮಯವಮ್ಮ. ಕಳೆದು ಹೋದಂಥ ಬಾಲ್ಯ, ಕಳೆದು ಹೋದಂಥ ಯೌವನ ಪುನಃ ಪಡೆಯುವುದಕ್ಕೆ ಸಾಧ್ಯವಮ್ಮ? ಎಂದೂ ಸಾಧ್ಯವಿಲ್ಲ ತಾನೆ. ಮತ್ತೆ ಕೈಲಿ ಕುಳಿತುಕೊಂಡೇ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನನ್ನೊಳಗೆ ನಾನೇ ತರ್ಕಿಸ್ತಾ ಇದ್ದೇನೆ. ನಿನ್ನ ರೂಪಕ್ಕೆ, ನಿನ್ನ ಯೌವನಕ್ಕೆ ಒಪ್ಪುವಂಥ ಗಂಡು ಎಲ್ಲಿಯೂ ಸಿಗದಿದ್ದುದರಿಂದ ತನಗೆ ಯಾವುದೇ ಬೇಡವಿದ್ದೇ ಭಾವಿಸಿ ನಾಡನ್ನು ತೊರೆದೆಯೋ ಕಾಡನ್ನು ಸೇರಿದೆಯೋ ಏನಮ್ಮ. ಅಮ್ಮ, ಈ ಬಗ್ಗೆ ಯೋಚನೆಗಳೆಲ್ಲ ಬಿಟ್ಟು ಬಿಡಮ್ಮ. ನಿನಗೊಬ್ಬ ಗಂಡಿದ್ದಾನೆ ಅಮ್ಮ. 3 ಲೋಕದ ಒಡೆಯ ಶುಂಭಾಸುರ ದೊರೆ, ಅವನಿಗಿದ್ದೀರಿ ಮತ್ತೊಬ್ಬರು ಯಾರು ಇರುವುದಕ್ಕೆ ಸಾಧ್ಯ. ಕಂಡ ಬುಡ್ಡರೊಬ್ಬವರು ಬೇಟೆಗೆ ಬಂದಾಗ ನಿನ್ನ ಸೌಂದರ್ಯ ಅಂಶನು ಹೋಗಿ ಯಾರು ಹೇಳಿರಂತಮ್ಮ. ಅದನ್ನು ಕೇಳಿದಾಗ ಶುಂಭಾಸುರನ ಮನಸ್ಸು ಏನಾಯ್ತೋ ಅಲ್ಲೋಲ ಕಲ್ಲವಾಯ್ತಮ್ಮ. ನಿನ್ನನ್ನು ಮದುವೆಯಾಗಬೇಕೆಂದು ಇಷ್ಟಪಟ್ಟಿದ್ದಾನಮ್ಮ. ನನ್ನ ಹೆಸರು ಸುಗ್ರೀವನೆಂದು ಅವರ ಮಂತ್ರಿಯಾಗಿದ್ದಾನೆ. ನನಗೊಂದು ಆಜ್ಞೆಯನ್ನು ಮಾಡಿದ್ದಾನೆ. ಕದಂಬ ವನದಲ್ಲಿ ಒಬ್ಬಳಾಕೆ ತರುಣ ಇದ್ದಾಳೆ, ಅವಳನ್ನು ಸಂಧಾನ ಮೂಲಕ ಕರಕೊಂಡು ಬಾ ಎಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ನಿನ್ನನ್ನು ಕರಕೊಂಡು ಹೋಗುವುದಕ್ಕೆ ನಾನು ಬಂದಿಯೇನಮ್ಮ. ತಾಯೇ, ಬರುವೆಯಾದರೆ ಅಂದನವನ್ನೇರಿಸಿ ಚಂದದಲ್ಲಿ ಕರಕೊಂಡು ಹೋಗ್ತೇನಮ್ಮ. ಬರುವೆಯಮ್ಮ, ಬರುವೆಯ ಬರುವೆಯ. ನಮ್ಮ ಧೂತ ಶುಂಭಾಸುರಗೆ ಬೇಡುವ ದೂತರಿಲ್ಲದಿರುತ್ತ ಅಸುವಾಸಗಿತ್ತು. ಮಾತುಗಳನ್ನು ಕೇಳುವಾಗ ಪಕ್ಕ ನನಗೂ ಒಂದು ಚೆಲ್ಲಿ ಹೋಯಿತಲ್ಲ. ಮೋಹದ ವರೆಗೆ ನನ್ನ ಜಲವನ್ನು ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈಗ ನಡೆದರೆ ದೂತ ಶುಂಭಾಸುರನಿಗೆ ವಿಷಯವನ್ನು ತುಳು ಹೋರಾಡಿದ್ದಾರೆ. ಕರ್ನಾರಸವನ್ನು ಮೀರಿ ಹಸುವನ್ನು ನೀಡುತ್ತಿದ್ದಂತೆ ನಾನು ಎಲ್ಲಿದ್ದೇನೆ ಬೊಗ್ಗೊಡವೇ ಎನಗಿಲ್ಲ. ಭೂಮಿಯ ಮೇಲೆ ಇದ್ದೇನೋ, ಭೂಮಿ ನನ್ನ ಮೇಲುಂಟು. ರಾತ್ರಿಯೋ ಹಗಲೋ ಕನಸೋ ನೆನಸು ಹೇಳುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ನಮ್ಮ ದೊರೆಯಾಗಿರೋ ಶುಂಭಾಸುರನ ಬಗ್ಗೆ ಎಲ್ಲ ವಿಚಾರವನ್ನು ಹೊಗಳಿ 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 ಹೊಗಳುತ್ತಿದ್ದಂತೆ ಏನೋ ನನ್ನ ಮುಖವನ್ನು ನೋಡಿ ಓರ ದೃಷ್ಟಿಯ ಬೀರಿ ಒಂದು ನಗು ಸುರಿಸಿದೆ ನಮ್ಮ. ಆ ನಗುನು ಕಂಡಾಕ್ಷಣ ಮೂರ್ಛಿತಲಾಗಿ ಭೂಮಿಯ ಮೇಲೆ ಬಿದ್ದೆ. ಭೂಮಿ ಮೇಲೆ ಆಕರಿಸಿ ಮೆಲ್ಲಗೆ ಎದ್ದು ದೊಡ್ಡದು ನಾನು ಭೂಮಿ ಮೇಲೆ ಇದ್ದೇನೆ. ನಾನು ಸತ್ತಿದ್ದೇನು, ನಾನು ಬದುಕಿದ್ದೇನು, ನನ್ನನ್ನು ಕೊಂದವರು ಯಾರು, ನನ್ನನ್ನು ಬದುಕಿಸಿದವರು ಯಾರು? ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರೂಪಳು ಇವಳೇ. ಕೊಲ್ಲುವುದಕ್ಕೂ ಸಮರ್ಥಳೆ, ಸಂರಕ್ಷಿಸುವುದಕ್ಕೂ ಸಮರ್ಥಳೆ. ಶುಂಭಾಸುರ ವಿಷಯವಿಲ್ಲ ಅರ್ಹಿದ್ದೇನೆ. ನನಗೇನು ಉತ್ತರ ಸಿಕ್ಕಿತಿಲ್ಲ. ನಮ್ಮ ದೊರೆಯಾದ್ರೆ ಶುಂಭಾಸುರ ಸುಗ್ರೀವ ಹೆಣ್ಣನ್ನು ಕರಕೊಂಡು ಬಂದಾನು ಆತ್ರದಲ್ಲಿ ಇದ್ದಾನೆ. ನನಗೆ ಉತ್ತರವೇ ಸಿಕ್ಕಿದ್ದಿಲ್ಲ. ಮತ್ತೆ ಹುಡುಗಿಯರು ಕೊಂಡು ಹೋಗುದು ಹೇಗೆ? ಏನೇ ಆಗಲಿ ಬದುಕಿಸಲಿ, ಕೊಲ್ಲುವುದಾದರೆ ಕೊಳ್ಳಲಿ, ಎಲ್ಲ ಅವಳ ಇಚ್ಛೆಯೇ. ಅವಳ ಮಾತುಗಳಿಗೆ ಬೇಡಿಕೊಳ್ಳುತ್ತೇನೆ. ಅಮ್ಮ, ಲಘು ಬೇಡಪ್ಪ, ಬೆದರದಿರಯ್ಯ ಬೇಡುವುದನ್ನೆಲ್ಲ ಅಧಿಕ ಶುಭಾಗ್ಯ ಅದನವನೆ ಮೊದಲೇ ಕೇಳಿದಿರೆ ಈ ವಿಧ ಬೇಡ. ಅಮ್ಮ, ನಗು ಬೇಡಮ್ಮ, ನಗಸುತ್ತಿ ನನ್ನನ್ನು ಮತ್ತೊಮ್ಮೆ ಕೊಲ್ಲುವೆ ತಾಯೇ, ಕೊಲ್ಲುವೆ ಅಮ್ಮ. ಬೇಡ, ಮತ್ತೊಮ್ಮೆ ಕಿರುನಗೆ ಬೀರುವುದಿಲ್ಲ. ಸಂಧಾನಕಾರನಾಗಿ ಬಂದವರು ನೀವು. ಹೌದಮ್ಮ, ಬೇಕಲ್ವೇ? ಹೌದಮ್ಮ. ಯೋಮಾಂಜೇತಿ ಸಂಗ್ರಾಮಿ ಯೋ ಮೇ ದರ್ಪಂ ವ್ಯಪೋಹತಿ ಯೋ ಮೇ ಪ್ರತಿಫಲೋ ಲೋಕೆ ಸಮೇ ಭರ್ತಾ ಭವಿಷ್ಯತಿ. ಯಾರು ನನ್ನನ್ನು ಯುದ್ಧದಲ್ಲಿ ಜಯಿಸುವನು, ಯಾರು ನನ್ನ ದರ್ಪವನ್ನು ಹೋಗಲಾಡಿಸುವನು, ಯಾರು ನನಗೆ ಪ್ರತಿದ್ವಂದ್ವಿಯು ಅಂತವನಿಗೆ ಸುಮಮಾಲಿಕ್ಕೆ ವಿವಾಹವಾಗ್ತೇನೆ ಎಂಬ ಹಾಗೆ ಬಾಲ್ಯದಲ್ಲಿ ನಾ ಕೈಗೊಂಡ ತಾಪಣ. ಹೌದಮ್ಮ, ನಿನ್ನ ಶುಂಭವೀರನೇ. ಹೌದಪ್ಪ, ಶುಂಭ ಬಲಾಢ್ಯನೇ. ಅವರಿಗೆ ಮಿಗಿಲಾದವರು ಮತ್ತೊಬ್ಬರು ಯಾರು ಇರುವುದಕ್ಕೆ ಸಾಧ್ಯ ಇಲ್ಲಪ್ಪ. ಪ್ರತ್ಯಕ್ಷ ಶಂಭುವೇ ಇಳಿದು ಬಂದರೂ ಕೂಡ ಅಳುಕುವವಳು ನಾನಲ್ಲ. ಯುದ್ಧ ಮುಖೇನವಾಗಿ ಗೆಲ್ಲಲಿ ಹೋಗಿ ಹೇಳುವುದನ್ನ ಒಡೆಯನಿಗೆ. ಅಮ್ಮ, ನಿನ್ನನ್ನು ಮದುವೆಯಾಗಬೇಕಾದ್ರೆ ನೀನನ್ನು ಗೆದ್ದುಕೊಳ್ಳಬೇಕ. ಗೆದ್ದುಕೊಂಡವರ ಕೊರಳಿಗೆ ಹೂವಿನ ಮಾಲ ಹಾಕಿ ಬಳಿಸ್ತೀಯಮ್ಮ. ಯಾರ ಕೊರಳಿಗೆ ಯಾವ ಮಾಲ ಹಾಕುತ್ತೀಯ ಹೇಳುವುದಕ್ಕೆ ಸಾಧ್ಯ ಇಲ್ಲಮ್ಮ. ನಾನು ನನ್ನ ಇಚ್ಛೆ ಅಂತ ನಾನು ಬಂದುವುದಲ್ಲ, ಶುಂಭಾಸುರ ಆಜ್ಞೆ ಅಂತ ಬಂದಿದ್ದೇನೆ. ಅವ ಆಡಿದ ಮಾತನ್ನೇ ನಿನ್ನ ಆಡಿದ್ದೇನಮ್ಮ.
ನೀನು ಆಡಿದ ಮಾತನ್ನೆಲ್ಲ ಹೋಗಿ ಅರ್ಹುತ್ತೇನೆ ನಿನ್ನನ್ನು ಕಂಡ ಮೇಲೆ ನನಗಿನ್ನೂ ಯಾವುದೂ ಬೇಡಮ್ಮ. ಎಂತಹ ಯೋಗಿಗಳಿಗೂ ಇದು ಅಗೋಚರಳತ್ತೆ. ಇಂದು ನಿನ್ನನ್ನು ಕಂಡೆಮ್ಮ, ಮನ ತುಂಬ ಕಂಡೆ, ಸಂತೋಷ ಕರುಣಾಕರುಣಿಯಾಗಬೇಕು ಅಮ್ಮ. ನಿನ್ನ ಪಾದಕರಿಗೆ ಬೇಡಿಕೊಳ್ಳುತ್ತೇನೆ, ಬೇರೆ ಯಾವುದನ್ನು ನಾನು ಕೇಳಲ್ಲ. ನನಗೆ ಮೋಕ್ಷ ಒಂದನ್ನು ಇತ್ತು ಕರುಣಿಸು ಎಂದು ಬೇಡ್ತಾ ಇದ್ದೇನೆ. ನಿನ್ನ ಎತ್ತರವಾದ ಕರೆಗೆ ಉತ್ತರವಾಗಿ ಬಂದಿದ್ದಾನೆ. ಯಾರು ಹೋಗ್ಬೇಕು? ಕದಂಬಾವನದಲ್ಲಿರುವ ಕಾಮಿನಿಯನ್ನು ಎಳೆದುಕೊಂಡು
ಮನೆಯ ತಯಾರಿ ಹೊರಡುತ್ತೇನೆ. ಎಂಬ ತಿಂಡಿ ಹೊಡಿತದಲ್ಲಿ ಒಂದು ಕಡೆಯಲ್ಲಿ ಗಚ್ಚು ಗಚ್ಚುಗಳನ್ನು ಅಚ್ಚುಮೆಚ್ಚಿನಿಂದ ಸ್ವೀಕರಿಸಿದ ಬಿಟ್ಟು ನಿಮ್ಮನ್ನು ಕಂಡರೆ ಹಳೆಯ ಕಾಲದ ಭೈರವನ ಹಾಗೆ ಆಯುಧ ಪಾಣಿಯಾಗಿ ರಥವೇರಿ ಹೊರಟ ಎಲ್ಲ ಕದಂಬವನದಲ್ಲಿ ಓರ್ವಳು ತರುಣಿ. ಯಾರು ಹೇಳಿದರು? ಚಂಡಮುಂಡನ್ನು ತಿಳಿದಂತಹ ವಿಚಾರ. ಮದುವೆಯಾಗಬೇಕೆಂದು ಬಯಸಿದೆ. ಮದುವೆ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸಂಧಾನ ವಿಫಲವಾಗಿ ಹೋಯಿತು. ಸರಿ, ಸಂಗ್ರಾಮವನ್ನು ಬಯಸಿದ್ದಾಳೆ. ಸವಾಲನ್ನು ಸ್ವೀಕರಿಸಿದ್ದೇನೆ. ರಾಜ ಮರ್ಯಾದೆಗೆ ಸರಿಯಾಗಿ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಹೊರಕೊಂಡು ಬಂದರೆ ಓಂಕಾರ ಮಾತ್ರದಿಂದ ಸುತ್ತಳಿ. ಆಮೇಲೆ ಗಂಡುಗಲಿಗಳಾದ ಚಂಡಮುಂಡನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಖಂಡಿಕೆಯಾಗಿ ಶಿವ ಅತುಳ ವಿಕ್ರಮಿಗಳು ಅದಂತಹ ಚಂಡಮುಂಡರು ನಮ್ಮಿಂದ ದೂರವಾದರೆ ಪ್ರಭು ಈಗ ಏನು ನಿನ್ನ ಆಟ? ಪ್ರಭೋ ರಕ್ಷಣ ಸೇರಿಸಿ. ಯಾಕೆ? ನಿನಗಾಗಿ ಪ್ರಾಣ ಕೊಟ್ಟವರು ಚಂಡಮುಂಡರು, ಧೂಮ್ರಾಕ್ಷ. ಅಂತಹ ನಿನ್ನವರಿಗೆ ಸತ್ತವರಿಗಾಗಿ ಒಂದು ಶ್ರದ್ಧಾಂಜಲಿಯನ್ನು ಕೊಡದೆ ಅವಳನ್ನು ಮದುವೆ ಆಗುತ್ತೇನೆ ಅಂತ ಹೊರಟೆ. ಪ್ರಭು, ನಿನಗೆ ನಮ್ಮಲ್ಲಿ ಶ್ರದ್ಧೆ ಉಂಟೋ ಇಲ್ವೋ ಗೊತ್ತಿಲ್ಲ, ನಮಗಂತೂ ನಿನ್ನಲ್ಲಿ ಪೂರ್ಣ ಶ್ರದ್ಧೆ. ಹಾಗಾಗಿ ಶ್ರದ್ಧೆಯಿಂದ ಅಂಜಲಿ ಬದ್ಧನಾಗಿ ರಕ್ತಬೀಜನಾಡುವಂತಹ ಮಾತನ್ನು ಅವತರಿಸಬೇಕು. ಕೇಳೋಣ. ಧನುಜೀಶ
ಯಾತಕಿನಿತು ನೀ ಭ್ರಮೆಯಾತೆ ಮನದಲ್ಲಿ ಯಾತಕಿನಿತು ನೀ ಭ್ರಮೆಯಾತೆ ಮನದಲ್ಲಿ ಮನಸಿಜ ಶರಗೆ ಸಿನುಗುವುದು ಮನಸಿಜ ಶರಗೆ ಸಿನುಗುವುದು ವರವರಿತೆಯ ಯಾತಕಿನಿತು ನೀ ಭ್ರಮೆಯಾತೆ ಮನದಲ್ಲಿ ರಕ್ತಬೀಜ ನಾಡುವಂತಹ ಮಾತನ್ನು ಅವತರಿಸಬೇಕು ಎಂಬ ಹಾಗೆ ಪಾದಕಾರ್ತನಾಗಿ ಬಿದ್ದು ಬೇಡಿಕೊಳ್ಳುತ್ತಿದ್ದೆ. ಕೇಳೋಣ ಪ್ರಭು, ಈ ಲೋಕದಲ್ಲಿ ಸಂಯೋಜನೆ ಮಾಡುವಷ್ಟು ಕಷ್ಟದ ಕೆಲಸ ಬೇರೆ ಯಾವುದೂ ಇಲ್ಲ ಪ್ರಭು. ಅದರಲ್ಲಿಯೂ ನಮ್ಮಂತ ರಕ್ಕಸರನ್ನು ಒಂದು ಒಟ್ಟು ಮಾಡುವುದಂತುಂಟಲ್ಲ, ಅದು ಮಂಡೂಕ ತುಲಾಭಾರ ಮಾಡಿದ ಹಾಗೆ. ಒಂದೊಂದು ತಕ್ಕಡಿಯಲ್ಲಿಟ್ಟಾಗ ಮತ್ತೊಂದು ಹಾರ್ತದೆ. ಆದರೆ ಸಮರ್ಥನಾದಂತಹ ಸಂಯೋಜಕನಿಗೆ ಯಾವುದು ಅಸಾಧ್ಯವಲ್ಲ ಅನ್ನುವುದನ್ನು ಸಂಯೋಜನಾ ಮೂಲಕವಾಗಿ ತೋರಿಸಿಕೊಟ್ಟವನಿ. ಸರಿ ಪ್ರಭು, ಲೋಕದಲ್ಲಿರುವಂತಹ ಪ್ರತಿಯೊಂದು ಅಕ್ಷರವು ಒಬ್ಬ ಸಮರ್ಥ ಸಂಯೋಜಕನ ಕೈಗೆ ಸಿಕ್ಕಿದಾಗ ಪವಿತ್ರವಾದ ಮಂತ್ರವಾಗುತ್ತದೆ. ಲೋಕದಲ್ಲಿರುವಂತಹ ಪ್ರತಿಯೊಂದು ಸ್ವರಗಳು ಒಬ್ಬ ಸಮರ್ಥ ಸಂಯೋಜಕನ ಕೈಗೆ ಸಿಕ್ಕಿದಾಗ ಪವಿತ್ರವಾದಂತಹ ಮಂತ್ರವಾಗುತ್ತದೆ. ಅದೇ ರೀತಿಯಾಗಿ ಸಂಗೀತವಾಗುತ್ತದೆ. ಸಾಮಾನ್ಯವಾದಂತಹ ಒಂದು ಗಿಡ, ಅದರಲ್ಲಿರುವಂತಹ ಎಲೆಯೋ ಚಿಗುರು ಒಬ್ಬ ಸಮರ್ಥ ಸಂಯೋಜನ ಕೈಗೆ ಸಿಕ್ಕಿದಾಗ ಅದುವೇ ಔಷಧವಾಗಿ ಬದಲಾಗುತ್ತದೆ. ಅದೇ ರೀತಿ ಎಲ್ಲೆಲ್ಲಿಯೂ ಇದ್ದಂತಹ ಅಸಂಸ್ಕೃತರಾದಂತಹ ರಕ್ಕಸರು ಒಬ್ಬ ಸಮರ್ಥನಾದಂತಹ ನಿನ್ನೊಂದವನ ಕೈಗೆ ಸಿಕ್ಕಿದಾಗ ಸುಸಂಸ್ಕೃತರಾಗುತ್ತಾರೆ ಅನ್ನುವುದಕ್ಕೆ ನಮ್ಮ ಜೀವನವೇ ಸಾಕ್ಷಿ ಅಲ್ವೇ ಪ್ರಭು? ಸರಿ. ಒಂದು ಕಾಲದಲ್ಲಿ ರಕ್ಕಸರಿಗೆ ಇರುವುದಕ್ಕೆ ಸರಿಯಾದ ನೆಲೆ, ಬೆಲೆ, ಸ್ಥಾನಮಾನ, ತಿನ್ನುವುದಕ್ಕೆ ಅನ್ನ ಇರಲಿಲ್ಲ. ಮರದ ರೆಂಬೆಗಳಿಗೆ ಬಟ್ಟೆಯನ್ನು ಕಟ್ಟಿ ತೊಟ್ಟಿಲಿನ ಹಾಗೆ ಮಾಡಿ ಅದರಲ್ಲಿ ತೂಗುತ್ತಿದ್ರಂತೆ ಮಕ್ಕಳನ್ನು. ಆವಾಗ ನಿನ್ನ ತಾಯಿಯಾದ ಧನುದೇವಿ ದಾನವರಿಗೆ ಒಬ್ಬ ಸಮರ್ಥ ನಾಯಕ ಬೇಕು ಎಂಬ ಹಾಗೆ ಕಣ್ಣೀರು ಸುರಿಸಿದ್ರಂತೆ. ಅವಳ ಕಣ್ಣೀರು ಪರಮೇಶ್ವರನ ಪಾದಕ್ಕೆ ಬಿತ್ತು. ಆದ್ದರಿಂದಲೇ ಪರಮೇಶ್ವರನ ಅನುಗ್ರಹದಿಂದಲೇ ಈ ಲೋಕದಲ್ಲಿ ಬೆಳಕನ್ನು ಕಂಡು ಬಂದವ ನೀನು. ತಾಯಿಯ ಬಯಕೆಯನ್ನು ಪೂರೈಸಿದೆ. ದಾನವರಿಗೆ ಸಮರ್ಥನಾದಂತಹ ನಾಯಕನಾದೆ. ಪ್ರಭು, ನಿನ್ನ ಪರಮ ಲಕ್ಷ್ಯ ಚರಮ ಲಕ್ಷ್ಯ ದಾನವರ ಉದ್ಧಾರವೇ ಹೊರತು ಮತ್ತೇನೂ ಇಲ್ಲ. ಆದುದರಿಂದಲೇ ಅಲ್ಪಾತ್ಮನಾದವನು ಸಾಧನೆಯ ಮೂಲಕವಾಗಿ ಮಹಾತ್ಮನಾಗುವುದಕ್ಕೆ ಸಾಧ್ಯ ಅನ್ನುವುದನ್ನು ತೋರಿಸಿಕೊಟ್ಟವ ಪ್ರಭು. ನಮಗೆ ಜೀವನವನ್ನು ಕೊಟ್ಟೆ, ನಮಗೆ ಬದುಕನ್ನು ಕೊಟ್ಟೆ, ಬಂಗಾರದ ಬಟ್ಟಲಲ್ಲಿ ಹಾಲನ್ನು ಕುಡಿಯುವಂತಹ ಯೋಗ್ಯತೆಯನ್ನು ಒದಗಿಸಿಕೊಟ್ಟೆ. ಆದ್ದರಿಂದಲೇ ಪ್ರಾಂಜಲ ಮನಸ್ಕರಾದಂತಹ ನಾವು ನಿನ್ನನ್ನು ಧನಜೇಶ ಎಂಬ ಹಾಗೆ ಕೊಂಡಾಡ್ತೇವೆ. ಈ ಬಿರುದು ಮೊದಲು ಬಂದವರಿಗೆ ಸಿಗಲಿಲ್ಲ, ಇನ್ನು ಬಂದವರಿಗಂತೂ ಸಿಗುವುದು ಕನಸಿನ ಮಾತು. ನಿನಗೆ ಮಾತ್ರ ಸಿಕ್ಕಿದೆ ಪ್ರಭು. ಯಾವಾಗಲೂ ನೀನು ಹೇಳುವಂತಹ ಒಂದು ಮಾತಿದೆ, ಯಾವುದೇ ಒಂದು ಕಾರ್ಯವನ್ನು ಮಾಡಿ ಕಾರ್ಯ ಮಾಡುವುದರ ಮೊದಲು ಆ ಕಾರ್ಯಕ್ಕೆ ಕಾರಣ ಏನು, ಯಾಕೆ ಮಾಡುತ್ತಿದ್ದೇನೆ ಅನ್ನುವುದನ್ನು ಆಲೋಚನೆ ಮಾಡಿ ಮಾಡಬೇಕು. ದೃಷ್ಟಿಪೂತಂ ನ್ಯಸ್ಯಾತ್ಪಾದಂ, ಕಾಲಿಡುವುದಕ್ಕಿಂತ ಮೊದಲು ಕಣ್ಣಿಡಬೇಕು. ತಣ್ಣೀರನ್ನಾದರೂ ತನಿಸಿಕೊಡಿಬೇಕು. ತಣ್ಣೀರು ಬಿಸಿ ಉಂಟು ಅಂತ ಅರ್ಥ ಅಲ್ಲ, ಆಲೋಚನೆ ಮಾಡಬೇಕು ಅನ್ನುವುದೇ ಅದರ ಅರ್ಥ. ಪ್ರಭು, ನಮಗೆ ನೀತಿಯನ್ನು ಹೇಳುತ್ತಿದ್ದಂತಹ ನೀನಿಂದು ಯಾಕೆ ಪ್ರಭು ತಪ್ಪು ಹೆಜ್ಜೆಯನ್ನು ಇಟ್ಟೆ? ಮೃಗಬೇಟೆಗೆ ಹೋದ ಚಂಡಮುಂಡರು
ಕದಂಬ ಕಾಮಿನಿಯನ್ನು ಕಂಡು ಅವಳ ಸೌಂದರ್ಯದ ಬಗ್ಗೆ ನಿನ್ನಲ್ಲಿ ವರ್ಣಿಸಿದಾಗ ಅವಳು ಯಾರು, ಎಲ್ಲಿಂದ ಬಂದಿದ್ದಾಳೆ, ತಂದೆ ತಾಯಿಗಳಿಯರು, ಅವಳ ಇರ ಏನು, ಪೂರ್ವಾಪರ ಯಾವುದು ಅನ್ನುವುದರ ಆಲೋಚನೆ ವಿವೇಚನೆ ಇಲ್ಲದೆ ಕೇವಲ ಮನ್ಮಥನ ಶರಕ್ಕೆ ಈಡಾಗಿ ಭ್ರಮೆಯ ಅಂತ ಅವಳನ್ನು ಮದುವೆ ಆಗುತ್ತೇನೆ ಅಂತ ಹೊರಟೆ. ಆಶ್ಚರ್ಯ ಪ್ರಭು, ನಿನ್ನಲ್ಲಿ ಕೇಳದೆ 14 ಲೋಕದಲ್ಲಿ ಯಾವುದೇ ಒಂದು ವಿಷಯವು ನಡೆಯುವುದಿಲ್ಲ. ಅಂತದ್ರಲ್ಲಿ ಮನ್ಮಥನಾದ್ರೂ ನಿನ್ನಲ್ಲಿ ಕೇಳದೆ ನಿನಗೆ ಬಾಣ ಬಿಟ್ಟಂತಾದ್ರೆ ಪ್ರಭು, ಇದು ಶುಂಭನ ಶೈಥಿಲ್ಯ ಅಲ್ವೇ ಪ್ರಭು? ನಿನಗೂ ಕಾಮನ ಬಾಣ ತಾಗುವುದಕ್ಕುಂಟು. ಕಾಮನ ಬಾಣಕ್ಕೆ ಬಲಿಯಾಗುವ ಸಮಯ ಅದು ನಿನ್ನ ಹರೆಯ. ಆವಾಗ ನೀನು ಕಾಮನ ಬಾಣಕ್ಕೆ ಒಳಗಾಗಲಿಲ್ಲ. ಕಾಮಾರಿಯಾದ ಪರಮೇಶ್ವರ ಅಲ್ಲ, ಬ್ರಹ್ಮದೇವ ಅವರನ್ನು ತಪಸ್ಸಿನ ಮೂಲಕವೇ ಮೆಚ್ಚಿಸಿದೆ. ಅಜೇಯವಾಭೇದ್ಯವಾದಂತಹ ವರವನ್ನು ಪಡೆದೆ. ಮಾತ್ರ ಅಲ್ಲ, ಅಖಂಡ ಬ್ರಹ್ಮಚರ್ಯ ವ್ರತವನ್ನು ನೈಷ್ಠಿಕವಾಗಿ ಇಲ್ಲಿಯವರೆಗೆ ಉಳಿಸಿಕೊಂಡು ಬಂದೆ. ವರ್ತಮಾನ ಕಾಲದಲ್ಲಿ ದಾನವ ಸಮುದಾಯ ಅನ್ನುವಂತಹ ಭದ್ರಭವನ ನಿಂತದ್ದೇ ನಿನ್ನದಾದಂತಹ ಬ್ರಹ್ಮಚರ್ಯ ವ್ರತ ಅನ್ನುವಂತಹ ಪಂಚಾಂಗದಲ್ಲಿ ಪಂಚಾಂಗ ಗಟ್ಟಿರುವಲ್ಲಿಯವರೆಗೆ ಭವನ, ಪಂಚಾಂಗ ಅಲುಗಾಡಿದ್ರೆ ಭವನವೇ ಬೀಳುತ್ತದೆ. ಈಗ ನಿನ್ನ ಸ್ಥಿತಿಯನ್ನು ಕಂಡಾಗ ನಮ್ಮದು ಹಾಗೆಯೇ ಪ್ರಭು. ಕೇವಲ ಅರಿಷಡ್ವರ್ಗಗಳು ನಿನ್ನ ದೇಹವನ್ನು ಆವರಿಸಿದೆ ಪ್ರಭು. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅನ್ನುವಂತ ಅರಿಷಡ್ವರ್ಗಗಳಲ್ಲಿ ಕಾಮ ಅನ್ನುವುದು ಮೊದಲ ಸ್ಥಾನವನ್ನು ಪಡೆಯುತ್ತದೆ. ಅದುವೇ ಪುರುಷಾರ್ಥಗಳಲ್ಲಿ ಧರ್ಮಾರ್ಥ ಕಾಮ ಅನ್ನುವಂತಹ 3ನೇ ಸ್ಥಾನವನ್ನು ಕಾಮ ಪಡೆಯುತ್ತದೆ. ಆದ್ರೆ ಪುರುಷಾರ್ಥದ ಕಾಮ ನೀನು ಬಯಸಿದ್ದಲ್ಲ, ಅರಿಷಡ್ವರ್ಗದ ಕಾಮ ಅದು ಮೊದಲ ಸ್ಥಾನದಲ್ಲಿ ಬರ್ತದೆ. ಅದಕ್ಕಾಗಿಯೇ ನಿನ್ನ ದೇಹವನ್ನು ಅರಿಷಡ್ವರ್ಗಗಳು ಆವರಿಸಿದಾಗ ನಿನ್ನ ಕರ್ತವ್ಯ ಶಕ್ತಿ ಕುಂಠಿತವಾಯಿತು ಪ್ರಭು. ತಾನೇನು ಮಾಡುತ್ತಿದ್ದೇನೆ ಅನ್ನುವಂತಹ ವಿಷಯವನ್ನು ತಿಳಿಯದೆ ಭ್ರಮೆ ಅಂತೆ. ಏನು ಭ್ರಮೆ ಅಂದ್ರೆ, ಯಾವುದು ಉಂಟು ಅಂತ ನಾವು ಭಾವಿಸ್ತೇವೋ ಅದನ್ನು ಪಡೆಯುವುದಕ್ಕೆ ಅಲ್ಲಿಗೆ ಹೋದಾಗ ಅದು ಇಲ್ಲದೆ ಇರುವುದಕ್ಕೆ ಭ್ರಮೆ ಅಂತ ಅರ್ಥ. ಬಾಯಾರಿದಂತಹ ಕುದುರೆ ದೂರದಲ್ಲಿರುವಂತಹ ಬೆಟ್ಟದಲ್ಲಿರುವಂತಹ ಬಿಸಿಲನ್ನು ಕಂಡು ನೀರು ಅಂತ ಭ್ರಮೆಗೊಂಡು ಹೋಗುತ್ತದೆ. ಅಲ್ಲಿಗೆ ಹೋದಾಗ ನೀರು ಸಿಗುವುದಿಲ್ಲ, ಅದು ಬಿಸಿಲು. ಅದಕ್ಕೆ ಬಿಸಿಲು ಕುದುರೆ ಅಂತ ಅರ್ಥ. ಕನ್ನಡಿಯ ಒಳಗಿರುವಂತಹ ಚಿನ್ನದ ಗಂಟು ಬೇಕು ಅಂತ ಹೇಳಿ ಕೈ ಹಾಕಿದ್ರೆ ಕನ್ನಡಿಯ ಗಂಟು ನಮಗೆ ಸಿಗುವುದೇ, ಅದಕ್ಕೆ ಭ್ರಮೆ ಅಂತ ಅರ್ಥ. ನಿನ್ನದು ಭ್ರಮೆ. ಕದಂಬ ವಾಸಿನಿ ಯಾರು ಅನ್ನುವಂತಹ ವಿಷಯವನ್ನು ತಿಳಿಯದೆ ಕೇವಲ ಇಂದ್ರಿಯ ಚಾಪಲ್ಯವನ್ನು ತೀರಿಸುವುದಕ್ಕೆ ಹೋಗಿ ನಿನ್ನನ್ನೇ ನೀನು ಮುಗಿಸಬಾರದಲ್ಲ. ನಾವು ಕಾಣ್ತೇವೆ, ಕುರಂಗ, ಮಾತಂಗ, ಭೃಂಗ, ಪತಂಗ, ಮೀನಗಳು ಇಂದ್ರಿಯ ಚಾಪಲ್ಯಕ್ಕೆ ಬೇಕಾಗಿ ತನ್ನ ತನುವನ್ನೇ ಅರ್ಪಿಸ್ತದೆ. ಪ್ರಭು, ಜಿಂಕೆಯೊಂದು ಬೇಟೆಗಾರನ ಮಧುರ ಧ್ವನಿಗೆ ಮರಳಾಗಿ ಬಂದಿಯಾಗುತ್ತದೆ. ಆನೆಯೊಂದು ಕಬ್ಬನ್ನು ತಿನ್ನುವುದಕ್ಕೆ ಹೋಗಿ ಬಂದಿಯಾಗುತ್ತದೆ. ಪತಂಗ ಒಂದು ಉರಿಯುವ ಬೆಂಕಿ ಚಂದ ಅಂತ ಭಾವಿಸಿ ಹೋಗಿ ಸುಟ್ಟುಕೊಳ್ತದೆ. ಅದೇ ರೀತಿ ಭೃಂಗ ಕೆಂಡ ಸಂಪಿಕೆಯ ಮಧುವನ್ನು ಹೀರುವುದಕ್ಕೆ ಹೋಗಿ ತಾನೇ ಸಾಯ್ತದೆ. ಪ್ರಭು, ನಿದ್ರೆ, ಆಹಾರ, ಭಯ, ಮೈಥುನಗಳು ಪ್ರಾಣಿಗಳಿಗೂ ಮನುಷ್ಯರಿಗೂ ಸಮಾನವಾಗಿದ್ರೂ ಕೂಡ ಜ್ಞಾನ ಅನ್ನುವಂತಹ ವಿಶೇಷವಾದ ಶಕ್ತಿಯನ್ನು ದೇವರು ನಮಗೆ ಕೊಟ್ಟது ಯಾಕೆ? ಆಲೋಚನೆ ಮಾಡಿ. ಎಲ್ಲಾ ಪ್ರಾಣಿಗಳಿಗೂ ತಲೆ ಮುಂದೆ ಆದರೆ ಮನುಷ್ಯನಾದಂತಹ ನಮಗೆ ತಲೆ ಮೇಲ್ಮುಖ ಕೊಟ್ಟಿದ್ದಾನೆ. ಮೇಲ್ಮುಖವಾಗಿ ಆಲೋಚನೆ ಮಾಡಿ, ಆ ರೀತಿ ಆಲೋಚನೆ ಮಾಡದೆ ಭ್ರಮೆಗೊಂಡು ಆ ಕಾಮಿನಿಯನ್ನು ಮದುವೆ ಆಗುತ್ತೇನೆ ಅಂತ ಹೋದ್ರೆ ನೀನು ನೆಟ್ಟು ಬೆಳೆಸಿದಂತಹ ದಾನವ ಸಮುದಾಯ ಎನ್ನುವ ವಿಶಾಲ ವೃಕ್ಷ ನಿನ್ನ ಕಣ್ಣ ಮುಂದೆ ರೆಂಬೆ ಕೊಂಬೆಗಳನ್ನು ಕತ್ತರಿಸಿಕೊಂಡು ಚಾನಾ ಹಾನಿಯಾಗುತ್ತದೆ. ಪ್ರಭೋ, ಅವಳ ಸುದ್ದಿವೆ. ಚಂಡಮುಂಡರು ಹೇಳಿದ ಪ್ರಕಾರ ಕದಂಬಾವಳದಲ್ಲಿ ಇರುವವಳು ಸಾಮಾನ್ಯ ಭಾಗ್ಯ ತರುಣಿ ಅಲ್ಲವೇ? ಇಷ್ಟು ಹೇಳಿದ್ರು ತರುಣಿ ಅಂತ ಹೇಳುತ್ತೀಯ. ತರುಣಿಯಲ್ಲ, ಅವಳ ಆದಿಮಾಯೆ.
ಮೋಗವಿರುವುದಿದು ಸರಿಯೇ ದೊರೆಯೇ ಸರಿಯೇ ಕರುಣಿಯಲ್ಲ ಹೇಳುವುದೇನು, ನಿನ್ನನ್ನು ಒಡೆಯ ಒಡೆಯ ಎಂಬ ಹಾಗೆ ಮನಸ್ಸು ತುಂಬಿ ಹೇಳುತ್ತೇವೆ ಪ್ರಭು. ನಮ್ಮ ಉದ್ದೇಶವೇ ಅದು. ನಮ್ಮ ಒಡೆಯ ಯಾವ ಕಾಲಕ್ಕೂ ಒಡೆಯಬಾರದು. ಆದ್ರೆ ಈಗ ನಿನ್ನ ನಡೆಯನ್ನು ಕಂಡಾಗ ನಿನ್ನ ಜೀವನವೇ ಒಡಕಾಗುತ್ತದೆ ಪ್ರಭು. ಚಂಡಮುಂಡರು ಹೋದರು, ಅಲ್ಲಿರುವಂತಹ ಕದಂಬವಾಸಿನಿಯನ್ನು ನೋಡಿದರು, ತಾವು ನೋಡಿದ್ದನ್ನು ಬಂದು ನಿನ್ನಲ್ಲಿ ಹೇಳಿದರು. ನೀನು ಅವರು ಹೇಳಿದ್ದನ್ನು ಕೇಳಿ ಅವಳನ್ನು ನೋಡುವುದಕ್ಕೆ ಮನ ಮಾಡಿದೆ ಪ್ರಭು. ನೋಡುವುದು ಬೇರೆ, ಕಾಣುವುದು ಬೇರೆ. ನೋಡಬೇಕು ಅಂತಾದ್ರೆ ಮಾಂಸಾಕ್ಷಿಗಳು ಸಾಕು, ಕಾಣಬೇಕು ಅಂತಾದ್ರೆ ಅಂತರಂಗದ ಕಣ್ಣು ಬೇಕು, ಜ್ಞಾನ ಚಕ್ಷು ಬೇಕು ಪ್ರಭು. ಅವಳನ್ನು ನೋಡುವುದಕ್ಕೆ ಮನ ಮಾಡಬೇಡ, ಕಾಣುವುದಕ್ಕೆ ಪ್ರಯತ್ನಿಸು. ಆ ಪ್ರಯತ್ನಿಸಿದಾಗ ಅವಳು ಯಾರು ಅಂತ ನಮಗೆ ಗೊತ್ತಾಗುತ್ತದೆ. ಗೊಂಡಾರಣ್ಯ ಕದಂಬವನ ನನ್ನಂತಹ ಬಂಟನಿಗಾದರೂ ಹೋಗುವುದಕ್ಕೆ ಅಸಾಧ್ಯ. ಕತ್ತಲೆಯ ಆವರಿಸಿದಂತಹ ಅರಣ್ಯದಲ್ಲಿ ಯಾವುದೇ ಭಯವಿಲ್ಲದೆ ನಿರ್ಭಯಳಾಗಿ ಅವಳು ಕುಳಿತಿದ್ದಾಳೆ ಪ್ರಭು. ಅವಳು ಯಾವಾಗ ನಿದ್ರಿಸಿದ್ದು ಯಾರಿಗೂ ಗೊತ್ತಿಲ್ಲ, ಅವಳು ಆಹಾರ ಭುಂಜಿಸಿದ್ದು ಯಾವಾಗ ಯಾರಿಗೂ ಗೊತ್ತಿಲ್ಲ, ಅವಳು ಯಾಕೆ ಬಂದಿದ್ದಾಳೆ ಅನ್ನುವಂತ ವಿಷಯ ಯಾರಿಗೂ ಗೊತ್ತಿಲ್ಲ. ಹಾಗಿದ್ರೆ ಒಬ್ಬನಿಗೆ ನಿದ್ರೆ, ಭಯ, ಆಹಾರ ಯಾವುದೂ ಇಲ್ಲದೆ ಬದುಕುವುದಕ್ಕೆ ಸಾಧ್ಯವಾಗುತ್ತದೆ ಅಂತಾದ್ರೆ ಅವಳನ್ನು ತರುಣಿ ಎಂಬ ಹಾಗೆ ಭಾವಿಸುವುದಕ್ಕೆ ಸಾಧ್ಯವಾ? ಹಾಗಾಗಿ ನಾನು ಹೇಳುವುದು ತರುಣಿ ಅಲ್ಲ, ಅವಳು ಆದಿ ಮಾಯೆ. ಆದಿ ಅಂತ ಹೇಳಿದ್ರೆ ಮೂಲ ಅಂತ ಅರ್ಥ. ಮಾಯೆ ರಕ್ಕಸರಾದ ನಮ್ಮಲ್ಲಿಯೂ ಉಂಟು ಅನಿಮಾದಿ ಅಷ್ಟಸಿದ್ಧಿಗಳು, ಅದಕ್ಕೆ ಕಣ್ಣು ಕಟ್ಟು ಅಂತ ಹೆಸರು. ಆದ್ರೆ ಈಗ ಕಂಡುಕೊಂಡದ್ದು ಅದಲ್ಲ, ಅದು ಧರ್ಮದ ಮಾಯೆ, ನಮ್ಮದು ಅಧರ್ಮದ ಮಾಯೆ. ಪ್ರಪಂಚವೆಲ್ಲವೂ ಜಲಮಯವಾದ ಕಾಲಕ್ಕೆ ಅಕಾರ ಉಕಾರ ಮಕಾರಗಳನ್ನುವಂತ ಮೂರಕ್ಷರ ಸೇರಿ ಓಂಕಾರವಾಯಿತು, ಪ್ರಣವವಾಯಿತು. ಪ್ರಣವ ಮೂಲಾಧಾರೆಯಾಗಿ ಲೋಕದಲ್ಲಿ ಕಾಣಿಸಿಕೊಂಡಳು. ತ್ರಿಮೂರ್ತಿಗಳನ್ನು, ತ್ರಿಗುಣಗಳನ್ನು, ತ್ರಿಲೋಕವನ್ನು ಸೃಷ್ಟಿಸಿದಳು. ಪ್ರಪಂಚ ಸ್ಥಾಪನೆಗೆ ಕಾರಣೀಭೂತಳಾದರು. ಸೃಷ್ಟಿ ಮಾಡುವಾಗ ಸೃಷ್ಟಿಕಾರಕಳಾಗಿ, ಪಾಲನೆ ಮಾಡುವಾಗ ಸ್ಥಿತಿಕಾರಕಳಾಗಿ, ಲಯ ಮಾಡುವಾಗ ಸಂಹಾರಕಾರಕಳಾಗಿ ಕಾಣಿಸಿಕೊಂಡವಳು ಅವಳೇ ಆದಿಮಾಯೆ. ಮನುಷ್ಯನೇ ಮೊದಲಾದ ರಕ್ಕಸರು ಅಟ್ಟಹಾಸ ಮಾಡುವ ಕಾಲಕ್ಕೆ ದೇವತೆಗಳ ಓಜಸ್ಸು, ತ್ರಿಮೂರ್ತಿಗಳ ತೇಜಸ್ಸು ಒಂದಾಗಿ ಆಕಾಶದಲ್ಲಿ ಬೆಳಕಿನ ಪರ್ವತ, ಬೆಂಕಿಯ ಪರ್ವತವೇ ಕಾಣಿಸಿಕೊಂಡಿತು ಪ್ರಭು. ಅದರ ಉರಿ, ಅದರ ಶಾಖ 14 ಲೋಕಗಳಿಗೂ ಹರಡಿತು. ಅದುವೇ ಅಷ್ಟಭುಜೆಯಾಗಿ ನಾರಿ ರೂಪವನ್ನು ತಾಳಿ ಬಂತು ಪ್ರಭು. ನಾರಿಯೇ ಬಂದದ್ದಲ್ಲ, ನಾರಿ ರೂಪವನ್ನು ತಾಳಿ ಬಂದದ್ದು. ಅಷ್ಟಭುಜೆಯಾಗಿ ಸಿಂಹವಾಹಿನಿಯಾಗಿ ಅವಳು ಹೋಗುವಂತಹ ಕಾಲಕ್ಕೆ ಅವಳ ಪಾದದ ಭಾರಕ್ಕೆ ಭೂಮಿಯೇ ಕುಸಿಯತೊಡಗಿತಂತೆ. ಅವಳ ತಲೆಯ ಮೇಲಿರುವಂತಹ ಕಿರೀಟ ಆಕಾಶದಲ್ಲಿ ಗೆರೆ ಎಳೆಯುವ ಹಾಗಾಗಿ ಹೋಯಿತು. ಅವಳು ಮಾಡಿದಂತಹ ಧನುಷ್ಟಯಂಕಾರ ಸಪ್ತ ಪಾತಾಳ ಲೋಕಗಳೇ ಅಲುಗಾಡಿತಂತೆ. ಹಾಗೆ ಹೋದಂತಹ ಅಷ್ಟಭುಜ ರುಳ ಮಹಿಷರನ್ನು ಕೊಂದು ತ್ರಿದಶರಿಗೆ ತ್ರಿವಿಷ್ಣುವನ್ನು ಕೊಟ್ಟಳು. ಆ ಬಳಿಕ ಅನಂತದಲ್ಲಿ ಲೀನವಾಗಿ ಹೋದಳು. ಕಾಲಾಂತರಕ್ಕೆ ಹುಟ್ಟಿಕೊಂಡವರು ನೀವು, ನಿಮ್ಮ ಜೊತೆಯಲ್ಲಿ ನಾವು ಮಾಡಿದ್ದು ಲೋಕ ಕಲ್ಯಾಣವಾದ ಕಾಯಕವಲ್ಲ, ಎಲ್ಲವೂ ಅನ್ಯಾಯ ಪ್ರಭೋ. ಪಂಚಮಹಾ ಪಾತಕಗಳನ್ನು ಮಾಡಿದೆವು, ಇಂದ್ರಾದಿಗಳ ಸ್ಥಾನವನ್ನು ಕಿತ್ತುಕೊಂಡೆವು, ಲೋಕದಲ್ಲಿ ಭಯೋತ್ಪಾದನೆ ಮಾಡಿದೆವು. ನಮ್ಮಿಂದ ಸೋತ ದೇವೇಂದ್ರ ಅಡಗಿದ್ದಾನೆ ಅಂತ ನೀನು ಭಾವಿಸಿದ್ದಿ. ಇಲ್ಲ ಪ್ರಭು, ಅವ ಮತ್ತೊಬ್ಬರನ್ನು ತೆಗೆಯದೆ ಕೂತುಕೊಳ್ಳುವವಲ್ಲ. ಹೋಗಿದ್ದಾನೆ ಕದಂಬವನಕ್ಕೆ, ಅವ್ಯಕ್ತಳಾದವಳನ್ನು ಮತ್ತೊಮ್ಮೆ ವ್ಯಕ್ತೀಕರಿಸಿದ್ದಾನೆ. ಪಾರ್ವತಿ ದೇಹದಲ್ಲಿ ಐಕ್ಯಳಾದಂತಹ ಅವಳು ಮತ್ತೊಮ್ಮೆ ಕೌಶಿಕೆಯಾಗಿ ಬಂದಳಂತೆ. ಆ ತ್ರಿದಶರನ್ನು ಕೊರೆಯುವುದಕ್ಕೆ, ರಕ್ಕಸರಾದಂತಹ ನಮ್ಮನ್ನು ಕೊಲ್ಲುವುದಕ್ಕೆ ಈ ರೂಪವಾದಂತಹ ಚೆಲುವಾದ ರೂಪವನ್ನು ತಾಳಿ ಕದಂಬವನದಲ್ಲಿ ಕುಳಿತಿದ್ದಾಳೆ ಪ್ರಭು. ಹಾಗಾಗಿ ಅವಳು ತರುಣಿ ಅಲ್ಲ. ರಕ್ತಬೀಜ ಸೃಷ್ಟಿ ಸ್ಥಿತಿ ಲಯದ ಕಾರ್ಯಗಳಿಗೆ ಪ್ರತಿಪಾದಕಳಾದಂತಹ ಆದಿಮಾಯ ಜಗನ್ಮಾತೆ ಅವಳು ಎನ್ನುವುದಾಗಿ ನೀನು ಹೇಳುತ್ತಾ ಇದ್ದಿ. ನನಗೆ ನಂಬಿಕೆ ಬರಬೇಕು ಅಂತ ಆದ್ರೆ ಇದಕ್ಕೆಲ್ಲ ಆಧಾರ ಬೇಕು. ಏನುಂಟು ನಿನ್ನಲ್ಲಿ? ನಿನ್ನ ಜೀವನಾನುಭವವೇ ಆಧಾರ. ನಿನ್ನ ಬಗ್ಗೆ ಹೇಳುವುದಕ್ಕೆ ಹೋದ ಸುಗ್ರೀವ ಹೇಳಿದ. ಹೇಳುವಾಗ ಅವಳ ಮುಖದಲ್ಲಿ ಮುಗುಳುನಗೆ,
ಅದುವೇ ಸುಗ್ರೀವನಿಗೆ ದಗೆ. ಸುಗ್ರೀವ ಸತ್ತು ಬಿದ್ದ, ಯಾರು ಕೊಂದದ್ದು? ಅವಳ ಆದಿಮಾಯೆ. ಸತ್ತ ಸುಗ್ರೀವನನ್ನು ಬದುಕಿಸಿದ್ದು ಯಾರು? ಅವಳ ಆದಿಮಾಯೆ. ಒಬ್ಬಳಿಗೆ ಬದುಕಿಸುವುದಕ್ಕೂ ಕೊಲ್ಲುವುದಕ್ಕೂ ಸಾಧ್ಯವಾಗುತ್ತದೆ ಅಂತಾದ್ರೆ ಅವಳನ್ನು ನಿಗ್ರಹಾನುಗ್ರಹ ಶಕ್ತಿವಂತಳು ಅಂತ ನಾವು ಹೇಳುವುದು. ಪ್ರಭು, ಸುಗ್ರೀವ ಹೋಗುವಾಗ ಶುಂಭನ ದೂತ, ಬರುವಾಗ ದೇವಿಯ ದೂತ, ಈಗಂತೂ ಅವಧೂತ. ಸುಗ್ರೀವನ ನಂಬಿಕೆಯನ್ನು ಬದಲಾಯಿಸಿದ ಅವಳು ತರುಣಿಯಾಗಿ ನಮಗೆ ಕಾಣ್ತಾಳೆ. ಆಮೇಲೆ ಹೋದವ ಧೂಮ್ರಾಕ್ಷ, ಹೆಸರೇ ಸೂಚಿಸುತ್ತದೆ ಧೂಮ್ರಾಕ್ಷ. ಅವನ ಕಣ್ಣಿನಲ್ಲಿ ಬರುವಂತಹ ಹೊಗೆ ವಿರೋಧಿಗಳಿಗೆ ದಗೆಯಾಗುತ್ತದೆ. ಹೋಗುವಾಗ 60,000 ಮಂದಿ ರಕ್ಕಸರನ್ನು ಕರ್ಕೊಂಡು ಹೋದ. ಅವಳನ್ನು ಎಳೆಯುವುದಕ್ಕೆ ಮುಂದಾದಾಗ ಅವಳ ಬಳಿಯಲ್ಲಿದ್ದಂತಹ ಸಿಂಹ 60,000 ಮಂದಿ ರಕ್ಕಸರ ಪ್ರಾಣವನ್ನು ಹೀರಿತು. ಧೂಮ್ರಾಕ್ಷನಿಗೆ ವರೆಯಿಂದ ಖಡ್ಗವನ್ನು ಎಳೆಯುವುದಕ್ಕೆ ಅವಕಾಶ ಕೊಡದೆ ಕೇವಲ ಹುಂಕಾರದಿಂದಲೇ ಬೆಂಕಿಯನ್ನು ಸೃಷ್ಟಿ ಮಾಡಿ ಧೂಮ್ರಾಕ್ಷನನ್ನು ಕೊಂದಳು. ಧೂಮಾವತಿಯಾದಳು. ಆ ಧೂಮಾವತಿಯನ್ನು ತರುಣಿಂದ ಭಾವಿಸ್ತೀಯೋ? ಚಂಡಮುಂಡರು ನವೋಮಂಡಲದಲ್ಲಿ ನಿಂತುಕೊಂಡು ಭೂಮಂಡಲವನ್ನೇ ಚೆಂಡಾಡಬಲ್ಲಂತಹ ಸಾಮರ್ಥ್ಯವಂತರು. ಅವಳನ್ನು ಕೊಲ್ಲುವುದಕ್ಕೆ ತನ್ನ ದೇಹದಿಂದಲೇ ಭದ್ರಕಾಳಿಯನ್ನು ಸೃಷ್ಟಿ ಮಾಡಿದಳು. ಚಂಡಮುಂಡರ ರುಂಡವನ್ನು ಚೆಂಡಾಡಿದಳು. ಚಾಮುಂಡಿಯಾದಳು. ಚಾಮುಂಡಿಯನ್ನು ತರುಣಿಂದ ನೀನು ಭಾವಿಸ್ತೀಯೋ? ಅಲ್ಪ ನಲ್ಲದ ಧೂಮ್ರಾಕ್ಷ ಕಾದಿ ಮಡಿದಂತಹ ಚಂಡಮುಂಡರು 60,000 ಮಂದಿ ರಕ್ಕಸರ ಪ್ರಾಣವನ್ನು ತೊರೆದು ಗರ್ಭದಲ್ಲಿ ಕುಳಿತಂತಹ ಅವಳು ತರುಣಿಯಲ್ಲ, ಜಗಜ್ಜನನಿ ಪ್ರಭು. ರಕ್ತಬೀಜ, ಇಷ್ಟೆಲ್ಲ ಮಾತನಾಡಿದ ನಿನ್ನಲ್ಲಿ ಒಂದು ಪ್ರಶ್ನೆ. ಅವಳನ್ನು ಕರೆತರುವ ಬಗ್ಗೆ ನಿನ್ನ ಮನದ ಅಭಿಪ್ರಾಯವೇನು? ಕೇಳ್ತೀಯಾ? ಬಿಡು 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 ಮೂರ್ಖತೆಯ ತ್ರೈ ಜಗದೊಡದೊಡದು ತ್ರೈ ಜಗದೊಡದೊಡದು ಶಿವಗೇಂದ್ರ ಮಧ್ಯವೇ ಅವಳು ತ್ರೈ ಜಗದೊಡದಿ ಚರಣಕ್ಕೆ ಭಕ್ತಿಯು ಪೊಡ ಮಾಡುವ ತ್ರೈ ಜಗದೊಡದಿ ಚರಣಕ್ಕೆ ಭಕ್ತಿಯಿಂದಲಿ ಪೊಡ ಮಾಡುವ ಪಡೆದವನ ಕಾರುಣ್ಯದಲ್ಲಿ ಪಡೆದವನ ಕಾರುಣ್ಯದಲ್ಲಿ ಜಡಜ ಪೀಠನ ವರದ ತೆರದಲ್ಲಿ ವರದ ತೆರದಲ್ಲಿ ಪಡೆದು ಸುಖವನ್ನು ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡು ಬಿಡು ಮನದ ಮೂರ್ಖತೆಯ ನಾವೆಲ್ಲ ಬಿಂದುಗಳು ನಾವೆಲ್ಲ ಹಿಂದೂಗಳು ಅವಳ ಸಿಂಧು ಭೈರವಿ ಅವಳ ಸಿಂಧು ಭೈರವಿ ಬಿಡು ಮನದ ಮೂರ್ಖತೆಯ ತಪ್ಪಲ್ಲ, ಪ್ರಾಯ ಮುಖ್ಯ ಅಲ್ಲ. ಈ ಪ್ರಾಯದಲ್ಲಿಯೂ ಮದುವೆ ಆಗಬೇಕನ್ನುವಂತಹ ಬಯಕೆ ಹುಟ್ಟಿತಲ್ಲ, ಅಪರಾಧ ಅಲ್ಲ ಪ್ರಭು. ಆದ್ರೆ ಒಂದು ವಿಷಯ ಹೇಳ್ತೇನೆ, ಯಾರೇ ಆಗಲಿ ಒಂದು ಮದುವೆಯ ಶುಭ ಕಾರ್ಯವು ಅಥವಾ ಒಂದು ಕಾರ್ಯಕ್ರಮವು ಅದು ಚಂದ ಆಗಬೇಕು ಅಂತಾದ್ರೆ, ನಮಗೂ ಕೂಡ ಉಲ್ಲಾಸ ಬರಬೇಕು ಅಂತಾದ್ರೆ ಎದುರಿಗೆ ನೋಡುವವರು ಇರಬೇಕು ಪ್ರಭು. ಈಗ ನೀನು ಮದುವೆ ಆಗುವಾಗ ಶುಂಭನ ಮದುವೆಯಲ್ಲಿ ಸಭಾಸದನ ತುಂಬಿರಬೇಡ. ಎದುರು ಯಾರು ಇಲ್ಲದಿದ್ರೆ ನಿನ್ನ ಮದುವೆ ಚಂದ ನೋಡ್ಲಿಕ್ಕೆ ಯಾರಿದ್ದಾರೆ ಪ್ರಭು? ಮತ್ತೆ ಯಾವ ಸುಖಕ್ಕೆ ನಿನಗೆ ಮದುವೆ? ಮದುವೆ ಆಗುವ ಉದ್ದೇಶದಿಂದಲೇ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ, ಸತ್ತು ಹೋದ್ರು. ಧೂಮ್ರಾಕ್ಷರನ್ನು ಕಳುಹಿಸಿಕೊಟ್ಟೆ, ಸತ್ತು ಹೋದ. 60,000 ಮಂದಿ ರಕ್ಕಸರು, ಅವರು ಸತ್ತು ಹೋದ್ರು. ಸ್ವಲ್ಪ ಆಲೋಚನೆ ಮಾಡು. ಮೊದಲು ಹೀಗ ನಿನ್ನ ಸಭೆ ತುಂಬಿ ತುಳುಕುತ್ತಿತ್ತು, ಈಗ ಎಲ್ಲ ಬರಿದಾಗಿ ಹೋಗಿದೆ. ಎಲ್ಲವರು ನಿನಗಾಗಿ ಪ್ರಾಣವನ್ನು ಬಿಟ್ಟಿದ್ದಾರೆ ಪ್ರಭು. ಹಾಗಾಗಿ ಹೇಳ್ತೇನೆ, ಇನ್ನೂ ಅವಳು ಯಾರು ಅಂತ ನನಗೆ ಅರ್ಥವಾಗದೆ ಹೋದ್ರೆ ನಾನು ಹೇಳಿ ಪ್ರಯೋಜನ ಇಲ್ಲ. ನೀನೇ ಅರ್ಥ ಮಾಡಿಕೊ. ಬಿಡು ಮನದ ಮೂರ್ಖತೆ. ಸರ್ವೇಶ್ವರಿ, ಜಗಜ್ಜನನಿ, ಪ್ರಣವ ಸ್ವರೂಪಿಣಿ, ಮಹಿಷಾಂತಕಿ, ಚಂಡಮುಂಡಾಂತಕಿ ಆಗಿದ್ದಾಳೆ. ತಾಯಿಯನ್ನು ತಾಯಿ ಎಂಬ ಹಾಗೆ ಭಾವಿಸಬೇಕೇ ಹೊರತು ತಾಯಿಯನ್ನು ಹೆಂಡತಿ ಅಂತ ನಾವು ಭಾವಿಸುವುದಕ್ಕಿಲ್ಲವಲ್ಲ. ಬ್ರಹ್ಮದೇವ ಬೇಕಾದಷ್ಟು ಕೊಟ್ಟಿದ್ದಾರೆ ನಿನಗೆ ಸಂಪತ್ತು. 14 ಲೋಕವೇ ಇದೆ, ಮಣ್ಣು ಬೇಡ. ಕುಬೇರನ ಭಂಡಾರವನ್ನೇ ಸೂರೆಗೊಳ್ಳುವಷ್ಟಿದೆ ಬಂಗಾರ ನಿನ್ನಲ್ಲಿ. ಹೊಣ್ಣು ಬೇಡ. ನಿನಗೆ ಹೆಣ್ಣಿನ ಸುಖ ಬೇಕು ಅಂತಾದರೆ ರಂಭಾದಿ ನಾರಿಯರಿದ್ದಾರೆ, ಭೂಲೋಕದಲ್ಲಿ ರಕ್ಕಸಸ್ತ್ರೀಯರಿದ್ದಾರೆ, ಪಾತಾಳದಲ್ಲಿ ಉರಗ ಕಣ್ಣಿಕೆಯರಿದ್ದಾರೆ.
ಅವರೆಲ್ಲ ನಿನಗಾಗಿ ಹಂಬಲಿಸ್ತಾರೆ. ಹಂಬಲಿಸದೇ ಇದ್ದ, ಬೆಂಬಲಿಸದೇ ಇದ್ದ ಅವಳನ್ನು ಮದುವೆ ಆಗುತ್ತೇನೆ ಅಂತ ಹೋದ್ರೆ ನೀನೇ ಒಂದು ನೆಟ್ಟು ಬೆಳೆಸಿದಂತಹ ಗಿಡವೊಂದು ಚಾನಾಹಾನಿಯಾಗುತ್ತದೆ ಪ್ರಭು. ಯಾವುದು ಸಿಗುವುದಿಲ್ವೋ ಆವಾಗ ಅದನ್ನು ಬಿಟ್ಟು ಬಿಡಬೇಕು. ಅವಳು ಸಿಂಧು, ನಾವು ಬಿಂದು. ಅವಳು ಪರ್ವತ, ನಾವು ಪ್ರಪಾತ. ಬಿಂದು ಸಿಂಧುವನ್ನು ಸೇರಬೇಕೆ ಹೊರತು ಸಿಂಧು ಬಿಂದುವನ್ನು ಸೇರುವ ಕ್ರಮ ಇಲ್ಲ. ಹಾಗಾಗಿ ಸರ್ವೇಶ್ವರಿಯಾದ ಅವಳ ಕೈ ಹಿಡಿಯುವುದರ ಬದಲು ಕಾಲು ನಾನು ಹೇಳುವುದೇ ಬಿಡುಮಣದ ಮೂರ್ಖತೆ. ನೀನು ಹೇಳಿದ ಯಾವುದೇ ಮಾತುಗಳು ನನಗೆ ಪಥ್ಯವಾಗಲಿಲ್ಲ. ರಕ್ತ ಬೀಜ ಆಗ್ಲಿಲ್ವಾ? ಕದಂಬವನದಲ್ಲೊಬ್ಬಳು ಕುಳಿತುಕೊಂಡು ಶುಂಭನಲ್ಲ ನಿಶುಂಭನಲ್ಲ ಪ್ರತ್ಯಕ್ಷ ಶಂಭುವೆ ಬರಲಿ ಎನ್ನುವುದಾಗಿ ಕತ್ತಿ ಕಾಲದ ಆಹ್ವಾನವನ್ನು ಕೊಟ್ಟಿದ್ದಾಳೆ. ಮಂಜುನಾಥನಿಗೆ ಹೆದರುವುದಿಲ್ಲ, ಮತ್ತೆ ನಿನಗೆ ಹೆದರ್ಲಿಕ್ಕುಂಟು. ರಕ್ತ ಬೀಜ ನೀನು ಹೇಳಿದಾಗ ಆದಿಮಾಯೆಯಾಗಿದ್ದಲ್ಲಿ ಭವಿತವ್ಯಂ ಭೌತ್ಯವ ರಕ್ತ ಬೀಜ ಅವಳ ಯೋಜನೆ ಸಾಕಾರಗೊಳ್ಳುತ್ತದೆ. ಆದ್ರೆ ಇದು ಅದಲ್ಲ. ಆ ದೇವತೆಗಳು ಸಮೂಲಾಗ್ರವಾಗಿ ನಮ್ಮನ್ನು ನಾಶ ಮಾಡಬೇಕು ಉದ್ದೇಶದಿಂದಲೇ ಯಾವಳೊಬ್ಬಳಾಗೆ ಭಯಾಂಕನೆಯನ್ನು ತಂದು ಕಲಮಾವಳದಲ್ಲಿ ಕುಳ್ಳಿರಿಸಿದ್ದಾರೆ. ಮಹಿಷ ವಧೆ ಆಗುವಾಗಲೇ ಎಲ್ಲ ಅರ್ಧ ಹೋಗಿ ಆಗಿದೆ. ಅದು ಅವರಿಗೆ ಸೂತಕ ಬರೋದು ಮಹಿಷನದ್ದು. ಸೂತಕಲ್ಲ, ಅವರು ಗ್ರಹಿಸಿದ್ದಾರೆ ಏನಂತ. ಮಹಿಷನನ್ನೇ ಕೊಂದವಳು ಇನ್ನು ಶುಂಭನನ್ನು ಬಿಡ್ತಾಳೋ. ಹಾಗಾಗಿ ಶುಂಭ ವಧೆಗಿಂತ ಮೊದಲೇ ನಾವು ಹೋಗಿ ಬಿಡುವಂತ ಹೋಗಿ. ಮಹಿಷ ವಧೆ ಹೋಗುವವರು ಹೋಗ್ಲಿ, ನಮ್ಮನ್ನು ಬೆಂಬಲಿಸುವವರು 10 ಮಂದಿ ಇದ್ರು ನಮಗೆ ಸಾಕು. ಅದಕ್ಕೆ ನಾನು ಹೇಳುವುದು, ಹೋದವರು ಹೋಗ್ಲಿ, ಇದ್ದವರು ಹೋಗುವುದರ ಮೊದಲು ಬಿಡುಮಣದ ಮೂರ್ಖತೆ ಬೇಗ ಮುಗಿಸುವ. ರಕ್ತ ಬೀಜ ಮಾತುಗಳನ್ನು ಕೇಳಿದರೆ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಅರ್ಥ ಆದ್ರೆ ಮಾತಾಡಿದ್ದು ಸಾರ್ಥಕ. ನಿನಗೆ ಬೇಕಾದದ್ದು ಬದುಕು, ನಮ್ಮವರ ಬದುಕು. ನಮ್ಮವರ ಬದುಕಿಗೆ ಬೇಕಾಗಿ ಸ್ವಲ್ಪ ಮಾತಾಡಿದ್ರೆ ನನ್ನನ್ನು ರಣ ಹೇಳಿ ಅಂತ ಇನಿತೀರೆ ನಿನ್ನಯ ಛಲ ಅನುಮಾನ ಬೇಡ ಕಳುಹಿಸಿಕೊಡು. ಹೊಂಬಟ್ಟದಲ್ಲಿ ಕದಂಬವನಕ್ಕೆ ಬರಬೇಕು ಅಂತ ಬಂದವನ ದಾರಿ ತಪ್ಪಿತೋ ಇಲ್ಲದ ಹೋದರೆ ಹಾಗೆ ಕಾರ್ಗತ್ತಲೆ ಕದಂಬವನದಲ್ಲಿಂದ ನಾನು ಕೇಳಿಬಲ್ಲೆ. ಇಲ್ಲಿ ನೋಡಿದ್ರೆ ಕೋಟಿ ಸೂರ್ಯನ ಪ್ರಭೆ. ಪರಸ್ಪರ ವೈರಭಾವದಲ್ಲಿ ಇರಬೇಕಾದ ಪ್ರಾಣಿಗಳು ಸಹೋದರಿಯ ಭಾವ. ಒಂದು ಆನೆ ಒಂದು ಸಿಂಹ ಜೊತೆಯಲ್ಲಿ ಆಟವಾಡುತ್ತಿದೆ. ಒಂದು ಹುಲಿ ಒಂದು ಹುಲ್ಲೆ, ಹುಲ್ಲೆಯ ಬೆನ್ನನ್ನು ಹುಲಿ ನೇವರಿಸುತ್ತಿದೆ. ಹಾವಿನ ಹೆಡೆಯ ಕೆಳಗೆ ಮಂಡೂಕ ವಿಶ್ರಾಂತಿ ಪಡೆಯುತ್ತಿದೆ. ಆನೆ ನೀಡಿಡುವುದಿಲ್ಲ, ಸಿಂಹ ಗರ್ಜಿಸುವುದಿಲ್ಲ. ಮುಳ್ಳಿನ ಮರದಲ್ಲಿಯೂ ಪರಿಮಳವನ್ನು ಬೀರುವಂತಹ ಹಸುಮಗಳು. ಯಾಕೆ ಹೀಗೆ? ಜಾಗ ತಪ್ಪಲಿಲ್ಲ, ಅದೇ ಜಾಗ ಸ್ವಲ್ಪ ಬದಲಾದ ಹಾಗೆ ಕಾಣುತ್ತದೆ. ದೇವಿ ಬಂದದ್ದಲ್ವಾ? ದೇವಿ ನೆಲೆಯಾದ ಜಾಗ ಇದು. ಹಾಗಾಗಿ ಮೊದಲ ಕದಂಬವನವಲ್ಲ, ಮೆರೆವ ಕದಂಬವನ. ಹಾಗಿರುವಾಗ ಬಂದ ಜಾಗ ಸರಿ ಉಂಟು. ಜಾಗ ಸರಿ ಉಂಟು ಅಂತಾದ್ರೆ ಇಲ್ಲಿ ಇದ್ದವಳು ಕೂಡ ನಮಗೆ ಕಾಣಬೇಕಲ್ಲ.
ಸುಗ್ರೀವನ ಕಣ್ಣಿಗೆ ದೇವಿಯಾಗಿ ಕಂಡವಳು. ನಮಗೂ ನೋಡಬೇಕು ಅಂತ ಬಯಕೆ. ನೋಡುವ, ದೇವಿಯನ್ನು ನೋಡುವ ಭಾಗ್ಯ ಉಂಟು ಅಂತಾದ್ರೆ ನೋಡುವುದಕ್ಕೆ ಅವಕಾಶ. ಓ ಕೇಳ್ತಾ ಇದೆ ಗಾಯನ, ಅದನ್ನೇ ಹಿಡಿದು ಸ್ವಲ್ಪ ಮುಂದುವರಿ.
ಜಗಜ್ಜನನಿ, ತ್ರಿಭುವನ ಮೋಹಿನಿ, ಓಂಕಾರ ಸ್ವರೂಪಿಣಿ, ಮಹಿಷಮರ್ದಿನಿ ಮಹಾದೇವಿಯನ್ನು ನೋಡಿ ನನ್ನನ್ನು ನಾನೇ ಮರೆತು ಹೋದೆ. ನೋಡಿದನು ಕಲಿ ರಕ್ತಬೀಜ, ರಕ್ತಬೀಜ ಕಲಿ ಎನ್ನುವುದಕ್ಕಿಂತಲೂ ನೋಡಿದನ್ನು ಕಲಿ ಎಂಬ ಹಾಗೆ ದೇವಿ ನಮಗೆ ಹೇಳುವ ಹಾಗುಂಟು. ಇನ್ನೂ ನಾವು ಕಲಿಯದೆ ಹೋದರೆ ಇನ್ನು ಯಾವಾಗ ಕಲಿಯುವುದು? ಕಲಿತೆ ಬರುವಾಗಲೇ ಇವಳು ಏನು ಅನ್ನುವುದನ್ನು ನಾನು ಕಲಿತುಕೊಂಡೇ ಬಂದದ್ದು. ಶೋಣಿತಾಪುರದ ರಾಜಬೀದಿಯಲ್ಲಿ ಹರಿದಂತಹ ಶೋಣಿತದ ಧಾರೆ, ಚಂಡಮುಂಡರ ರುಂಡ, ಧೂಮ್ರಾಕ್ಷರ ಹಿಡಿ ಭಸ್ಮ, 60,000 ಮಂದಿ ರಕ್ಕಸರ ಕಳೇವರ. ಇದನ್ನು ಕಂಡಾಗಲೂ ನಾವು ಕಲಿಯದೇ ಇದ್ರೆ ಯಾವಾಗ ಕಲಿಯುವುದು? ಕಲಿ ಅನ್ನುವ ಶಬ್ದಕ್ಕೆ ವೀರ ಅನ್ನುವುದು ಒಂದು ಅರ್ಥವಾದರೆ ಕೆಟ್ಟವ ಅಂತ ಇನ್ನೊಂದು ಅರ್ಥ. ರಕ್ತಬೀಜ ಕೆಟ್ಟವನೇ ಹೌದು, ಇರುವುದು ಕೆಟ್ಟವರ ಜೊತೆಯಲ್ಲಿ. ಹಾಗಾಗಿ ನನ್ನನ್ನು ಕೆಟ್ಟವ ಎಂಬ ಹಾಗೆ ಬಿಂಬಿಸಿದ್ರೆ ಅಪರಾಧ ಅಲ್ಲ. ಕೊಳಚೆಯ ನೀರು ಕೊಳಚೆ ಪ್ರದೇಶದಲ್ಲಿದ್ದರೆ ಕೊಳಕಾಗಿ ಇರ್ತದೆ. ಅದುವೇ ಕೊಳಚೆಯ ನೀರು ಸಮುದ್ರವನ್ನು ಸೇರಿದರೆ ಪವಿತ್ರವಾದ ತೀರ್ಥವಾಗುತ್ತದೆ. ಕಲಿಯಾಗಿ ರಕ್ಕಸರ ಮಂದೆಯಲ್ಲಿ ಕೆಟ್ಟವನಾದ ರಕ್ತಬೀಜ ಸಮುದ್ರದ ಹಾಗಿರುವ ಈ ದೇವಿಯ ಪಾದವನ್ನು ಸೇರಿದರೆ ನನ್ನ ಕಲಿತನವೆಲ್ಲವೂ ಹೋಗಿ ನಾನು ಕೂಡ ಮೋಕ್ಷವನ್ನು ಹೊಂದುವುದಕ್ಕೆ ಸಾಧ್ಯ. ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ಎಲ್ಲಿಂದ ಇಳಿಬಿಟ್ಟಿದೆ ಆದಿ ಕಾಣುವುದಿಲ್ಲ. ಎಲ್ಲಿಗೆ ಜೀಕುತ್ತಾಳೆ ಅನ್ನುವುದೇ ಗೊತ್ತಾಗುವುದಿಲ್ಲ. ಒಮ್ಮೆ ಸ್ವರ್ಗ, ಒಮ್ಮೆ ಭೂಲೋಕ, ಒಮ್ಮೆ ಪಾತಾಳ. ತ್ರಿಭುವನವನ್ನು ತೂಗಯ್ಯಾಲೆಯ ಹಾಗೆ ತೂಗುವಳು ನಾನು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಕೈಯಲ್ಲಿ 3 ಮನೆಯ ಆಯುಧ, ಯಾರಿದ್ದಾರೆ ಎದುರಿಸುವುದಕ್ಕೆ ಎಂಬ ಹಾಗೆ ಗಾಢ ಗರ್ವದಲ್ಲಿ ಕುಳಿತಿದ್ದಾಳೆ. ಯಾರಿವಳಿಗೆ ಚಿನ್ನದ ಉಯ್ಯಾಲೆ ಕಟ್ಟಿಕೊಟ್ಟದ್ದು? ಯಾಕೆ ಕೊಡಬೇಕು? ಯಾದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ, ಶಕ್ತಿ ರೂಪೇಣ ಸಂಸ್ಥಿತ, ವಿದ್ಯಾರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಶಾರದೆಯಾಗಿ ವಿದ್ಯೆಯನ್ನು, ಲಕ್ಷ್ಮಿಯಾಗಿ ಸಂಪತ್ತನ್ನು, ಪಾರ್ವತಿಯಾಗಿ ಶಕ್ತಿಯನ್ನು ನಮಗೆ ಕೊಡುವವಳು ಇವಳು. ಹಾಗಿರುವಾಗ ನಾವು ಇವಳಿಗೆ ಕೊಡಬೇಕು ಅಂತ ಇಲ್ಲ. ನಾನು ಸ್ವಲ್ಪ ತೇಜವನ್ನು ಹೊಂದಿದವನೇ ವರವನ್ನು ಪಡೆದು ಇವಳ ಮುಂದೆ ನಮ್ಮ ತೇಜ ಲೆಕ್ಕಕ್ಕಿಲ್ಲ. ನನ್ನದು ಬಿಡಿ, ಪ್ರಪಂಚವನ್ನೇ ಬೆಳಗಬಲ್ಲಂತಹ ಸೂರ್ಯ ಇವಳ ಮುಂದೆ ಬೆಳಗಲಾರ, ಚಂದ್ರನೂ ಬೆಳಗಲಾರ, ನಕ್ಷತ್ರಗಳು ಮಿನುಗಲಾರವು. ಯಾಕಂದ್ರೆ ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಇವಳ ಅಭಿವ್ಯಕ್ತಿ. ಹಾಗಿದ್ರೆ ಏನಿದರ ಅರ್ಥ? ನಮ್ಮ ಎಲ್ಲರ ತೇಜವೂ ಸೇರಿದ್ರು ಇವಳ ಮುಂದೆ ಅದು ಲಘು ತೇಜವಾಗಿಯೇ ಕಾಣುತ್ತದೆ. ನಮ್ಮ ಎಲ್ಲವರ ಮುಂದೆ ಇವಳು ಗುರುತೇಜನಾಗಿ ಕಾಣುತ್ತಿದ್ದಾಳೆ. ಇವಳ ತೇಜವೇ ಗುರುವಾಗಿದೆ, ನಮ್ಮದು ಲಘುವಾಗಿದೆ. ಇಂಥವಳನ್ನೂ ನಮ್ಮ ಒಡೆಯ ಬಯಸಿದರೆ ಮಾಡಲಿನ್ನೇನ ಕಟ. ಶುಂಭನ ಕೂಡ ಭಾಷೆಯ ಹೊರೆದು ಬಂದಿಹೆ, ಕೇಡು ಇವಳಿಂದ ಬದ್ಧ. ಸಾಯುವುದೇ ಉದ್ದೇಶವಾಗಬಾರದು. ಉಳಿದವರನ್ನು ಸ್ವಲ್ಪ ಉಳಿಸಬೇಕು ಕೊನೆಯವರೆಗೆ. ನಾನೇ ಪ್ರಯತ್ನ ಮಾಡಬೇಕು. ಹೋಗದೆ ಆಗಿ ಉಳಿಬೇಕು ಅಂತಾದ್ರೆ ದೇವಿಯನ್ನೇ ಭಕ್ತಿ ಮಾಡಬೇಕು. ನೋಡುವ
ಮಾತಂಗಿ ಮಧುಶಾಲಿನಿ ಕುರಿಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ. ನಿನ್ನನ್ನು ಒರೆಸಿಕೊಳ್ಳುವುದಕ್ಕೆ ಈ ಶೈಲಿಗಿಂತ ಒಳ್ಳೆಯ ಶೈಲಿ ಯಾವುದೂ ಇಲ್ಲ ಅಂತ ಹೀಗೇ ಮಾತಾಡಲಿಕ್ಕೆ ಹೊರಟೆ. ಶೈಲಿ ಹೌದಮ್ಮ, ನಾವೆಲ್ಲ ಬೆಳೆದದ್ದು ಆ ಶೈಲಿ ಅಂದ್ರೆ ಅಲ್ವೇ ತಾಯಿ. ಹಾಗಾಗಿ ಅದುವೇ ಶೈಲಿಯನ್ನು ಉಪಯೋಗ ಮಾಡಿದೆ. ಚನ್ನಮುಂಡರು ನಿನ್ನ ರೂಪವನ್ನು ಕಂಡು ಶುಂಭನಲ್ಲಿ ಹೇಳಿದಾಗ ಮದುವಾಗಬೇಕು ಅಂತ ಹಂಬಲ ಈ ವಯಸ್ಸಿನಲ್ಲಿ ಬಂತು. ಸುಗ್ರೀವ ಸಂಧಾನ ಮುರಿಯಿತು, ಧೂಮ್ರಾಕ್ಷ ಆಡಿದ, ಚಂಡಮುಂಡರು ಸತ್ತು ಹೋದರು. ಕೊನೆಗೆ ಬಂದವ ನಾನು. ನಿನ್ನನ್ನು ಕಂಡಾಗ ಏನಾಂಕ ನಿಭವಕ್ತರೆ ನೀನು. ನಿನ್ನ ರೂಪವನ್ನು ಕಂಡಾಗ ಶೃಂಗಾರದ ರಸ ಬತ್ತಿ ಹೋದವನಲ್ಲಿಯೂ ಒಮ್ಮೆ ರಸ ಉಕ್ಕಿ ಹರಿಬೇಕು, ಅಷ್ಟು ಸೌಂದರ್ಯ ನಿನ್ನಲ್ಲಿ. ಅಮ್ಮ, ನಾನು ತಿಳಿದ ಹಾಗೆ ನೀನು ಪರಮಾತ್ಮಳು. ನಿನಗೆ ಆದಿ ಮಧ್ಯ ಅಂತ್ಯ ಅನ್ನುವುದು ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ. ಪ್ರಪಂಚ ನಾಶವಾದರೂ ನೀನು ಅವಿನಾಶಿಯಾಗಿ ಉಳಿಯುವವಳು, ನಿರಾಕಾರಳು, ನಿರ್ಗುಣಳು. ಹಾಗಿರುವಾಗ ಈ ಆಕಾರ ಯಾಕೆ ನಿನಗೆ? ಬಹುಶಃ ಯೋಚನೆ ಮಾಡಿಯೇ ಮೋಹದ ಬಲೆಯನ್ನು ಬೀಸಿ ನಮ್ಮನ್ನು ಸೆಳೆದು ಕೊಲ್ಲುವ ಉದ್ದೇಶವೇ? ಅದಲ್ಲ ಸಾಮಾನ್ಯ ಹೆಣ್ಣು ಅಂತಾದರೆ. ಆ ಮಿತಿಯಲ್ಲಿ ಆಲೋಚನೆ ಮಾಡಿದರೆ ಶುಂಭ ನಿನಗಿಂತ ಯಾವುದರಲ್ಲಿಯೂ ಕಡಿಮೆ ಇಲ್ಲ. 14 ಲೋಕದ ಒಡೆತನ, ದೇವತೆಗಳ ಜೊತೆಯಲ್ಲಿ ಹವಿರ್ಭೋಜನ, ಅಗ್ನಿದೇವನೇ 2 ಬಟ್ಟೆ ಕೊಟ್ಟಿದ್ದಾನೆ, ಸಮುದ್ರ ರಾಜ ಅರಳುವ ತಾವರೆಯನ್ನೇ ಕೊಟ್ಟಿದ್ದಾನೆ. ಹಾಗಿರುವಾಗ ಈ ಸಲ ತಾವರೆ ಅರಳುವುದರಲ್ಲಿ ಅನುಮಾನ ಇಲ್ಲ ತಾನೆ. ಅಂತಹ ಧೀಮಂತ ವ್ಯಕ್ತಿ ಸುರೇಂದ್ರನಾಗಿ, ನರೇಂದ್ರನಾಗಿ, ಉರಗೇಂದ್ರನಾಗಿ, ಭೂಮೀಂದ್ರನಾಗಿ ಮೆರೆಯುವಂತಹ ಆ ಶುಂಭದಾನವನ್ನು ವರಿಸುವುದಕ್ಕೆ ತೊಟ್ಟಿಲಿಂದ ಇಳಿದು ನಲಿದು ಇಳಿದು ಅಮ್ಮ ಕೋಟಿ ದಾನವನ್ನು ಒಡಗೂಡಿಕೊಂಡು ಆಯುಧಧಾರಿಯಾಗಿಯೇ ಬಂದೆ. ಕೋಟಿ ಅಂತ ಹೇಳಿ ಸಂಖ್ಯೆ ಕೋಟಿ ಉಂಟು ಅಂತಲ್ಲ, ನಮ್ಮಲ್ಲಿ ಇರುವುದು ಇದು ಕೋಟಿಗೆ ಸಮ ಅಂತ. ಆದರೆ ಯುದ್ಧವನ್ನು ಮಾಡದೆ ಭಕ್ತಿಯನ್ನು ಪ್ರದರ್ಶಿಸುವುದಕ್ಕೆ ಮುಂದಾದೆಯಾ? ದೇವಿಯ ಮುಂದೆ ಭಕ್ತಿಯೇ ಪ್ರಧಾನ ಅಲ್ವೇ? ಆದ್ರೆ ಈ ಭಕ್ತಿಗೆ ಹೆಸರೇನು ಕೊಡುವುದು? ಭಕ್ತಿ ಅಂತಲೇ ಕೊಡು. ಹುಂಬನ ಭಕ್ತಿಯೋ ಪ್ರಾಜ್ಞನ ಭಕ್ತಿಯೋ? ಶುಂಭನ ಮಾತೇನದು ಹುಂಬ ಭಕ್ತಿ ಆಗ್ಲಿಕ್ಕೆ ಉಂಟ. ಇದು ಸ್ವಲ್ಪ ತುಂಬಾ ಆಯ್ತು ಅಂತ ಅನಿಸ್ತದೆ ನಮಗೆ. ಆಯ್ತು, ಆದ್ರೂ ಕಡಿಮೆ ಮಾಡ್ಲಿಕ್ಕೆ ನೀನಲ್ವಾ? ಲತೆಗೆ ಮಾಮರವೇ ಆಸೆಯಾಗಿ ಒದಗಿ ಬರಬೇಕೆ ಹೊರತು ಹೊಂಗಾರೆ ಮರ ಅಲ್ಲೂ ಅಲ್ಲ. ಅಮ್ಮ, ಶುಂಭ ಹೊಂಗಾರ ಎಲ್ಲ ಶ್ರೀಗಂಧದ ವೃಕ್ಷ. ನೀರಿಗೆ ಬಿದ್ದರೆ ಪ್ರಯೋಜನ ಇಲ್ಲ. ನೀರಿಂದ ತೇದಾಗ ಪರಿಮಾಣ ಬರ್ತದೆ. ತೇಯುವುದಕ್ಕೆ ಮುಂದಾಗಿದ್ದೇವೆ ನೋಡು. ತೇದು ಎಲ್ಲ ಹೋಗಿದೆ. ಇದ್ದವರಿಗೊಮ್ಮೆ ಪ್ರಸಾದ ಕೊಟ್ಟು ಬಿಡು. ಅರ್ಹತೆ ಇಲ್ಲ. ಯಾಕೆ? ದುಷ್ಟರಾಗಿ ಮೆರೆದವರು. ಪರುಷಮಣಿ ಕಬ್ಬಿನವನ್ನು ಸೋಕಿದ್ರೆ ಕಬ್ಬಿನವು ಚಿನ್ನವಾಗುವ ಹಾಗೆ ದುಷ್ಟರಾದ ನಮ್ಮನ್ನು ನೀನು ಸೇರಿದ್ರೆ ನಾವು ಒಳ್ಳೆಯವರಾಗುವುದಿಲ್ಲವೇ? ಹಾಗಾದ್ರೆ ಕಬ್ಬಿಣವೇ ಬರಲಿ ಹತ್ತಿರ. ಕಬ್ಬಿನವೇ ಬರಬೇಕು ಅಂತೆಲ್ಲ ಚಿನ್ನ ಮನಸ್ಸು ಮಾಡಿದ್ರೆ ಕಬ್ಬಿನವು ಚಿನ್ನವಾಗುತ್ತದೆ. ಬೇಕಾಗುವುದು ಚಿನ್ನವಾಗಬೇಕಾದದ್ದು. ಅದಕ್ಕೆ ಚಿನ್ನ ಹೊರಟಿತ್ತು, ನಾನೇ ಬೇಡ ಅಂತ ನಾನು ಬಂದದ್ದು. ಅವನೇ ಬರಲಿ, ಕತ್ತಿ ಕಾಳಗದಲ್ಲಿ ಗೆಲ್ಲಿ. ಅವನೇ ಮೊದಲು ಬರ್ತಿದ್ರೆ ಅಪವಾದ ಬರ್ತಿತ್ತು. ಈ ಸಲ ಅವರಲ್ಲಿ ಜನ ಇಲ್ಲ, ಹಾಗೆ ಸುಮ್ಮನೆ ಹೋಗಿದ್ದಾನೆ ಅಂತ. ನಮ್ಮಲ್ಲಿ ಎಷ್ಟು ಇದ್ದಾರೆ ಅಂತ ನೋಡಿ ಹಣವನ್ನು ಮುರಿಯುವುದಕ್ಕೆ ಬರುವುದಿಲ್ಲ ಅಂತ ಆದ್ರೆ ಅರ್ಥ ಏನು? ಏನು? ಆತ ಅಂಜು
ಕಾರಣದಿಂದ ತನ್ನಯ್ಯ ಸಪ್ತ ಮಾತೃಕೆಯರು ಇಂದ್ರನನ್ನು ಹೋರಾಡುತ್ತಾ ಇದ್ದ ಹಾಗೆ ದೇಹಕ್ಕೇನು ಆಯಾಸ ದೇಹವನ್ನೊಮ್ಮೆ ಕುಲುಕಿ ಸಪ್ತ ಮಾತೃಕೆಯನ್ನು ಕೊಡಹಿ ಬಿಟ್ಟೆ. ಶೋಣಿತ ಜನ್ಮದ ಕೋಟಿ ಹೋರಾಟ ಮಾಡುವಾಗ ಇಂದ್ರಾನೇ ಹಣೆಗೆ ಹೊಡೆದಳು. ಹಣೆ ಹೊಡೆದು ರಕ್ತ ಸೋರುತ್ತಿದೆ. ಬ್ರಹ್ಮದೇವನ ವರ ಒಂದು ಬಿಂದು ಶೋಣಿತ ಭೂಮಿಗೆ ಬಿದ್ದಾಗ ಕೋಟಿ ಶಕ್ತಿ ಶ್ವರಿಯ ರೂಪವಿ ನಾಲಗಿಯ ಧರಣಿಯಲ್ಲಿ ಚಾಚುತ ಯಾರು ನೀನು? ಈ ಬೀಜಾದಿಗಳ ಬಾಣಕ್ಕೆ ಬೇಕಾಗಿ ನೀಡುವಾದಂತಹ ರಸನೇರು ಚಾಚು ರಕ್ಷಾ ಮುಖರಾಗಿ ಕಥಕರ ಬೀಜ ಭಾಗವತರ ಮಾಯಗಾರ ಅಪ್ಪನ ಅಪ್ಪಣದಂತೆನೆ ಆಕಾಶದ ಭೂಮಿ ಜೊತೆ ಭಕ್ತನ ಮಾಯಕದ ದೈವಯನ ಅಂಚ ನನ್ನ ಕಳಕಾರ್ಯಕರು ತೆನ್ನಂತಿನ ಭಕ್ತಿರ ಮಾತನೆ ಭೂಮಿನ ಮಿತ್ತಲ್ ಪಲ್ಪ ಭಯಭಕ್ತ ಸೇವನೆ ಸಂಧಾವನ್ನುಲ್ಲರತೆ ಸಂಧಾವ ಈಗ ಸೇವನೆ ಸಂಧಾನ ಶ್ರೀ ಪದ್ಮ
ಬೇರೆ ಕಟ್ಟೆಯಲ್ಲಿ ಬಚ್ಚಾರು 5 ಮುಖಾರಿಗೆ ದಿನೇಶಕ್ಕೆ ಬಚ್ಚಾರು 5 ಮುಖಾರಿಗೆ ಸಹಾಯ ಮಾಡುವಂತ ಕೈಯೊಡ್ತಾ ಇದ್ದಾರೆ ಈ ಸಂತೋಷ ಇವರು ಬೇಕಲು ಮಾತಾಡ್ತೆ ಈ ಸಂತೋಷ ಭಕ್ತರೆ ಮಾರಿ ಬರ್ಲಾತೀನಿ ನಿಖಿಲ ಸಂದೈನ ಅಂತಿದ್ರೆ ಭಕ್ತಿ ಸೇವನ ಅಪ್ಪೆ ಭಗವತರೊಬ್ಬರು ಸ್ವೀಕಾರ ಮಾಡ್ತಂದೇನೆ ಅಪ್ಪನ ಮನಸ್ಸಿಗೆ ಸಂಪೂರ್ಣ ಸಂತೃಪ್ತಿ ಆತ್ಮ ಭಕ್ತರೇ ಮಿತ್ತಿಗಳ ಇಂಚಿನ ನಡೆದ ಹೆಚ್ಚಿನ ಸೇವೆ ಸಂದವರು ನಿರ್ಗುಣ ಸಂಕಲ್ಪ ಮತ್ತಲ್ಲೇ ಒಂಜಿತ್ತಲ್ಪ ಪತ್ತುಂಡು ಭಕ್ತಿಲ್ಪ ನುತ್ತುಂಡು ಮಂಟಪಾವೆ ಮಾತ್ರ ತುನಿಗಲೇ ಭೂಬಿಡಂತ ಭೂಲೆ ಸಾಲೆ ಹಲ ಫಲ ಸರ್ವ ಭಾಗ್ಯ ಮೊದಲಾದ ಕೊರುವೆ ಅದನ್ನು ನಿಗಲಿ ಮಲ್ಪರಂತಿದ್ರೆ ಉದ್ಯೋಗಗಳವಡೆ ವ್ಯಾಪಾರಗಳು ವ್ಯವಹಾರಗಳು ಒಮ್ಮೆ ನಮ್ಮನಿಂದ ಕಷ್ಟ ನಷ್ಟ ತೊಂದರೆ ತಾಪತ್ರಯವರ ನಿಲಿಕ ಇನಿಕತ್ತು ಎಲ್ಲಗತ್ತು ಶತಕಾಲ 1000 ವರ್ಷ ಮುಟ್ಟ ನಿಗಲೇ ಸುತ್ತ ಕರ್ಮದ ಬೇಲಿಯ ಭಾರಿ ಸಂತೋಷ ಭಾರಿ ಬರ್ಲು ಎಲ್ಲೇ ಪ್ರಾಯಡು ಎತ್ತರ ಜಾಗೆಡೆಗುಲ್ಲೊಂದು ಮಲ್ಲ ಬುಧರಿಗೆ ಇನ್ನೊಂದು ಮಗಳೊಡೆ ಮೇಲೆ ಒಂದಲ್ಲರೆ ಭಾಗವತರೆ ಒಕ್ಕಡೆಗಾತು ಈರೆ ಸಾಧನೆಯಿಂದ ಬಲಾಪೆನ ಪೂರ್ಣ ಅನುಗ್ರಹ ಒಂಜಪ್ಪನ ಮತ್ತು ಜೋಗಿಗೆ ಮತ್ತು ಬುದ್ಧಿಗೆ ಭಾಗವತರೆ ಅಂಚಿನಲ್ಪ ಮತ್ತಪ್ಪ ಜೋಗಿನ ಮಲ್ಲ ಕೂಟೊಡಿತ್ತೊಂದು ಹಿರಿಯ ಕಡೆ ಮೂಡಿಸಿನ ಅನುಭವವನ್ನು ಪಡೆ ಒಂದು ಗಿರಿಯಾಗಲು ಸತ್ತನ ಪಂಚಂದು ಬಂದು ಕೋರಂದು ಪ್ರತಿ ಊರಿಲ್ಲ ರಂಗೋಳು ಮೆರೆಪಿಲೆ ಕಮಲ್ತಾರೆ ಅಪ್ಪನ ಮಹಿಮೆ ಮತ್ತು ಊರುಡು ಭರಪಿಲೆ ಕಮಲ್ತಾರೆ ಭಾಗವತರೆ ಮಿತ್ತಗಳ ಇಂಚನೆ ಬಟ್ಟಿದ ಅಪ್ಪನ ಸೇವೆನ ಮತ್ತು ಭಕ್ತರು ನಾನಗಿದ ಕೀರ್ತಿಯ ನಾಲ್ಕು ಸೂತನಕ ಬೆಳಗವನ ತಂದೆ ಇರ ನಾಲಗಿದ ಕೊಡಿಟಿ ಸರಸ್ವತಿ ದೇವಿ ನಮ್ಮನ್ನೇ ಓ ಮೊದಲಗಾರ್ರೆ ಭಾರಿ ಸಂತೋಷ ಭಾರಿ ಪೊರ್ಲು ಬಗೆಲಿಡೀಕ ಸಂಚಾರಿ ಸೇವೆ ಮಾಡ್ಕೊಂಡಾರು ಅಣ್ಣ ಎಲ್ಲೇ ಪುನಃ ಕಲ್ತಿನ ಅಪ್ಪನ ಭಕ್ತಿ ಸೇವೆನಿ ಮುರ್ರಬಲ್ಲಿ ಮಂತ್ರಿ ಭಕ್ತಿಡಿ ಸಂಚಾರಿ ಸೇವೆ ಮುಗಿತೊಂದು ಬಯ್ಯಾನ ಜಿಲ್ಲೆ ಹೋಗುದು ಅಮೃತ ಗಂಟು ಮೂಟೆ ಕಟ್ಟೋದು ಬಿದ್ದಾಡಬಾರು ಇಂತಲೆಕ ನಾಲೇ ಮಾರ್ಪಡ ಲೆಕ್ಕ ಮಾಡ್ತಾರೆ ಕೆಲವು ಓಡಿಡಿ 8 ಗಂಟೆ ಸಾಧಿಡಿ ಅರ್ಧ ಸಾಧಿಡಿ ಭಕ್ತಿ ಕಣ್ಣು ಕಟ್ಟಿದ್ದು ಬರಡರದು ಎಲ್ಲ ನೆಲವರಿಕೆ ಮಾಡ್ತಾರೆ ಆ ಕ್ಷಣಕ್ಕೂ ಅಡೆ ಉದಗ್ಗದೆ ಬತ್ತು ಮುಗಿಯಲಿಲ್ಲ ಒಂದು ಬರ್ಪೇಡೆ ಮುಟ್ಟ ಆಯ್ತು ಮೈಪುನೆಯಿಂದ ತೀರ್ಪಣೆ ಅಂಚ ಮತ್ತು ರಂಗೋಳು ಎಲ್ಲೇ ಮಲ್ಲ ತೀರ್ಥ ಮಿತ್ತ ಬಂದು ಭೇದ ಭಾವದ ಜೀವವನ್ನೇ ಪ್ರತಿ ಊರಿನ ಕಾರದೂದೆ ಬಾರಿಸವರೆ ಒಂದರಗಾರ್ರೆ ಹೊರಡು ತಾಲೋಣೆ ನಲ್ಪೇರು ನನ್ನ ತಾಲೋಣೆ ಬಾರಿಸ್ತಾರೆ ಒಟ್ಟಾರೆ ತಾಳ ತತ್ತು ತರ್ಪುಡು ಮತ್ತು ಮಣ್ಣತ್ತು ನಯನ ಕಾದಾಗ ಈಗ ಬಾರಿಸ್ತಾರೆ ಫುಲ್ ಬರಲ ಸೇವೆ ಮಿತ್ತುಗಳ ಇಂಚನೆ ಬರ್ತಿಲ್ಲ ಸೇವೆನ ಮತ್ತೊಂದು ಬರ್ತಾರೆ ನನ್ನ ಮೊದಲಗಾರ್ರೆ ಪಿಂಟಂದೆ ಮಣಿ ಮಂಚ ಹುಡುಗಿ ಜತ್ತದ ಬತ್ತದ ತಿಂಗಳು 5 ಗಾರಿನ ಮಣಿ ಸಮಯ ಅಂದ 33 ಜೂನ್ ಪತ್ತನಾಗೆ ಮುಟ್ಟ ಪಿಂಟ್ ಒಂದು ಇಟ್ಕೊಡತ್ತೆ ಮಣಿ ಮಂಚ ಹೋಗು ಸೇರ್ನಲ್ಲ ಗಾಳಿ ಭಾಗವತರೆ ಬೇಂಕೆ ಬತ್ತದು ವಿನಿದ್ದು ಪಿಂಟ್ ನಂದು ಕೇಳ್ತಾರೆ ಮೇಕ್ ಬತ್ತರೋ ಏನತ್ತೆ ತಡೆಯವರ ಆಪ್ಗೆ ಭಾಗವತರೆ ಆಸರು ದಾನೆ ಎಲ್ಲ ಬಂಜಿ ಸೂಕು ಸತ್ಯೋಗಿತ್ತೆ ಬೊಂಡನೆ ಅವನು ಬುಕ್ಕ ಹೆಚ್ಚಿನ ಮಾತ ಪತ್ತನಾಜ ಕರೆದು ಎಟ್ಟೆ ಗಾಳಿ ಬರ್ಸ ಗುತ್ತುನಗ ಕೈಕೊಂಡ ಅಂದೆ ಬರಾಡ ಇತ್ತಿನ పోయిపోయింది కారు మీద ముదుము వైపునే భాగవతరే మనస్సొంజి బిరబిరనే వైపునలే అవునండ ಉಳ ಮನಸ್ಸುಂಡತೆ ಅಂತರಾತ್ಮ ಇನ್ನು ತೃಪ್ತಿ ಪಡಿಸುವರ ಅರಮನೆ ಜನ್ಮಡು ಸಾಧ್ಯ ಒಂದು ಅಲ್ಲೇ ಆಸರ್ ಎಡ್ಡೆ ಮನಸ್ಸಲ್ಲಿ ಕೊರನಂದ ಏತು ವೈತ್ಯನಾತ್ಲ ಮುಗಿಪುನೇ ಕರ್ತವ್ಯ ಕೈಯಾರೆ ಕೊರಿಯರ ಅಮೃತದಲ್ಲೇ ಕೊಯ್ತು ಎನ್ನ ಒರಿಯನ ಬಂಜಿ ಸಂಪಾಂಡೆ
ಅಪ್ಪೆಗೆ ಏನು ಉರಿಯ ನಿಮಗೆ ನಾನು ನನ್ನೆಲ್ಲ 51 ಜನ ಇದ್ದೇರೆ 51 ಒಂದು 2-3 ದಿನ ಹೆಚ್ಚು ಕಮ್ಮಿ ಹೋಗುತ್ತವೆ ನಂಗೆ ಅದೇ ಅಲ್ಪ ಕೋಡಿ ಮೂಡಿಯಡು ಮತ್ತೆ ಒಂದೊಂದು ಕುಲೊಂದು ಮೊತ್ತ ನಾಲಿ ಉದ್ದ ಮಾಡ್ತದೆ ಒಂದು ಕೂತಾರ ಅಲ್ಲೇ ಜಗದೀಶ ಪೂಜಾರಿ ದಾನೆಂದ ಅಂಜಿ ಸೂಕತ್ತೆ ದಾನೆಲ್ಲ ಕೈ ವೆಚ್ಚ ಹಾಕೊಂಡು ಬುಡೈರು ಕರ್ತವ್ಯರು ಮಲ್ಲ ಭಕ್ತರು ಮತ್ತೆ 2 ವರ್ಷ ದಿಂಚಿದ ಸೇವಾ ಕರ್ತಿರತ್ತೆ ಆ ಕಾರಣಗಳ ಬುಡು ಬಾಡ್ರೇರು ಅಂಡ ಪಣಿಯೋಲ ಮರತ್ರ ಇರ್ದಂಡ ಈರುಲ್ಲ ರಕ್ತವಾಗವತ್ತಾರೆ ಈರ ಅಲ್ಪನೆ ಪುನಃ ಭತ್ತನಜೆ ಮುಟ್ಟಂಚಿನ ಗೋಡಿ ತಿಲಕ ನೈಪವರತ್ತ ರಾಮನಿನ ಧೂಮಾಗ ಕುತ್ತಿಯಾರೆ ಧೂಮನಿನ ಸೋಂಪಾಗ ಕುತ್ತಿಯಾರೆ ಸೋಂಪನಿನ ಸೀನಾಗ ಕುತ್ತಿಯಾರೆ ಭತ್ತರು ಮುಲ್ಪ ಒಯ್ತು ಭತ್ತ ಕುಲೊಂದು ಒಯ್ ಪರಸರು ಮಾಡ್ತಾರೆ ರಾಗ ಓಜನ್ನು ಲೆಕ್ಕ ಹೊಡೆದು ಬಿದ ಬಿಡುಡ ಈ ಸರ್ತಿ ನನ್ನ ಆಯ್ಕೆ ಭತ್ತದ ರಿಪೇರಿ ಅದೆಲ್ಲ ಅಂಜಿಗೆ ನಾನು ಬರ್ಪೇರ್ಸು ಅಂಡ ಈರ್ನ ತಪ್ಪತ್ತು ಒರಿರು 2 ಅಪ್ಪನ ಸೇವೆ ಹಾಕೊಂಡೆ ಮತ್ತೆ ರಿತ್ತದ ಮಲ್ಕೊಡತ್ತೆ ಸಂತೋಷ ಭಾಗವತರೆ ಎಂದಿದ್ದು ಬಂದು ನಮ್ಮನಿಂಚಲ ಬುಡು ಬಾಡ್ರೆ ಬಾರಿ ಮಲ್ಲ ಸಭೆ ಗೋಡೆ ರಾತ್ರಿ ಸಕ್ಕರೆ ಬೇಕು ಅಲ್ಪ ಬಿಗಿಂದ ರಾಶಿದ ಲೆಕ್ಕ ಮನಸ್ಸಿಗೆ ಮಾತ್ರ ಇಟ್ಟದುಲೆಗೆ ಸುಗ್ಗಿದ ಗಂಡକୁ ಕುರಿ ಬರಲೆಕ್ಕ ಪೂರ ಕರೆಂಚಿರೋದನ್ನತ್ತೆ ಈತ ಕುಂದೆಯಲ್ಲಿ ಏಪಲಾತ ಜಂದೋಜು ಭಾಗವತರೆ ಇಂಚ ಹೊಡೆದ ಕಾರಣದಾನೆ ನರಮಾನಿ ದಿನ ಹೋಯ್ಲೆ ಕೊನಿ ಬುದ್ಧಿವಂತರೇ 1 ವಾರ ಪೇರಲ್ಲಿ ಅತಿ ಬುದ್ಧಿವಂತಿಗೆ ಇಟ್ಟೇನೆ ಅತಿ ಬುದ್ಧಿವಂತಿಗೆ ದಾನೆ ಹಾಕೊಂಡು ಪಟ್ಟ ಮುಳ್ಳಿಂದ ಬಿತ್ತಿಗಳ ಒಂದು ಪಾದೇಡು ಪಾರ್ದು ಸುಡೋಡ್ದು ಗಾದೆ ಎಂತಾರೆ ಈ ಅತಿ ಬುದ್ಧಿವಂತರು ಬರ್ಪೇರಿ ಹೊರಲೋಡೆ ಬೂಸು ಕೊಟ್ಟಿರು 5 ಒಂಜಿ ಮನಿ ಬರ್ತುಗಳೊಂದು ಶಾಸ್ತ್ರದ ಆಟದು ಏರಿ ಆಟಲಾಂಡು ಮನಸ್ಸುಲಾಂಡು ನಿಂತಿಲ್ಲ ಅವಳನ್ನು ಅರ್ಧೋಡೆಲಾಗೊಂದು ಹೋತೇರತ್ತೆ ಗೋಯಿನ ಗಂಡು ಬರುವುದು ಜಪ್ಪರ ಬಿಡ್ರು ಎಂದು ಹೇಳ್ತಾರ ಇಲ್ಲಡೆ ಹೋದು ಭಜೆ ಬಿಡ್ಬೋದು ಜಪ್ಪರಟ್ಟಣೆ ಮಲ್ಪನಾಗ ಮಾಯ ಕೊಡ್ಬೋದು ರಾಶಿ ಬಿಜಿಲಕ್ಕೆ ತುಚ್ಚರ ಶುರು ಮಾಡ್ಪೆ ಸಿಕ್ಕ ಕರ್ಮನೆ 2 ಜಾತಿದ ಬಿಜಿಲ್ ಮಾತಾವಲ್ಲನ ಬರ್ಪಿರ್ಸಗೊಂಜಿ ಪುರುಸಂಗ ಬರೆಪರ ಬಿಜಿನ ಆಸುರ ಕಾಲಾಗ ಒಂದು ಅವು ಆವಂತ ಬಿಜಿನ ಪುರ ಅಲೆ ಅವು ಅವಳು ದಯದಿಂದ ಹುಲ್ಯ ಮುಟ್ಟ ತುಚ್ಚುನ ತಂದೆ ಕಣ್ಣಿದು ಜರವಲ್ಲೆಗಳಿಗೆ ಭುಜಂಕೊಂದು ಕಾಲಗಾರಿ ಪುಣ ತಂದೆ ಒಂಜಿ ಬೊಟ್ಟು ನಿದ್ರೆ ಬತ್ತಿರ ಬಿಡ್ರೆ ಆಯೋಡಲ್ಲ ಇಂಚ ಕುರ್ಕು ತೆಲುಗೊಬ್ಬನ ಬುಡೋಲಿಯ ಭಾಗವತ್ತೇರೆ ಅಗಲೆ ಕೊಡೋದು ಬರ್ಮುದು ಅರ್ಧರಾತ್ರಿಗೆ ಉಂಟದ ಅಂದ ನಾನು ಎಂಚಿನ ಒಂಜಿಗಳಿಗೆ ಮಲ್ಪುನೇ ವಾಡು ಗೋಯಿನಗಲೆ ಭಾಗ್ಯ ಹಚ್ಚಿಂದೆ ನಂಗೆ ಇತ್ತು ನಗಲಿ ಅಂಡ ಇತ್ತರಗಲಿ ಒರಿವರಿನ ಎತ್ತರ ಮುಹೂರ್ತ ಮೀರಂದ ಭಾಗವತೇರೆ ಅಪಗ ರಾಶಿಗೆ ಬಳಿ ಅಡುಗಪ್ಪ ಗುರುಬಲ್ ಬಾಬಾ ಅಮೃತಗಳಿಗೆ ಯಶಸಾದಿ ಬಳಿ ಗುರು ಶ್ರೀ ಖಂಡಿಕೆಯಾಗಿ ನನ್ನನ್ನು ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾಳೆ. ಇವಳ ಮುಂದೆ ಸೆರೆ ಸಾಡುವುದಕ್ಕೆ ನಿಂತಾರೆ ಅರುಣಾಸುರನಿಗೆ ಬಾಳುವುದಕ್ಕೆ ಕಷ್ಟ ಉಂಟು. ಹಾಗಾಗಿ ಇಲ್ಲಿಂದ ಒಮ್ಮೆ ಓಡಬೇಕು ಎನ್ನುವ ಹಾಗೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಓಡುವುದಾದರೂ ಎಲ್ಲಿಗೆ? ತಿಳಿಯಿತು ಪಾತಾಳ ಲೋಕದಲ್ಲಿ ಗುರುಗಳಂತ ಶುಕ್ರಾಚಾರ್ಯರಿದ್ದಾರೆ, ಅವರನ್ನು ಕಾಣಬೇಕು ಹೊರಡಿದ್ದಾರೆ.
ತಂದೆಯ ಸುರನಾಥ ದೈತ್ಯರ ತಂಡವನು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಡಕಿದ್ದ ಚಂದವಾಗಿ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಸಗಪುರಿನ ರೂಪವು ಗಂಧರ್ವರಾಜನ ಹಾಡಿನ ಮೂಲಕವಾಗಿ ರಂಭಾದಿನಾರಿಯರ ನರ್ತದ ಮೂಲಕವಾಗಿ ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇನು ತಿಸಿದೆಯ ಇದೋ ಶಾಂತಳಾಗಿದ್ದೇನೆ ಕಂಡೆಯ ನಿನಗಿತ್ತಂತಹ ಮಾತಿನಂತೆ ದುರುಳದಾನವರನ್ನು ನಿಗ್ರಹಿಸಿ ಅವರ ಶಿರಗಳನ್ನು ಚೆಂಡಾಡಿದವಳಿದ್ದೇನೆ. ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ. ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ಮುಂದೊಂದು ದಿನದಲ್ಲಿ ನಿಮಗೆ ಕಷ್ಟ ಬಂದರೆ ಕಾಣುವ ಬಗೆ ಹೇಗೆ? ಈ ರೂಪದಿಂದ ನಾ ಕಾಣ ಸಿಗುವುದಿಲ್ಲ. ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭವೆಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಅರೆಕ್ಷಣದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದೆ. ರಣಕ್ಷೇತ್ರದಿಂದ ಓಡಿ ಹೋದಂತನು ನಾನು. ಮುಂದೊಂದು ದಿನ ಬಲಬಲಾನ್ವಿತನಾಗಿ ಬಂದಾನು. ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಅದೃಶ್ಯನಾಗುತ್ತೇನೆ, ಅದೃಶ್ಯನಾಗುತ್ತೇನೆ. ಕೋಟಿ ದೈತ್ಯರನ್ನು ತರುವುದರ ಮೂಲಕವಾಗಿ ಧರೆಯಲ್ಲಿ ಧರ್ಮಸ್ಥಾಪನೆ ಮಾಡಿದ್ದಾಳೆ ಜಗದಂಬಿಕೆ. ದುಷ್ಟರು ಎಷ್ಟೇ ಅಟ್ಟಹಾಸ ಮೆರೆದರೂ ಕೂಡ ಈ ಪ್ರಪಂಚದಲ್ಲಿ ಅಂಥವರಿಗೆ ಬಾಳುವೆ ಇಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಂಥ ಕಥೆಯ ಸಾರವನ್ನು ಸಾರುವಂಥ ಈ ಪುಣ್ಯಕಥಾಮೃತವೇ ದೇವಿ ಮಹಾತ್ಮೆ. ದೇ ಅಂದರೆ ದೇಹಶುದ್ಧಿ, ವಿ ಅಂದರೆ ವಿದ್ಯಾಪ್ರಾಪ್ತಿ, ಮಾ ಅಂದರೆ ಮಹಾಲಕ್ಷ್ಮಿ ಒಲಿಯುವಳು, ಆ ಅಂದರೆ ಹರಿಯರ ಸಾಕ್ಷಾತ್ಕಾರ, ತ್ರೇ ಅಂದರೆ ತ್ರೈಲೋಕ್ಯ ಸಿದ್ಧಿಪುದೆನ್ನುವಂಥ ಪುಣ್ಯ ಕಥಾಭಾಗವನ್ನು ಈ ವೇದಿಕೆಯಲ್ಲಿ ಯಾರು ಆಡ್ತಾರೋ, ಆಡಿಸ್ತಾರೋ, ಕೇಳಿಸ್ತಾರೋ ಅಂಥವರೆಲ್ಲರಿಗೂ ಕೂಡ ಜೀವನದಲ್ಲಿ ಆಯುರ, ಆರೋಗ್ಯ, ಐಶ್ವರ್ಯ, ಭಾಗ್ಯಗಳನ್ನು ತಾವ ಮಹಾತಾಯಿ ಕರುಣಿಸ್ತಾಳೆ ಎಂಬಲ್ಲಿಗೆ ಪುಣ್ಯ ಕಥೆಗೆ ಮಂಗಳ ಹಾಡುವರೆ ಸಭೆಯಿಂದ ಪುಣೆಯನ್ನು ಬೇಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಆಹೋ ಮಹಾರಾಜ ಶ್ರೀಗಳಾದ ಶ್ರೀ ಪದ್ಮನಾಭರವರು ಮತ್ತು ಮನೆಯವರಯ್ಯ ಭಲ್ಲ ಶಾಬಾದ್ ಭಲ್ಲ ದಕ್ಕೀತು ಬಿಡಾರಕ್ಕೆ ಅಪ್ಪಣೆ.